ಘನ ತಪೋನಿಧಿಗಳಾಗಿ ಬ್ರಹ್ಮಜ್ಞಾನಿಗಳಾದಂತಹ ಭೃಗು ಮಹರ್ಷಿಗಳು ಯೋಗ್ಯತಾವಂತರು. ಮೂರು ಮೂರ್ತಿಗಳಲ್ಲಿ ಶ್ರೇಷ್ಠರು ಯಾರು ಎನ್ನುವುದನ್ನು ಪರೀಕ್ಷಿಸಿ ಆ ಮುಖೇನವಾಗಿ ಬಂದಂತಹ ಪ್ರಶ್ನೆಗೆ ಸಮರ್ಪಕವಾದಂತಹ ಪರಿಹಾರವನ್ನು ಕೊಡುವುದಕ್ಕೆ ಅವರೇ ಸೂಕ್ತರು ಎನ್ನುವುದಾಗಿ. ಹಾಗೆಯೇ ನಾರದನ ಮತದಂತೆ ಸಪ್ತರ್ಷಿಗಳೆಲ್ಲರ ಅಭಿಪ್ರಾಯದಂತೆ ಮೂರು ಮೂರ್ತಿಗಳಲ್ಲಿ ಶ್ರೇಷ್ಠರು ಯಾರು, ಯಾಗ ಪುರುಷನು ಯಾರು ಎನ್ನುವುದನ್ನು ನಿರ್ಣಯಿಸುವುದಕ್ಕಾಗಿಯೇ ಹೊರಟು ನಿಂತವನು ನಾನು. ಹೊರಟದ್ದೇನೋ ಹೌದು, ಹಾಗೆಂದು ಎಲ್ಲಿಂದ ಆರಂಭಿಸೋಣ? ಸರ್ವ ವೇದಗಳ ಉಗಮಕ್ಕೆ ಕಾರಣನಾದಂತಹ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ ಅಸಾಮಾನ್ಯವಾದಂತಹ ಯೋಗ್ಯತೆಯನ್ನು ಹೊಂದಿದ್ದವನು. ಹೌದು, ಹಾಗೆಂದು ನಾನೇ ಅಲ್ಲಿಗೆ ಹೋಗಿ ಪರೀಕ್ಷಿಸದ ನಿರ್ಣಯವನ್ನು ಹೇಳುವ ಹಾಗಿಲ್ಲ. ಹಾಗಾಗಿ ಈ ಕ್ಷಣದಲ್ಲಿಯೇ ಸತ್ಯಲೋಕದೆಡೆಗೆ ಸಾಗಿ ಆ ವಿಧಾತನನ್ನು ಪರೀಕ್ಷಿಸಬೇಕು. ಆ ಕಡೆಗೆ ನಡೆಯುತ್ತದೆ.
ಬ್ರಹ್ಮರು ಆ ಆದಿಮಾಯೆಯ ಅನುಗ್ರಹದಿಂದ ಸತ್ಯಲೋಕದಲ್ಲಿ ಸೃಷ್ಟಿಯ ಅಧಿಕಾರಿಯಾಗಿ ನಾನು ಮೆರೆಯುತ್ತಾ ಇದ್ದೇನೆ. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ಬ್ರಹ್ಮದೇವನದಂತಹ ನನಗಿದೆ. ಅಂಡಜ, ಪಿಂಡಜ, ಉದ್ವಿಜ, ಶ್ವೇತಜ ಹೀಗೆ 4 ವಿಧವಾದಂತಹ ಸೃಷ್ಟಿ. ವಿಶಾಲವಾದಂತಹ ವಿಶ್ವವು ಈ ಧರ್ಮದ ತಳಹದಿಯಲ್ಲಿ ಸ್ಥಿರವಾಗಿದೆ. ಎಲ್ಲಿ ಶಾಂತಿ ಶರದಿಯಷ್ಟಿರುತ್ತದೋ ಅಲ್ಲಿ ಭಗವಂತನು ಇರುತ್ತಾನೆ ಎಂಬುದನ್ನು ತೋರಿಸಿಕೊಟ್ಟವ ನಾನಿದ್ದೇನೆ. ವಿದ್ಯೆಗೆ ದೇವತೆಯಾದಂತಹ ನಿನ್ನನ್ನು ಮಡದಿಯಾಗಿ ಪಡೆದುಕೊಂಡವ ನಾನು. ಆದ್ರೆ ಇವತ್ತು ಹಾಗಲ್ಲ. ಯಾವತ್ತೂ ಕೂಡ ಭಕ್ತರ ಬಗ್ಗೆ ಯೋಚನೆಯನ್ನು ಮಾಡುವವ, ಸೃಷ್ಟಿ ಕಾರ್ಯದಲ್ಲಿ ತೊಡಗಿಕೊಳ್ಳುವವ ನಾನು. ಆದ್ರೆ ಇವತ್ತು ಅದನ್ನೆಲ್ಲ ಬಿಟ್ಟು ನಿನ್ನೊಂದಿಗೆ ಸಮಯವನ್ನು ಕಳೆಯಬೇಕು ಎನ್ನುವ ಹಾಗೆ ಮನಸ್ಸಾಗಿದೆ. ಹೌದು. ಹಾಗಾಗಿ ಏನೋ ಒಂದು ಸ್ವರ ಕೇಳ್ತಾ ಉಂಟು. ಏನದು? ರಮಣ ಸೇರಿದೆ ಚರಣ ನಮ್ಮದಂತಹ ಸತ್ಯಲೋಕಕ್ಕೆ ಮಹಾಮುನಿಗಳಾದಂತಹ ಭೃಗುಮಹರ್ಷಿಗಳ ಆಗಮನವಾಗಿದೆ. ಅತಿಥಿ ದೇವೋಭವ ಎನ್ನುವಂತಹ ನಾಲ್ನುಡಿಯನ್ನು ಲೋಕಕ್ಕೆ ನಾವು ಸಾರಿದವರಲ್ವೇ? ಅತಿಥಿಗಳನ್ನು ಸತ್ಕರಿಸುವುದು ನಮ್ಮ ಧರ್ಮವಾಗಿದೆ. ಹಾಗಾಗಿ ಅವರನ್ನು ಸತ್ಕರಿಸಬೇಕು ಸ್ವಾಮಿ. ನೀವು ಶಾರದಾ, ಏನು ನಾನು ಮೊದಲೇ ಹೇಳಿದ್ದೇನೆ, ಇವತ್ತೇನಿದ್ರೂ ಕೂಡ ನಿನ್ನ ಜೊತೆ ಇರಬೇಕು ಎನ್ನುವ ಹಾಗೆ. ದೇವರನ್ನು ಕಾಣುವುದಕ್ಕೆ ಪ್ರತಿನಿತ್ಯ ಅದೆಷ್ಟೋ ಭಕ್ತರು ಬರ್ತಾರೆ. ಹಾಗಂತ ಬಂದ ಭಕ್ತರನ್ನೆಲ್ಲ ನೋಡಿಕೊಳ್ಳುವುದಕ್ಕೆ ನಂಗೆ ಆಗ್ತದ ಹೇಳು? ಇವತ್ತೇನಿದ್ದರೂ ಕೂಡ ನಿನ್ನ ಜೊತೆ. ಹಾಗಾಗಿ ಹೇಗೂ ಬಂದಿದ್ದಾನೆ, ಬಂದಂತಹ ಅವನ ಕೆಲಸ ಏನುಂಟು ಅದನ್ನು ಮಾಡ್ಲಿ. ಅದೆಲ್ಲ ಯೋಚಿಸುವಂತಹ ಸಮಯ ಇಲ್ಲ ಅಂತ. ಅವರ ಯೋಗ್ಯತೆ ಏನು, ಅವರನ್ನು ಯಾವ ರೀತಿಯಾಗಿ ನಾನು ವಂದಿಸಬೇಕು, ಸತ್ಕರಿಸಬೇಕು ಎನ್ನುವಂತಹ ಪರಿಜ್ಞಾನ ಇಲ್ಲದವರ ಹಾಗೆ ವ್ಯವಹರಿಸುತ್ತಾ ಇರುವಂತಹ ಈ ಮೂಢ ಮಂದಿಗೆ ಏನು ಮಾಡಬೇಕು ತಕ್ಕುದಾದಂತಹ ಶಿಕ್ಷೆಯನ್ನು ವಿಧಿಸಬೇಕು. ಇವನನ್ನು ಲೋಕ ಪೂಜಿಸಬೇಕಲ್ವೋ? ಇಲ್ಲ, ಇಂಥವನಿಗೆ ಲೋಕ ಮುಖದಲ್ಲಿ ಪೂಜೆ ಸಲ್ಲಿಕೆ ಆಗಬಾರದು. ಹಾಗಾಗಿ ಶಪಿಸುತ್ತಾ ಇದ್ದೇನೆ, ಇನ್ನು ಮುಂದಕ್ಕೆ ಬ್ರಹ್ಮನಿಗೆ ಲೋಕದಲ್ಲಿ ಪೂಜೆಯೇ ಇಲ್ಲದೆ ಹೋಗಲಿ. ಈಗಾಗಲೇ ದೇವರು ಎನ್ನುವುದಾಗಿ ನಾವು ಬಹಳಷ್ಟು ಏರಿಸಿ ಆಗಿದೆ. ಭವಿಷ್ಯದಲ್ಲಿ ಭೃಗು ಮಹರ್ಷಿಯಿಂದಲಾಗಿ ಬ್ರಹ್ಮನಿಗೆ ಪೂಜೆ ಇಲ್ಲದೆ ಹೋಯಿತು ಎನ್ನುವುದಾಗಿ ಆಗುವುದು ಬೇಡ. ಹಾಗಿದ್ರೆ ಮತ್ತೆ ಇವನಿಗೇನು? ಇವನಿಗೆ ಪೂಜೆ ಇಲ್ಲ, ಅರ್ಪಣ ಮಾತ್ರ. ಬ್ರಹ್ಮಾರ್ಪಣದಿಂದಲೇ ಈತ ಸಂತೃಪ್ತಿಯನ್ನು ಹೊಂದಬೇಕು. ಇನ್ನು ಕ್ಷಣ ಹೊತ್ತು ಇಲ್ಲಿ ನಿಲ್ಲುವುದಿಲ್ಲ, ನಡೆಯುತ್ತೇನೆ. ಸ್ವಲ್ಪ
ಬದಲಾವಣೆ ಕಾಣ್ತಾ ಉಂಟು. ಬದಲಾವಣೆ ಹೌದು. ಬಂದವ ಏನಾದ್ರೂ ಮಾತಾಡಿ ಮತ್ತೆ ಮಾತಾಡ್ಲಿಲ್ವಾ? ಅದೇ ತುಂಬಾ ಹೆಚ್ಚಾಯ್ತು ಅಂತ ಮಾತಾಡಿ. ಏನ್ ಹೆಚ್ಚಾದ? ಆದಷ್ಟು ಬೇಗ ಮುಗಿಸುವ ಯೋಚನೆಯಲ್ಲಿ ಇದ್ರೆ ಅವತ್ತು ತುಂಬಾ ಹೊತ್ತು ಮಾತಾಡಿ. ಏನಂತ ವಿಷಯ ಏನು? ವಿಷಯ ಗೊತ್ತಾಗ್ಲಿಲ್ವಾ? ನಿಮಗಿನ್ನು ಲೋಕದಲ್ಲಿ ಪೂಜೆ ಇಲ್ವಂತೆ. ಯಾರಿಗೆ? ನಿಮಗೆ. ನನಗೆ. ಭೃಗು ಬಂದು ಶಾಪ ಕೊಟ್ಟರು. ಹೌದು, ಅರ್ಪಣೆ ಮಾತ್ರ ಅಂತೆ. ಯಾವುದು ಅರ್ಪಣೆ? ಬ್ರಹ್ಮ ಅರ್ಪಣೆ. ಯಾವುದೇ ಒಂದು ಕೆಲಸ ಮಾಡುವುದಿದ್ರು, ಒಳ್ಳೆಯ ಕೆಲಸ ಮಾಡುವುದಿದ್ರೆ ಬ್ರಹ್ಮಾರ್ಪಣೆ ಮೊದಲು ಬೇಕು. ಸತ್ಯ. ಅದನ್ನು ಮಾಡದೆ ಬೇರೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಏನೇ ಆಗ್ಲಿ ಅರ್ಪಣೆ ಉಂಟೋ ಇಲ್ವೋ? ಹೌದು. ಉಂಟಲ್ವಾ? ತಲೆ ಬಿಸಿ ಯಾಕೆ? ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಎಂದು ಶಾಪವಾಯಿತು ಮುನಿವರ ಬ್ರಹ್ಮಜ್ಞಾನಿಯಾದ ಘನ ತಪೋಧನವಾದಂತಹ ಭೃಗು ಮಹರ್ಷಿಯ ಯೋಗ್ಯತೆಯನ್ನು ತಿಳಿದು ಕೂಡ ಈ ರೀತಿಯಾಗಿ ವ್ಯವಹರಿಸಿಬಿಟ್ಟನಲ್ಲ. ಕುಪಿತನಾಗಿ ಶಾಪವನ್ನು ಕೊಟ್ಟು ಅಲ್ಲಿ ಕ್ಷಣ ಹೊತ್ತು ನಿಲ್ಲದೆ ಹೊರಟೆ. ಇನ್ನೇನು ರಜತಾದ್ರಿವಾಸನಿದ್ದಾನೆ ಲೋಕಮುಖದಲ್ಲಿ. ಲೋಕದ ಜನರಿಂದ ನಾನಾ ವಿಧವಾಗಿ ಪೂಜೆಯನ್ನು ಕೈಗೊಳ್ಳುವವ ಆತನು ಯೋಗ್ಯತಾವಂತನೇ ಸರಿ. ಪರೀಕ್ಷಿಸಬೇಕು, ನೇರವಾಗಿ ಕೈಲಾಸ ಕೈಲಾಸ ಪರ್ವತ ಎಂಬುದಾಗಿ ಕೆಲವರು ಕೊಂಡಾಡುತ್ತಾ ಇದ್ದಾರೆ. ಜಗದ ಮಾತಾಪಿತರು ಒಂದೇ ಪಾರ್ವತಿ ಪರಮೇಶ್ವರರು. ಅಷ್ಟು ಮಾತ್ರವಲ್ಲ, ಕೆಲವರು ಶಿವಪಂಚಾಕ್ಷರಿ ಮಂತ್ರವನ್ನು ಪಠಿಸುತ್ತಾ ಅದೆಷ್ಟೋ ಮಂದಿ ಭಕ್ತಾದಿಗಳು ನಮ್ಮದಾದಂತಹ ಈ ಪುರಕ್ಕೆ ಬರುವವರಿದ್ದಾರೆ. ಅವರನ್ನು ಆಶೀರ್ವಾದಿಸುತ್ತಾ ನಾವು ಕಾಲವನ್ನು ಕಳೆಯುತ್ತಾ ಇದ್ದೇವೆ. ಇಂದು ಹಾಗಲ್ಲ, ಒಂದು ತೀರ್ಮಾನವನ್ನು ಮಾಡಿ
ಮಾಡಿದ್ದೇನೆ. ನಮ್ಮ ಕೆಲಸ ಕಾರ್ಯಗಳನ್ನು ಒಂದು ಸ್ವಲ್ಪ ಬದಿಗಿಟ್ಟು ನಿನ್ನೊಂದಿಗೆ ಕಾಲವನ್ನು ಕಳೆಯಬೇಕು ಎನ್ನುವ ಹಾಗೆ ಮನಸ್ಸಿನಲ್ಲಿ ಆದಂತಹ ಭಾವನೆ. ಅದಕ್ಕೋಸ್ಕರವಾಗಿ ಹೀಗೆ ಬಾ ಹೀಗೆ ಬಾ. ಬಂದಿಗನ ಭೃಗು ಮುನಿಪಾಗನ ಪಾರ್ವತಿ ಹೀಗೆ ಬಾ ಹೀಗೆ ಬಾ. ಮೊದಲಾಗಿ ನಿಮಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಏನಾಯ್ತು ಪಾರ್ವತಿ? ಈ ಕೈಲಾಸದಲ್ಲಿ ನಾವಿಬ್ಬರು ಸರಸ ಸಲ್ಲಾಪವನ್ನು ಮಾಡುತ್ತಿರುವಂತಹ ವೇಳೆ ಒಂದು ವಿಷಯವನ್ನು ನೀವು ಗಮನಿಸಿದ್ದೀರಾ? ಏನದು? ಅತ್ತ ಕಡೆ ನೋಡಿಯಂತೆ ಭೃಗು ಮಹರ್ಷಿಗಳು ಇತ್ತ ಕಡೆ ಬರುತ್ತಾ ಇದ್ದಾರೆ. ಮಹಾಜ್ಞಾನಿಗಳೂ ಹೌದು, ಬ್ರಹ್ಮಚಾರಿಯೂ ಹೌದು. ಹಾಗಿರುವಾಗ ಅವರ ಮುಂದೆ ನಾವು ಈ ರೀತಿಯಾಗಿ ವರ್ತಿಸುವುದು ಸರಿಯಲ್ಲ. ಅತಿಥಿ ಸತ್ಕಾರ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ಹಾಗಾಗಿ ಈ ಕಾರ್ಯವನ್ನು ತೊರೆದು ಅತ್ತ ಕಡೆ ಸಾಗಿ ಸ್ವಾಮಿ. ಪಾರ್ವತಿ, ಅದೆಷ್ಟೋ ಮಂದಿ ಬರುತ್ತಾರೆ ಹೋಗುತ್ತಾರೆ ಅಂದ ಮಾತ್ರಕ್ಕೆ ಎಲ್ಲರನ್ನು ನಾವು ಉಪಚಾರ ಮಾಡಿಕೊಂಡು ಕೂತುಕೊಳ್ಳುವುದಕ್ಕೆ ಆಗುವುದಿಲ್ಲ. ನಾನು ಇಂದು ತೀರ್ಮಾನ ಮಾಡಿದ್ದು ಹೇಗೆ, ಇನ್ನು ಯಾವುದೇ ಕೆಲಸ ಕಾರ್ಯ ಇರಲಿ ಅದನ್ನೆಲ್ಲ ದೂರ ಸರಿಸಿ ನಿನ್ನೊಂದಿಗೆ ಸರಸಲ್ಲಾಪದಲ್ಲಿ ತೊಡಗಬೇಕು ಎನ್ನುವ ಹಾಗೆ ಬಂದವರು ಕೈಲಾಸವನ್ನು ನೋಡಿಕೊಂಡು ಹಾಗೆ ಹೋಗಲಿ ಬಿಡು. ನೀನು ಈ ಕಡೆ ಬಾ ಬಾ ಬಾ. ಪಾರ್ವತೀಶ ಶಂಭೋ ಮಹೇಶ ಶಂಭೋ ಮಹೇಶ ಕೈಲಾಸ ಜಯ ಜಯ ಶಂಕರ ಶಂಭೋ ಜಯ ಜಯ ಮೃತ್ಯುಂಜಯನೋಸ್ತುಭ್ಯಂ ಮೃತ್ಯುಂಹರ ನಮಾಮ್ಯಹಂ ಸರ್ವ ಮೃತ್ಯು ವಿನಾಶಾಯ ಮೃತ್ಯುಂಜಯ ನಮೋ ನಮಃ. ಶಂಕರ ಸರ್ವೇಶ್ವರ ರುಂಡಮಾಲ ಜಯ 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 ಜಯ. ವಚನ ಎಳಿ ಯೋ ಪಾರ್ವತಿ, ಏನಾಗಿ ಹೋಯಿತು? ಇಂದಿನ ದಿವಸ ನಮ್ಮ ಸರಸ ಸಲ್ಲಾಪಕ್ಕೆ ಅಡ್ಡಿ ಆಯಿತು. ಕೆಲವರಿಗೆ ಯಾವಾಗ ಬರಬೇಕು, ಎಷ್ಟು ಹೊತ್ತಿಗೆ ಬರಬೇಕು ಎನ್ನುವ ಹಾಗೆ ಕಲ್ಪನೆಯೇ ಇಲ್ಲ. ನಮ್ಮ ಸರಸ ಸಲ್ಲಾಪಕ್ಕೆ ಅಡ್ಡಿಪಡಿಸಿದ ಅವನನ್ನು ಖಂಡಿತ ಬಿಡುವುದಿಲ್ಲ. ಇದು ಇದು ನೋಡ್ತಾ ಇರು.
ಶಂಕರನಲ್ಲ, ನೀನು ಬೋಳೆ ಶಂಕರ. ಯಾ ಹರಾನೆ, ಲೋಕಮುಖದಲ್ಲಿ ಪೂಜೆಯನ್ನು ಕೈಗೊಳ್ಳುವುದಕ್ಕೆ ನೀನು ಅನರ್ಹ. ಹಾಗಾಗಿಯೇ ನಿನ್ನನ್ನು ಶಪಿಸುತ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಪ್ರಪಂಚ ಮುಖದಲ್ಲಿ ನಿನಗೆ ಅಂಗಕ್ಕೆ ಪೂಜೆ ಇಲ್ಲದೆ ಹೋಗಲಿ, ಕೇವಲ ಲಿಂಗಕ್ಕೆ ಮಾತ್ರ ಪೂಜೆಯಾಗಲಿ. ಇದು ಭೃಗುವಿನ ಶಾಪ. ಪಾರ್ವತಿ, ಶಾಪ ಕೊಟ್ರಲ್ಲ ನಮಗೆ. ನೋಡಿದೀಯಾ? ಸಿಟ್ಟುಕೊಂಡಂತ ನಾನು ಅವನನ್ನೇ ಎದುರಿಸೋದಕ್ಕೆ ಮುಂದಾದೆ. ನನ್ನ ಸಿಟ್ಟಿನ ಒಂದು ಅಂಶ ಅವನಲ್ಲಿ ಕೂಡ ಇದೆ ಎನ್ನುವುದನ್ನು ನಾನೀಗ ಅರ್ಥ ಮಾಡಿಕೊಂಡಿದ್ದೇನೆ. ಶಾಪ ಕೊಟ್ಟದ್ದು ಹೇಗೆ? ಅಂಗಕ್ಕೆ ಪೂಜೆ ಇಲ್ಲ, ಇನ್ನು ಲಿಂಗಕ್ಕೆ ಮಾತ್ರ. ಲಿಂಗಕ್ಕೆ ಮಾತ್ರ. ಬಂದಂತಹ ಭಕ್ತಾದಿಗಳನ್ನು ಆಶೀರ್ವಾದಿಸುವುದಕ್ಕೆ ಲಿಂಗಕ್ಕೆ ಪೂಜೆ ಇದ್ರೆ ಸಾಕು. ನಮಗೆ ಅಷ್ಟು ಸಾಕಲ್ವಾ? ನಾವು ತುಂಬಾ ದೂರ ಬಂದಿದ್ದೇವೆ, ಇನ್ನು ಪುನಃ ಕೈಲಾಸವನ್ನು ಸೇರಬೇಕು. ಹೀಗೆ ಬಾ, ಹೀಗೆ ಬಾ. ಹರಕಮಲ ಜರ ನೋಡಿದೆನು, ಹರಕಮಲ ಜರ ನೋಡಿದೆನು. ಹೇಳಿ ಮನಸ್ಸಿಗೆ ಖೇದವಾಗುತ್ತಾ ಇದೆ. ಇಂತಹ ದುರ್ಗುಣವನ್ನು ಹೊಂದಿದವರನ್ನು ದೇವರು ಎನ್ನುವುದಾಗಿ ಇದುವರೆಗೆ ನಾವು ಪೂಜಿಸಿದೆವಲ್ಲ, ಹಾಗಾಗಿಯೇ ಕುಪಿತನಾಗಿ ಶಾಪವನ್ನಿತ್ತೆ. ಈರುವರ ಅವಗುಣ ಏನು ಎನ್ನುವುದನ್ನು ನಾನು ಅರಿತ ಹಾಗಾಯಿತು. ಹಾಗಿದ್ರೆ ಮುಂದೇನು? ಹೌದು, ಮುರಮಥನ ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣ. ಹೌದು, ಸಾತ್ವಿಕ ಗುಣೋಪೇತನಾದಂತಹ ಆತ ಗುಣನಿಧಿ ಎನ್ನುವುದನ್ನು ನಾನು ಕೇಳಿದ್ದೇನೆ. ಪರೀಕ್ಷೆ ಆಗಬೇಕಲ್ಲ, ಹಾಗಾಗಿ ನೇರವಾಗಿ ಕ್ಷೀರಸಾಗರದೆಡೆಗೆ ಸಾಗುತ್ತೇನೆ. ನಾರಾಯಣ, ಇದ್ದ ದಿನ
ಬರುವ ಎಂಬುದನ್ನು ಲಕ್ಷ್ಮೀ ಪ್ರಭು ಭಗವದ್ಭಕ್ತರೆನಿಸಂತ ಭಾಗವತೋತ್ತಮರನೇಕರು ತುಂಬು ಕಂಠದಿಂದಲೇ ಉದ್ಘೋಷಿಸುತ್ತಿರುವ ಆ ವಚನಗಳನ್ನು ಹಾಡುಗಳನ್ನೆಲ್ಲ ನೀ ಕೇಳಿದೆಯಷ್ಟೇ. ಹೌದು ನ್ಯೂನತೆಯೇ ಇಲ್ಲದಂತ ವೈಕುಂಠದಲ್ಲಿ ಹರಿ ಇದ್ದಾನೆ. ಹೌದು ಹೇಗಿದ್ದಾನೆ ಎನ್ನುವುದಕ್ಕೆ ಸೇರಿಸಿಕೊಂಡು ಹೇಳುತ್ತಾರೆ. ಆ ಪ್ರಮಾದವನಾಗಿದ್ದಾನೆ, ಲಕ್ಷ್ಮಿಯ ಗಂಡಲ್ಲಿದ್ದಾನೆ ಎನ್ನುವಲ್ಲಿಗೆ ಆ ಪರಿಪೂರ್ಣನಾಗಿ ತಾನಿದ್ದಾನೆ ಎನ್ನುವಂತ ಅರ್ಥವನ್ನು ಧ್ವನಿಸಿ ತಾವಾಡತೊಡಗಿದ್ದಾರೆ. ಸರಿ ವಿಶಾಲವಾದ ವಿಶ್ವದಲ್ಲಿ ಇರಬಹುದಾದಂತಹ ಸಕಲ ಜೀವರಾಶಿಗಳ ಸೃಷ್ಟಿಗೆ ಬ್ರಹ್ಮನು ಕಾರಣೀಕರ್ತನಾದರೆ ಆ ಕರ್ಮದ ಬಂಧನದಿಂದ ಹುಟ್ಟಿಕೊಂಡಂತಹ ಜೀವಜಾಲಗಳ ಆ ಸಂರಕ್ಷಣೆಯ ಹೊಣೆಯು ನನ್ನಲ್ಲಿ ತುಂಬಿಕೊಂಡದ್ದು. ಹೌದು ಯಾರ್ಯಾರ ಅರ್ಹತೆ ಏನುಂಟು ಅದಕ್ಕನುಗುಣವಾಗಿ ಅವರು ಮಾಡಿದ ಕರ್ಮಕ್ಕೆ ಫಲವನ್ನು ಕೊಡುತ್ತಾ ಆ ಅವರೆಲ್ಲರ ಬದುಕಿನ ಉಜ್ಜೀವನಕ್ಕೆ ಬೇಕಾದನ್ನು ಒದಗಿಸುವಂತಹ ಒಂದು ಕರ್ತೃಸ್ಥಾನ ನನ್ನದ್ದಾಗಿಯೇ ಇದೆ. ಹೌದೇ ಹೌದು ಅವರೇ ಹೇಳ್ತಾರೆ ಇರುವುದಕ್ಕಂತವನಿಗೊಂದು ತಾಣ ಬೇಕು ಎಲ್ಲಿ. ಆ ಕೆಲವರು ಹೇಳ್ತಾರೆ ಕ್ಷೀರವಾರಿಧಿಯಲ್ಲಿ ತಾನಿದ್ದಾನೆ, ಹೌದು ಮತ್ತೆ ಕೆಲವರು ಹೇಳಿದ್ರು ವೈಕುಂಠದಲ್ಲಿ ತಾನಿದ್ದಾನೆ. ನಿಜ ವೈಕುಂಠ ಅಂದ್ರೆ ಕೊರತೆ ಇಲ್ಲದವ ಅಂತ. ಯಾಕೆ ಹಾಲ್ಗಡಲಲ್ಲೇ ತಾನಿದ್ದಾನೆ. ಆ ಒಬ್ಬಾಕೆ ತಾಯಿ ತಾನು ಪ್ರಸವಿಸಿದಂತಹ ಮಗುವನ್ನು ಪೋಷಿಸುವುದಕ್ಕೆ ತನ್ನ ಎದೆಯ ಹಾಲು ಸಾಕಾದೀತು. ಆ ವಿಶಾಲವಾದಂತಹ ಜಗತ್ತಿನಲ್ಲಿರುವಂತಹ ಸಕಲ ಜೀವಜಾಲಗಳನ್ನು ಪಡೆಯಬೇಕೆಂದಾದರೆ ಸಾಕುವಷ್ಟು ಹೇಳು, ಇಲ್ಲವೇ ಅದಕ್ಕೆ ಹಾಲ್ಗಡಲೇ ಆಗಬೇಕು ಹೌದು ಎನ್ನುವುದನ್ನು ಲೋಕದವರು ಅರ್ಥ ಮಾಡಿಕೊಳ್ಳಲಿ ಎನ್ನುವುದನ್ನು ಸೂಚಿಸುವುದಕ್ಕಾಗಿ ಪಾಲ್ಗಡಲನ್ನು ಮನೆಯಾಗಿ ನಾನು ಇರಿಸಿಕೊಂಡವನು. ಸರಿ ನನ್ನ ಕರ್ತೃತ್ವ ನನ್ನ ಕಾರ್ಯವು ಯೋಗ್ಯವಾಗಿ ಮುನ್ನಡೆಯಬೇಕೆಂದಾದರೆ ಆ ನನಗೆ ಪೂರಕವಾಗಿ ಪ್ರೇರಕ ಶಕ್ತಿಯಾಗಿ ಬೇಕಾಗ್ತದೆ. ನನಗೆ ಪ್ರಕೃತಿಯಾಗಿರುವವಳು ನೀನು. ಹೌದು ನಿನ್ನನ್ನು ಕೈ ಹಿಡಿದು ಆ ಲಕ್ಷ್ಮೀಧವನೆಂದು ಮಾಧವನೆಂದು ಆ ಹೆಸರುಗೊಂಡವನು. ಲೋಕಮಾತಾ ಮಾ ಲಕ್ಷ್ಮಿ ಅಂತ. ಆ ಅವಳಿಗೆ ಧವನು ಯಾವನು, ಅವನು ಮಾಧವ. ಲೋಕಕ್ಕಾಗಬೇಕಾದಂತಹ ಕಾರ್ಯಗಳ ಅನೇಕ. ಏನನ್ನೋ ಮಾಡಬೇಕಿದ್ರು ನಾವಾಗಿ ಹೋಗಿ ಅಲ್ಲಿ ಏನಾಗಬೇಕು ಅಂತ ಕೇಳುವವರಲ್ಲ. ನಮ್ಮಲ್ಲಿ ಬಂದು ಹೇಳುವುದಕ್ಕೆ ಕಡಿಮೆ ಜನಗಳಲ್ಲ. ಹೌದು ನಾರದನಿಂದ ತೊಡಗಿ ಆ ಇನ್ನೆಷ್ಟೋ ಮಂದಿಗಳು ಆಗಾಗ ಬಂದು ಹೀಗೊಂದು ಕಾರ್ಯವಾಗಬೇಕು ಪ್ರಭು, ಹ. ಲೋಕದಲ್ಲಿ ಸದ್ಧರ್ಮ ರಕ್ಷಣೆಯಾಗಬೇಕು ಎನ್ನುವಂತೆ ತಾವಾಡುವುದು. ಅಲ್ಲವಾ ಎಲ್ಲಿ ಸತ್ಯವಿದೆಯೋ ಎಲ್ಲಿ ಧರ್ಮವಿದೆಯೋ ಅಲ್ಲಿ ವಿಷ್ಣುವಿನ ಅನುಗ್ರಹ ಉಂಟು ಎನ್ನುವುದನ್ನು ಬಲ್ಲವರು ಚೆನ್ನಾಗಿ ಅರ್ಥ ಮಾಡಿಕೊಂಡವರು. ಸರಿ ವಿಷ್ಣೋಕಾಯ ಮಿದಂ ಧರ್ಮಂ ಸತ್ಯಂ ಹೃದಯಮೇವಚ. ಆಹಾ ಕಾಯವೇ ಧರ್ಮವಾಗಿ ಸತ್ಯವೇ ಹೃದಯವಾಗಿರುವುದು. ಯಾರು ಈ ಸತ್ಯ ಧರ್ಮಗಳನ್ನು ಪಾಲಿಸ್ತಾರೋ ಆ. ಅವರ ಕುರಿತಾಗಿ ವಿಷ್ಣು ಪ್ರಸನ್ನನಾಗ್ತಾನೆ ಹೌದು ಎನ್ನುವಂತಹ ಅವರ ಭಾವಕ್ಕೆ ಕೊರತೆಯಾಗದ ರೀತಿಯಲ್ಲೇ ನಡೆದುಕೊಂಡವರು. ಸರಿ ನಮ್ಮ ಕಾರ್ಯಾನುಕೂಲಕ್ಕಾಗಿ ಅನೇಕರನ್ನು ನಾವು ಬಳಸಿಕೊಂಡದ್ದು ಇದೆ. ನಿಜ ಹಾಗೆ ನಮ್ಮ ಕುರಿತಾಗಿ ಯೋಚಿಸುತ್ತಾ ಸಾಗುತ್ತಿರುವಾಗ ಮುಂದೇನೋ ಒಂದು ನಡೆಯುವುದಕ್ಕೆ ಉಂಟು ಅಂತ ನನ್ನ ಮನಸ್ಸು ಹೇಳುತ್ತದೆ. ಹೌದೇ ನಮಗೂ ಒಂದು ಕ್ರಮ ಉಂಟು. ಆ ಸೃಷ್ಟಿಸುವ ಬ್ರಹ್ಮನಾಗಲಿ ಪಾಲಿಸುವ ವಿಷ್ಣುವಾಗಲಿ ಆ. ಲಯಗೊಳಿಸುವ ಶಂಕರನೇ ಆದರೂ ಕೂಡ ನಮ್ಮ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಅಥವಾ ಪ್ರಾಪಂಚಿಕವಾದಂತಹ ಕಾರ್ಯ ವ್ಯವಸ್ಥಿತವಾಗಿ ಸಾಗುವುದಕ್ಕಾಗಿ ಆ. ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಒಂದೊಂದು ವಿಶೇಷಣಗಳನ್ನು ನಾವು ತುಂಬಿರುತ್ತೇವೆ. ಹೌದು ಅವರದನ್ನು ಅರ್ಥ ಮಾಡಿಕೊಳ್ಳಲೇಬೇಕು. ಯಾವನು ತನ್ನ ವ್ಯಾಪ್ತಿಯನ್ನು ಉಳಿದು ಅದಕ್ಕಿಂತ ಮಿಗಿಲಾಗಿ ಮೀರಿ ನಡೆಯುತ್ತಾನೋ ಆ. ಆಗ ಕೊಟ್ಟದ್ದನ್ನು ಹಿಂದೆ ಪಡೆಯುವುದು ಹೇಗೆ ಅಂತ ನಾವು ಯೋಚಿಸುತ್ತಾ ಇರುವವರು. ಹೌದು ಇಷ್ಟೇ ನನಗೆ ಕೆಲವರಿಗೆ ಕೊಟ್ಟಿದ್ದೇವೆ, ಕೆಲವರಿಗೆಲ್ಲ ಆಹಾ ಕೊಟ್ಟವರಿಗೆ ಈಗ ಯಾಕಪ್ಪ ಹೀಗೆ ತಮ್ಮತನನ್ನು ಮರೆತು ನಡೆದ್ರೋ ಹೇಗೆ ಓಹೋ ಅಲ್ಲ ಅದನ್ನು ಹಿಂಪಡೆಯಬೇಕಾಗ್ತದೋ ಹಾ. ಹೀಗೆಲ್ಲ ಒಂದು ಯೋಚನೆಯನ್ನು ಮಾಡುತ್ತಿರುವಾಗ ಒಂದು ಪ್ರಕರಣಕ್ಕೆ ನಾಂದಿ ಒಂದು ವೇದಿಕೆಯಲ್ಲಿ ಈ ಕಾಲಕ್ಕೆ ನಡೆದಾಗಿದೆ. ಆ ಅದು ಮುಂದುವರಿಯುತ್ತಾ ನಮ್ಮೆಡೆಗೆ ಬರುವ ಹಾಗುಂಟು. ಹೌದೇ ಹಾಗಾದ್ರೆ ನಾನು ಅಂತರಂಗದಲ್ಲಿ ಭಾವಿಸಿದ ಚಿತ್ತದಲ್ಲಿ ಯೋಚಿಸಿದ ಆ ಕಾರ್ಯವೇನುಂಟು ಅದನ್ನು ಸಾಂಗವಾಗಿ ನೆರವೇರಿಸಬೇಕಾಗ್ತದೆ. ಆಗಬೇಕು ಅಂತ ಅದಕ್ಕೊಂದು ವೇದಿಕೆ ನಮ್ಮ ಮನೆಯಲ್ಲಿ ಸಿದ್ಧ ಆಗಬೇಡ. ಆಗಬೇಕು ಹೌದಪ್ಪ, ಹೌದು, ಹೌದು. ಆಗಬೇಕು ಅಂತ ಹ್ಞೂ ಅಂತ ಹೇಳಿ ಸಾಲದು. ಮತ್ತೆ ನಿನ್ನ ಅನುಕೂಲ ಇಲ್ಲ ಇದ್ರೆ ಯಾವ ಕಾರ್ಯವೂ ಸರಿಯಾಗಿ ನಡೆಯುವುದಿಲ್ಲ. ಇದು ಅರ್ಥ ಆಗ್ಲಿಲ್ಲ ನನಗೆ. ಏನಿಲ್ಲ, ಹಾ. ಸಮಯಗಳನ್ನು ನೋಡಿದ್ರೆ ನಿಜವಾಗಿ ಹಾಗಿರಬಾರದು. ಹಾ. ನಾಳೆ ಪ್ರಶ್ನೆ ಮಾಡ್ತಾನೆ, ನೀವು ಈಗಲೂ ಸಮಯ ಸಿಕ್ಕಿದ್ದು ಆಹಾ. ಏನು ಮೊದಲಿಲ್ಲವರಿಗೆ ಸಮಯ ಮತ್ತೆ ಇಲ್ವೋ, ಹಾ. ಲೋಕವನ್ನೇ ಕಾಯಬೇಕಾದ್ರೆ ಹೀಗಿರುವುದೆಲ್ಲ ಪ್ರಶ್ನೆ ಬರ್ತದೆ. ಯಾರು ಏನು ಹೇಳಿದ್ದು ನಮಗೆ ವಿಷಯವೇ ಅಲ್ಲ. ನಾನೊಂದಷ್ಟು ಪವಡಿಸಬೇಕು ಅಂತ ಯೋಚನೆ ಮಾಡಿದ್ದೆ. ಸರಿ
ಎಲ್ಲಿಯೂ ಅಲ್ಲ, ನಿನ್ನ ತೊಡೆಯ ಮೇಲೆ ತಲೆಯಿಸಿ ಬರುತ್ತೇನೆ. ಆಗಲಿ. ಏನಾಗಲಿದೆಯೋ ಏನಾಗುವುದಕ್ಕಿದೆಯೋ ಅದನ್ನು ನೀನು ಮೌನವಾಗಿ ನೋಡಬೇಕು. ಸರಿ, ಅದೇ ನನಗೆ ಅನುಕೂಲ ಅಂತ ಆಡಿದ್ದು. ಹೌದಾ? ಹೇಗೆ ಒಪ್ಪಿಗೆ ಉಂಟಲ್ಲ? ಖಂಡಿತ. ನೀವು ಹೇಳಿದ್ದಕ್ಕೆ ಇಲ್ಲ ಅಲ್ಲ ಅಂತ ಹೇಳುವುದಕ್ಕುಂಟಲ್ಲ. ಹೇಳಲಿಕ್ಕಿಲ್ಲ, ನನಗೆ ಭರವಸೆ ಉಂಟು. ಅಲ್ಲ. ಇನ್ನು ಅವಸರದಿಂದ ಇರ್ತೇನೆ, ಮಾತಾಡ್ಲಿಕ್ಕಿಲ್ಲ. ಹಾಗೆ ಒಳ್ಳೆಯದು, ಹೀಗಿರು. ಇಲ್ಲೇ ಕೋಡಿಸ್ತೇನೆ. ಜಯ ನಮೋ ನಾರಾಯಣ, ಜಯತು ಜಯ ಜಯ ನಮೋ ನಾರಾಯಣ, ಜಯತು ನಾರಾಯಣ ದುರಿತ ನಿವಾರಣ, ಜಯತು ನಾರಾಯಣ ದುರಿತ ನಿವಾರಣ, ಜಯ ನಮೋ ನಾರಾಯಣ, ಜಯತು ಜಯ ಜಯ ನಮೋ ನಾರಾಯಣ, ಹರಿಯೇ ಶಾಂತಂ ಶಾಶ್ವತಮ ಪ್ರಮೇಯಂ ಗೀರ್ವಾಣ ಶಾಂತಿಪ್ರದಂ ಬ್ರಹ್ಮೇಶೇಂದ್ರ ಫಣೀಂದ್ರ ಸೇವ್ಯಮನಘಂ ವೇದಾಂತ ವೇದ್ಯಂ ವಿಭೋ ಜಯ 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 ನಾರಾಯಣ ಹರಿ ಕೇಶವ ಮಾಧವ ಜಯ 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 ಜಯ. ಹರಿಯ ಹೊರಗಿರುವ ಹರಿಯ ಈಕ್ಷಿಸುತ್ತ ಮುನಿವರನಿಂದ ಮನವಿ ಕೋಪಿಸುತ್ತ ಹರಿಗಿದಲೆನ್ನು ಮೂವರಾಗುವ ಒಂದದು ಜೀವನ ನೆಲೆಗ ಕ್ಷಣದಿ ಶಿಲಾಭ್ಯಾಸನೆಯಲ್ಲಿಟ್ಟು ಬಗೆ ಬಗೆಯಾಗಿ ನುಡಿಸಿದೆ. ಹರಿಯೇ, ನಿನಗೆ ನನ್ನ ಕೂಗು ಕೇಳದೆ ಹೋಯಿತಲ್ವೋ? ಬಳಿಗೆ ಬಂದವ ಯಾರು ಎನ್ನುವುದನ್ನು ಕಣ್ತೆರೆದು ಮಾಡುವುದಕ್ಕೂ ನಿನಗೆ ತೊಂದರೆಯಾಯ್ತಲ್ವೋ? ಆಹಾ, ನೋಡಬಾರದ ಮುಚ್ಚಿ ಹಾಗೆ ನಿದ್ರಿಸುತ್ತಾ ಇದ್ದಾನೆ. ಮಲಗುವುದಕ್ಕೆ ಇದು ಸಮಯವ? ಇವ ಲೋಕಪಾಲಕನಂತೆ ಪಾಲನಾ ಕರ್ತೃ. ಈ ರೀತಿಯಾಗಿ ಈತ ನಿದ್ದೆ ಮಾಡಿದ್ರೆ ಮತ್ತೆ ಪಾಲನೆ ಮಾಡುವವರು ಯಾರು? ಹಾಗೆಂದು ಬಂದಂತಹ ಭೃಗು ಮುನೀಶ್ವರನ ಯೋಗ್ಯತೆ ಏನು ಎನ್ನುವುದನ್ನು ಅರಿಯದೆ ಈ ರೀತಿ ನೀ ಮಲಗಿರುವೆ. ನಾನೆಂದೇನು? ಯಾರೇ ಬಂದರೂ ನೀ ಮಾಡುವುದು ಹೀಗೆ ಅಲ್ವೋ? ಮಲಗಿದಂತಹ ನಿನಗೆ ಬಂದಂತಹ ಆಲಸ್ಯವನ್ನು ನಾ ದೂರ ಮಾಡ್ತೇನೆ. ನನ್ನನ್ನು ಅವಮಾನಿಸಿದಂತಹ ನಿನಗೆ ತಕ್ಕ ಶಾಸ್ತಿಯನ್ನು ಮಾಡದೆ ಹೋದರೆ ನಾನು ಭೃಗುಮುನೀಶ್ವರನೇ ಅಲ್ಲ. ಆಹಾ, ನಿದ್ದೆ ಬಂದವರನ್ನಾದ್ರೆ ಎಬ್ಬಿಸಬಹುದು, ನಿದ್ದೆ ಬಂದವರ ಹಾಗೆ ನಟಿಸುವವರನ್ನು ಹೇಗೆ ಎಬ್ಬಿಸುವುದು? ಅದಕ್ಕೆ ನಮಗೆ ದಾರಿ ಉಂಟು, ನಮ್ಮಲ್ಲಿ ದಾರಿ ಉಂಟು. ಹೊರಗಿರುವಂತಹ ಇವನ ವಕ್ಷಸ್ಥಲಕ್ಕೆ ನನ್ನ ಕಾಲಿಂದ ಮುನಿಪನ ಪದಲಾಂಛನಮೋ ವನಜಾಂಬಕ ತಳೆದು ತನ್ನ ಪಕ್ಷದಳದಿಯೇ ಘನ ನಿದ್ರೆಯ ನುಡಿವಾದದೋಳ್ ಇನಿದಾದ ಮುನಿಯ ಚರಣಮೋ ಪಿಡಿದಾಗ ಮನ್ನಿದ ಅಪರಾಧವ ತೋರುದಾಗ ಕೃಪೆಯನ್ನು
ತಿಳಿಯದೆ ಹೋದೆ ಮೌನಿ ವರೆಣ್ಯನಿ ಮುನ್ನ ತಿಳಿಯದೆ ಹೋದೆ ಮೌನಿ ವರೆಣ್ಯನಿ ಐದು ವದಾನಿ ಐದು ವದಾನ ತಿಳಿಯದೆ ಹೋದೆ ತವ ಪದವನ್ನು ಪೂಜಿಸಿ ಧನ್ಯನಾಗುವ ಪುಣ್ಯವಿಲ್ಲದೆ ನಿದ್ರೆಗೈದೆನು ಮುನ್ನ ತಿಳಿಯದೆ ಹೋದೆ ಮೌನಿವರೆಣ್ಯ ನೀನೈದು ವದ ತವ ಪದವನ್ನು ಪೂಜಿಸಿ ಧನ್ಯನಾಗುವ ಪುಣ್ಯವಿಲ್ಲದೆ ನಿದ್ರೆಗೈದೆನು ಧನ್ಯನಾಗುವ ಪುಣ್ಯವಿಲ್ಲದೆ ನಿದ್ರೆಗೈದೆನು ಮೌನಿ ವರೆಣ್ಯ ಮನ್ನಿಸೆನ್ನ ಪರಾದ ಮಗ ಹೇ ಮೌನಿವರೇಣ್ಯ, ಮತ್ತೊಮ್ಮೆ ಮಗದೊಮ್ಮೆ ಇದೋ ನಿನ್ನ ಅಡಿದಾವರಗಳಿಗೆ ನನ್ನ ಶಿರವನ್ನು ಬಾಗಿದ್ದೇನೆ. ಛೇ, ಏನು ಅಪರಾಧವಾಗಿ ಹೋಯಿತು, ಏನು ಅವಜ್ಞೆಯಾಗಿ ಹೋಯಿತು. ನಿನ್ನನ್ನು ಸಂಪ್ರೀತಿಗೊಳಿಸುವುದಕ್ಕೆ ನನಗೆ ಬೇರೆ ದಾರಿ ಇಲ್ಲ ಪ್ರಭು. ಅದಕ್ಕಾಗಿ ಪಾವನವಾದಂತಹ ತವ ಚರಣವನ್ನು ನನ್ನ ಕೈಗಳಿಂದ ಪಿಡಿದು ಅದನ್ನು ಒತ್ತುವುದರಿಂದಲೇ ನಾನು ಸಮಾಧಾನ ಹೊಂದಿದವು. ನಾನು ಅಷ್ಟನ್ನು ಮಾಡಲೇಬೇಕು. ಏನಾಗಿದೆಯೋ ಆ ಅಪರಾಧವನ್ನು ನೀ ಮನ್ನಿಸಲೇಬೇಕು. ಒತ್ತಾಯವಲ್ಲ ನನ್ನ ಬೇಡಿಕೆಯದು. ಮನ್ನಿಸೆನ್ನ ಅಪರಾಧ. ಹೇ ಕರುಣಾರ್ಣವ, ಬ್ರಹ್ಮನ ಸೃಷ್ಟಿಯಲ್ಲಿ ಉಳ್ಳಂತಹ ಜೀವಜಾಲಗಳಲ್ಲಿ ಕರುಣೆ ಎನ್ನುವುದು ಬಿಂದು ಮಾತ್ರವಿದ್ದೀ. ನೀನು ಕರುಣೆಯೇ ಸಾಗರವಾಗಿ ಉಳ್ಳವನು. ಒಂದು ಬಿಂದನ್ನಾದರೂ ನನ್ನತ್ತ ನೀ ಹರಿಸಲೇಬೇಕು. ಏನು ಮಾಡೋಣ, ಕಾಲಾಕಾಲಗಳ ಪರಿವೇ ಇಲ್ಲದೆ ಹೋಯಿತು ನನಗೆ. ಒಂದಷ್ಟೊತ್ತು ಮಲಗಿದೆ, ಯಾಕೋ ನಾನು ಅರಿಯೆ. ಲಕ್ಷ್ಮಿಯ ಜಂಗಿ ಮೆದುವಾಯಿತೋ, ನನ್ನನ್ನು ನಿತ್ಯ ನಾನು ಅರಿಯದೆ ಆವರಿಸಿಕೊಂಡಿತೋ ಗೊತ್ತಿಲ್ಲ. ಮೊದಲಾಗಿ ತಿಳಿಯಬೇಕಾಗಿತ್ತು. ನೀನು ನಿನ್ನಂಥವರ ಆಗಮನವನ್ನು ಕಂಡಾಗ ಅದಕ್ಕಾಗಿ ಮುನ್ನೆಚ್ಚರಿಕೆ ಉಳ್ಳವನಾಗಿ ನಡೆಯಬೇಕಾದವ ನಾನು. ಹಾಗೆ ನಡೆಯುತ್ತಿದ್ದರೆ ನಿನ್ನ ಪಾದವನ್ನು ದರ್ಶಿಸುವುದರೊಂದಿಗೆ ಅದಕ್ಕೆ ಸುಯೋಗ್ಯವಾದಂತಹ ಪೂಜಾ ಕರ್ಮವನ್ನು ಮಾಡುವಂತಹ ಸದವಕಾಶ ನನಗೆ ಒದಗಿ ಬರುತ್ತಿತ್ತು. ನೀ ಬರುವುದ ಮುನ್ನ ನಾ ತಿಳಿಯದೇ ಹೋದೆ. ಅದರಿಂದಾಗಿ ಭಜಿಸಬೇಕಾದ ಪಾದಪೂಜೆಯನ್ನು ಮಾಡಬೇಕಾದ ಅವಕಾಶವನ್ನು ಕಳಕೊಂಡೇನಲ್ಲ ಅನ್ನುವಂಥ ಬೇಸರ ಖಂಡಿತವಾಗಿ ಈ ಕಾಲಕ್ಕೆ ನನ್ನ ನಡೆಸಿದೆ. ಸ್ವಾಮಿ, ಯಾವುದಕ್ಕೂ ಬೇಕಾದ್ದೇನು ಗೊತ್ತು, ಕರುಣೆಯ ಕಣ್ಣಲ್ಲ, ನೋಟದ ಕಣ್ಣಲ್ಲಿ ದೃಷ್ಟಿ ಬೇಕು. ಆದರೆ ಕರುಣೆಯ ಮೂಲವಾಗಿರುವುದು ಎದೆ. ಎದೆಯಲ್ಲಿ ಕಣ್ಣಿಲ್ಲದಿಷ್ಟೆಲ್ಲ ಅದು ಇಲ್ಲದ್ರೆ ಹೀಗಾಗ್ತಿತ್ತು. ಹಾಗೆ ಹೋಯಿತೆ. ಏನು ಮಾಡೋಣ ಯೋಚಿಸುವುದು ನಾನು. ಒಳ್ಳೆಯ ಮೆದುವಾದಂತಹ ಮನಸ್ಸು ಹೃದಯ ಇದ್ದವನಿಗೆ ಹೀಗೆಲ್ಲ ಮಾಡುವುದಕ್ಕೆ ಸಾಧ್ಯವಾದೀತೆ. ನಿಮ್ಮಂಥ ಮುನಿವರ್ಗದ ಹೃದಯ ಕಮಲ ನನಗೆ ಅಸ್ತಿತ್ವ, ನನಗೊಂದು ತಾಣ. ಹಾಗಿರುತ್ತಾ ಅವರ ಕುರಿತಾದಂಥ ಒಂದು ರೀತಿಯ ನಿರ್ಲಕ್ಷ್ಯ ಭಾವ ನನ್ನಿಂದ ಆಯಿತು ಅಂತಾದರೆ ನನ್ನ ಎದೆ ಹೇಗಿರಬೇಕು ಅಂತ ಯೋಚನೆ ಮಾಡುವುದು ನಾನು. ಸ್ವಾಮಿ, ಈ ಪಾದವು ಸಾಮಾನ್ಯವಾದುದಲ್ಲ. ವರಚರಣವು ಕೋಮಲ ಪಾಷಾಣದಂತಿರುವೆನ್ನ ವಕ್ಷಸ್ಥಳ ಪಾಷಾಣದಂತಿರುವೆನ್ನ
ತೊಳೆದು ಜಲವನು ಭರದೊಡನೆ ಚರಣ ಪಂಕಜವಿಂದು ಲಕ್ಷ್ಮೀವರನು ಪಾದವ ತೊಳೆದು ಭರದೊಡದಿಂದ ನೊಂದು ಚರಣ ಪಂಕಜವಿಂದು ಲಕ್ಷ್ಮೀವರನು ಪಾದವ ತೊಳೆದು ಜಲವನು ಹರ್ಷದಲ್ಲಿ ನಿಜ ಶಿರದಿ ಧರಿಸಿದ ವರಚರಣವು ಕೋಮಲ ಪರಾಧವ ತೋರುತ ಕೃಪೆಯೋಗೆ ಕರುಣಾರ್ಣವ ಮೌನಿವರೇಣ್ಯೇ ತಾಳ್ಮೆ ಉಳ್ಳವರಾಗಬೇಕು ಎನ್ನುವ ಹಾಗೆ ಮತ್ತೊಮ್ಮೆ ಮಗದೊಮ್ಮೆ ಸಂಪ್ರಾರ್ಥಿಸಿಕೊಳ್ಳತೊಡಗಿದೆ. ನಾನು ಸಾಮಾನ್ಯವಲ್ಲ. ಲೋಕ ಕಲ್ಯಾಣ ಹೆಚ್ಚುಗಳು ನೀವು ನಿಸ್ವಾರ್ಥ ಸೇವೆ ನಿಷ್ಕಾಮ ಕರ್ಮವನ್ನೆಸಗುವ ಮೂಲಕವಾಗಿ ಲೋಕೋದ್ಧಾರವಾಗಲಿ ಎನ್ನುವುದಕ್ಕಾಗಿ ಅನವರತ ಸಂಚರಿಸುತ್ತಿದ್ದವರು. ಒಂದೆಡೆ ಕುಳಿತು ನೀವು ತಪಸ್ಸು ಮಾಡ್ತೀರಿ ಅಂತಾದ್ರೆ ಆತ್ಮೋದ್ಧಾರವೇ ಪರಮ ಲಕ್ಷ್ಯವಾಗಿರ್ತದೆ. ನಿಮಗಾಗಿ ನೀವು ಏನನ್ನು ಮಾಡದೆ ಲೋಕಕ್ಕಾಗಿ ಎಲ್ಲವನ್ನು ಕೊಡುತ್ತೀರಿ ಎಂಬಾಗ ಎಂಥ ಮೃದುವಾದ ಹೃದಯ ನಿಮ್ಮದು. ಕಠಿಣತರವಾದಂತಹ ಭೂಮಿಯಾದರೂ ಮೆದು ಮನಸ್ಕರಾದಂಥ ನಿಮ್ಮ ಪಾವನವಾದಂತಹ ಪಾದಗಳು ಸಾಮಾನ್ಯವಾದ್ದಲ್ಲ, ಶ್ರೇಷ್ಠವಾದ್ದು. ವರಚರಣವು ಕೋಮಲವಾದದ್ದು. ಶಿವನೇ ಶಿವನೇ, ನನ್ನ ಎದೆಯನ್ನು ಮೆಟ್ಟಿ ಅದು ಎಷ್ಟು ನೊಂದಿತು. ಪಾಷಾಣದಂತ ವಕ್ಷಸ್ಥಳವನ್ನು ಹೊಂದಿದವ ನಾನು. ಅದು ಸುಸ್ಥಳವಾಗಬೇಕಾಗಿತ್ತು. ಬಂಡೆ ಆಗಿರುವಂತಹ ನನ್ನ ಎದೆಗೆ ನೀವು ಒದೆಯುವ ಮೂಲಕವಾಗಿ ನನಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದೀನಿ. ನನಗೆ ಅದು ಆಗಬೇಕಿತ್ತು, ಅಲ್ಲ ನನಗೆ ಹಾಗಾಗಬೇಕಿತ್ತು. ಅದೇ ಸರಿಯಾದ. ಸುಮ್ಮನೆ ಮಾತಲ್ಲಿ ಕಳೆದು ಬೇಸರಿಸಕೂಡದು. ಆಗ ಮಾಡದೇ ಉಳಿದಂತ ಏನು ಕರ್ಮಗಳುಂಟು ಅದನ್ನು ಈಗ ಮಾಡುವುದಕ್ಕೆ ನಾನು ಮನ ಮಾಡಿದ್ದೇನೆ. ಪಂಚಾಗ್ನಿ ಸಂಭೂತವಾದ್ದು ದೇಹ ಸರ್ವ ದೇವತಾಮಯವಾದುದು. ಆದ್ದರಿಂದ ಪಾವನವಾದಂತಹ ಪಾದಗಳಿಗೆ ಇದು ಅರ್ಘ್ಯ ಅಲ್ಲ, ಪಾದ್ಯ. ಪಾದಕ್ಕೆ ಒಂದು ಪಾದ್ಯ. ಅರ್ಘವುಳ್ಳವನಿಗೆ ಪಡಬಹುದಾದಂತಹ ಜಲಧಾರೆಗೆ ಹೆಸರು ಅದು ಅರ್ಘ್ಯ. ಇದಮರ್ಘ್ಯಂ. ಪೃಷ್ಠಾಗ್ನಿಯ ತೃಪ್ತಿಗಾಗಿ ಅದು ಪೀಠ, ಮುಖಾಗ್ನಿಯ ತೃಪ್ತಿಗಾಗಿ ನಿನಗೆ ಆಚಮನವನ್ನಿಟ್ಟಿದ್ದೇನೆ. ಉದರದಲ್ಲೂ ಒಂದು ಅಗ್ನಿ ಇದೆ. ಆ ಅಗ್ನಿ ಶಮನ ಆಗದೆ ಹೋದ್ರೆ ಎಂತಹ ತಾಳ್ಮೆ ಉಳ್ಳವನಿಗೆ ಕೋಪ ಬರ್ತದೆ. ಹಾಲಾದ್ರೆ ಹಾಲು. ಮತ್ತೆ ನೀವು ಬೇರೆ ಏನನ್ನಾದರೂ ಬಯಸುತ್ತಿದ್ರೆ ಅದೆಲ್ಲವೂ ನಿಮ್ಮದೆಂದೇ ಭಾವಿಸಿಕೊಂಡು ಸ್ವೀಕರಿಸಬೇಕು ಅಂತ ಸಂಪ್ರಾರ್ಥನೆ ನನ್ನದು. ಸ್ವಾಮಿ, ಸಮಾಧಾನವಾಯಿತು. ನನಗಂತೂ ಈಗ ಸ್ವಲ್ಪ ಸಮಾಧಾನವಾಯಿತು. ಏನು ಸಮಾಧಾನ ಆಯಿತೆ? ಗೃಹಸ್ಥನಾಗಿ ನಾನು ಕಾರ್ಯವನ್ನು ಸರಿಯಾಗಿ ನಿರ್ವಹಿಸಿದ್ದೇನೆ. ಒಂದು ಆಶೀರ್ವಾದ, ಒಂದು ನುಡಿ ಮತ್ತು ಬೇಕು. ಸತ್ವ ಗುಣೋಪೇತನ ಶ್ರೀ ಹರಿ ವಿಷ್ಣುವೇ ಸತ್ವ ಗುಣೋಪೇತನ
ಸಮಸ್ತ ಲೋಕಾಧೀಶ ರಕ್ಷಿಸು ರಕ್ಷಿಸು ಸಮಸ್ತ ಲೋಕಾಧೀಶ ರಕ್ಷಿಸು ಎನ್ನುತ್ತ ಬರೆದ ಐದ ಸದನವ ಸತ್ವಗುಣೋಪೇತನಾಗ ಶ್ರೀಹರಿಯೇ ಶ್ರೀಹರಿಯೇ ಸರ್ವೋತ್ತಮ ಮಧುಸೂದನ ಕೃಷ್ಣ ಹರಿ ಮಾಧವ ಮಧುಸೂದನ ಹರಿ ಹರಿ, ಓ ಮುಖ ಎತ್ತಿ ನಿನ್ನ ಮುಖವನ್ನು ನಾ ನೋಡಲಾರೆ ಸ್ವಾಮಿ. ಯಾಕೆ? ಲಜ್ಜಾಭಾರದಿಂದ ಕುಗ್ಗಿ ಹೋಗಿದ್ದೇನೆ. ಕಾರಣವು ಬೇಕಷ್ಟೇ. ಎಂತಹ ಹೀನಾಯವಾದಂತಹ ಕೃತ್ಯವನ್ನು ನಾಗೈದೆ. ಹೌದೇ? ವೈಕುಂಠವನ್ನು ನಾ ಸೇರುವಂತಹ ಹೊತ್ತಿನಲ್ಲಿ ಹ್ಮ್ ನನ್ನನ್ನು ನೀ ಗಮನಿಸಲಿಲ್ಲ ಹ್ಮ್ ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ಕುಪಿತನಾಗಿ ಹ್ಮ್ ನಿನ್ನ ವಕ್ಷಸ್ಥಳವನ್ನು ತುರಿದೆ ಸ್ವಾಮಿ. ಹಾ 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 ಹಾಗೆಂದು ನೀನೊಂದು ಕೊಂಡ್ಕೊಂಡದ್ದಿಲ್ಲ. ಹ್ಮ್ ಬದಲಾಗಿ ನನ್ನನ್ನು ಪ್ರೀತಿಯಿಂದ ಕರೆತಂದು ಕುಳ್ಳಿರಿಸಿದೆ. ಹ್ಮ್ ನನ್ನ ಪಾದ ಸೇವೆಯನ್ನು ಮಾಡಿದೆ. ಗೃಹಸ್ಥನಾದ ನನಗದು ಕರ್ತವ್ಯ. ನಿನ್ನ ಎದೆಗೆ ನಾ ಒದ್ದರೂ ಹ್ಮ್ ಒದ್ದ ನನ್ನ ಪಾದ ಎಷ್ಟು ನೊಂದಿತೋ, ಪಾದಕ್ಕೆ ಎಷ್ಟು ನೋವಾಯಿತೋ ಎನ್ನುವುದಾಗಿ ಕೇಳುತ್ತಾ ಇದೆಯಲ್ಲ. ಹ್ಮ್ ಲೋಕದ ಜ್ಞಾನಿಗಳು ನಿನ್ನನ್ನು ಹೇಳಿದ್ದು ಸುಮ್ಮನೆ ಅಲ್ಲ ಸ್ವಾಮಿ. ಹ್ಮ್ ನೀನು ಕರುಣಾ ಸಾಗರ ಎನ್ನುವುದಾಗಿ. ಹಾ 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 ಖಂಡಿತವಾಗಿಯೂ ನೀ ಕರುಣಾ ಸಾಗರನಾದ ಕಾರಣವೇ ಹ್ಮ್ ನಾ ಗೈದಂತಹ ಅಪರಾಧವನ್ನು ಮನ್ನಿಸಿ ಹ್ಮ್ ನನಗಿಷ್ಟು ಸತ್ಕಾರವನ್ನು ಮಾಡಿದೆ. ಹ್ಮ್ ಪ್ರಭು, ಓ ಈಗ ಅರ್ಥವಾಯಿತು. ಹಾ ನೀನು ಸಾಮಾನ್ಯನಲ್ಲ, ಹ್ಮ್ ನೀನು ಸರ್ವೋತ್ತಮ, ಹ್ಮ್ ಸರ್ವ ಗುಣವನ್ನು ಹೊಂದಿದಂತಹ ನೀನು ಹ್ಮ್ ನಿಜವಾಗಿಯೂ ಮೂರು ಮೂರ್ತಿಗಳಲ್ಲಿಯೂ ಶ್ರೇಷ್ಠ ಎನ್ನುವುದನ್ನು ನಾ ತಿಳಿದೆ ಸ್ವಾಮಿ, ತಿಳಿದೆ. ಹಾ ಹಾ ನಾ ಗೈದಂತಹ ಅಪರಾಧವನ್ನು ಮನ್ನಿಸು ಎನ್ನುವುದಾಗಿ ಮತ್ತೆ ನಿನ್ನ ಅಡಿದಾವರೆಗಳಿಗೆ ಎರಗಿದ್ದೇನೆ. ಮುನಿಪುಂಗವ, ಯಾರು ತಮ್ಮ ಅಪರಾಧವನ್ನು ತಮ್ಮ ದೋಷಗಳನ್ನು ತಾವು ಬುದ್ಧಿಪೂರ್ವಕವಾಗಿ ತಿಳಿದು ತಿದ್ದಿಕೊಳ್ಳುತ್ತಾರೋ ಅದಕ್ಕಿಂತ ಹೆಚ್ಚಿನ ಬೆಳವಣಿಗೆ ಬದಲಾವಣೆ ಎನ್ನುವುದು ಇನ್ನೊಂದಿಲ್ಲ. ನನ್ನ ಎದೆಗೆ ನೀ ತುಳಿದದ್ದು ಇನ್ನದ ಅಪರಾಧ ಎನ್ನುವುದನ್ನು ಯಾವ ಕಾಲಕ್ಕೆ ನೀ ಮನಗಂಡೆಯೋ ಅಲ್ಲಿಗೆ ಅದು ಸರಿ ಹೊಂದಿತ್ತು ಅಂತ ನಾ ಭಾವಿಸ್ತೇನೆ. ನಾ ಬೇಸರ ಖಂಡಿತವಾಗಿ ಮಾಡುವುದಿಲ್ಲ. ಕೆಲವು ಸಲ ನಮ್ಮಂಥವರನ್ನು ಎಚ್ಚರಿಸುವುದಕ್ಕಾದ್ರೂ ನಿಮ್ಮಂಥವರು ಬೇಕಾಗ್ತದೆ. ಇಲ್ಲದೆ ಹೋದ್ರೆ ಹಾಗೆ ಸಮಯಗಳ ಗೊಡವೆ ಇಲ್ಲದೆ ನಿದ್ರಿಸುವುದು. ಲೋಕವನ್ನೇ ರಕ್ಷಿಸಬೇಕಾದ ನಾನು ಅಸಮಯದಲ್ಲಿ ನಿದ್ದೆ ಮಾಡಿದ್ದು, ನಿದ್ದೆ ಮಾಡುವಂತೆ ನಿನ್ನಂಥವನು ಬರುವಾಗ ಇರುವುದು ಸಾಧುವಾದುದಲ್ಲ ಅಂತ ಈಗ ಅರ್ಥವಾಯಿತು. ಲೋಕತೆ ಹೇಗೆ ತಿಳ್ಕೊಳ್ತೋ ಹಾಗೆ ತಿಳ್ಕೊಳ್ಳಲಿ. ಅದಿರ್ಲಿ, ಏನು ಬಂದೆಯೋ ನನಗೆ ಗೊತ್ತಾಗದೆ ಹೋಯಿತು. ಕಾರಣ ಇದೆ ಸ್ವಾಮಿ. ಏನು ಬಂದೆ? ಸಪ್ತರ್ಷಿಗಳು ಸೇರಿದಂತಹ ಸಭೆಯಲ್ಲಿ ಒಂದು ಜಿಜ್ಞಾಸೆ ಮೂಡಿತು. ಬೇಕಾದ್ದೇ ಅದು. ಮೂರು ಮೂರ್ತಿಗಳಲ್ಲಿ ಶ್ರೇಷ್ಠರು ಯಾರು, ಯಜ್ಞ ಪುರುಷನ್ ಯಾರು? ಆ ಕಾಲಕ್ಕೆ ನಾರದರೇ ಒಂದು ಮಾರ್ಗವನ್ನು ಸೂಚಿಸಿದರು. ಹೇಗೆ? ಸರ್ವಶ್ರೇಷ್ಠರಾದ ಬ್ರಹ್ಮಜ್ಞಾನಿಗಳಾದಂತಹ ಭೃಗು ಮಹರ್ಷಿಗಳೇ ಮೂರು ಮೂರ್ತಿಗಳ ಬಳಿಗೂ ಹೋಗಿ
ಅವರನ್ನು ಪರೀಕ್ಷಿಸಬೇಕು ಎನ್ನುವುದಾಗಿ. ಓ, ಕೇವಲ ಅವಳೊಳಗೆ ಒಂದು ತೀರ್ಮಾನ ಮಾಡುವುದಲ್ಲ, ಅಲ್ಲ, ಪರೀಕ್ಷಣದ ಮೂಲಕವಾಗಿ ತೀರ್ಮಾನ. ಹೌದು. ಹಾಗೆಯೇ ಸತ್ಯಲೋಕವನ್ನು ಸೇರಿದೆ. ನನ್ನ ಮನವನ್ನು ಬ್ರಹ್ಮ ಗೆಲ್ಲಲಿಲ್ಲ. ಕೈಲಾಸವನ್ನು ಸೇರಿದೆ. ಆ ಹರನಾದರೂ ಶೂಲವನ್ನು ಹಿಡಿದು ವಿರೋಧಿಗಳನ್ನು ಅಟ್ಟಿಸಿದ ರೀತಿಯಲ್ಲಿ ನನ್ನನ್ನು ಕೈಲಾಸದಿಂದ ಅಟ್ಟಿಸಿದ. ಅವರೀರುವರಿಗೂ ಶಾಪವನ್ನು ಕೊಟ್ಟು ನೊಂದ ಬೆಂದ ಹೃದಯದಿಂದ ಈ ಕಡೆಗೆ ಬಂದೆ. ನೀನಾದರೂ ನನ್ನನ್ನು ಸ್ವಾಗತಿಸಬಹುದು ಎನ್ನುವುದಾಗಿ ನಾ ಭಾವಿಸಿದರೆ ಇಲ್ಲಿಯೂ ಕೂಡ ನನ್ನ ಪಾಲಿಗೆ ಒಂದು ರೀತಿಯ ಸ್ವಾಮಿ, ನೀನು ಇಚ್ಛಿಸಿದ ಹಾಗಾಗಲಿಲ್ಲ, ನೀ ಬಯಸಿದ್ದು ನಡೆಯಲಿಲ್ಲ. ಹಾಗಾಗಿ ಕುಪಿತನಾಗಿ ಇಂತಹ ಹೀನ ಕೃತ್ಯಕ್ಕೆ ನಾನಿರಿದೆ. ಆದರೆ ಈಗ ಅರ್ಥವಾಯಿತು, ನೀನು ಸಾಮಾನ್ಯನಲ್ಲ. ಜಗತ್ತನ್ನೇ ರಂಗವನ್ನಾಗಿಸಿ, ಸೂರ್ಯಚಂದ್ರರನ್ನೇ ದೀಪವನ್ನಾಗಿಸಿ, ನಿಗಮಾಗಮಗಳನ್ನೇ ಪರದೆಯನ್ನಾಗಿಸಿ, ಸರ್ವ ಜೀವರನ್ನು ನಟರನ್ನಾಗಿಸಿ ನೀ ಕುಣಿಸುವಂತಹ ಸೂತ್ರಧಾರಿ, ಪಾತ್ರಧಾರಿ ಎನ್ನುವುದಾಗಿ ತಂದೆಯೇ ಈಗ ಅರ್ಥವಾಯಿತು. ಮೂರು ಮೂರ್ತಿಗಳಲ್ಲಿಯೂ ಶ್ರೇಷ್ಠ ನೀನು ಎನ್ನುವುದನ್ನು ನಾನು ಅರ್ಥವಿಸಿಕೊಂಡೆ. ಯಜ್ಞ ಪುರುಷ ನೀನೆನ್ನುವುದರಲ್ಲಿ ಯಾವ ಸಂದೇಹವೂ ಉಳಿದಿಲ್ಲ. ತಂದೆಯೇ, ಆಯ್ತಲ್ಲ, ಕೆಲಸ ಬಂದ ಕೆಲಸ ಆಯ್ತಲ್ಲ. ಹೌದು, ಮುಗಿಯಿತಲ್ಲ. ಇನ್ನು ಮನೆಗೆ ಹೋಗುವುದು. ಅಲ್ಲ, ಇನ್ನು ಮತ್ತೆ ದೇವಸಭೆಗೆ ಹೋಗಿ ಹೇಳಲಿಕ್ಕುಂಟು. ಖಂಡಿತವಾಗಿಯೂ ಹೇಳಬೇಕು. ಹಾಗಾದ್ರೆ ಸಂತೋಷ. ಹೇಳದೇ ಇದ್ರೆ ನನ್ನ ಕಾರ್ಯ ಪೂರ್ಣ ಆಗುವುದಿಲ್ಲ. ಹೋಗಿ ತಿಳಿದು ಬಂದು ಹೇಳುವ ಯಾರು ಅಂತಲ್ಲಿ ತಿಳಿಸಿ ಮುಂದುವರಿಯಬೇಕಾದ್ದು ನನ್ನದಾದಂತಹ ಹೊಣೆ. ಅಗ್ನಿ ಆರಾಧಕರಾದಂತಹ ಭೃಗುಮುನಿಗಳೇ ಸರಿ ಎನ್ನುವ ಹಾಗೆ. ಹೌದು, ಶೀಘ್ರವಾಗಿ ಹೋಗಬಲ್ಲವರು. ಹೌದು, ಆಗಬೇಕಾದ ಸರಿ. ಒಳ್ಳೆಯದು. ತಾವು ಮುಂದೆ ಹೋಗಿ ಮುಂದುವರಿಯುತ್ತೇನೆ. ಆಯ್ತು. ಸ್ವಾಮಿ, 2 ಅಡಿ ಮುಂದಿರಿಸಿ ಮುಕುಂದ ಮುರಮರ್ದನನೇ ಮುಕುಂದ ಮುರಮರ್ದನನೇ ನಿರ್ಣಯ ಮಹಿಮೆಗಳ ನಿನ್ನಯ ಮಹಿಮೆಗಳ ಕಪಟಗಳ ಲಾಂಛನವನ್ನು ನೀ ಸೆಳೆದೆ, ಕಪಟದೊಳೆಲ್ಲ ಲಾಂಛನವನ್ನು ನೀ ಸೆಳೆದೆ, ಫಣಿಶಯನ ನಾ ಐದ ನಿಂತು ಫಣಿಶಯನ ನಾ ಐದ ನಿಂತು ವನಜನ ಮುಕುಂದ ಮುರಮರ್ದನ
ಭೃಗು ಮಹರ್ಷಿಯ ವೇಗಕ್ಕೆ ತಡೆಯನ್ನೊಡ್ಡಬೇಕು. ಹೀಗೆ ಈತ ಸಾಗಿದ್ರೆ ಭವಿಷ್ಯದಲ್ಲಿ ಖಂಡಿತವಾಗಿಯೂ ಅವಘಡವಾಗುತ್ತದೆ ಎನ್ನುವುದಾಗಿ ನೀನರಿತೋ ಏನು ಇಂತಹ ಕಾರ್ಯವನ್ನು ಮಾಡಿದೆ ಎನ್ನುವುದು ಈಗ ನನಗೆ ಅರ್ಥವಾಗುತ್ತದೆ. ಎಂತಹ ಕಾರ್ಯ? ವೈಕುಂಠದಿಂದ ನಾ ಸಾಗಬೇಕು ಎನ್ನುವುದಾಗಿ ಮುಂದುವರಿದ್ರೆ ನನ್ನ ವೇಗ ಕುಂಠಿತವಾಗಿದೆ. ನಿನ್ನ ನಡೆ ನಿಧಾನವಾಯಿತು. ಯಾಕೆ ಹೀಗಾಯಿತು ಎನ್ನುವುದಾಗಿ ನಿನ್ನನ್ನು ನೋಡಿದರೆ ಈಗ ನಾ ಗಮನಿಸ್ತಾ ಇದ್ದೇನೆ. ನಿನ್ನ ವಕ್ಷಸ್ಥಲದಲ್ಲಿ ನನ್ನ ಪಾದದಲ್ಲಿದ್ದಂತಹ ಲಾಂಛನ ಅರ್ಥ ಆಯಿತು ಪ್ರಭು. ನೀ ಎಲ್ಲವನ್ನೂ ಬಲ್ಲವನು, ಎಲ್ಲವನ್ನೂ ನಡೆಸಬಲ್ಲವನು, ಎಲ್ಲರನ್ನೂ ಕುಣಿಸಬಲ್ಲವನು, ಎಲ್ಲರನ್ನೂ ನುಡಿಸಬಲ್ಲವನು. ವೈಕುಂಠಕ್ಕೆ ಬರುವಂತಹ ಭೃಗು ಮಹರ್ಷಿ ನಿನ್ನ ಮೇಲೆ ಕುಪಿತನಾಗಬೇಕು, ನಿನ್ನ ವಕ್ಷಸ್ಥಳಕ್ಕೆ ತುಳಿಯಬೇಕು ಎನ್ನುವುದಾಗಿ ನಿನ್ನ ಸಂಕಲ್ಪವೇ ಆಗಿತ್ತಾದ ಕಾರಣವೇ ಅಂತಹ ಕುಕೃತ್ಯವನ್ನು ನಾ ಮಾಡುವುದಕ್ಕೆ ಮುಂದುವರಿಯಬೇಕಾಯಿತು. ಮನೋನಿಗ್ರಹ ಎಷ್ಟುಂಟು ನೋಡೋಣ ಅಂತ ಭಾವಿಸಿದೆ. ನನಗರ್ಥವಾಯಿತು ಸ್ವಾಮಿ. ಎಂತಹ ಮನೋನಿಗ್ರಹವನ್ನು ಹೊಂದಿದವನೇ ಆದರೂ ಕೂಡ ಲೋಕಾಧ್ಯಕ್ಷನಾದಂತಹ ನಿನ್ನ ಮುಂದೆ ಎಲ್ಲರೂ ಮೈ ಮರೆಯತಕ್ಕವರೇ ಹೌದು. ಒಂದು ಸಣ್ಣ ಪರೀಕ್ಷೆ ಮಾಡಿದ್ದು ನಾನು. ಅರ್ಥ ಆಯಿತು ನನಗೆ ಪ್ರಭೋ. ನನಗೂ ಒಂದು ರೀತಿಯ ಅಹಂಕಾರ ಇತ್ತು. ಹೇಗೆ? ಘನತಪೋಧನ ನಾನು. ಮಾತ್ರವಲ್ಲ, ವಿಶೇಷವಾದಂತಹ ಲಾಂಛನವನ್ನು ಹೊಂದಿ ಬಯಸಿದಲ್ಲಿಗೆ ಹೋಗತಕ್ಕಂತಹ ಆ ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿದವ ನನಗಿಂತ ಶ್ರೇಷ್ಠರು ಮತ್ಯಾರೂ ಇಲ್ಲ ಎನ್ನುವಂತಹ ಆ ಅಹಂಕಾರ ನನ್ನ ತಲೆಗೆ ಅಡರಿತ್ತು. ಅದನ್ನು ಇಳಿಸುವುದಕ್ಕಾಗಿ ನೀಗೈದಂತಹ ನಾಟಕ ಇದು ಎನ್ನುವುದಾಗಿ ನನಗೀಗ ಅರ್ಥವಾಗುತ್ತಾ ಇದೆ ತಂದೆ. ಪ್ರಭು, ಅದು ಇಲ್ಲಿರತಕ್ಕದ್ದಲ್ಲ. ಮತ್ತೆ ಅಲ್ಲಿದ್ದರೆ ಮಾತ್ರ ಅದಕ್ಕೆ ಶೋಭೆ. ಇದನ್ನು ನಾನೀಗ ಅರಿತಿದ್ದೇನೆ. ಆದರೆ ಪ್ರಭು, ನಾನು ಇಲ್ಲಿಯವರೆಗೆ ಬಂದದ್ದು ಆ ನನ್ನ ಲಾಂಛನದ ಬಲದಿಂದ. ಮತ್ತೆ ನಾನು ಹಿಂದಕ್ಕೆ ಹೋಗಬೇಕು ಅಂತಾದರೆ ನನಗೆ ದಾರಿಯೇನು ತಂದೆಯೇ, ನೀನೇ ಹೇಳಬೇಕು. ಹೋಗುವುದಕ್ಕೆ ಸಾಧ್ಯವೆಂದಲ್ಲ. ಶೀಘ್ರವಾಗಿಯೇ ಹೋಗಿ ದೇವಸಭೆಯನ್ನು ಸಪ್ತರ್ಷಿ ಮಂಡಲವನ್ನು ಸೇರಿ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡುವುದಕ್ಕೆ ಸಮಯ ಬೇಕಷ್ಟು ಅಥವಾ ಇನ್ನೆಷ್ಟೋ ಬೇಕಾದೀತು ನಿಜ ಎಂಬ ಭಾವ. ಅದಕ್ಕಾಗಿ ನೀವು ಯೋಚಿಸಬೇಡ ಭೃಗು ಮಹರ್ಷಿ. ನೋಯದಿರು. ಕೆಲವು ಅಧಿಕವಾಗಿ ನಮ್ಮಲ್ಲಿರುವಾಗ ಅಹಮಿಕೆ ಬರುತ್ತದೆ. ಅದು ನಮ್ಮಿಂದ ದೂರವಾಯಿತು ಎನ್ನುವಾಗ ನಾವು ಸರಿಯಾದ ನೆಲೆಗೆ ಬರುತ್ತೇವೆ. ನನ್ನನ್ನು ಪರೀಕ್ಷೆ ಮಾಡುವ ಅಥವಾ ನಮ್ಮ ಮೂವರನ್ನೂ ಪರೀಕ್ಷೆ ಮಾಡಬಹುದಾದಂತಹ ಉದ್ಯೋಗಕ್ಕೆ ನಿನ್ನನ್ನು ಬೀಳ್ಕೊಟ್ಟವ ನಾರದ. ನೀವು ಅದನ್ನು ಹೆಮ್ಮೆಯಿಂದ ಒಪ್ಪಿಕೊಂಡವ. ಮೂರು ಮೂರ್ತಿಗಳನ್ನು ಪರೀಕ್ಷೆ ಮಾಡಬೇಕು ಅಂತಾದ್ರೆ ಹೆಮ್ಮೆ ಇರುವವನಾದ ಕೂಡದು. ಹೆಮ್ಮೆಯನ್ನು ಕಳೆದುಕೊಂಡಿರಬೇಕು. ಮೇಲಾಗಿ ವಿಷ್ಣುವನ್ನು ಪರೀಕ್ಷೆ ಮಾಡಬೇಕು ಅಂತಾದ್ರೆ ಅವನ ತಾಳ್ಮೆ ಎಷ್ಟು ದೊಡ್ಡದಿರಬೇಕು ಅಂತ ಯೋಚನೆ ಮಾಡು. ಅಯ್ಯೋ, ಉಂಟೋ ಅಂತ ನಾ ಕಿರು ಪರೀಕ್ಷೆಯನ್ನು ಮಾಡಿದ್ರೆ ಇಲ್ಲ ಅಂತ ನೀ ತೋರಿಸಿರಿ. ಹೌದು. ಈಗ ನನಗೊಂದು ಸಮಾಧಾನ ಏನು ಗೊತ್ತು? ಏನು ತಂದೆ? ನೀ ಸರಿಯಾಗಿದೆ ಈ ಕಾಲಕ್ಕೆ. ಖಂಡಿತ. ನಿನ್ನ ಪಾದದಲ್ಲಿದ್ದಂತಹ ಕಣ್ಣು ನನ್ನ ಎದೆಯನ್ನು ಸೇರಿದ್ದರಿಂದ ಅದು ಭೃಗುವಿನ ಕಣ್ಣು ನನ್ನ ಎದೆಗೆ ಲಾಂಛನವಾಗ್ತದೆ. ಪ್ರಕರಣ ಶಾಶ್ವತವಾಗಿ ಉಳಿಯುತ್ತದೆ. ಲೋಕದ ಮಂದಿಗೆ ಆದರ್ಶವಾಗ್ತದೆ. ಭೃಗುಲಾಂಛನವಾಗಿ ನಾನು ಅದನ್ನು ಧರಿಸುತ್ತೇನೆ. ಇನ್ನು ಹೋಗುವುದಕ್ಕೆ ಹೇಗುಂತಲ್ವ? ನೀ ಶರಣುಭಾವದಿಂದ ಬಂದರೆ ನಾನು ಕೊಡದೇ ಇರುವುದು ಏನು ಹೇಳು? ನಾನು ಏರುವ ಗರುಡನ ಹೆಗಲ ಮೇಲೆ ನಿನ್ನನ್ನು ಕುಳ್ಳಿರಿಸಿ ಶೀಘ್ರವಾಗಿ ಎತ್ತಗೊಳಿಸುತ್ತೇನೆ. ಹೌದಪ್ಪ, ಅವ ಶೀಘ್ರ ಗಮನವುಳ್ಳವ. ಸಂತೋಷ. ಗರುಡ ಸಿದ್ಧವಾಗಿದ್ದಾನೆ. ಅವನಲ್ಲಿ ಏರಿಕೊಂಡು ಮುನ್ನಡೆ. ಆಯ್ತಲ್ಲ? ಅಲ್ಲ, ಅವಳು ಜೊತೆಯಲ್ಲೇ ಇದ್ದರು. ಬಂದು ಬಂದು ಕೋಪದಿಂದ ಏನೋ ಹೇಳಿದ. ಥಟ್ಟನೆ ತುರ್ತಾನ ತೆಗೆದುಕೊಂಡವಳ ಹಾಗೆ ಇಲ್ಲಿಂದ ಹೋಗುವುದನ್ನು ಬೆನ್ನನ್ನು ಕಂಡಿದ್ದೇನೆ. ಹೋದಳು ಬರ್ತಾಳು ಅಂತ ಎಲ್ಲಿ ಪರಿಕಿಸುವುದನ್ನೆಲ್ಲ ಶರದಿ ಗಾಜಾತೆ
ಪರಿಚಿತುದನೆಲ್ಲ ಜರದಿ ಸಂಜಾತೆ ಒರೆಗಳು ಪತಿಯೊಳು ಪರಮ ಸಚ್ಚರಿತೆ ಒರೆಗಳು ಪತಿಯೊಳು ಪರಮ ಸಚ್ಚರಿತೆ ಎದೆಯನೇ ನಿಂಬೆ ಚರಣ ಸೇವಕನು ಏನು ಹುಡುಕುವುದ ನೀವು ನನ್ನನ್ನು? ಹೌದು, ಜೊತೆಯಲ್ಲಿ ಇದ್ದೆ. ಜೊತೆಯಲ್ಲಿ ಇರುವುದಕ್ಕಾಗಲಿಲ್ಲ ನನಗೆ. ಒಂದಷ್ಟು ಹೊತ್ತಿದ್ದೆ, ಮತ್ತೆ ಕಾಣೆ ಆಯ್ತು. ಹೌದು, ಯಾವ ಕಡೆಗೆ ಹೋದೆ ಅಂತ ಅಲ್ಲ, ಒತ್ತರೆ ಮನೆ ಒಳಗೆ. ದೂರದಿಂದಲೇ ಎಲ್ಲವನ್ನು ಪರೀಕ್ಷಿಸಿದೆ ನಾನು. ಓ, ಹೌದು ಹೌದು, ಈಗ ನಾನಾಗ ನೋಡಬೇಕು ಅಂತ ಹೇಳಿದ್ದನ್ನು ಬಿಡ್ಲಿಲ್ಲ ನೀನು. ನೀವೇ ಹೇಳಿದ್ದಲ್ವಾ, ಹೌದು. ಇಲ್ಲೊಂದು ಘಟನೆ ನಡೆಯುವುದಕ್ಕಿದೆ, ಹಾ, ಅದನ್ನು ನೀನು ನೋಡಬೇಕೆನ್ನುವ. ಸ್ವಲ್ಪ ಸ್ವಲ್ಪ ನೋಡಿದ್ರೆ ಸಾಲದು, ಪೂರ್ತಿ ನೋಡಬೇಕು ಅಂತ ಅಲ್ವಾ? ಇಲ್ಲದ್ರೆ ನಮಗೆ ಮರೆತು ಹೋದ್ರೆ. ಹಾ, ಅದಕ್ಕಾಗಿ ಎಲ್ಲವನ್ನು ಸರಿಯಾಗಿ ಗಮನಿಸಿದೆ. ಗಮನಿಸಿದೆಯಾ? ಹೌದು ಹೌದು. ಅಪ್ಪ, ಸಮಾಧಾನ ಆಯ್ತಲ್ಲ. ಸಮಾಧಾನ ಆದದಕ್ಕಾಗಿ ಬಂದದ್ದಲ್ಲ ನಾನು, ಮತ್ತೆ ನನಗೆ ಅಸಮಾಧಾನ ಆಗಿದೆ. ಅಸಮಾಧಾನ ಮತ್ತೆಂತದ್ದು? ಯಾವುದರಿಂದ, ಯಾಕಾಗಿ? ಸಮಾಧಾನ ಆಗುವಂತಹ ಘಟನೆ ನಡೆಯುತ್ತಿದ್ರೆ ಸಂತೋಷವಾಗುತ್ತಿತ್ತು ನನಗೆ. ಇದರಿಂದ ಹೇಗೆ ಸಮಾಧಾನವಾಗುವುದಕ್ಕಾಗುತ್ತದೆ ಹೇಳಿ? ಇದರಿಂದ ಅನ್ನಲು ಏನಾಗಿದೆ? ನಡೆದ ಘಟನೆ ಎಲ್ಲ ಅರ್ಥ ಆಗಿದೆ ನನಗೆ. ಏನು ಸ್ವಾಮಿ, ನಾನೇನು ನೀವೇನು ಎನ್ನುವುದನ್ನು ಲೋಕವೇ ತಿಳಿದಂತಹ ಸತ್ಯ. ಹೌದು ಅಲ್ವಾ? ಹೌದು. ಲಕ್ಷ್ಮೀನಾರಾಯಣರು ಅಂದ್ರೆ ಏನು ಎಲ್ಲರೂ ತಿಳಿದಿದ್ದಾರೆ. ಅದನ್ನು ನಿಮಗೇನು ಹೊಸತು ನಾ ಹೇಳಬೇಕೆಂತ ಅಗತ್ಯವಿಲ್ಲ. ಲೋಕಾದರ್ಶರಾದವರು ಅಲ್ವಾ? ಅದರೊಂದಿಗೆ ನಿಮ್ಮ ಯೋಗ್ಯತೆ ಸಕಲರೂ ತಿಳಿದಂತಹ ವಿಚಾರ. ಹೌದು. ಆದರೆ ಇಂದು ನಡೆದಂತಹ ಘಟನೆಯ ಕುರಿತಾಗಿ ಆಲೋಚಿಸುವಾಗ ಸ್ವಲ್ಪ ನನ್ನ ಮನಸ್ಸಿಗೆ ಬೇಸರವಾದದ್ದೇನೋ ಹೌದು. ಈ ಘಟನೆಯಿಂದ ಹೌದಪ್ಪ, ನಿನ್ನ ಮನಸ್ಸಿಗೆ ಬೇಸರವಾಗಬಹುದಾದ್ದು ಏನಾಯಿತು? ಹಾ ಪ್ರಭು, ಒಮ್ಮೆ ಸರಿಯಾಗಿ ನನ್ನ ಹುಟ್ಟಿನ ಕುರಿತಾಗಿ ಆಲೋಚಿಸಿದೆ. ಏನು? ಅದು ಸಮುದ್ರ ಮಥನದ ಕಾಲದಲ್ಲಿ ಉದಿಸಿ ಬಂದವಳು ನಾನು. ಶಿರವಾರಿಧಿ ಮತನ ಕಾಲದಲ್ಲಿ ಹುಟ್ಟಿ ಬಂದವಳು ನೀನು ಅಲ್ವಾ? ಆ ಕಾಲಕ್ಕೆ ಬಂದಂತಹ ನನ್ನ ಕೈಯಲ್ಲಿ ವರ್ಣಮಾಲಿಕೆಯನ್ನು ನೀಡಿ ನಿನಗೆ ಯಾರು ಬೇಕು ಮದುವೆಯಾಗುವಂತಹ ವರನನ್ನು ಆರಿಸು ಎನ್ನುವಂತಹ ಅವಕಾಶವನ್ನು ಕೊಟ್ಟರು. ಮೊದಲ ಸ್ವಯಂವರ ಆದ್ಯ ಅದು ಲಕ್ಷ್ಮೀ ಸ್ವಯಂ ಅಲ್ವಾ? ಆ ಕಾಲಕ್ಕೆ ನಾನು ನನ್ನ ವರನಾಗಿ ಆರಿಸಿದ್ದು ನಿಮ್ಮನ್ನು. ಒಮ್ಮೆ ಸುತ್ತ ನೋಡಿದ್ದಿ? ಹೌದೌದು. ಆದ್ರೆ ನನಗನುರೂಪರಾಗುವಂತಹ ವ್ಯಕ್ತಿಯೋ ಶಕ್ತಿಯೋ ಅದು ನೀವೇ ಎನ್ನುವುದನ್ನು ಅರ್ಥವಿಸಿಕೊಂಡು ವರಣ ಮಾಲಿಕೆಯನ್ನು ತಂದು ನಿಮ್ಮ ಕೊರಳಿಗೆಕ್ಕಿ ವರಿಸಿದೆ ಅಲ್ವಾ? ಸಂಚಲಿಸುತ್ತಿರುವಂತಹ ನಮ್ಮನ್ನು ಸ್ಥಿರವಾಗಿ ನೆಲೆಗೊಳಿಸಬಲ್ಲಂತಹ ವ್ಯಕ್ತಿ ಯಾರು? ಅದು ನೀವು ಅನ್ನುವ ಹಾಗೆ ನೀ ಹೌದು ಭಾವಿಸಿಕೊಂಡು ನನ್ನ ವರಿಸಿ. ಖಂಡಿತವಾಗಿ. ಆಗಲೇ ನೀವು ಕೇಳಿದಂತಹ ಮಾತು, ನನ್ನನ್ನೇ ವರನಾಗಿ ನೀನು ಆರಿಸಿದ್ದೀಯಾ, ನಿನಗೇನು ವರ ಬೇಕು, ನಿನಗೇನು ಬೇಕು ಎನ್ನುವ ಹಾಗೆ. ತವ ಮನದಿಚ್ಛೆ ಏನು ಸುರು ಅಲ್ವಾ? ಆಗ ನಾ ಕೇಳಿಕೊಂಡದ್ದು ನಿಮ್ಮ ವಕ್ಷಸ್ಥಳದಲ್ಲಿ ನನಗೊಂದು ಸ್ಥಾನ ಬೇಕು. ಕೊಡ್ಲಿಲ್ಲ ನಾ ಹೇಳಿದ್ರ ಅಂತ ಹಾಗೇನಾದ್ರೂ? ಆಹಾ, ಅಂದು ನಾ ಕೇಳುವಾಗ ನೀವೇ ಕೊಟ್ಟಿದ್ದೀರಿ ವಕ್ಷಸ್ಥಳದಲ್ಲಿ ಸ್ಥಾನ. ಹಾಗಾಗ್ಲಿ ಅಂತ ಆಡಿದೆ ಅಲ್ವಾ? ಕೆಲವರು ಕುಂಕು ಮಾತಾಡಿರೋ ಹೆಂಡತಿನ ಎದೆಯಲ್ಲಿ ಕೂತುಗೊಳಿಸಿದ ಇವ ಗೊತ್ತಾದೀತು ಅಂತ. ಅದನ್ನೆಲ್ಲ ನಾಗಣ್ಯ ಮಾಡ್ಲಿಲ್ಲ ಅಲ್ವಾ? ಲೋಕದಲ್ಲಿರುವಂತಹ ಎಲ್ಲಾ ಹೆಣ್ಣು ಮಕ್ಕಳು ಬಯಸುವುದಷ್ಟೇ ಗಂಡನ ಹೃದಯದಲ್ಲಿ ಸ್ಥಾನವನ್ನು ಪಡೆಯಬೇಕೆನ್ನುವ ಹಾಗೆ ಸದಾ ನನ್ನನ್ನೇ ಅವ ಸುತ್ತುತ್ತಿರಬೇಕು ಅಲ್ವಾ? ಅಂದ್ರೆ ನನ್ನಲ್ಲೇ ಅವ ಐಕ್ಯನಾಗಿರಬೇಕು ಖಂಡಿತ ಎನ್ನುವ ಭಾವ ಅದು. ಹೌದು. ಹೆಂಡತಿಯನ್ನು ಎದೆಯಲ್ಲಿ ಗುಪ್ತವಾಗಿ ಇರಿಸಬೇಕು, ಅಷ್ಟು ಎತ್ತರದ ಸ್ಥಾನ ರಕ್ಷಣೆ ಕೊಡಬೇಕು ಅಲ್ವಾ? ಕೊಟ್ಟೆನಲ್ಲ. ನನಗಂತಹ ಸ್ಥಾನವನ್ನೇನೋ ಕೊಟ್ಟವರು ನೀವು. ಇಂದಿನ ತನಕ ಶಾಶ್ವತವಾಗಿ ಉಂಟು, ಮಲಿನವಾಯಿತು. ಮಲಿನವಾಯಿತು. ಹೌದು. ಯಾರಿಂದ? ಯಾರಿಂದ ನಾನು ಹೇಳಬೇಕು ನಿಮಗೆ? ನಿಮ್ಮ ಸನಿಹದಲ್ಲೇ ಕುಳಿತುಕೊಂಡು ನಿಮ್ಮ ಪಾದ ಸೇವೆಯನ್ನೇ ಮಾಡಿಕೊಂಡು ಬಂದವಳು ನಾನು. ನಿನ್ನಿಂದ ಆಗ್ಲಿಕ್ಕಿಲ್ಲಪ್ಪ, ನೀ ಪಾದ ತುತ್ತಾ ಇರುವುದಲ್ವ? ನನ್ನಿಂದ ನನ್ನ ಸ್ಥಾನ ಮಲಿನವಾಗುವುದಕ್ಕುಂಟ ಸ್ವಾಮಿ. ನೀ ಸಚ್ಚರಿದೆ, ಪರಮ ಸಚ್ಚರಿದೆ. ನಿಮ್ಮನ್ನು ಮದುವೆಯಾದ ಕಾರಣದಿಂದಾಗಿ ನಾ ಸಚ್ಚರಿದ್ದೆ ಪ್ರಭು. ನಿಮ್ಮ ಸನಿಹದಲ್ಲಿ ಕುಳಿತಿರುವಂತಹ ಕಾಲಕ್ಕೆ ಬಂದವನವನ. ಯಾರವ ಬಂದವ? ಭೃಗು. ಇದೇನಷ್ಟು ಭೃಗು ಹೇಳಬೇಕಾಗುತ್ತದೆ, ಅಷ್ಟು ಸಿಟ್ಟುಂಟು ಅವನ ಮೇಲೆ ನನಗೆ. ಓ ಸಿಟ್ಟು ಬಂದವ. ಹೇಳಿಕೊಳ್ಳುವುದಕ್ಕೆ ನನಗೆ ಸಹೋದರನೇ ಆಗಿರಬಹುದು. ಹೇಗೆ? ಅವ
ವರುಣನ ಮಗನಲ್ಲವೇ? ಹಾ, ನಾನು ಶರದಿಯಿಂದ ಹುಟ್ಟಿಕೊಂಡ. ವರುಣನಿಂದ ಉದ್ಭವಿಸಿರುವ ಆತನು ಹೌದು. ನಿನಗೆ ಅಣ್ಣನೋ ತಮ್ಮನೋ? ಹೌದು. ಸಹೋದರಿಯ ಸಂಬಂಧ ಉಂಟು. ಸರಿ. ಸಹೋದರ ಭಾವವನ್ನು ಇರಿಸಬಹುದಿತ್ತು, ಆದ್ರೆ ಅವ ಮಾಡಿದಂತಹ ಕಾರ್ಯ ಹಾಗಿತ್ತ? ಇಲ್ವೋ? ಬಂದದ್ದೇ ತಡ, ತನ್ನ ಕಾಲಿನಿಂದ ನಿಮ್ಮ ವಕ್ಷಸ್ಥಳವನ್ನೇ ತುಳಿದ. ಹೇಗಾಗಬೇಕು ನನಗೆ? ನೀನು ಅರ್ಥಿಯಿಂದ ಪೂಜಿಸುವಂತ ನನ್ನ ಎದೆಗೆ ಅವ ಮೆಟ್ಟಿದ, ಅವ ಖಾತೆಯಿಂದ ತುಳಿದ, ಅಲ್ವಾ? ಒದೆದ. ಹೌದು. ಅಲ್ಲಿ ಇರಬೇಕಾದವಳು ನಾನಿರುವಂತಹ ಸ್ಥಳ ಅದು ಪರಮ ಪಾವಿತ್ರವಾಗಿರಬೇಕು. ಲಕ್ಷ್ಮಿ ಎಲ್ಲಿರಬೇಕು ಅಲ್ಲಿ ಪಾವಿತ್ರತೆ ಇದೆ ಎಂದಾದ್ರೆ ಲಕ್ಷ್ಮಿ ನೆಲೆಸುವುದಕ್ಕೆ ಸಾಧ್ಯವಿದೆ. ಈಗೇನಾಯ್ತು? ಅವ ತನ್ನ ಕಾಲಿನಿಂದ ತೊಳೆದದ್ದೇ ಅದು ಮಲಿನವಾಗಲಿಲ್ವಾ? ಮಲಿನವಾದದ್ದು ಆಯಿತು, ಅಪವಿತ್ರವಾಯಿತು ಅಲ್ವಾ? ಆಗಲಾದ್ರೂ ನೀವು ಹೇಳಬೇಕಿತ್ತು. ಹೇಗೆ? ಅಥವಾ ಅದನ್ನು ಶಿಕ್ಷಿಸಬೇಕಿತ್ತು, ದಂಡಿಸಬೇಕಿತ್ತು, ಖಂಡಿಸಬೇಕಿತ್ತು, ಅಲ್ವಾ? ನೀವು ದಂಡಿಸಿದ್ರ? ಏನು ಬ್ರಾಹ್ಮಣರನ್ನು? ಹೌದಾ? ಹೌದಾ? ಹಾಗಾದ್ರೆ ನಿಮ್ಮ ಹೆಂಡತಿಗೆ ಯಾವುದೇ ಗೌರವವಿಲ್ಲ. ಹಾಗೆ ಹೆಂಡತಿಗೆ ಮತ್ತೆ ಹೆಂಡತಿಗೆ ಕೊಟ್ಟಂತಹ ಸ್ಥಾನವನ್ನು ಬಂದು ಇನ್ನೊಬ್ಬ ತುಳಿತಾನಂತಾದ್ರೆ ಅದನ್ನು ನೀವು ಪ್ರಶ್ನಿಸಬೇಕಿತ್ತು. ಪ್ರಶ್ನಿಸಿ ಬದಲಾಗಿ ಹೋದದ್ದೇನು, ಪಾದ ಪೂಜೆ ಮಾಡಿದ್ದೇನು, ಮಂಗಳಾರತಿ ಬೆಳಗಿದ್ದೇನು, ಇದನ್ನೆಲ್ಲ ಕಾಣುವಾಗ ನನಗೆ ಕೋಪ ಬರದಿರುತ್ತದ. ಓ, ಈಗ ಆಯ್ತಪ್ಪ, ಆದದ್ದು ಆಯ್ತು. ಅದೇ ಹೌದೌದು, ನೀವು ಹೇಳಿದ ನಾ ಕೇಳಿದ್ದೇನೆ. ಕೋಮಲವಾದಂತಹ ಪಾದವಂತೆ ನಿಮ್ಮದ ಹಾಗಾದಂಥದ್ದು ಪಾಷಾಣ ಹೃದಯವ. ಹಾಗಾದ್ರೆ ನಾನಿರುವಂತಹ ಸ್ಥಳ ನಿಮಗೆ ಪಾಷಾಣವಾಗಿ ಹೋಯ್ತಲ್ಲ? ನೀನಿರುವ ಸ್ಥಳ ಅಂತಲ್ಲ, ನೀ ಮೃದುತ್ವದಲ್ಲೇ ಉಳ್ಳವಳು ಅಲ್ವಾ? ಅದನ್ನು ನಾನು ಲಕ್ಷ್ಮೀ ಹೃದಯನಾಗಿದ್ದೇನೆ. ಅದೇ ಲಕ್ಷ್ಮೀ ವಕ್ಷಸ ಎನ್ನುವಂತ ಹೆಸರು ನನಗುಂಟು. ಆದ್ರೆ ಅವನ ಬರೋಣವನ್ನು ತಿಳಿಯದೇ ಇದ್ದುದರಿಂದ ಎಲ್ಲವನ್ನು ತಿಳಿದುಕೊಳ್ಳುವುದು ಹೃದಯ ಭಾವನೆ ನಡೆಯಬೇಕಾದ. ಹೃದಯ ಕಠಿಣವಾದ್ದರಿಂದಲೂ ಹಾಗಾದ್ದು ಎನ್ನುವುದಕ್ಕೆ ಕಾಠಿಣ್ಯಕ್ಕೆ ಇನ್ನೊಂದು ಹೆಸರು ಪಾಷಾಣ. ಅವ ಹೇಳಿದ್ದಾನೆ, ಸರ್ಪಶಯನ, ಹಾವಿನಲ್ಲಿ ಮಲಗುವ ನನಗೆ ನಂಜುಂಟು ಅಂತ ಓರೆಯಾಗಿ ಹೇಳಿದ ಹಾಗಾಯ್ತು ನನಗೆ. ಅಷ್ಟೆಲ್ಲ ಹೇಳಿದ ಬಳಿಕ ಅವನಿಗೆ ನಿಮ್ಮ ಗರುಡನನ್ನು ಏರಿಸಿ ಕಳುಹಿಸುವಂತ ಅಗತ್ಯವಿತ್ತ? ಅಪ್ಪ ನನ್ನ ಎದೆಗೆ ತುಳಿದದ್ದರಿಂದಲೂ ಅವನ ಕಾಲಿಗೆ ನೋವಾದದ್ದು. ಆದ್ದರಿಂದ ಅವನ ಕಾಲು ಕುಂಟಾಯಿತು, ಹಾಗಾಗಬಾರದು, ಗಮನ ಸರಿಯಾಗಬೇಕೆನ್ನುವುದಕ್ಕಾಗಿ ಅವನ ಗಮನಕ್ಕಾಗಿ ಗರುಡನ್ನು ಕೊಟ್ಟು ಕಳಿಸಿದ್ದನೇ ಶಾಶ್ವತ ಅಲ್ವಲ್ಲ ಅದು. ಆದ್ರೂ ನೀವೇ ಇರುವಂತಹ ವಾಹನವನ್ನು ಅವ ಏರುವುದು ಸರಿಯಾಗುತ್ತದೆ ಹೇಳಿ? ಆಗುದಿಲ್ಲ. ನಿಮ್ಮ ಯೋಗ್ಯತೆ ಏನು, ಅವನ ಯೋಗ್ಯತೆ? ನಮ್ಮ ಮನೆಗೆ ಬಂದವರನ್ನು ಗೌರವದಿಂದ ಬೀಳ್ಕೊಳ್ಬೇಕಾದ್ರೆ ನಮಗೆ ಕರ್ತವ್ಯ ಅಲ್ವೇನೆ? ಹಾಗಾದ್ರೆ ನೀವು ಮಾಡಿದ್ದೇ ಸರಿ, ಆ ಭೃಗು ಮಹರ್ಷಿ ಮಾಡಿದ್ದೆ ಸರಿ ಎನ್ನುವ ಹಾಗೆ ನೀವು ವಾದಿಸುವುದು? ಅವ ಮಾಡಿದ್ದು ಸರಿ ಅಂತ ನಾವು ವಾದಿಸಿಲ್ಲ. ಅವ ಮಾಡಿದ್ದು ತಪ್ಪಾದ್ದರಿಂದ ಅವನ ಕಾಲಲ್ಲಿರುವ ಕಣ್ಣು ನನ್ನ ಎದೆಯಲ್ಲಿ ಬಂದು ನಿಂತಿದ್ದು. ಲಕ್ಷ್ಮಿಯ ಜೊತೆಗೆ ಭೃಗು ಲಾಂಛನ ಬಂತು. ಇಲ್ಲಿಯ ತನಕ ನಾನು ಒಬ್ಬಳೇ ಇದ್ದದ್ದು, ಈಗ ಅಲ್ಲಿ ಇನ್ನೊಂದು ಸೇರಿಕೊಂಡಿದ್ದಲ್ಲ, ಬೆಲೆ ಹೆಚ್ಚಾಯ್ತಲ್ಲ? ಎಂತದ ಬೆಲೆ? ನಾನು ಒಬ್ಬಳೇ ಇರಬೇಕು ಹಾಗೆ. ಹೌದು. ಅದರಿಂದ ನಿನಗೆ ಅಪಮಾನವಾಗಿದೆ. ನನಗೆ ಅಪಮಾನವಾಗಿದೆ, ನಾ ಸುಮ್ಮನೆ ಬಿಡುವುದಿಲ್ಲ. ಏನು ಮಾಡ್ತೀವಿ? ಪಾವನ ವಕ್ಷಸ್ಥಳ ಮುನಿಯೋದ ಪರಮ ಪಾವನ ವಕ್ಷಸ್ಥಳ ಮುನಿಯೋದ ಹರಿಯ ಕೇಳ ಪವಿತ್ರವಾಯ್ತದರಿಂದ ಅಪವಿತ್ರವಾಯ್ತದರಿಂದ ಇರಲಾರೆ ಹರಿ
ಸರಿ. ಆದರೆ ಹ. ನಾನು ನೆಲೆಸಿದ್ದಂತಹ ಪರಮ ಪಾವನವಾದಂತಹ ಹ್ಮ್ ಈ ವಕ್ಷಸ್ಥಳ ಹ್ಮ್ ಆ ಮುನಿಯಿಂದ ಮಲಿನವಾಗಿ ಹೋಯಿತು. ಹಾ ಹಾ ಅವನ ಪಾದದಿಂದ ತೊಳೆದದ್ದು. ಹಾ. ತೊಳೆಯುವುದಕ್ಕೆ ಅವನಿಗೆ ನಿಮ್ಮ ವಕ್ಷಸ್ಥಳವೇ ಬೇಕಾಗಿತ್ತ? ಏನು ಮಾಡುವ, ಕೋಪ ಬಂದ್ರೆ ಮತ್ತೆ ಎಲ್ಲಿ ಅಂತ ಇಲ್ಲ. ಹೌದಾ? ಒಂದು ಸ್ಥಳ ನೋಡ್ತಾನೆ, ಎದೆ ಸರಿ ಅಂತ ಖಂಡಿತವನಿಗೆ. ಹಾ. ಸ್ವಾಮಿ, ಹ್ಮ್ ನೀವು ಮಾನ ಅಪಮಾನ ಸಮಾನ ಎನ್ನುವ ಹಾಗೆ ತಿಳಿದಿರಬಹುದು. ಹ್ಮ್ ನೀವು ಎಷ್ಟು ದೊಡ್ಡವರು ಆಗಬಹುದು, ಎಷ್ಟು ಸಣ್ಣವರು ಆಗಬಹುದು. ಭಕ್ತ ಪರಾಧೀನ ಅಲ್ಲೋ ಹೇಳು. ಅಲ್ಲವಾ? ಶರಣಾಗತನಾಗುವಾಗ ತಗ್ಗುವುದಪ್ಪ. ಲೋಕದಲ್ಲಿರುವಂತಹ ಎಲ್ಲರನ್ನು ನಿಮ್ಮ ಮಕ್ಕಳ ಹಾಗೆ ಪಾಲಿಸಿದವರು, ಪೋಷಿಸಿದವರು ನೀವು. ಹೌದು. ಈಗ ಬರುವಾಗ ಬೀಗಿದ್ದನು, ಹೋಗುವಾಗ ಎಷ್ಟು ಬಾಗಿ ಹೋದ ನಾವು. ಅವಾಗಲೇಬೇಕು, ಯಾಕಂದ್ರೆ ಒದ್ದದ್ದು ನಿಮ್ಮ ಎದೆಗೆ. ಹಾ. ಅಷ್ಟು ಅಹಂಕಾರವಿತ್ತು, ಅಹಂಕಾರವೆಲ್ಲವೂ ಹೋಯಿತು. ನಾ ಹಾಗೆ ನಡೆಯೋದ್ರಿಂದ ಬಾಗಿದ. ಹೌದು. ಹ್ಮ್ ಬಾಗಿದ್ರೆ ಒದ್ದದ್ದು ನಿಮ್ಮ ಎದೆಗಲ್ವಾ? ಹೌದಪ್ಪ. ಎದೆಯಲ್ಲಿ ಇದ್ದವಳು ನಾನಲ್ವಾ? ಹ್ಮ್. ನಾನು ಇರುವಂತಹ ಸ್ಥಳ ಅಪವಿತ್ರವಾದ ಬಳಿಕ ಹ್ಮ್ ಆ ಸ್ಥಳದಲ್ಲಿ ನಾ ಇರುವುದೇ ಇಲ್ಲ. ಹಾ. ಖಂಡಿತವಾಗಿ ಇರಲಾರೆ. ಅಂದು ಬೇಕೆಂದು ಬೇಡಿ ಪಡೆದವಳು ನೀನು. ಹೌದು. ಅಷ್ಟು ಅಂತ ನಾನು ಅನುಗ್ರಹಿಸಿದ್ದೇನೆ. ಕೊಟ್ಟಿದ್ದೀರಿ. ಅದರ ಮೌಲ್ಯವನ್ನು ಪ್ರಪಂಚಕ್ಕೆ ಸಾರಿದ್ದೇನೆ. ಹಾ. ಈಗ ನನಗೆ ಉಳಿಸಿದ್ದೇನೆ. ಈಗ ಮೌಲ್ಯ ಹಾಳಾಯ್ತಲ್ವಾ? ಈಗಂದು ಬೇಡಿ ಪಡೆದ ಮೌಲ್ಯ ಸಹ ಇಲ್ಲ ಅಂತ ನೀವು ಹೊರಟು ಹೋಗುದು. ಖಂಡಿತವಾಗಿ ಅವ ತುಳಿದ ಬಳಿಕ ಅಲ್ಲಿರುವಂತಹ ಮೌಲ್ಯವೆಲ್ಲವೂ ಹಾಳಾಗಿಯೇ ಹೋಯಿತು. ಲಕ್ಷ್ಮಿ, ಎಂತದು? ಅಂತಹ ತಪ್ಪು ನಿರ್ಧಾರ ಮಾಡಿಬಿಡುವೆ. ಅದೆಂತದು? ನಿನ್ನನ್ನುಳಿದು ನಾನು ಇರುವುದಕ್ಕಾಗುವುದಿಲ್ಲ. ಹೌದಾ? ನನಗೆ ನೀನೇ ಸ್ವಲ್ಪ ಆಲೋಚಿಸಬೇಕಿತ್ತು ಇದಕ್ಕಿಂತ ಮೊದಲು. ಏನು ಮಾಡೋಣ ಅವ ಹೇಳು. ಮೆಟ್ಟಿದಾಗಲೇ ಹೋಗಿ ಅವನಿಗೆ ಶಿಕ್ಷೆ ಕೊಡಬೇಕಿತ್ತು, ದಂಡಿಸಬೇಕಿತ್ತು. ಏನೋ ಮಾಡದೆ ಅವನ ಪಾದ ದೇವ್ರೆ ಅದನ್ನು ನೋಡ್ಲಿಕ್ಕೆ ಆಯ್ತಲ್ಲ. ಎಂತದ್ದು? ನಾನು ಅವನಿಗೆ ಶಿಕ್ಷೆ ಕೊಡ್ಲಿಲ್ವಾ? ಯಾವುದು ಶಿಕ್ಷೆ? ಯಾವುದು? ಈಗ ಅವನ ಕಾಲಲ್ಲಿದ್ದ ಕಣ್ಣನ್ನು ಕೀಳ್ಲಿಲ್ವಾ? ಕಾಲ ಬಂದಲ್ಲಿಗೆ ಅವನಿಗೆ ಶಿಕ್ಷೆ ಆಯ್ತಾ ಇಲ್ವೋ? ಕಣ್ಣನ್ನು ಕಿತ್ತಿದ್ದೀರಿ, ಹಾಗೆಂದುಕೊಂಡು ತುಳಿದದಕ್ಕೆ ಅವನಿಗೆ ಪಾದ ಪೂಜೆ ಮಾಡಿದ್ದೀರಿ, ಹೌದು. ಮಂಗಳಾರತಿ ಬೆಳಗಿದ್ದೀರಿ. ಅದೆಂತದ್ದು ಶಿಕ್ಷೆಯ? ಅವನು ಹೆಚ್ಚಿದ್ದನ್ನು ಪಡೆಯುವುದು ತಪ್ಪಲ್ಲ. ಹಾ. ಆದ್ರೆ ಹುಚ್ಚು ವರ್ತನೆ ತೋರಿದ್ರೆ ಶಿಕ್ಷೆ ಕೊಡಬೇಕು. ಅಲ್ವಾ? ಹುಚ್ಚ ನೀವು ಶಿಕ್ಷೆ ಕೊಡಬೇಕು. ಹಾ. ಕೊಡದೆ ಸುಮ್ಮನೆ ಉಳಿದಿ. ಹಾಗಾಗಿ ನನಗೆ ಸಿಟ್ಟು ಬಂದದ್ದು. ಸಿಟ್ಟು ಬಂದು ಇನ್ನು ಹೊರಡುವುದಿ. ಯಾವ ಕಡೆಗೆ? ಅಲ್ಲ, ಹೊರಡುವುದು ಎಲ್ಲಿಗೆ ಅಂತ ಬೇಕು? ಪುನಃ ಹೋಗ್ತೇನೆ. ಪನವನೆ. ಹಾ. ನಾನಿರುವುದು ಅಲ್ಲೇ ಅಲ್ವ? ಹಾ. ಸರದಿಯೇ ನನ್ನ ಮನೆ. ಹೌದು ಹೌದು. ನನ್ನಲ್ಲೇ ಇದ್ದ ಹಾಗೆ. ಹಾಗಾದ್ರೆ ಅಲ್ಲಿಗೆ ಹೋಗುದಿ. ನನಗೆ ಗೊತ್ತುಂಟು ನಿನಗೆ ಹೋಗ್ಲಿಕ್ಕೆ ಬೇರೆ ಜಾಗವೇ ಇಲ್ಲ. ಯಾರು ಹೇಳಿದ್ದು ಜಾಗ ಇಲ್ಲ? ಎಲ್ಲಿಂಟು? ನಾ ಹೋಗುವುದಕ್ಕೆ ಜಾಗ ಇದೆ. ನಾನು ಲಕ್ಷ್ಮಿ. ಹೌದು. ಎಲ್ಲರೂ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾ. ಎನ್ನುವ ಹಾಗೆ ಕರೆಯುವಂತಹ ಭಕ್ತ ವರ್ಗವಿದೆ ಸ್ವಾಮಿ. ಕರೆಯವರಲ್ಲೆಲ್ಲ ಹೋಗುದೇ? ಹೌದು. ಹಾ. ಭಕ್ತರು ಕರೆಯುವುದು. ಭಕ್ತಿಯಿಂದ ಕರೆದಾಗ ಖಂಡಿತವಾಗಿ ಭಕ್ತಿಯಿಂದ ಕರಬೀಸಿ ನನ್ನನ್ನು ಯಾರು ಕರೆಯುತ್ತಾರೆ ಅಂತವರ ಬಳಿಗೆ ಹೋಗಿ ಮಹಾಲಕ್ಷ್ಮಿಯಾಗಿ ಅವರ ಮನೆಯನ್ನು ಬೆಳಗುತ್ತೇನೆ. ಅವರಲ್ಲಿಯೇ ನೆಲೆಯಾಗುತ್ತೇನೆ. ಅದನ್ನು ಬಿಟ್ಟು ನಿಮ್ಮ ಹತ್ತಿರ ಅರೆ ಕ್ಷಣವು ನಿಲ್ಲುವುದಿಲ್ಲ. ಸಿಂಧು ಮಗನಾದಿ ಜನಾಲಿದು ಗಿಂದಿರೆಯುವರ ಪ್ರೇಮ ಕಲಗದಿಗಿ ಗಿಂದಿರೆಯುವರ ಪ್ರೇಮ ಕಲಗದಿಗಿ ಅಲ್ದು ಹೋಗಲು ಬೇದರದೊಡ ಸಿಂಧು ಶಯನ ಅಲ್ದು ಹೋಗಲು ಬೇದರದೊಡ ಸಿಂಧು ಶಯನ ಉಳಿದ ವೈಕುಂಠ ಲೋಕವ ಜಲದಿಯೇ ನೆವನದಿ ತಳೆದು ಮನುಜಾಕೃತಿಯ ಶೇಷ ಚಲಕೆ ಬಂದ ಉಳಿದ ವೈಕುಂಠ ಲೋಕವ ಜಲಧಿಜಯ ಒಲಿಸುವ ನೆವನದಿ ತಳೆದು ಮನುಜಾಕೃತಿಯ ಶೇಷ ಚಲಕೆ ಬಂದ ಹೃದಯಾಂತರಾಳದಿಂದ ಹುಟ್ಟಿಕೊಂಡಂತಹ ನನ್ನನ್ನು ವಿರೋಧಿಸಬಹುದಾದಂತಹ ಕಲಹ ಖಂಡಿತವಾಗಿಯೂ ಅಲ್ಲ. ಇಂದ್ರಿಯವು ನನ್ನನ್ನು ಬಿಟ್ಟಿರಲಾರಳು ಎನ್ನುವುದು ಗೊತ್ತು. ಸಮಾಧಾನಗೊಳ್ಳುವ ತನಕ ನಾನಿರಲಾರೆ. ಪ್ರೇಮ ಕಲಹದಿ ಹೊರಟೇ ಹೋದಳು. ಯಾವನಿಗಾದರೂ ಬೇಸರವಾಗ್ತದೆ. ನನ್ನ ಹೃದಯವೆಂದೇ ಭಾವಿಸಿದ ಜಲಧಿಯುತೆಯು ಹೊರಟು ಹೋದಾಗ ಬೇಸರವಾಗದೆ ಉಳಿಯುತ್ತದೆಯೇ?
ಅವಳೇ ಇಲ್ಲದ ಮೇಲೆ ವೈಕುಂಠ ಏನು? ಕೊರತೆ ಇಲ್ಲದ್ದು ಎನ್ನುವುದರಿಂದ ತಾನೇ ವೈಕುಂಠ. ನ್ಯೂನತೆ ಉಂಟಾಯಿತಲ್ಲ, ಹೇಗಾದರೂ ಅವಳನ್ನು ಸಂಗ್ರಹಿಸಲೇಬೇಕು. ಆದ್ದರಿಂದ ವೈಕುಂಠವನ್ನುಳಿದು ಜಲದಿಜೆಯನ್ನು ಮತ್ತೆ ಸಂಗ್ರಹಿಸುವ ಉದ್ದೇಶಕ್ಕಾಗಿ ಈ ರೂಪವನ್ನು ಬಿಟ್ಟು ಮಾನವ ರೂಪದಿಂದ ಧರೆಗಿಳಿಯುತ್ತೇವೆ. ಈಕ್ಷಿಸಿದನು ಸ್ಥಳವ ಸ್ವಾಮಿ ಪುಷ್ಕರಣಿ ತೀರ್ಥವದು ಮೆರೆವುದ ಈಕ್ಷಿಸಿದನು ಸ್ಥಳವ ಸ್ವಾಮಿ ಪುಷ್ಕರಣಿ ತೀರ್ಥವದು ಮೆರೆವುದ ದಕ್ಷಿಣದಿ ರಂಜಿಸುವ ತಿಂತ್ರಿಣಿ ವೃಕ್ಷದಡಿಯ ದಕ್ಷಿಣದಿ ರಂಜಿಸುವ ತಿಂತ್ರಿಣಿ ವೃಕ್ಷದಡಿಯ ಭೂತವತಿ ಶೋಭಿಸುತ್ತಿರಲು ಹರಿ ಸುಸ್ಥಳವು ವೈಕುಂಠಕ್ಕೆ ನೆಯ್ಯುದತ್ತಿಯಲಿ ನೆಲೆಸಿದ್ದ ತಾಲತಿ ಗುಪ್ತದಿಂದ ಈಕ್ಷಿಸಿದನು ಹರಿ ವೈಕುಂಠವನ್ನು ನಡೆದು ಬಂದಂತಹ ಪ್ರದೇಶ ನಾನಿರುವುದಕ್ಕಾದರೂ ಸುಸ್ಥಳವಾಗಬೇಕು ಎಂಬೀ ಭಾವವೊಂದಲೇ ಆ ಕಡೆಗೆ ನೋಡಿದಾಗ ಎತ್ತರದಿಂದ ಜಲಧಾರೆಯೊಂದು ಧುಮ್ಮಿಕ್ಕುತ್ತಾ ಇದೆ. ಪುಷ್ಕರಣಿ ಇದು ಕೆಲವು ಕೊಳವಾಗಿ ತುಂಬಿಕೊಂಡಿದೆ. ಪುಷ್ಕರಣಿ ತೀರ್ಥ, ದಕ್ಷಿಣದಲ್ಲಿ ಕಾಣುತ್ತಿರುವ ತಿಂತ್ರಿಣಿ ವೃಕ್ಷ ಇಲ್ಲೇ ಸರಿ. ಶೋಭಿಸುತ್ತಾ ಇರುವಂತಹ ಶುದ್ಧ ಮೃತತ್ವಗಳನ್ನು ತತ್ವವನ್ನು ಹೊಂದಿದಂತಹ ವೃತ್ತವಿದೆ. ಅದರೊಳಗೆ ಯಾರೂ ತಿಳಿಯದ ಹಾಗೆ ಗುಪ್ತವಾಗಿಯೇ ಇದ್ದು ನಾ ಬಯಸಿದಂತಹ ಸಮಯ ಸಿದ್ಧಿಸುವುದಕ್ಕಾಗಿ ಕಾಯುತ್ತೇನೆ. ಅದರ ಒಳಗೆ ಸಾಗುತ್ತೇನೆ.
ತೆಗೆದುಕೊಂಡಿದ್ದೇನೆ. ಹಾಗೆ ಸರಿ. ಹರಶಂಭೋ ಮಹಾದೇವ, ಪರಿಪಾಲಿಸುವುದನ್ನೇ ಪರಿಪಾಲಿಸು. ಎಳೆಯ ಪ್ರಾಯದಲ್ಲೇ ಸಾಧನೆಯಿಂದ ಕೈಯುವ ಉದ್ದೇಶದಿಂದ ಅಡವನ್ನ ಸೇರಿ ಬ್ರಹ್ಮದೇವರನ್ನ ತಪಸ್ಸಿನ ಮೂಲಕ ಮೆಚ್ಚಿಸಿದ್ದೇನೆ. ಬೇಕಾದ ವರವನ್ನು ಸಂಗ್ರಹಿಸಿದ್ದೇನೆ. ಅಷ್ಟೇ ಅಲ್ಲ ಸ್ವಾಮಿ, ಮಂಡಲಾಧಿಪರ ಮಂಡಿಯನ್ನೇ ಪಡೆದು ನಮ್ಮ ಅಧಿಕಾರ ವ್ಯಾಪ್ತಿಯನ್ನು ಪಸರಿಸಿದ್ದೇವೆ. ಆದರೆ ಉತ್ತಮವಾದ ಮೇಲುಲೋಕ ನಾಕವನ್ನು ನನ್ನ ಸ್ವಾಧೀನ ಪಡೆಯಬೇಕೆಂಬ ಆಸೆ ಇದ್ದಾರಲ್ಲ ನಮ್ಮವರು, ಬರಲಿ ಸಭೆಗೆ. ಪವಿತ್ರವಾದ ಪಾದಗಳಲ್ಲಿ ಎರಗಿ ನಮಸ್ಕರಿಸಿಕೊಂಡಿದ್ದೇನೆ. ಅವಸರದ ಕರೆ ಓಡೋಡಿ ಬಂದಿದ್ದೇನೆ. ನಮ್ಮಿದ್ದೇನಾಗಬೇಕು ತಿಳಿಸಬೇಕು. ಇಲ್ಲಿಯವರೆಗೆ ನಮ್ಮ ಹೆಸರಿನ ವ್ಯಾಪ್ತಿಯನ್ನು ನಾವು ಪಡೆದವರಿದ್ದೇವೆ. ನಾಕವನ್ನ ಏರುವ ಉದ್ದೇಶ, ಅಭಿಪ್ರಾಯ
ಬೇಕಾದವರು ನಾವು ಅಪ್ಪಣೆ ಕೊಟ್ರೆ ಸಂತೋಷವಾಗಿದೆ. ಎಲ್ಲರನ್ನ ಸೇರಿ ಏರುವ. ಅಮರಲೋಕದ ಸಿಂಹ ವಿಸ್ತಾರವನ್ನ ಏರಿದ ಕಾಲಕ್ಕೆ ಚರನೋರ್ವ ಬಂದು ಒಂದು ವಾಕ್ಯವನ್ನಾಡಿ ಹೋದನಲ್ಲ, ಆ ವಾಕ್ಯವನ್ನು ನೀವೆಲ್ಲರೂ ಕೇಳಿದಿರೆ. ಬಂದವನೇ ಹೇಳಿದ್ದೇನು, ಶ್ರೀಶೈಲಪುರವನ್ನಾಳುವಂತಹ ವೃಷಭಾಸುರನೆನ್ನುವ ದಾನವ ಅಟ್ಟಹಾಸವನ್ನು ಮಾಡುತ್ತಾ ಆತನ ಗಡನವನ್ನು ಸೇರಿಕೊಂಡು ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ಅಭಿಯೋಗವನ್ನು ಮಾಡಿದ್ದಾನಂತೆ. ಹಾಗಾಗಿ ಅವನನ್ನು ಪ್ರತಿಭಟಿಸಬೇಕು. ನಿನ್ನಿಷ್ಟಪಡಿಸಿದ ಸಮರ ಮಗದ ಇದ್ದೇನೆ. ಸಿಹಿಯಲ್ಲಿ ಹೇಗೆ ಇರುವೆಗಳು ಬರುತ್ತದೋ ಹಾಗೆ ಆ ದುಷ್ಟದಾನವರು ನಮ್ಮ ಸುವಸ್ತುಗಳ ಮೇಲೆ ಆಸೆ ಪಟ್ಟು ದಾಳಿ ಮಾಡಿದ್ದೇನೆ ಎಂದರೆ ನೀನು ಬಿಡು, ನಾನಿದ್ದೇನೆ, ನಾನು ಹೋಗಿ ಬರುತ್ತೇನೆ.
ವೀರವಾಣಿಯನ್ನು ಕೇಳಿ ಅಮಿತಾನಂದವಾಯಿತು. ಬಯಲ ಹನನಕ್ಕಾಗಿ ನಮ್ಮ ಸುರವರೂತಿನಿಯ ಎದ್ದು ನಿಲ್ಲಲಿ, ಪಡ ನಿಸ್ಸಾಳ ಧಮಡ ಭೇರಿಗಳ ಸಮುತ್ಕಟ ನಾದ ಮುಳಗಲಿ, ಉಗ್ರ ಗಜಗಟೆಯ ಘಂಟಾರವ ವೈರ್ಯವನ್ನು ಅಪ್ಪಳಿಸಲಿ, ಕಟುಲ ವಾಜಿಯ ಗುರಪುಟದ ರಭಸ ದೈತ್ಯನಿಗೆ ಭೀತಿಯನ್ನು ಎಪ್ಪಿಸಲಿ, ಹರಿಯುವ ಸುಖಿಯ ರಥಚಕ್ರ ಧ್ವನಿ ಕೂಳನ ಪಡಿದೆಪ್ಪಿಸಲಿ, ರಥಕಡಿಪ ಸಮರ ಲಂಪಟದ ಜಾಪಸ್ವನವು ಪಟುತರದ ಬೊಪ್ಪೆಯಾರ್ಪಟೆಯುವಂದಾಗಿ ಬ್ರಹ್ಮಾಂಡವನ್ನೇ ಬಿರಿಯುವಂತಾಗಲಿ. ಆಯುಧಧಾರಿಗಳಾಗಿ ಹಣನಕ್ಕಾಗಿ ವಜ್ರಾಯುಧವನ್ನು ಧರಿಸಿಕೊಂಡಿದ್ದಾನೆ. ನಡೆಯೋಣ ನಡೆಯೋಣ. ಸ್ವಾಧೀನಪಡಿಸಬೇಕೆಂಬ ಉದ್ದೇಶದಿಂದ ಬಂದೆಯಾ? ನಿನ್ನ ಶಿರ ಹೋದಿದ್ದ ಜಾಗ್ರತೆ. ಕೆಳದಿರುವುದರೊಳಗೆ ಅಧಿಕಾರ ಬಿಟ್ಟುಕೊಟ್ರೆ ಲೇಸು, ಇಲ್ಲವಾದರೆ ಶಿರ ಶಿರ. ನಿನಗೆ ತೋರುವಿನ ವಚನ ಮುಖಾರಿ ಒಂದು ಹೆಜ್ಜೆ ಮುಂದಿಟ್ಟರೆ ಜಾಗ್ರತೆ. ಮೂರು ಮೂರ್ತಿಗಳನ್ನು ಮೆಚ್ಚಿಸಿ ಪಡೆದಂತಹ ಈ ನಾಲ್ಕು ಲೋಕದ ಅಧಿಕಾರ ಕೇಳುವುದಕ್ಕೆ ಬಂದರೆ ಶೈಮೀನಿಗೆ ಉದ್ದೇಶ ಒಂದೇ, ನಾಲ್ಕು ನಮ್ಮ ಸ್ವಾಧೀನ. ಬಿಟ್ಟು ಕೊಡ್ತೀಯಾ ಪೆಟ್ಟು ಬಂದಲಿಗೆ ಓಡಿಸ್ತೇನೆ.
ಜಲವನಿ ಕಮ್ಮನೆ ಖಳಗ ಕೈದನ ಕಾರಣವೇನು ಹೇಳು ನಿಲ್ಲೋ ಒಂದು ಹೆಜ್ಜೆ ಮುಂದೆ ಇಟ್ರೆ ನಿನ್ನ ರುಂಡ ಕತ್ತರಿಸಿ ಏನು ಬಂದ ಉದ್ದೇಶ ಏನು ಎನ್ನುವುದನ್ನು ಅರುಹೆ ನಡೆ ನಡೆ ಲೆಸಲ ಸಂಕರ ನಾಕವ ಬಿಡುರು ಕೊಡಲಿಯ ಕಾವು ಕುಲಕ್ಕೆ ಮೂಲ ಎಂಬ ಹಾಗೆ ನಮ್ಮವರ ನಾಶಕ್ಕಾಗಿ ಹಬ್ಬಹಪ್ಪಿಸುವವರು ನೀನು. ಹೌದು. ನನ್ನ ಪರಿಚಯ ವೃಷಭಾಸುರ. ಒಳ್ಳೆಯದು. ನಾಕವನ್ನ ಪಡೆಯುವ ಉದ್ದೇಶ ಒಳ್ಳೆಯ ಮಾತಲ್ಲಿ ಹೇಳುವುದು ಏನು? ಬಿಟ್ಟು ಕೊಡು. ಅಧರ್ಮಿಗಳಿಗೆ ದಕ್ಕುವುದಲ್ಲ ನಾಕ. ಬಡಿದು ಓಡಿಸುವಾಗ ತಡೆಯುವವರು ಯಾರಿದ್ದಾರೆ? ಮಾಡುತ್ತೇನೆ ಬಾ. ಅಖಿಲ ಸದ್ವಸ್ತುಗಳ ನಿಜಪುರಕ್ಕೆ ತಾಕೊಂಡೊಯ್ದನ ಖಳ ನದಿ ವಿಲಾಸದ ಹಾರಾಟದಿಂದ ಬಂದ ಸುರಪ್ಪನಿಗೆ ಕೈಯ ಮುಷ್ಟಿಯನ್ನ ಬಿಗಿಯಾಗಿಸಿ 2 ಕೊಟ್ಟೆ ಬೆನ್ನಿಗೆ ಓಡುವ ಚಂದ ನೋಡಿರ್ತೀವಿ. ಹೋದದ್ದು ಹೋಗ್ಲಿ, ನಾಕ ನಮ್ಮ ಸ್ವಾಧೀನವಾಗಿದೆ. ಪೀಠಾರೋಹಣ ಆಗ್ಬೇಕು. ನನ್ನವರೇ, ನೀವು ಕೂಗಿದಂತಹ ಜಯಕೋಶ ಮನಸ್ಸಿಗೆ ಬಹಳ ನೆಮ್ಮದಿ. ಆದ್ರೆ ಏನು ಮಾಡುವುದು? ಇದೆಲ್ಲ ನಮಗಾಗುವುದಕ್ಕಿಲ್ಲ. ನಮಗೇನು ಹುಳಿ ಮಾಂಸ ಗಂಡ ಇದನ್ನೇ ತಿಂದು ಬೆಳೆದವರು ನಾವು. ಆದ್ದರಿಂದ ಇಲ್ಲಿರುವ ಸುವಸ್ತುಗಳನ್ನೆಲ್ಲ ಒಗ್ಗೂಡಿಸಿ ನಮ್ಮ ಪುರಕ್ಕೆ ಸಾಗಿಸುವ. ಹೇಗೆ? ಮನಸ್ಸಿಗೆ ಒಂದು ರೀತಿಯ ಬೇಸರವನ್ನ ಕಳೆಯಬೇಕೆಂದಾದರೆ ಮೃಗ ಬೇಟೆಯನ್ನಾಡುವುದು ನನ್ನ ರೂಢಿ. ಎಂದಿನ ಹಾಗೆ ಇಂದು ಕೂಡ ಶ್ರೀಶೈಲದ ಕಾಡನ್ನ ಸೇರಿದ್ದೇನೆ. ಹೀಗೆ ಇದ್ರಾಗ್ತದ? ಬೇಕಾದ ಆಯುಧವನ್ನು ಧರಿಸಿ ಮೃಗ ಬೇಟೆಗಾಗಿ ಮುಂದುವರೆದ
ವೈಕುಂಠವಾಸಿಯಾಗಿರುವಂತಹ ಶ್ರೀಮನ್ನಾರಾಯಣ ಒಂದು ಕಾಲಕ್ಕೆ ಹಿರಣ್ಯಾಕ್ಷನನ್ನು ಕೊಲ್ಲುವುದಕ್ಕಾಗಿ ವರಾವತಾರವನ್ನು ತಾಳಿದಂತೆ ಆ ಕಾಲಕ್ಕೆ ಹುಟ್ಟಿಕೊಂಡವ ನಾವು. ಛಾಯೆ ಈ ಕಾಡಿನಲ್ಲಿ ನನ್ನ ವಾಸ. ಕಾಡಲ್ಲೇ ಸ್ವಲ್ಪ ನೋಡ್ತಾ ಇದ್ದೇನೆ. ಮೃಗ ಪಕ್ಷಿಗಳೆಲ್ಲವೂ ಕೂಡ ಅತ್ತಿದ್ದ ಓಡ್ತಾ ಇದೆ. ಯಾಕೆ ಏನು ಹೇಗೆಂಬುದಾಗಿ ಮಾಡಿ ನಡೆಯುವುದರಿಗೆ ಬಿಡನು ನಿನ್ನನ್ನು ಸುಮ್ಮನೆ. ಅಯ್ಯೋ, ಕಾಡು ಪ್ರದೇಶಕ್ಕೆ ಬಂದು
ಸಿಕ್ಕ ಹುಡುಗ ಪಕ್ಷಿಗಳನ್ನೆಲ್ಲ ಕೊಲ್ಲುತ್ತಾ ಇದ್ದಿ. ಹೌದಯ್ಯೋ. ಬೇಟೆಯನ್ನು ಆಡುತ್ತಾ ಇದ್ದಿ. ಅಯ್ಯೋ, ನಿನ್ನ ಸರ್ವನಾಶ. ಸೂಕರ ಕರೆಯಿಂದಲೇ ಬಸವೇನು ಹಕ್ಕನೆ ನಿನ್ನವಾದ ಎಲ್ಲ ಸೂಕಾರ ಸಿಕ್ಕಿದೆಯೋ? ಹಸಿವೆಯಿಂದ ನನಗೆ ದಿಕ್ಕೇ ಕಾಣುತ್ತಿಲ್ಲ. ಸಿಕ್ಕಿದಂತಹ ನಿನ್ನನ್ನು ಭಾರದಲ್ಲಿ ಹಿಡಿದು ಈಗ ಈ ಬಂಡೆಗೆ ಬಗೆ ಬಗೆಯಾಗಿ ತುಂಡರಿಸಿ ಹೊಟ್ಟೆ ತುಂಬ ತಿನ್ನುವಾಗ ಯಾರು ನಿನ್ನ ಅಪ್ಪ ಬರ್ತಾರೆ ನೋಡಿ. ನಿನ್ನ ಅಪ್ಪನದಲ್ಲ, ಬ್ರಹ್ಮನನ್ನು ಮೆಚ್ಚಿಸಿ ವರವನ್ನು ಪಡೆದು ಮಾಡಬಾರದ ಅನ್ಯಾಯವನ್ನು ಮಾಡ್ತಾ ಇದ್ದಿ. ನನ್ನನ್ನು ತಿನ್ನುತ್ತೇನೆ ಎಂಬುದಾಗಿ ಮುಂದಾಗುತ್ತಾ ಇದೆಯಾ? ವಿಷವಾದಿ. ದೇವತೆಗಳೆಲ್ಲರೂ ಕೂಡ ಹೂ ಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಇಲ್ಲೇ ಇರುವುದಲ್ಲ, ಬೇಟೆಯನ್ನು ಆಡುತ್ತಾ ಜನಪದೀಯ ವನಜಾಕ್ಷ ನನಗೆ ಬೇಡುವುದು ನೀನಿನ ಲೆಕ್ಕಿತಾಯ ಕಳೆ ಎನೆ ಲೆಕ್ಕಿತಾಯ ಕಳೆಯನು ಔದುಂಬರದ ಹಾಲನು ಜನಪದಿಯ ಸಂತೈಸಿ ನನ್ನದೇ ವಿಭೂತಿ ಲೀಲೆಯ ರಂಗಭೂಮಿ ಎನಿಸಿದಂತಹ ಭೂಲೋಕವನ್ನ ಲಕ್ಷ್ಮೀಯನ ಮನದಿಂದ ಆಲಾಗಿ ಸೇರುವ ಹಾಗಾಯಿತು.
ಇನ್ನೇನು ಲಕ್ಷ್ಮಿಯನ್ನು ಹೊಂದಬೇಕು ಎನ್ನುವಂತಹ ಉದ್ದೇಶಕ್ಕಾಗಿ ವಲ್ಮೀಕವನ್ನು ಆಶ್ರಯಿಸಿ ಕಪಿಲಾಧೇನು ನೀಡುತ್ತಾ ಇದ್ದಂತಹ ಹಾಲನ್ನ ಉಣ್ಣುತ್ತಾ ಜೀವನವನ್ನು ಸವೆಸುತ್ತಾ ಇದ್ದಂತಹ ಕಾಲದಲ್ಲಿ ಒಂದು ಅನಾಹುತ ನಡೆದು ಹೋಯಿತು. ನಿತ್ಯವೂ ಹಾಲು ಕೊಡಬೇಕಾದಂತಹ ಕಪಿಲಾಧೇನು ಯಾಕೆ ಹಾಲೂಡಿಸುತ್ತಾ ಇಲ್ಲ ಎನ್ನುವಂತಹ ಸಂಶಯಕ್ಕೆ ಒಳಗಾದ ಚೋಳರಾಜ ತನ್ನವರೆಲ್ಲವರನ್ನು ಕಳುಹಿಸಿದ. ಕಪಿಲಾಧೇನು ಆ ವಲ್ಮೀಕಕ್ಕೆ ಹಾಲೂಡಿಸುತ್ತಾ ಇದ್ದಂತಹ ದೃಶ್ಯವನ್ನು ಕಂಡು ಕುಪಿತನಾದಂತಹ ಚೋಳರಾಜ ತನ್ನವರ ಮೂಲಕವಾಗಿ ಕೊಡಲಿ ಏಟನ್ನು ನೀಡುವುದಕ್ಕೆ ಘಾತಿಸುವುದಕ್ಕೆ ಮುಂದಾದ. ಅಮೃತೋಪಮವಾದಂತಹ ಹಾಲೂಡಿಸುತ್ತಾ ಇದ್ದ ಕಪಿಲಾಧೇನು ಮಾತೃ ಸಮಾನಳು, ಯಾವ ಕಾರಣಕ್ಕೂ ಘಾಸಿಗೊಳಗಾಗಬಾರದು ಎನ್ನುವಂತಹ ಉದ್ದೇಶಕ್ಕಾಗಿ ಆ ತಕ್ಷಣದಲ್ಲಿ ನನ್ನ ತಲೆ ಕೊಟ್ಟೆ. ಕೊಡಲಿಯ ಏಟು ಬಿದ್ದದ್ದು ನನ್ನ ಹಣೆಗೆ. ವಿಪರೀತವಾದಂತಹ ರಕ್ತಸ್ರಾವವಾಗುತ್ತಾ ಇತ್ತು. ಕುಪಿತನಾದಂತಹ ನಾನು ಪೈಶಾಚಿಕ ಕೃತ್ಯವನ್ನೆಸಗಿದಂತಹ ಚೋಳರಾಜನನ್ನು ಶಪಿಸಿಯೇ ಬಿಟ್ಟೆ. ನೀ ಪಿಶಾಚಿಯಾಗು ಎನ್ನುವ ಹಾಗೆ ಅಂಗಲಾಚಿ ಬೇಡಿದ. ಹುರಿಶಾಪದ ದಾರಿಯನ್ನು ನಾ ತೋರಿಸಿದವನಿದ್ದೇನೆ. ಆದರೆ ಆದಂತಹ ಗಾಯಕ್ಕೆ ಇನ್ನೆಂತೂ ಅದು ಶಮನಾಗುವುದೆನ್ನುವಂತಹ ಚಿಂತೆಯಲ್ಲಿರುವಾಗ ಗುರುಗಳಾಗಿರುವಂತಹ ಸುರಗುರುಗಳಾಗಿರುವಂತಹ ಬೃಹಸ್ಪತಿ ಆಚಾರ್ಯರು ಒಂದು ಸೂಚನೆಯನ್ನು ನೀಡಿದ್ದರು. ಔದುಂಬರದ ಹಾಲಿನಲ್ಲಿ ನೆಕ್ಕಿತ್ತಾಯ ಗಿಡದ ಬೇರನ್ನು ತಿಕ್ಕಿ ಹಚ್ಚಿದರೆ ನೋವು ಶಮನ ಆಗುತ್ತದೆ, ಗಾಯಗುಣ ಆಗುತ್ತದೆ ಎನ್ನುವ ಹಾಗೆ. ಆ ಕಾರಣಕ್ಕೆ ಬೇಕಾಗಿ ಎಲ್ಲಿ ಸಿಗಬಹುದು? ಅರಸುತ್ತಾ ಮುಂದುವರಿಯುತ್ತೇನೆ. ಸ್ವಾಮಿಯು ವೃಷಭದೂರುಳ ದೈತ್ಯನ ಕುಂದು ಓಡ್ತಾ ಇದ್ದೆ. ಆಚೆ ಈಚೆ ಮೇಲೆ ಕೆಳಗೆ ಏನೋ ಹುಡುಕುತ್ತಾ ಇದ್ದೆ. ಹಳೆಯಲ್ಲಿ ರಕ್ತ ಯಾಕೆ, ಏನಾಯ್ತು, ನೀವ್ಯಾರು, ಎಲ್ಲವನ್ನೂ ಹೇಳು. ನಾ ಯಾವುದನ್ನು ಹುಡುಕುತ್ತಾ ಇದ್ದೇನೆನ್ನು ಹಾಗೆ ಹೇಳಿದ್ರೂ ನಿನಗೆ ಅರ್ಥ ಆಗದು. ನನ್ನನ್ನು ಕಂಡು ನಾನು ಯಾರು ಎನ್ನುವಂತಹ ಅರಿವು ನಿನಗಾಗದು. ಅಂತವರ ನೀನು ಮಾಂಸಾಕ್ಷಿಗಳಿಂದ ನಿನಗೆ ನೋಡುವುದಕ್ಕಾಗುವುದಿಲ್ಲ. ಅದಕ್ಕೆ ಬೇಕಾಗಿ ಇದೋ ಅಂತಃಚಕ್ಷುವನ್ನು ತೆರೆದು ಈಕ್ಷಿಸಿದರವರೀರ್ವರಾಕ್ಷಣ ಅವರೀರ್ವರಾಕ್ಷಣದೊಳ್ ಉಭಯರ್ಯೂ ಅಕ್ಷಿಗಳೊಳ್ ಆನಂದ ಬಾಷ್ಪ ಉಕ್ಕಿ ಬರೆ ನುಡಿದನು ವರಾಗ ಸ್ವಾಮಿಯು ಬಳಿಕ ಪಕ್ಷಿ ವಾಹನನುಳ್ ಇಂತೆಂದು ಹರಿಗೆ ಹರಿ ಹರಿಗೆ ವೈಕುಂಠವ ತೊರೆದಿಲ್ಲ ನೆಲದೈಕೊಂಡಿರು
ನೆರೆದಿಕೊಂಡಿರುವುದ ನೋಡೆ ಜ್ಯೋತಿಗವು ಕೊರತೆಯೇನಾಯ್ತದ ಹೊರೆಯಬೇಕೆನ್ನೊಡ ಕೊರತೆಯೇನಾಯ್ತದ ಹೊರೆಯಬೇಕೆನ್ನೊಡ ಒರೆದವರ ದೇವನೀ ಹರಿಗೆ ವೈಕುಂಠವ ತೊರೆದಿಲ್ಲಿ ನೆಲೆಸಿಕೊಂಡಿರುವುದ ನೋಡೆ ಜ್ಯೋತಿಗವು ಓ ಮಾಧವ ಕೇಶವ ಮುಕುಂದ ಮುರಾರಿ ಜಗದ್ರಕ್ಷಕ ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ ತಿಳಿದೆ. ಯಾರು ಏನು ಹೇಗೆಂಬುದಾಗಿ ತಿಳಿಯದೆ ಮಾಡಬಾರದ ಅನ್ಯಾಯವನ್ನೇ ಮಾಡ್ತಾ ಇದ್ದವ ನಾನು. ನಿಮ್ಮ ಅಂಶವೇ ನಾನು. ಒಂದು ಹೊತ್ತಿಗೆ ನೀವು ಯಾರು ಏನು ಎಷ್ಟು ಎಂಬುದಾಗಿ ನನಗೆ ತಿಳಿಯದಾಗಿ ಹೋಯಿತು. ಈ ಕಾಲಕ್ಕೆ ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿ ಅಲುಗಾಡಬೇಕು ಅಂತ ಹೇಳಿದ್ರೆ ನಿನ್ನ ಅನುಗ್ರಹ ಬೇಕಂತೆ ಅಂತ ವಿಶ್ವ ಸ್ವರೂಪ ಮಾನವ ತಾನು. ಹಾಗಿರುವಾಗ ಓರ್ವಲೆ ಲಕ್ಷ್ಮಿಯನ್ನು ಬಿಟ್ಟು ವೈಕುಂಠವನ್ನೇ ತೊರೆದು ಈ ಕಡೆ ಬರಬೇಕು ಅಂತ ಹೇಳಿ ಆದ್ರೆ ಏನು ತಂದೆ ಕಾರಣವಿದೆಯೇ? ಭೃಗು ಎದಿಗೆ ಒದೆದನ ಭೃಗು ಮುನಿ ಎದಿಗೆ ಅವಮಾನವಾದುದು ಎನ್ನುತ್ತ ಅಗಲಿದಳು ಎನ್ನರತಿಗೆ ಅವಮಾನವಾದುದು ಎನ್ನುತ್ತ ಅಗಲಿದೆನ್ನರತಿಗೆ ಅದರಿಂದ ಬಂದು ಹುತ್ತದೊಡಿಗೆ ಹುತ್ತದೊಡಿಗೆ ಶಿರಗೆ ಬಡಿದ ಒಂದು ದಿನದಿ ಗೋವಳನು ಭೃಗು ಮುನಿಯೇ ವರಾಹಮೂರ್ತಿಯೇ, ಓ ದೇವ, ಅಂಥ ಚಕ್ಷುಗಳನ್ನು ನೀಡಿದ ಕ್ಷಣವೇ ಪೂರ್ಣ ಪ್ರಮಾಣದಲ್ಲಿ ನನ್ನನ್ನು ಅರಿಯುವಂತಹ ಜ್ಞಾನ ನಿನ್ನಲ್ಲಿ ಆಯ್ತು ಮೂಡಿದೆ. ದೇವ. ನನ್ನನ್ನೇ ಘಾತಿಸುವುದಕ್ಕೆ ಮುಂದಾದವ ನೀನು. ಹೌದು. ಈ ಪ್ರಪಂಚದಲ್ಲಿ ಯಾರು ಸಜ್ಜನರನ್ನು ಒಳ್ಳೆಯವರನ್ನು ಒದೆಯುತ್ತಾರೋ ಘಾತಿಸ್ತಾರೋ ಅಂಥವರನ್ನು ಶಿಕ್ಷಿಸುವವ ನಾನು. ಆದರೆ ಈವಾಗ ಒದೆಯಲ್ಪಟ್ಟವನೇ ನಾನು. ಏನು ದೇವಂತದ್ದು? ಸುಧರ್ಮ ಸಭೆಯಲ್ಲಿ ಮೂಡಿದಂತಹ ಪ್ರಶ್ನೆಯೋ ಜಿಜ್ಞಾಸೆಯೋ ಇಂದ್ರನಲ್ಲಿ ಹುಟ್ಟಿಕೊಂಡದ್ದು. ಆ ಕಾಲದಲ್ಲಿ ಭೃಗು ಮಹರ್ಷಿಗಳು ಉತ್ತರವನ್ನು ಅರಸಿ ಬರ್ತೇನೆ, 3 ಲೋಕವನ್ನು ಸೇರ್ತೇನೆ, 3 ಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಎನ್ನುವುದಕ್ಕೆ ಉತ್ತರ ನಾ ಕೊಡ್ತೇನೆ ಎನ್ನುವ ಹಾಗೆ ಆಡಿ ಹೊರಟು ಕೈಲಾಸವನ್ನು ಸತ್ಯಲೋಕವನ್ನು ಸೇರಿ ಕೊನೆಯದಾಗಿ ವೈಕುಂಠ ಪ್ರವೇಶ ಮಾಡಿದಂತಹ ಕಾಲದಲ್ಲಿ ನಾ ಶಯನನಾಗಿದ್ದೆ. ಮನ್ನಿಸಲಿಲ್ಲ ಎಂಬ ಕಾರಣಕ್ಕೆ ಬೇಕಾಗಿ ನನ್ನ ವಕ್ಷಸ್ಥಳವನ್ನೇ ತುಳಿದು ಬಿಟ್ಟು ಓ ದೇವರೇ, ಪರಿಣಾಮವಾಗಿ ಕುಪಿತಳಾದಂತಹ ನನ್ನ ಅರಸಿ ಲಕ್ಷ್ಮಿ
ಮಲಿನವಾದಂತಹ ಕ್ಷೇತ್ರದಲ್ಲಿ ನಾ ಇರಲಾರೆ, ವೈಕುಂಠ ನನಗೆ ಬೇಡ, ನಿಮ್ಮ ಅವಶ್ಯಕತೆಯೂ ಇಲ್ಲ ಎನ್ನುವ ಹಾಗೆ ಸರಸರ ನಡೆದು ಬಿಟ್ಟಳು. ದೇವಾ, ನಾ ಈಗ ಲಕ್ಷ್ಮೀಪತಿ ಅಲ್ಲ. ತಾಯಿಯನ್ನು ಬಿಟ್ಟಿರಲಾರವು ತಾವು. ಹೌದು. ಆಗಿರುವಾಗ ನೀವು ಹೇಗೆ ದೇವರು ಬಿಟ್ಟಿರುವುದು? ಬಿಟ್ಟಿರುವುದಕ್ಕಾಗುವುದಿಲ್ಲ ಎಂಬ ಕಾರಣಕ್ಕೆ ಬೇಕಾಗಿ ಅವಳನ್ನೇ ಅರಸಿಕೊಂಡು ಬಂದಂತಹ ನಾನು ಹುತ್ತವನ್ನು ಆಶ್ರಯಿಸಿ ಬದುಕುತ್ತಾ ಇದ್ದಂತಹ ಕಾಲದಲ್ಲಿ ಗೋಪಾಲಕರು ನನ್ನನ್ನು ಘಾತಿಸಿದರು. ಪರಿಣಾಮವಾಗಿ ಹಣೆಯೊಡೆಯಿತು, ರಕ್ತ ಸೋರುತ್ತಾ ಇದೆ. ಉರಿಯುತ್ತಾ ಇರುವಂತಹ ಗಾಯ ಇನ್ಯಾವಾಗ ಶಮನವಾದೀತು ಪ್ರಶ್ನೆಯಲ್ಲಿರುವಂತಹ ಕಾಲದಲ್ಲಿ ನನಗೆ ಸರಿಯಾದಂತಹ ವಿಚಾರವನ್ನು ತಿಳಿಸಿದವರು ಆಚಾರ್ಯ ಬೃಹಸ್ಪತಿಗಳು ಒಂದು ಮಾರ್ಗವನ್ನು ತೋರಿಸಿದ್ದಾರೆ. ಹಾಗಾಗಿ ಇದಕ್ಕೆ ಔಷಧಿಯೋಪಾದಿಯಲ್ಲಿ ಔದುಂಬರದ ಹಾಲಿನಲ್ಲಿ ಲೆಕ್ಕಿತ್ತಾಯ ಗಿಡದ ಬೇರನ್ನು ತಿಕ್ಕಿ ಹಚ್ಚಬೇಕು, ಇಲ್ಲೆಲ್ಲಾದರೂ ಸಿಗಬಹುದು ಎನ್ನುವಂತಹ ಊಹೆಯಿಂದಲೇ ಮುಂದುವರಿಯುತ್ತಾ ಇದ್ದ ನೀ ಕಾಣ ಸಿಕ್ಕಿದೆಯಪ್ಪ. ಹಾಗಾಗಿ ಸಂತೋಷವಾಯಿತು. ಯಾಕೆ ನನಗೆ ಅದೂ ಬೇಕು. ಅಷ್ಟೇ ಅಲ್ಲ, ವಲ್ಮೀಕವನ್ನು ಬಿಟ್ಟು ಈ ಕಡೆಗೆ ಬಂದವ, ನನಗೆ ಆಶ್ರಯ ಬೇಕು. ಆಶ್ರಯ ಬೇಕು. ಹೌದು, ನಿಲ್ಲುವುದಕ್ಕಾಗಿ ಇಲ್ಲಿ ಇರುವವ ನೀನು, ನಿನಗೆ ಸಂಪೂರ್ಣ ಪ್ರಮಾಣವಾದಂತಹ ಸ್ವಾತಂತ್ರ್ಯ. ನಾನು ಮಣ್ಣಿನ ಪ್ರೇಮಿ ಅಲ್ವೇ? ಇಲ್ಲೇ ಇರುವವ, ಅಲ್ವೋ? ತಿರುಗಾಟ ಮಾಡುವವ. ಹೌದು, ವರಾಹಮೂರ್ತಿ, ಏನ್ ನನಗೆ ಸ್ಥಳ ಒಂದು ಬೇಕು, ಹೆಚ್ಚು ಬೇಕು ಅಂತ ಬೇಡಲಾರೆ. ನಾನು ಆಶ್ರಯಿಸುವುದಕ್ಕೆ ಒಂದಷ್ಟು ಸ್ಥಳಾವಕಾಶವನ್ನು ಕೊಡದೆ ವಿತ್ತವ ಹೊಡೆಯುವುದು ನೀತಿಯೇ. ನಡತೆಯ ಅರಿಯ ಕೊಡುವೆ ತಡವ ನೀ ತಡೆ ಧನವನ್ನು ಕೊಡದೇವಿ ತವ ತಡ ಪಡೆಯುವುದು ನೀತಿಯೇ. ನೀವು ಕೇಳಿದ್ದು ಹೇಗೂ ಸಹಜವಾದದ್ದು. ಹಾಗಂತ ಹೇಳಿ ಆದ್ರೆ ಈ ಭೂಲೋಕದಲ್ಲಿ ಒಂದು ರೂಢಿ ಇದೆ, ಕೇಳಿದ ತಕ್ಷಣ ಕೊಡುವ ಹಾಗಿಲ್ಲ. ತಾವು ದೇವರು, ದೇವರಿಗೆ ನಾವು ದಾನವಾಗಿ ಕೊಡುವ ಹಾಗುಂಟ? ಮುಂದಿನ ಪ್ರಪಂಚ ಏನು ಹೇಳ್ತಾರೆ? ಏನು ಹೇಳ್ತದೆ? ದೇವರಿಗೆ ಕೊಟ್ಟಿದ್ದಾರೆ, ಹಾಗಾಗಿ ನಮಗೆ ಯಾಕೆ ಕೊಡುವುದಿಲ್ಲ? ಹಾಗಾಗಿ ಹಾಗೆ ಕೊಡುವ ಹಾಗಿಲ್ಲ ದಾನವಾಗಿ. ಮತ್ತೆ ಮತ್ತೊಂದು ಕ್ರಮವಿದೆ. ಹೇಗೆ? ವಿನಿಮಯ. ನಿಮ್ಮಲ್ಲಿ ಒಂದು ವಸ್ತುವನ್ನು ನನಗೆ ಕೊಡ್ಬೇಕು, ನಾನು ಒಂದು ವಸ್ತುವನ್ನು ನಿಮಗೆ ಕೊಡು. ವಿನಿಮಯ ವಿಕ್ರಯ. ಹಾಗಾದರೆ ಆದೀತು. ನನಗೆ ಉಳಕೊಳ್ಳುವುದಕ್ಕೆ ಸ್ಥಳಾವಕಾಶವನ್ನು ನೀ ಕೊಟ್ಟೆ ಅಂತ ಆದ್ರೆ ಪ್ರತಿಯಾಗಿ ನಾನು ನಿನಗೆ ಏನಾದರೂ ಕೊಡಬೇಕು. ದೇವರೇ, ಲಕ್ಷ್ಮಿಯೇ ನಿಮ್ಮೊಂದಿಗಿಲ್ಲ, ನಾ ಕಡು ಬಡವನಾಗಿದ್ದೇನೆ. ಲಕ್ಷ್ಮಿ ಇಲ್ಲದ ಬಳಿಕ ಯಾವ ಸಂಪತ್ತು ನನ್ನಲ್ಲಿ ಇರುವುದಕ್ಕೆ ಸಾಧ್ಯ? ವಿನಿಮಯ ವಿಕ್ರಮ ಯಾವುದು ಮಾಡುವ ಹಾಗಿಲ್ಲ, ದಾನ ಅಂತೂ ಮಾಡುವ ಹಾಗಿಲ್ಲ ನಿಮಗೆ. ಆದರೆ ಒಂದು ದಾರಿ ಉಂಟು. ಏನು? ಈಗ ನೀ ಕೊಟ್ಟದ್ದಕ್ಕೆ ಪ್ರತಿಯಾಗಿ ನನಗೆ ಈ ಕಾಲದಲ್ಲಿ ಏನೂ ಕೊಡದೆ ಹೋಗುವುದಕ್ಕಾದ್ರೂ ಮುಂದೊಂದು ವ್ಯವಸ್ಥೆ ನಾ ಮಾಡ್ತೇನೆ. ಅದೇನು? ಭಕ್ತರು ಭಕ್ತಿಯಿಂದ ಕ್ಷೀರಾಭಿಷೇಕದ ದಿಗೆ ಕ್ಷೀರಾಭಿಷೇಕದ
ಸಾಧ್ಯತೆಯೂ ಇಲ್ಲ. ಮತ್ತೆ ಹೇಗೆ ದೇವರೇ? ಬದಲು ಮಾರ್ಗವನ್ನು ಹುಡುಕಿದವನಿದ್ದೇನೆ. ಅದೇನು? ವರಾಹ ಸ್ವಾಮಿ, ಒಂದರ್ಥದಲ್ಲಿ ನೀನು ನನಗೀಗ ಸ್ವಾಮಿ. ಉಳಕೊಳ್ಳುವುದಕ್ಕೆ ಒಂದು ಸರಿಯಾದಂತಹ ಪ್ರಶಸ್ತವಾದಂತಹ ಸ್ಥಳವನ್ನು ಒದಗಿಸಿಕೊಡ್ತೇನೆ ಎನ್ನುವಂತಹ ಭರವಸೆಯನ್ನು ಕೊಟ್ಟವನಿದ್ದೀಯ. ಹೌದು. ಈ ಕಾಲದಲ್ಲಿ ಪಡೆದುದಕ್ಕೆ ಪ್ರತ್ಯುಪಕಾರವಾಗಿ ಸರಿಯಾಗಿ ಕೇಳಿಸಿಕೊ. ಏನು? ಇನ್ನು ಮುಂದಕ್ಕೆ ಕಲಿಯುಗದ ಕಾಮಧೇನುವಾಗಿ ಸಕಲರ ಸಂಕಷ್ಟವನ್ನು ಹರಿಸುವಂತಹ ವೆಂಕಟರಮಣನಾಗಿ 7 ಬೆಟ್ಟಗಳಿಂದಾವೃತವಾದಂತಹ ತಿರುವುಳ್ಳ ಪ್ರದೇಶದಲ್ಲಿ ವೆಂಕಟರಮಣನಾಗಿ ನಾ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ಆ ಕಾಲದಲ್ಲಿ ನನ್ನನ್ನು ಕಾಣುವುದಕ್ಕೆ ಅಸಂಖ್ಯ ಭಕ್ತಾದಿಗಳು ಬರ್ತಾರೆ. ನನ್ನನ್ನೇ ಪೂಜಿಸಬೇಕು ಎನ್ನುವಂತಹ ಒಂದೇ ಉದ್ದೇಶದಿಂದ ಬರುವವರು. ಆ ಕಾಲದಲ್ಲಿ ನಿನಗೊಂದು ಒಳ್ಳೆ ವ್ಯವಸ್ಥೆ ನಾ ಮಾಡ್ತೇನೆ. ಏನು ದೇವರೇ? ವರಾಹ ಸ್ವಾಮಿಯಾಗಿ ನೀನು ಅಲ್ಲಿ ನೆಲೆಗೊಂಡಂತಹ ಕಾಲದಲ್ಲಿ ನನ್ನನ್ನು ಕಾಣಬರುವಂತಹ ಭಕ್ತರು ಮೊದಲಾಗಿ ನಿನಗೆ ಕ್ಷೀರಾಭಿಷೇಕವನ್ನು ನಡೆಸಿ ನಿನ್ನ ಮನಸ್ಸನ್ನು ಸಂತೃಪ್ತಿಗೊಳಿಸಿ ಆ ಬಳಿಕವೇ ನನ್ನ ಪೂಜೆಗೆ ಮುಂದಾಗಬೇಕು. ಒಂದೊಮ್ಮೆಗೆ ನಿನಗೆ ಆ ಅರ್ಚನೆಯನ್ನು ಮಾಡದೆ ಕ್ಷೀರಾಭಿಷೇಕವನ್ನು ನಡೆಸದೆ ನನ್ನನ್ನು ಕಾಣಬರ್ತಾರೆ ಅಂತಾದ್ರೆ ಅವರಿಂದ ಯಾವ ಪೂಜೆಯನ್ನು ನಾ ಕೈಗೊಳ್ಳುವುದಿಲ್ಲ. ಮೊದಲಿಗೆ ನಿನಗೆ ಪ್ರಾಶಸ್ತ್ಯ. ನನಗೆ? ಹೌದು. ಹಾಗಾಗಿ ಇಂತಹ ಒಂದು ವ್ಯವಸ್ಥೆಯನ್ನು ನಾನು ನಿನಗೆ ಕಲ್ಪಿಸ್ತೇನೆ. ಸಮಾಧಾನ ಆಯ್ತಾ? ಪದೇ ಪದೇ ಬಂದು ನೆನವರಿಕೆ ಮಾಡ್ತೇನೆ. ಅಷ್ಟು ಸಾಕು. ಹೀಗೆ ಹೋಗುದು ಸರಿಯಲ್ಲ. ದೂರದ ಪ್ರದೇಶವನ್ನು ಸ್ವಲ್ಪ ನೋಡು. ಮುತ್ತಜ್ಜಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದ್ದಾರೆ. ಅವಳು ಯಾರು? ದ್ವಾಪರ ಯುಗವನ್ನು ಸ್ವಲ್ಪ ಆಲೋಚನೆ ಮಾಡು. ನಿನ್ನ ಮದುವೆಯನ್ನೇ ನೋಡಬೇಕು ಎಂಬುದಾಗಿ ಕಾತರದಿಂದ ಕಾಯ್ತಾ ಇದ್ದಾಳೆ. ಯಶೋದೆ ಅಲ್ಲಿದ್ದಾಳೆ. ನೀವು ಆ ಕಡೆಗೆ ತೆರಳಿ. ನಾನೆಷ್ಟಾದ್ರೂ ಪರಿಸರ ಪ್ರೇಮಿ. ಹೌದೇ? ಈ ಕಡೆಯಿಂದ ಆ ಕಡೆ ಅಂದು ತಡೆದ ಒಂದು ದಿನ ಮೃಗಬೇಟೆ ಆಡಿಕೊಂಡು ಬಗೆದ ಶ್ರೀನಿವಾಸ ಪ್ರೀತಿಯ ಮಿತ್ರ, ಎಲ್ಲಿದ್ದೀಯಾ? ನಾನು ಇಲ್ಲಿದ್ದೇನೆ. ಹೀಗೆ ಬಾ. ಬಂದಿದ್ದೇನೆ. ನಾನು ಯಾರು? ನೀನು ವೈಕುಂಠದ ಸೀಮೆ ನಾರಾಯಣ. ಅದು ನಿನ್ನ ಅಪ್ಪ.
ವೈಕುಂಠಪತಿಯಾದಂತಹ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ನೀನು ನಿನ್ನನ್ನು ಹೊತ್ತು ತಿರುಗುವ ಗೌಡದೇವ, ನನ್ನನ್ನು ಹೊತ್ತು ತಿರುಗುವಂತಹ ಗರುಡದೇವ. ವೈಕುಂಠದಲ್ಲಿದ್ದಂತಹ ನಾವು ಹಾ. ಈ ಭೂಲೋಕಕ್ಕೆ ಬರುವುದಕ್ಕೆ ಕಾರಣ ಭೃಗುಲಾಂಛನದ ಪ್ರಕರಣ, ಭೃಗುಮುನಿಯ ಪ್ರಕರಣದಿಂದಲಾಗಿ ಹಾ. ಮಡದಿಯಾದಂತಹ ಲಕ್ಷ್ಮೀದೇವಿ ವೈಕುಂಠವನ್ನು ತೊರೆದು ತೊರೆದಳು. ಹೊರಟು ಬರುವಂತಹ ಸಂದರ್ಭ ಹಾ. ನಾನು ಎಲ್ಲಿರ್ತೇನೆ ಎನ್ನುವ ಹಾಗೆ ಹೇಳಿದ್ದು. ನಾನು ಕಾರವಾರಕ್ಕೆ ಹೋಗುತ್ತೇನೆ ಅಂತ ಹೇಳಿದಲ್ವೋ? ನಿನ್ನ ಕುಟುಂಬದವರು ಇರುವುದು ಅಲ್ಲಿ. ಮತ್ತೆಲ್ಲಿಗೆ ಹೋದ್ರು? ಹರವೀರಪುರದಲ್ಲಿ ನಾನಿರ್ತೇನೆ ಎನ್ನುವ ಹಾಗೆ ಹೇಳಿದ್ದು. ನಿಜ. ಯಾರಿಗೆ ಆಗಲಿ ಆಗಲಿ. ಹೆಂಡತಿಯನ್ನು ಬಿಟ್ಟಿರುವುದಕ್ಕಾಗ್ತದೋ? ನಮ್ಮ ಅವಸ್ಥೆ ನೋಡಿದ್ರೆ ಗೊತ್ತಾಗುದಿಲ್ವೋ? ಒಂದೆರಡು ದಿವಸ ಬಿಟ್ಟಿರಬಹುದು, ಇರಬಹುದು. ದೀರ್ಘಕಾಲ ಬಿಟ್ಟಿರುವುದಕ್ಕಾಗುವುದಿಲ್ಲ ಎನ್ನುವಂತಹ ನೆಲೆಯಲ್ಲಿ ಹಾ. ನಾನು ವೈಕುಂಠವನ್ನು ತೊರೆದೆ ಹೌದು. ಭೂಲೋಕಕ್ಕೆ ಇಳಿದು ಬರುವಂತಹ ಸಂದರ್ಭ ಹಾ. ಮಾನವ ದೇಹಧಾರಿಯಾಗಿ ವಾ. ಶ್ರೀನಿವಾಸ ಎನ್ನುವಂತಹ ಅಭಿಮಾನದಿಂದ ಹಾ. ಭೂಲೋಕದಲ್ಲಿ ಕಾಣಿಸಿಕೊಂಡೆ. ನಿಜ. ಕರವೀರಪುರದಲ್ಲಿ ನೋಡಿದ್ರೆ ಹಾ. ಲಕ್ಷ್ಮೀದೇವಿ ಇಲ್ಲ. ಇಲ್ಲ. ಈಗೊಂದು ವರ್ತಮಾನವನ್ನು ಕೇಳಿದ್ದೇನೆ. ಏನಂತೆ? ಆಕಾಶರಾಯ ಧರಣಿ ದೇವಿಗೆ ಮಗಳಾಗಿ ಹಾ. ಒಬ್ಬ ಆಕೆ ತರುಣಿ ಹುಟ್ಟಿ ಬಂದಿದ್ದಾಳೆ. ಓಹೋ. ಪದ್ಮಾವತಿ ನಾಮಕಳು. ಹಾ. ಅವಳಿಗೂ ನನಗೂ ಇರುವಂತಹ ಸಂಬಂಧ ಏನು, ಹ್ಮ್. ಲೋಕಮುಖ ತಿಳಿಯಬೇಕು ಹ್ಮ್. ಎನ್ನುವ ಉದ್ದೇಶದಿಂದ ಹ್ಮ್. ಚಂದದಿಂದ ಕಿರಾತ ರೂಪವನ್ನು ಈ ಧರಿಸಿಕೊಂಡಿದ್ದೆ. ವೇಷ ಒಳ್ಳೆದಾಗಿದೆ. ವೇಷ ಮಾಡಿದ್ರೆ ಸಾಲದು, ಸಾಕಾಗುದಿಲ್ಲ. ವೇಷಕ್ಕೆ ತಕ್ಕುದಾದಂತಹ ಭಾಷೆ ಭಾಷೆ ಬೇಕು. ಯಾವುದು? ಭಾಷೆ ಬೇಕು. ಭಾಷೆ ಹೌದು. ಮಾಡುವಂತಹ ಉದ್ಯೋಗ ಉದ್ಯೋಗ. ಇದು ಪೂರಕವಾಗಿರಬೇಕು. ನಿಜ. ಬೇಟೆಗಾರರಂತಹ ನಾವು ಹ್ಮ್. ಏನು ಉದ್ಯೋಗ ಮಾಡುವುದು? ನಾವು ಬೇಟೆಯಾಡುದು. ಯಾವ ಬೇಟೆ? ಮೃಗ ಬೇಟೆ. ಯಾವ ಮೃಗ ಬೇಟೆಯೋ? ಹಾ? ನಾನು ಮೃಗ ಬೇಟೆಗೆ ಹೊರಟದಲ್ವಾ? ಮತ್ತೆ ಮೃಗಾಕ್ಷಿಯ ಬೇಟೆಗೆ. ಅಂದ್ರೆ ಹುಡುಗಿಯ ಬೇಟೆಗೆ. ಹೌದು. ಹಾ. ಹೋಗಬೇಕು. ಹೌದು. ಹೇಗೆ ಹೋಗೋಣ? ನಡ್ಕೊಂಡೆ ಹೋಗುವ. ಸಮಯಕ್ಕೆ ಸರಿಯಾಗಿ ತಲುಪುವುದಕ್ಕಾಗ್ತದ? ಅದಾಗುದಿಲ್ಲ. ಹಾಗಿದ್ರೆ ನಮಗೆ ವಾಹನ ಬೇಕು. ನಮ್ಮಲ್ಲಿ ವಾಹನ ಇಲ್ಲ. ನಮ್ಮಲ್ಲಿ ಇಲ್ಲ ಅಂತಾದ್ರೂ ನೋಡಲ್ಲ. ಕಾಲ್ನಡಿಗೆಯಲ್ಲಿ ಹೋಗುವುದಲ್ಲ, ವಾಹನದ ಅಗತ್ಯವಿದೆ. ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಇಲ್ಲ ಅಂತಾದ್ರೂ ಯಾರಲ್ಲಿ ವಾಹನ ಉಂಟು ಎನ್ನುವುದನ್ನು ನೋಡಬೇಕು. ನಮಗೆ ಕೊಡುವವರು ಯಾರಿದ್ದಾರೆ ಪುಣ್ಯಾತ್ಮ? ನೋಡುವವರು ಎಷ್ಟೋ ಮಂದಿಗಳು ನಾವು ಸಂಕಲ್ಪ ಮಾಡಿದ ಕ್ಷಣ ನಮಗೆ ಕಳುಹಿಸಿ ಬಿಡುವುದಕ್ಕೆ ಸಿದ್ಧರಾಗ್ತಾರೆ. ಈಗ ಇಲ್ಲಿದೆ ಬೇಕಲ್ಲ. ಅದೋ ನೋಡು, ಎಲ್ಲಿ ಸಂಕಲ್ಪ ಮಾಡಿದ್ದೇ ತಡ ಹಾ. ಮೇಲಿನಿಂದ ಕೆಳಗಿಳಿಯುತ್ತಾ ಇದೆ. ಏನು? ಉಚ್ಚೈಶ್ವ ವಸ್ತು. ಅದು ಯಾರು ಮೇಲಿನ ಕೆಳಗೆ ಉಚ್ಚೋಯ್ತದ್ದು? ಯಾವುದು? ಅದು ಮೇಲಿನ ಕೆಳಗೆ ಉಚ್ಚೈಶ್ವ ವಸ್ತು. ಉಚ್ಚೈಶ್ವಸು. ದೇವೇಂದ್ರನ ಕುದುರೆ ಹಾ. ನನಗಾಗಿ ಕಳುಹಿಸಿಕೊಟ್ಟಿದ್ದಾನೆ. ಓಹೋ. ನಾನು ಆ ಕುದುರೆಯನ್ನು ಯಾರೇ ಹಾ. ಬೇಟೆಗೆ ಹೋಗ್ತೇನೆ. ಒಳ್ಳೇದು. ನೀನು? ನಾನು ನಿನ್ನ ಬಾಲ ಹಿಡ್ಕೊಂಡು ಬರ್ತೇನೆ. ನನಗೆ ಬಾಲ ಉಂಟಾ? ಅದಲ್ಲೂ ನೀನು ಏರಿದ ಕುದುರೆಯ ಬಾಲ ಹಿಡ್ಕೊಂಡು ನೇತಾಡಿಕೊಂಡು ಬರ್ತೇನೆ. ಪುಣ್ಯಾತ್ಮ, ಓ. ಎಲ್ಲಿಯಾದ್ರೂ ವೇಗವಾಗಿ ಓಡಿತು ಅಂತಾದ್ರೆ ಕೂಡಿಯಷ್ಟು ವೇಗದಲ್ಲಿ ಓಡ್ತೇನೆ. ಓಡುವುದಕ್ಕೆ ಆಗದಿದ್ದರೆ ಬಾಲವನ್ನು ಗಟ್ಟಿ ಹಿಡ್ಕೊಳ್ತೇನೆ. ನೆಲದಿಂದ ಕಾಲು ತಪ್ಪಿಸ್ತೇನೆ, ಅದೇ ಹೇಳ್ಕೊಂಡು ಹೋಗುತ್ತೇನೆ. ನೋಡೋಣ. ತರುಣಿ ಪದ್ಮಾವತಿಯು ಸಖಿಯರ ನೆರವಿಗಿತ ವನದಿ ಪದ್ಮಾವತಿ
ಸಖಿಯರ ನೆರವಿದ್ದಾದಿನ ವನದಿ ಸಂಚರಿಸಿ ಸುಮಗಳ ಕೊಯ್ವೆ ಹರುಜದಿಂದ ಸಂಚರಿಸಿ ಸುಮಗಳ ಕೊಯ್ವೆ ಎನ್ನುತ್ತ ಹರುಷದಿಂದ ಹೀಗೆ ಬನ್ನಿ. ಚಕ್ರದಂತೆ ಸುತ್ತುತ್ತಿರುವಂತಹ ಈ ಪ್ರಪಂಚದಲ್ಲಿ ಯಾರು ತಾನೇ ಮತ್ತೊಮ್ಮೆ ಹುಟ್ಟಿ ಬರುವುದಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ ಯೋಗಿ ತಂದೆ ತಾಯಂದಿರಿಗೆ ಮಕ್ಕಳಾಗಿ ಜನಿಸಬೇಕಿದ್ದರೆ ಪೂರ್ವ ಜನ್ಮದ ಪುಣ್ಯ ವಿಶೇಷ ಬೇಕು. ಈ ಪದ್ಮಾವತಿಯ ಜೀವನ ಪುಣ್ಯ ಪಾವನವಾಗಿದೆ ಅಂತ ನನ್ನ ಅನಿಸಿಕೆ. ಯಾಕೆ ಹೇಳು? ಆಕಾಶರಾಯ ನನ್ನಪ್ಪ ಬೇಕು ಬೇಕಾದಂತಹ ವಿದ್ಯೆಯನ್ನು ಸಂಸ್ಕಾರವನ್ನು ಒದಗಿಸಿಕೊಟ್ಟವನು. ಈ ಹೊತ್ತಿನಲ್ಲಿ ಮನಸ್ಸಿಗೆ ಆವರಿಸಿದಂತಹ ಜಾಡ್ಯತೆಯನ್ನು ನಿವಾರಿಸಿಕೊಳ್ಳುವುದಕ್ಕೆ ಬೇಕಾಗಿ ನಿಮ್ಮನ್ನು ನಾನು ಕರೆಸಿದವಳಿದ್ದೇನೆ. ಯಾಕೆ ಗೊತ್ತೇ? ಓ ಸಖಿಯರೇ, ಬನ್ನಿರು ವನಕ್ಕೆ ಹೋಗುವ ಸಖಿಯರೆಲ್ಲ ಬನ್ನಿರೆಂದು ವನಕ್ಕೆ ಹೋಗುವ, ಸಖಿಯರೆಲ್ಲ ಬನ್ನಿರೆಂದು ವನಕ್ಕೆ ಹೋಗುವ, ಇಂದು ವನಕ್ಕೆ ಹೋಗುವ, ಇಂದು ವನಕ್ಕೆ ಹೋಗುವ. ಸಕಲರೊಂದು ಗೂಡಿ ಕಾಣು ತಂದ ಚಂದವ, ಸಕಲರೊಂದು ಗೂಡಿ ಕಾಣು ತಂದ ಚಂದವ, ಸಕಲರೊಂದು ಗೂಡಿ ಕಾಣು ತಂದ ಚಂದವ. ಹೋಗುವ ಹೋಗುವ ಹೋಗುವ
ನಿಖಿಳ ಕುಸುಮಗಳನ್ನು ಕೊಯ್ದು ನಿಖಿಳ ಕುಸುಮಗಳನ್ನು ಕೊಯ್ದು 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 ಮಾಲೆ ಮಾಡುವ ನಿಖಿಳ ಕುಸುಮಗಳನ್ನು ಕೊಯ್ದು ನಿಖಿಳ ಕುಸುಮಗಳನ್ನು ಕೊಯ್ದು 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 ಮಾಲೆ ಮಾಡುವ ನಾವು ಮಾಲೆ ಮಾಡುವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಕೆಳಗವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಕೆಳಗವ ನಮ್ಮ ಕೈಯ ಕೆಳಗವ ನಮ್ಮ ಕೈಯ ಕೆಳಗವ ನಮ್ಮ ಕೈಯ ಕೆಳಗವ ಕೈಯ ಕೆಳಗವ ನಮ್ಮ ಕೈಯ ಕೆಳಗವ ನಮ್ಮ ಕೈಯ ಕೆಳಗವ ಸಂಗೀತರಿಲ್ಲ ಬರುಣಿನಿಂದ ವನಕ್ಕೆ ಹೋಗುವ ಸಕಲರನ್ನು ಕೂಡಿ ಕಾಣುತ್ತ ಚಂದವ ಬನ್ನಿ ವನಕ್ಕೆ ಹೋಗುವ ದಿನ್ನದೆ ದಿನ್ನದಗ ದಿನ್ನದೆ ದಿನ್ನದಗ ದಿನ್ನದೆ ದಿನ್ನದಗ ದಿನ್ನದೆ ದಿನ್ನದೆ ದಿನ್ನದಗ ದಿನ್ನದೆ ದಿನ್ನದಗ ದಿನ್ನದೆ ದಿನ್ನದೆ ದಿನ್ನದಗ ದಿನ್ನದೆ ದಿನ್ನದೆ ಹಿತ್ತಗಿಡದಗ ದಿಮಿದಗಿಡದಗ 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 ಿಡಿದ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 ಿ
ದಿನದಿ ತದದಿ ದಿನದಿ ತದದಿ ದಿನದಿ ವನಕ್ಕೆ ಹೋಗುವ ಸಕಲರೊಂದು ಕೂಡಿ ಕಾಣುವಂತ ಚಂದಮ ನೋಡಿದ್ದೀರಾ, ನಾನು ನಿಮ್ಮನ್ನು ಕರೆದ ಕ್ಷಣವೇ ಹೋಗುವುದಕ್ಕೆ ಸಿದ್ಧರಾಗಿದ್ದೀರಿ. ಎಲ್ಲಿಗೆ ಎನ್ನುವಾಗ ಕೇಳುತ್ತಾ ಇದ್ದೀರಿ. ನಿಮ್ಮನ್ನು ಯಾಕೆ ಕರೆದದ್ದು? ಈ ಮನಸ್ಸಿಗೆ ಆವರಿಸಿದಂತಹ ಜಾಡ್ಯತೆಯನ್ನು ನಿವಾರಿಸಿಕೊಳ್ಳುವುದಕ್ಕೆ ಬೇಕಾಗಿ ಈ ಅರಮನೆಯನ್ನು ಬಿಟ್ಟು ಉಪವನವನ್ನು ಸೇರಬೇಕು, ಹೋಗಬೇಕು. ಇದ್ದದೆಲ್ಲ ಹೋಯಿತೀಗ. ಇನ್ನೂ ಹೋಗ್ಬೇಕು. ಸಖಿಯರೆಲ್ಲ ಬನ್ನಿರಿಂದ ವನಕ್ಕೆ ಹೋಗುವುದು ಮಾತ್ರವಲ್ಲ, ವಿಧ ವಿಧವಾದಂತಹ ಸುಮಗಳನ್ನು ಕೊಯ್ಬೇಕು. ನೀನು ಯಾವ ಹೂ ಕೊಯ್ತಿ? ನೀನು ನನಗೆ ಮಲ್ಲಿಗೆ ಬೇಕು. ಮಲ್ಲಿಗೆ ಬೆಳಿಗ್ಗೆ ನೀನು ಮೆಲ್ಲಗೆ ಹೋಗಬೇಕು. ಮಾತ್ರವಲ್ಲ, ಜಲಕ್ಕೆ ಎಳೆಯನ್ನು ಆಡಿ ಮತ್ತೆ ನಾವು ಅರಮನೆಯತ್ತ ಹಿಂತಿರುಗಿ ಬರಬೇಕು. ಸರಿ ಅಲ್ವೇ? ಹೊರಡೋಣ, ಮಂದಿ ಹೊರಡೋಣ. ಪರಿಪರಿ ಕುಸುಮಗಳ ಕೊಯ್ಯುತ್ತಿರುವ ಸಮಯದಿ ಪರಿಪರಿ ಕುಸುಮಗಳ ಕೊಯ್ಯುತ್ತಿರುವ ಸಮಯದಿ ಪುರಗವೇರಿಕೊಂಡು ಬರೆಯು ಬೇಟೆಯಾಡರಿ ಪುರಗವೇರಿಕೊಂಡು ಬರೆಯು ಬೇಟೆಯಾಡರಿ ಹರಿಯು ಭರಿತ ಜೌರ್ಯದಿ ಶರಣು 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 ನಮಿಸಿ ಶೀಘ್ರದಿ ಶರಣು ಬಂದು ಗಜಪುತ್ರೆಡೆ ನಮಿಸಿ ಹರಿಯು ಬೇಟೆಯಾಟದಿ ಬೇಟೆಯಾಟದಿ. ಒಳ್ಳೆಯ ರೀತಿಯ ಬೇಟೆ. ಹೌದು, ಬೇಟೆಯಾಡುತ್ತಾ ಆಡುತ್ತಾ ಮುಂದುವರೆದು ಬರುತ್ತಿರುವಂತಹ ಸಂದರ್ಭ ಕಣ್ಣಿಗೆ ಕಾಣ ಸಿಕ್ಕಿದಂತಹ ಮೃಗಗಳನ್ನು ಘಾಸಿಗೊಳಿಸುತ್ತ ಈ ಪ್ರದೇಶಕ್ಕೆ ಆಗಮಿಸಿದಾಗ ಅದು ನೋಡು, ಏನದು? ಕರಿ. ಓ ಕರಿಯ ಕರಿ ಕರಿಯ ತಂತಿ 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 ಹೌದೌದು. ಆನೆಯೊಂದು ಕೀಳಿಡ್ತಾ ಬರ್ತಾ ಇದೆ. ನಿಜ. ಬಿಡಬಾರದು. ಬಿಲ್ಲಿಗೆ ಬಾಣವನ್ನು ಜೋಡಿಸಿದ್ದೇನೆ. ಯಾಕೆ ನಿನ್ನ ತಡೀತಾ ಬಾಣವನ್ನು ಬಿಡಬೇಡ. ಆನೆಯನ್ನು ಸರಿಯಾಗಿ ನೋಡು. ನೋಡ್ತಾ ಇದ್ದೇನೆ. ನಿನ್ನನ್ನು ಕಂಡ ಕೂಡಲೇ ಆನೆ ಮುಂದೆ ಮುಂದೆ ಬಂತು, ಎರಡು ಕಾಲು ಮೇಲೆತ್ತಿ ಸೊಂಡಿಲು ಮೇಲೆತ್ತಿ ನಿನಗೆ ಶರಣು ಎಂಬುದಾಗಿ ಹೇಳಿ ಆನೆ ಹೋಯ್ತಲ್ಲ. ಆನೆ ಹಿಂದಕ್ಕೆ ಹೋಯಿತು. ಆನೆ ಹೋಯ್ತು. ಶರಣು ಬಂದವರನ್ನು ಬರೆಯಬೇಕಾದ ನಮ್ಮ ಆದ್ಯ ಕರ್ತವ್ಯ. ನಿಜ. ಮನುಷ್ಯರಾಗ್ಲಿ ಪ್ರಾಣಿಗಳಾಗ್ಲಿ ಹಾ. ಯಾರೇ ಆದರೂ ಕೂಡ ಹಾ. ಶರಣು ಬಂದಾಗ ಅವರನ್ನು ಬರೆಯಲೇಬೇಕು. ಪ್ರಾಣಿಗಳೇ ಬೇಕೇ ಬೇಕು. ಅದು ಎಲ್ಲರಿಗೂ ಇದ್ದದ್ದೇ ಹೌದು ಅಂತಾದ್ರೆ ಹಾ. ನಾಳೆ ದಿನ ಪ್ರಾಣಿಗಳು ಹೇಗೆ ಎನ್ನುವುದನ್ನು ಹಾ. ತಿಳಿಯುವುದಕ್ಕೆ ಒಂದು ಸುಲಭ ಸಾಧನವಾಗುತ್ತದೆ. ಹೌದು. ಹೇ ಮಿತ್ರ, ಓ. ಬೇಟೆ ಅಂತೂ ಆಯಿತು. ಆಯ್ತು. ಆದ್ರೆ ಓ. ಈ ಸಂದರ್ಭದಲ್ಲಿ ಇನ್ನು ಈ ಬಿಲ್ಲು ಬಾಣಗಳ ಅಗತ್ಯ ಇಲ್ಲ ಎನ್ನುವುದನ್ನು ನಾನು ತಿಳ್ಕೊಂಡಿದ್ದೇನೆ. ಒಳ್ಳೆಯದು. ಹಾಗಾಗಿ ಇದು ನನ್ನ ಬಿಲ್ಲು ನಿನಗೆ. ದೊಡ್ಡ ಬಿಲ್ಲು ಪುಣ್ಯಾತ್ಮ ಇದು. ಯಾರಿಗೂ ಕೊಡಬೇಡ. ಇಲ್ಲ, ಕೊಡುವುದಿದ್ರೆ ನಿನಗೆ ಮಾತ್ರ. ಆಗಲಿ ಮಿತ್ರ, ಈ ಪರಿಸರ ಹೇಗುಂಟು? ಪರಿಸರ ಸ್ವಲ್ಪ ಇಲ್ಲಿ ನೋಡುವ ಹಾಗೆ ಉಂಟು. ಇಲ್ಲೇ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆಯೋ. ಕಾಡುತ್ತಿಲ್ಲ ಕೌತುಕವನು ಸತಿಯ ರಾಚಯ ಜಾಣೆ ಪದ್ಮಾವತಿಗೆ ತೋರಿ ಶ್ರೀನಿವಾಸನ ಏಳನೆಯ ನೋಡಿ ನೋಡಿ ತುರಗವೇರಿ ಬರುವರು ಏನು ಸೂರ್ಯ ಬರ್ತನ ಗುದು ಜಗದಿ
ಕಾಣುತ್ತಿಲ್ಲ ಕೌತುಕವನು ನಾನು ಇರುವಾಗ ಆನೆ ಬರ್ತದೆ ಇಲ್ಲಿ. ನಿಮ್ಮನ್ನು ನೋಡಿ ಓಡ್ಬೋದು. ನಿನ್ನನ್ನು ನೋಡಿ ಓಡಿ ಹೋಯ್ತೇನು? ಹಾಗಲ್ಲ. ಮತ್ತೆ ಆನೆ ಆನೆ ಅಂತ ಬೊಬ್ಬೆ ಹಾಕಿದ್ದೀನಿ ನೀನು. ನಮ್ಮ ಉಪವನದಲ್ಲಿ ಆನೆ ತಾಯಿ ನಮ್ಮ ಉಪವನದಲ್ಲಿ ಆನೆ ಬಂದದ್ದು ನನ್ನನ್ನು ಬೆನ್ನಟ್ಟಿಕೊಂಡು ಬರುದು. ಏನ್ ಮಾಡಿದೆ ನೀನು? ನಾನೇನು ಮಾಡ್ಲಿಲ್ಲ. ಆ ಕಾಲಕ್ಕೆ ನಮ್ಮ ಉಪವನಕ್ಕೆ ಇಬ್ಬರು ಪರಪುರುಷರ ಆಗಮನವಾಯಿತು ತಾಯಿ. ಓ ದೇವರೇ, ನಮ್ಮ ಉಪವನಕ್ಕೆ ಇಬ್ಬರು ಪರಪುರುಷರು ಹೇಗೆ ಬಂದದ್ದು? ತುರಗವನ್ನು ಏರಿಕೊಂಡು ಬಂದ್ರು ತಾಯಿ. ತುರಗವನ್ನು ಏರಿಕೊಂಡು ನಮ್ಮ ಉಪವನಕ್ಕೆ ಬಂದ್ರು. ಅಷ್ಟು ಆ ಕಾಲಕ್ಕೆ ತುರಗವನ್ನು ಮರಕ್ಕೆ ಕಟ್ಟಿ ಹಾಕಿ ಬಂಡೆ ಕಲ್ಲನ್ನೇರಿ ಬಿಲ್ಲನ್ನೆತ್ತಿ ಬಾಣವನ್ನು ಪ್ರಯೋಗಿಸಿದೇ ತಡ ಆನೆ ಅವರಿಗೆ ಶರಣು ಬಂದು ಓಡಿ ಹೋಯ್ತು ತಾಯಿ. ಇಷ್ಟೇಯ? ಏನು? ನಮ್ಮ ಉಪವನಕ್ಕೆ ಬಂದದ್ದು ಪರಪುರುಷರಲ್ಲ, ಮತ್ತೆ ಯಾರು? ಆನೆ ಮತ್ತು ಆನೆ ಮಾವುತ ಬಂದಿರಬೇಕು. ಹೋಗು ನೀನು ಅವರನ್ನು ಓಡಿಸು. ಆನೆ ಮಾವುತ ಅಲ್ಲ, ಮತ್ತೆ ಅದು ಸಾಕಿದಾನೆ ಅಲ್ವಾ? ಸಾಕಿದಾನೆ ಅಲ್ಲ, ಅದು ಕಾಡಾನೆ. ಕಾಡಾನೆ? ಹೌದಮ್ಮ. ಕಾಡಾನೆಯನ್ನು ಓಡಿಸಿದ್ದು ಇಬ್ಬರು ಪರಪುರುಷರು. ಅವರನ್ನು ನೀವು ನೋಡ್ಬೇಕಿತ್ತು. ಹೇಗಿದ್ರು ನೋಡುವುದಕ್ಕೆ? ಒಬ್ಬ ಕಾಣುವುದಕ್ಕೆ ಸಾಕ್ಷಾತ್ ಮನ್ಮಥ. ಹನುಮಂತ? ಮನ್ಮಥನೇ. ಹಾಗಾದ್ರೆ ಇನ್ನೊಬ್ಬ ಹೇಗಿದ್ದ? ಅಂಗದನ ಭಾವ ಹನುಮಂತ. ಮಂಗ? ಮಂಗ ಮತ್ತೆ ಅದನ್ನು ಮತ್ತೆ ಹೇಳ್ಬೇಕಂತ. ಅವನನ್ನು ಮನ್ಮಥ ಹೇಳಿದಲ್ಲಿ ಇವನನ್ನು ಸ್ವಲ್ಪ ಮೇಲೆ ಏರಿಸಿದ್ದು ಮತ್ತೆ ಕೆಳಗೆ ಹಾಕಿದ್ದು. ಅಲ್ಲ, ಈಗ ನೀನು ನೋಡಿದ್ಯಾ? ನಾವು ನೋಡಿದ್ವಿ. ಅಯ್ಯೋ ದೇವರೇ, ಪರಪುರುಷರನ್ನು ಕಣ್ಣೆತ್ತಿ ಕೂಡ ನೋಡಬಾರ್ದಂತ ಹೇಳಿದ್ದಲ್ವಾ? ಈಗ ನಮ್ಮ ಉಪವನಕ್ಕೆ ಬಂದಿದ್ದಾರೆ ಮಹಾರಾಣಿ, ನೀವು ವಿಚಾರಣೆ ಮಾಡ್ಬೇಕು. ನೋಡಿದ್ದ. ಅಯ್ಯೋ ದೇವರೇ, ಏನು? ನೀವು ನೋಡಿದ ಹಾಗೆ ನಾನು ನೋಡ್ಲಿಕ್ಕೆ ಆಗುತ್ತದಾ? ಮತ್ತೆ ನಾನು ರಾಜಕುಮಾರಿ ಇದ್ದೇನೆ. ನೀವು ಹೇಗೆ ನೋಡಿದ್ದು? ನಾವಿದ್ದು ನೋಡಿದ್ದು. ಒಂದು ಕೆಲಸ ಮಾಡುವ, ನಿಮ್ಮೆಲ್ಲರ ಮಧ್ಯದಲ್ಲಿ ಇದ್ದು ನಾನು ಕದ್ದು ನೋಡ್ತೇನೆ. ಎಲ್ಲಿದ್ದಾರೆ? ಕದ್ದು ನೋಡ್ತಾರಂತೆ. ಸತಿಯರು ನೋಡುವುದಕ್ಕೆ ಪದ್ಮಾವತಿಯು ಸತಿಯರು ನೋಡುವುದಕ್ಕೆ ಪದ್ಮಾವತಿಯು ಕಂಡಳು. ಮೆರೆವ ವೆಂಕಟಪತಿಯ ರೂಪವ ಮೆರೆವ ವೆಂಕಟಪತಿಯ ರೂಪವ ತಡೆದಳಿ ಅಚ್ಚರಿಯರು ಮನದೊಳಗೆ ತಡೆದಳಿ ಅಚ್ಚರಿಯರು ಮನದೊಳಗೆ ಸತಿ ಶಿರೋಮಣಿ ನುಡಿದಳೋ ಸತಿ ಶಿರೋಮಣಿ ನುಡಿದಳಾಗ ಗೆಳತಿಯರು ಗೆಳತಿಯರು ಹೇಳಿದಳು ಕಳುಹಿರಿ 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 ಹಿತವಚನದಿಂದ ದಿವನನೆ ಶ್ರೀಹರಿಯ ನುಡಿಸಿದರು ಸತಿಯರು ಕೇಳಿ ಪದ್ಮಾವತಿಯು ಕಂಡಳು ಮೆರೆವ ವೆಂಕಟಪತಿಯ ರೂಪವ ಕಂಡಳು ವೆಂಕಟಪತಿಯ ರೂಪವ
ಕದ್ದು ನೋಡ್ಲಿಕ್ಕೆ ಇಷ್ಟು ಹೊತ್ತು ಬೇಕಾ? ಇಷ್ಟು ಹೊತ್ತು ಬೇಕಾಯ್ತು, ನನಗೆ ಕಾಣಿಸ್ಲೇ ಇಲ್ಲ ಅಂತ ಹೇಳಿ. ಹಾಗೆ ಹಾಗಾಗಿ ಅಯ್ಯೋ ದೇವ್ರೆ, ಏನೋ ನಾವು ನೋಡಿಯೇ ಬಿಟ್ಟವಲ್ಲ. ಹೌದಾ? ನೋಡ್ಬಾರ್ದಿತ್ತು ನಾವು. ಮತ್ತೆ ಈಗ ಏನು ಮಾಡುದು? ನಮ್ಮ ಉಪವನಕ್ಕೆ ಯಾರು ಕೂಡ ಪರಪುರುಷರು ಆಗಮಿಸುವಂತಿಲ್ಲ. ಇಲ್ಲ. ಬಂದಿದ್ದಾರಲ್ವಾ, ಅವರನ್ನು ಹಿಂದೆ ಕಳಿಸಬೇಕು. ಕಳುಹಿರಿ. ಎಂತದ ಗದರಿಸ್ತಾ ಇದ್ದಾರೆ, ಓಡುವ. ಎಲ್ಲಿಗೆ? ನಾವು ಅಷ್ಟು ಬೇಗ ಓಡುದು, ನಮಗೆ ಸಿಗುವಂತದ್ದು ಸಿಗದೆ ಹೋಗುದೇ ಇಲ್ಲ. ಪೆಟ್ಟು ಬೀಳ್ತದೆ. ನಾನಿದ್ದೇನಲ್ಲ. ಹೇಗೆ ಹೇಗೆ? ಕಳುಹಿರಿ. ಕಳುಹಿರಿ. ಇಂಥ ವಚನದಲ್ಲಿ ಕಳುಹಿಸವರನ್ನು ನೀನೇ ಆಗ್ಬೇಕು. ಹೋಗ್ತೇನೆ. ಜೀವನಕ್ಕೆ ಬಂದ ಕಾರಣಗಳ ತಿಳುಕು ಎಮ್ಮನೆ ಪುರುಷರು ಈ ರೀತಿಯಲ್ಲಿ ಮುಗಿರುವೆ ದಾರಿ ಪಡಿಸುತ್ತಿಲ್ಲ ನಿಲ್ಲದೆ ಯಾರು ನೀನು ಹೊರಗುಳಿಯುವುದರೆ ಕಾಪಾಡಿಯೇ ಕಾಪಾಡಿಯೇ. ಯಾಕೆ? ಹಲವು ಯುವತಿಯರು ಸೇರಿ ಅಮಾಯಕ ಯುವಕನ ಬಲಾತ್ಕಾರ. ನೀನಂತಹ ಭಾಗ್ಯಶಾಲಿ ನೋಡು. ಏನು ಭಾಗ್ಯಶಾಲಿ? ನಿನಗೆ ಒಬ್ಬರಲ್ಲ ಇಬ್ಬರಲ್ಲ ಹಲವು ಯುವತಿಯರು ಒಮ್ಮೆಲೆ ಸಿಕ್ಕಿದ್ದು. ನಾನೇನು ಮಾಡುದು? ನಾನಿದ್ದೇನಲ್ಲ, ಆಶೀರ್ವಾದ ಮಾಡುವುದಕ್ಕೆ. ದೇವ್ರಿ, ನಿನ್ನನ್ನು ಕಳುಹಿಸ್ಲಿಕ್ಕೆ ಹೇಳಿದ್ರು, ನಿಂಗೆ ಬಾತುಕೋಳಿ ಓಡಿಸ್ಲಿಕ್ಕೆ ಹೇಳಿದ್ದಲ್ಲ ನಾನು. ಎಂತಾಯ್ತೀಗ? ಇಂಥ ವಚನದಲ್ಲಿ ಅದು ಹಾಗಲ್ಲ. ಮತ್ತೆ ಯಾರ ನೀನು? ಯಾರ ನೀನು? ಮೊದಲೇ ಹೇಳ್ಬೇಕಿತ್ತ. ಈಗ ಇಷ್ಟು ವ್ಯತ್ಯಾಸ ಉಂಟ ಪುಣ್ಯಾತ್ಮ? ಈ ಮಾತಿನಲ್ಲಿ ಏರು ಇಳಿತ ಯಾರ ಮುಂದೆ ಯಾರಿಗೆ ಎನ್ನುವುದಿರ್ತದೆ. ಹೌದೇ? ಈಗ ನಿನಗಾಗುವಾಗ ಹಾಗಲ್ಲ, ನನಗೂ ಹಾಗೆ ಇರ್ಬೋದು. ಈಗ ಹೋಗು. ಯಾರ ನೀನು? ಶಾಬಾಸ್. ದೇವರೇ, ಗೊತ್ತಾಯ್ತಾ ಈಗ? ಏರು ಇಳಿತ ಇಷ್ಟು ಜೋರುಂಟಲ್ಲ. ಜೋರಿಲ್ಲದೆ ಅದಾಗ್ಲಿಕ್ಕಿಲ್ಲ. ನಾನೇ ಹೇಳ್ತೇನೆ. ದೂರ ದೂರ ದೂರ. ಎಷ್ಟು ದೂರ? ಒಂದು 7 ಹೆಜ್ಜೆ ಹಿಂದೆ. 7 ಹೆಜ್ಜೆ ಹಿಂದೆ. 7 ಹೆಜ್ಜೆ ಹಿಂದೆ. 1 2 3 4 ನಿಮ್ಗೆ ಹಿಂದೆ ಹೋಗ್ಲಿಕ್ಕೆ ಹೇಳಿದಲ್ಲ, ಇಲ್ಲಿಗೆ ಬರ್ಲಿಕ್ಕೆ ಅವರು ನಿಂತುಕೊಂಡದ್ದು ಹೀಗೆ ಹಾಗೆ ಹಿಂದೆ ಹೇಳಿದ್ದು. ಅದು ಹಾಗಲ್ಲ. ಹೇಗೆ ಹೇಳುದು? ಮುಂದೆ 7 ಹೆಜ್ಜೆ ಮುಂದೆ. 1 2 3 ಏನಾಯ್ತು? ನಿಂತಲ್ಲಿ ನಿಲ್ಲಿ. ಒಂದು ಅಂತರ ಇರಿಸಿ ಮಾತಾಡಿ ಅಂತ ಹೇಳಿ. ನಡುವೆ ಅಂತರ ಬೇಕು. ಅಂತರ ಬೇಕು. ಈಗಲೂ ಅಂತರ ಬೇಕಾ? ಮತ್ತೆ ಯಾವಾಗ? ತರುಣಿಯರಲ್ಲಿ ಮಾತಾಡುವಾಗ ಅಂತರವಿರಿಸಿ ಮಾತಾಡಬೇಕು. ನಿಮಗೆ ಕಣ್ಣು ಕಾಣುದಿಲ್ವಾ? ಕಾಣ್ತದೆ. ಈ ವನ ನಮ್ಮವನ. ಹೌದಾ? ಇವನ ನಮ್ಮವನ. ಇವನು ನಿಮ್ಮವನ? ಈ ವನ ನಮ್ಮವನ. ಅದೇ ಇವನು ನಿಮ್ಮವನ. ಅವನಲ್ಲ, ಈ ವನ ಹೇಳಿದ್ದು ನಾನು. ಅಲ್ಲಿರುವಂತಹ ಮರಗಿಡಗಳು ನನ್ನದು. ಮರಕ್ಕೆ ಹಬ್ಬಿಕೊಂಡಿರುವಂತಹ ಅದು ನನ್ನದು. ಬೇರೆ ಬೇರೆ ಜಾತಿಯ ಹೂಗಳು, ಅದು ನನ್ನದು. ಇಂತಹ ಹೂಗಳು, ಅದು ನನ್ನದು. ಇಲ್ಲಿರುವ ಸರೋವರ, ಅದು ನನ್ನದು. ಇಲ್ಲಿರುವ ಪ್ರಾಣಿ ಅದು ಪಕ್ಷಿಗಳು ನನ್ನದು. ನಾನು. ಅದು ನನ್ನದು. ಮುಗಿಯಿತಲ್ಲ, ಆಯ್ತಲ್ಲ. ಅದು ನಿಮ್ಮದ್ದೇ. ಅದು ನಮಗಾಗುದಿಲ್ಲ. ಎಲ್ಲವೂ ನಿನ್ನದಾಗಿರುವಾಗ ನಾನು ಯಾಕೆ ನಿಮ್ಮನವನ? ನೀವು ಯಾರು ಪರಪುರುಷರಪ್ಪ, ನಮ್ಮದು ಹೇಗಾಗುದು? ನಮ್ಮ ಉಪವನಕ್ಕೆ ಸೇರಿದಂತಹ ವಸ್ತು ಮಾತ್ರ ಅದು ನಮ್ಮದ್ದು. ನೋಡಿದ್ದೀರಾ? ಏನು ಬರ್ದಿದೆ ಅಲ್ಲಿ? ಓದಿ, ನಾವು ಓದಿ ಬಂದದು. ಎಂತದ್ದು? ಹೆಂಗಸರಿಗಲ್ಲದೆ ಗಂಡಸರಿಗೆ ಪ್ರಸವವಿಲ್ಲ. ಹೆಂಗಸರಿಗಲ್ಲದೆ ಗಂಡಸರಿಗೆ ಪ್ರವೇಶವಿಲ್ಲ ಅಂತ ಬರ್ದದ್ದು. ಹಾಗಯ? ನನ್ನ ವಿಷಯ ನಿನಗೆ ಗೊತ್ತಿಲ್ಲ. ಅವನಿಗೆ ನನಗೆ ಗೊತ್ತಿಲ್ಲ. ಹಾಗೆ ತಳಿ ಎಷ್ಟು ಬೇಕಿದ್ರೆ ನಾನು ಬರ್ದ ಹಾಕ್ತೇನೆ. ದೇವರೇ, ನೀನು ಬರ್ದದನ್ನು ಓದುದು ಯಾರು? ಬ್ರಹ್ಮನಪ್ಪ. ನಾನು ಓದಬಲ್ಲೆ. ನೀವೇ ಓದ್ಬೇಕಷ್ಟೇ. ಯಾಕೆ ಹೇಳಿದ್ದು? ಅಪ್ಪಣೆ ವಿನಃ ಪ್ರವೇಶ ಇಲ್ಲ. ಹೇಗೂ ಬಂದಿದ್ದೀರಲ್ವಾ? ಬಂದಾಯ್ತಲ್ಲ. ಇಷ್ಟು ಬೇಗ? ಇಷ್ಟು ಬೇಗ ಬಂದಾಯ್ತಾ? ಇನ್ನೇನು ಸಿಕ್ಲಿಕ್ಕಿಲ್ವ ನಮಗೆ? ಸಿಗ್ತದೆ, ಕಾಯ್ಬೇಕು ನಾವು. ಮತ್ತೆ ಇಷ್ಟು ಬೇಗ ಬಂದಾಯ್ತು ಅಂತ ಹೇಳಿದ್ರೆ ಅಂದ್ರೆ ಇಲ್ಲಿವರೆಗೆ ಬಂದಾಯ್ತಲ್ಲ. ಹೌದು, ಬಂದಾಯ್ತು. ನಾವು ಸಿಗ್ತದೆ ಅಂತ ಹೇಳುದು ಯಾವುದು? ವಿಷಯ ಇನ್ನು ಸಿಗುತ್ತದೆ. ಎಲ್ಲಿ ನಿಲ್ಲಿಸಿದ್ದೀರಿ? ಎಲ್ಲಿ ನಿಲ್ಲಿಸಿದ್ದೀರಿ ನಿಮ್ದು? ಅಲ್ಲಿ ಹಿಂಬದಿಯಲ್ಲಿ ನಿಲ್ಲಿಸಿದ್ದೇನೆ. ಹೌದು, ಕಟ್ಟಿ ಹಾಕಿದ್ದೀರಲ್ಲ? ಕಟ್ಟಿ ಹಾಕಿದ್ದೇವೆ. ಬಂದ ಹಾಗೆ ಅದರಲ್ಲಿ ಹಿಂದೆ ಹೋಗಿ ಹೋಗಿ. ಬಂದ ಕಾರ್ಯವಾಗದೆ ನಾ ಪೋಪನಲ್ಲ, ನಾ ಪೋಪನಲ್ಲ. ಬಂದ ಕಾರ್ಯವಾಗದೆ ನಾ ಪೋಪನಲ್ಲ, ನಾ ಪೋಪನಲ್ಲ, ನಾ ಪೋಪನಲ್ಲ. ಇಂದು ನಿಮ್ಮ ಮುಂದೆ ನಿಲ್ಲದೆ, ಇಂದು ನಿಮ್ಮ ಮುಂದೆ ನಿಲ್ಲದೆ
ಮುಂದೆ ಮೆರವ ತರುಣಿ ಮಣಿಯ ಮುಂದೆ ಮೆರವ ತರುಣಿ ಮಣಿಯ ಮುಂದೆ ಮೆರವ ತರುಣಿ ಮಣಿಯ ಇಂದು ಗಂಡು ಬಂದಿನಿವಳೋಳ್ ಇಂದು ಗಂಡು ಬಂದಿನಿವಳೋಳ್ ಒಂದು ಕಾರ್ಯ ಎನ್ನಬೇಕೆಂದರಾಗ ಪದ್ಮಾವತಿ ಬಂದ ಕಾರ್ಯ ಪೂರ್ಣವಾಗದೆ ನಾ ಇಂದು ನಿಮ್ಮ ಮುಂದೆ ನಿಲ್ಲದೆ 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 ತರುಣಿ ಮಳೆಯ ಎಂದು ಕೇಳು ಬಂದೆ ನಿವಳೊಳು ಕಾರ್ಯ ಇಹುದು ಎನ್ನಲಿಕ್ಕೆಂದರಾಗ ಪದ್ಮಾವತಿಗೆ ಬಂದ ಕಾರ್ಯ ಪೂರ್ಣವಾಗದೆ ಬಂದ ಕಾರ್ಯ ಪೂರ್ಣವಾಗದೆ ಪೂರ್ಣವಾಗದೆ ಎಷ್ಟು ಸುಲಭವಾಗಿ ಹೇಳ್ತಾ ಇದ್ದಾರೆ. ಹೇಗೂ ಇಲ್ಲಿವರೆಗೆ ಬಂದಿದ್ದೀರಲ್ಲ, ಬಂದ ಹಾಗೆ ಹಿಂದೆ ಹೋಗಿ ಆದಷ್ಟು ಬೇಗ ಹೊರಟು ಹೋಗಿ ಎನ್ನುವ ಹಾಗೆ ಗದರಿಸ್ತಾ ಇದ್ದಾರೆ. ಅಷ್ಟು ಸುಲಭವಾಗಿ ಹೋಗುವುದಲ್ಲ. ಬಂದ ಕಾರ್ಯ ಪೂರ್ಣವಾಗದೆ ನಾ ಪೋಪನಲ್ಲ. ಬಂದ ಕಾರ್ಯ ಪೂರ್ಣವಾಗದೆ ನಾ ಪೂವಪ್ಪ ಅಲ್ಲ. ಎಂತದು ಪೂವಪ್ಪ? ಪೋಪ ಬಂದ ಕಾರ್ಯ ಪೂರ್ಣವಾಗದೆ ನಾ ಪೂವಪ್ಪ ಅಲ್ಲ. ಪೋಪನಲ್ಲ. ನಾವು ಎಲ್ಲಿಗೆ ಹೋಗುವುದಿದ್ರು ನಮ್ಮದೊಂದು ಲಕ್ಷ್ಯ ಇರ್ತದೆ. ಏನು? ನಾವೊಂದು ಲಕ್ಷ ಇಟ್ಕೊಂಡೇ ಹೋಗುದು. ಎಲ್ಲಿಗೆ ಹೋಗುದು? 1 ಲಕ್ಷ. ಎಲ್ಲಿ ಒಂದು ಸಾಕಾಗ್ತದ? 1 ಲಕ್ಷ ಒಂದು ನಮ್ಮದು ಕಲ್ಪನೆ ಇರ್ತದೆ. ಕಲ್ಪನೆ ನಮ್ಮದೊಂದು ಗುರಿ ಇರ್ತದೆ. ಹಾಗಂತ ಇಂತಹ ಪ್ರದೇಶಕ್ಕೆ ನಾವು ಹೋಗಬೇಕೆನ್ನುವ ಹಾಗೆ ಯೋಚಿಸಿದ್ರು ಕೂಡ ಒಮ್ಮೊಮ್ಮೆ ಒಂದೊಂದು ಕ್ಷೇತ್ರಕ್ಕೆ ಹೋಗಬೇಕೆನ್ನುವ ಹಾಗೆ ಯೋಚಿಸುವ ಅಷ್ಟರಲ್ಲಿ ಮತ್ತೊಂದು ಕ್ಷೇತ್ರಕ್ಕೆ ಹೋಗಬೇಕಂತ ಅನಿವಾರ್ಯತೆ ಬಂದೋದಾಗ್ತದೆ. ಹೌದು, ಎರಡೆರಡು ಕಡೆ. ಹೌದು. ಕಾರಣ ಏನು? ಕಾರಣ ಏನು? ನಾವು ಏರಿಕೊಂಡು ಬಂದಂತಹ ಕುದುರೆ ಇಲ್ಲಿವರೆಗೆ ನಮ್ಮನ್ನು ಕರೆತಂದಿತ್ತು. ಈಗ ಏನಾಯ್ತು ನೋಡಿ, ಆ ಕುದುರೆಯನ್ನು ಕಟ್ಟಿ ಹಾಕಿದ್ದೇವೆ. ಈ ಪ್ರದೇಶಕ್ಕೆ ಬಂದು ನೋಡಿದಾಗ ಆಹಾ ಓಹೋ ಎಂತದು? 1 2 3 4 5 6 ಸಾವಿರಾರು ನಕ್ಷತ್ರಗಳ ಮಧ್ಯೆ ಶೋಭಿಸುವಂತಹ ಒಬ್ಬಾಕೆ ತರುಣಿ ಮುಂದೆ ಮುಂದೆ ಅದೇ ತಪ್ಪಿದ್ದು ಹಿಂದೆ ಮುಂದೆ ಹಿಂದೆ ಮುಂದೆ ಆಯ್ತು ಪುಣ್ಯಾತ್ಮ, ನಿನಗೆ ಮುಂದೆ ನನಗೆ ಹಿಂದೆ. ಮುಂದೆ ಬೆರೀತಾ ಇರುವಂತಹ ತರುಣಿ ಮಣಿಯನ್ನು ಕಂಡು ನಾನು ಆಕರ್ಷಣೆ ಹೊಂದಿದೆ. ನಾನು ಅವಳನ್ನು ನೋಡಿ ಆಕಸ್ಮರಣೆ ಹೊಂದಿದೆ. ಅದೊಂದು ರೋಗ ಪುಣ್ಯಾತ್ಮ ಅಲ್ಲ, ಅಪಸ್ಮಾರ ರೋಗ. ಆಕರ್ಷಣೆ ಹೊಂದಿದೆ. ಹಾಗಾಗಿ ನಿನ್ನನ್ನು ಕೇಳ್ತಾ ತಪ್ಪು ಮಾತಾಡ್ಬೇಡ. ನಿನ್ನನ್ನು ಅಂತ ಕಾಯಕ ನಿನ್ನಲ್ಲಿ ಕೇಳ್ತಾ ನನ್ನಲ್ಲಿ ಕೇಳುವುದು. ನೀನ್ ಯಾರು? ನೀನು ಯಾರು? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ನಿನ್ನ ಅಜ್ಜ ಯಾರು? ನಿನ್ನ ಅಜ್ಜಿ ಯಾರು? ಮತ್ತೆ ನಿನಗೆ ಎಷ್ಟು ಜನ ಇದ್ದಾರೆ? ಅವನ ಕಪ್ಪಳಕ್ಕೆ ಬಾರಿಸ್ತೇನೆ ಈಗ. ಎಂತವ ಹೇಳಿ? ನಿನಗೆ ಎಷ್ಟು ಜನ ಇದ್ದಾರೆ? ಬಾಯಿ ಮುಚ್ಚಲಿಕ್ಕೆ ಹೇಳಬೇಕು. ಯಾಕೆ ಮಾತಾಡ? ಇಲ್ಲ ಅವ ಏನು ಮಾತಾಡಿದ್ರೆ ಒಂದೊಂದು ಅರ್ಥ ಇರ್ತದೆ. ಎಂತದ ಅರ್ಥ? ಶಬ್ದ ಅರ್ಥ ಇಲ್ಲದೆ ಶಬ್ದ ಉಪಯೋಗಿಸುವ ಅರ್ಥಧಾರಿಯ. ನಾವು ಅರ್ಥಧಾರಿಗಳ ಜೊತೆಯಲ್ಲೇ ಇರುವುದು. ಅವ ಅರ್ಥಕ್ಕಾಗಿ ಅರ್ಥ ಮಾತಾಡುದು, ಅನರ್ಥಕ್ಕಾಗಿಯ. ನಿನಗೆ ಎಷ್ಟು ಜನ ಇದ್ದಾರೆ? ಏನು? ಅಣ್ಣ ತಮ್ಮಂದಿರು. ನೀವು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ನಿಲ್ಲಿಸುದು. ಹಾಗೆ ಎಷ್ಟು ಜನ ಇದ್ದಾರೆ? ಅಣ್ಣ ತಮ್ಮಂದಿರು ಇದ್ದದ್ದೇ ಹೌದು ಅಂತ ಆದ್ರೆ ಅವರು ಹೇಗಿದ್ದಾರೆ? ಪುಷ್ಟವಾಗಿದ್ದಾರೋ ಅಥವಾ ಒಳಗೆ ಸಬ್ರ ಕಡ್ಡಿಯಾಗಿದ್ದಾಳ? ಅದು ಯಾಕೆ? ದಪ್ಪ ಇದ್ರೆ ಬೇಗ ಇಲ್ಲಿಂದ ಓಡುವ ಅಂತ. ಪೌಷ್ಟಿಕಾಂಶ ಆಹಾರ ಕೊಡಿ. ಮಾತ್ರವಲ್ಲ, ನಿನ್ನ ಹೆಸರನ್ನು ಇಲ್ಲಿಗೆ ಬಂದದ್ದು ಯಾಕೆ? ಎಲ್ಲ ವಿಚಾರವನ್ನು ಸವಿಸ್ತಾರವಾಗಿ ಮಾತನಾಡ ಬೆಳಜೋಗೆ ಈ ತರದಲ್ಲಿ ನಮ್ಮ ಮನೆಗೆ ಏತಗಾಗಿ ಬಂದೆ ನೀವೆಲ್ಲ ಬೀಳು ಬೀಗಕ್ಕಾಗಿ ನಗರಿಗೆ ನುಡಿದಳು. ನಿಮಗೆ ಮಾತ್ರ ನೆನಪಾಗುದಿಲ್ಲ, ನಮಗೂ ನೆನಪಾಗುತ್ತದೆ. ಯಾವುದು ನೆನಪಾಗುದು? ನಿಮಗೆ ಹೇಳಲಿಕ್ಕೆ ಮಾತ್ರ ನೆನಪಾಗುದಿಲ್ಲ, ನಮಗೂ ಹೇಳಲಿಕ್ಕೆ ನೆನಪಾಗುತ್ತದೆ. ಹೇಳು. ನಮ್ಮ ಉಪವನಕ್ಕೆ ಬಂದು ನಮ್ಮ ತಲೆ ಮೇಲೆ ಕೈ ಮಾಡಿ ಮಾತಾಡ್ತೀರಿ. ನಮ್ಮ ಪರಿಚಯವನ್ನು ಕೇಳ್ತಾ ಇದ್ದೇವೆ. ಎಷ್ಟು ಸೊಕ್ಕು ಇವರಿಗೆ? ನೀನಾಗಿ ಬಂದದ್ದ ಅಥವಾ ಯಾರೋ ಕಳುಹಿಸಿದ್ದಂತೆ? ನೀನಾಗಿ ಬಂದದಲ್ಲ, ಬಹುಜನರ ಅಪೇಕ್ಷೆ ಮೇರೆಗೆ ಕರೆಸಿಕೊಂಡು. ನಿನಗೆ ಮದುವೆ ಆಗಿದ್ರೆ ಮದುವೆ ಆಗಿದ್ರೆ ಗಂಡ ಬಿಟ್ಟದಲ್ಲ, ನೀನೇ ಗಂಡ ನೀನ್ ಹೆಂಡತಿಯನ್ನು ಬಿಟ್ಟು ಬಂದಿದ್ಯಾ? ಮತ್ತೆ
ಯಾಕೆ ಅಲ್ಲ, ಕೇಳಿದ್ದು ನನ್ನ ವಿಷಯ ಯಾಕೆ ನಿನಗೆ? ಅಲ್ಲ ಕೇಳಿದ್ದು ಪರಸ್ಪರ ಪರಿಚಯ ಕೇಳಿಕೊಂಡು ಅಪರಾಧ ಏನು? ಹಾಗೆ ಹಾಗೆ ಮನುಷ್ಯತ್ವದ ಲಕ್ಷಣ ಇದು. ಯಾವುದು? ಇದು ಗಂಡ ಬಿಟ್ಟು ಬಂದಿದ್ದೆ ಅಂತ ಕೇಳುದು ಮನುಷ್ಯತ್ವದ ಲಕ್ಷಣ. ಯಾಕಂದ್ರೆ ಈಗ ಮದುವೆ ಆಗಿದೆ ಇಲ್ವ ಅಂತ ನಮಗೆ ಗೊತ್ತುಂಟಾ? ಗೊತ್ತಾಗುದಿಲ್ವಾ ಕರೋಡು ನೋಡುವಾಗ? ಅದೆಲ್ಲ ಹೇಳುವುದಕ್ಕೆ ಆಗುದಿಲ್ಲ. ಕೆಲವರು ಹಾಕಿಕೊಂಡು ಸೇರಿದ್ದಾರೆ. ಅಯ್ಯೋ ದೇವರೇ, ವಾಸನೆ ವಾಸನೆ ದೇವರೇ, ವಾಸನೆ ವಾಸನೆ ಬರ್ತದೆ. ವಾಸನೆ ಮೂಗು ಬಿಡ್ಲಿಕ್ಕಾಗುದಿಲ್ಲ. ನಾವು ನೇರ ದಾರಿಯಲ್ಲೇ ಬಂದದ್ದಲ್ಲ. ನಮಗೆ ಇಲ್ಲಿ ಪರಿಮಳ ಬರ್ತಾ ಹೌದು, ಈ ಕ್ಷೇತ್ರ ಪರಿಮಳ ಕ್ಷೇತ್ರ ಇದು. ಹೌದು, ಯಾವ್ದ್ರದ್ದು ಪರಿಮಳ ಬರ್ತಾ ಉಂಟು? ಹೂವಿನ ನಮಗೆಲ್ಲ ನಮಗೆ ವಾಸನೆ ಬರ್ತಾ ಉಂಟು. ಯಾವ್ದ್ರದ್ದು ವಾಸನೆ? ಓ ದೇವರೇ, ನೀವು ಸುತ್ತಿಕೊಂಡಂತಹ ಆ ಒಂದು ಪ್ರಾಣಿಯ ಇದು ಚರ್ಮ ಅದು ವಾಸನೆ. ಆಮೇಲೆ ಸೊಪ್ಪನ್ನು ಸುತ್ತಿಕೊಂಡಿದ್ದೀರಿ. ಅಯ್ಯೋ ದೇವರೇ, ಎಷ್ಟು ದಿವಸ ಆಯ್ತು ಆ ಬಟ್ಟೆ ಒಗೆಯದೆ. ನಮ್ಮ ಮೈಯ ಮೇಲೆ ಸೊಪ್ಪು ಉಂಟು ಮಾತ್ರವಲ್ಲ, ನಮ್ಮ ಮೈಯ ಬಣ್ಣ ಕಪ್ಪು. ಹೌದು ಹೌದು, ಮೈಯ ಬಣ್ಣ ಕಪ್ಪು, ಸುತ್ತಿದ್ದಾರೆ ಸೊಪ್ಪು. ಮತ್ತೆಂತದೆ? ನೀನು ನನ್ನನ್ನು ಒಪ್ಪು. ಎಂತ ಒಪ್ಪುದು? ನಿಮ್ಮನ್ನು ಕಾಣುವಾಗ ಅರ್ಥವಾಗುತ್ತದೆ. ಓ ಕಿರಾತ, ಅದು ಬೇಕೀಗ. ಈ ಕೆಲವು ಕಡೆಯಲ್ಲಿ ಜ್ವರ ಪ್ರಾರಂಭ ಆಗಿದೆ. ಕೀರತ ಕಡ್ಡಿ ಕಷಾಯ ಮಾಡಿ ಕುಡಿಲಿಕ್ಕೆ. ಕೀರತ ಇಲ್ಲಿ ಯಾರಿಗೆ ಜ್ವರ ಬಂದಿದೆ? ಅವಳು ಕೀರತ ಕಡ್ಡಿ. ಕಿರಾತರು ಅಂತ ಸಾಮಾನ್ಯರು ಅಂತ ಹೇಳಿದ್ದು. ಬಡ ಕಿರಾತ. ಬಡ ದೊಡ್ಡ ಕಿರಾತರು. ಯಾವ ಭಾಷೆಯಲ್ಲಿ? ಬಡ ಬಡ ಯಾವ ಭಾಷೆಯಲ್ಲಿ? ಅವಳ ಭಾಷೆ ಯಾವ? ಅಂದ್ರೆ ಸಾಮಾನ್ಯರು ಅಂತ. ಹೌದಾ? ಬೇಡ ಬೇಕು. ನಾವಿಲ್ಲಿಗೆ ಬೇಕು ಅಂತ ಬಂದದ್ದು. ಬೇಡ ಅಂತ ಹೇಳಿದ್ದು. ಬೇಕು ಅಂತ ಬಂದದ್ದು. ಆಡಬೇಡ. ನಾವು ಯಾರನ್ನು ಕಾಡುವುದಿಲ್ಲ, ಆಡಬೇಡ. ಯಾರಲ್ಲಿಯೂ ಬೇಡುವುದಿಲ್ಲ, ಮತ್ತೆಂತದ್ದು? ಕಾಡುವುದಿಲ್ಲ. ಏ ಪುಳಿಂದ ಅದೆಲ್ಲ ಹೇಳ್ಬೇಡ. ಎಂತದ್ದು? ನಮಗ ಹೆಸರೇ ಇಲ್ಲ. ಅಪರೂಪಕ್ಕೂ ಪುಳಿ ತಿನ್ನುವುದು ಹೆಣ್ಣು ಮಕ್ಕಳಾದ ನೀವೇ. ನಾವು ಪುಳಿ ತಿನ್ನುವುದು ಯಾವಾಗ? ಇದಾದ ಮೇಲೆ ಪುಳಿ ತಿಂದು. ಓ ದೇವರೇ, ಪುಳಿಂದ ಪುಳಿಂದ ಅಂತ ಹೇಳಿ ಏ ಶಬರ. ಅವರೀಗ ಇಲ್ಲ, ವಿಶ್ರಾಂತಿಯಲ್ಲಿದ್ದಾರೆ. ಯಾರು? ಶಬರಾಯರು. ಎಲ್ಲಿದ್ದರು? ಎಲ್ಲಿದ್ದವರು ಶಬರಾಯರು? ಅವರು ಶಬರರು ಅಂತ ಎಲ್ಲ ನಮ್ಮದೇ. ಶಬರಾಯರು ಅಂತಲ್ಲ. ಕಾಡಬೇಡ. ಸಂಸ್ಕಾರ ಇಲ್ಲದವರು ಇಲ್ಲಿ ಬಂದು ಮಾತಾಡ್ತಾ ಇದ್ದೀರಿ ನೀವು. ಹೇಳಿ ಈಗ ನೀವು. ನೀನು ಯಾರು? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ತಂಗಿ ಎಷ್ಟು? ತಮ್ಮ ಎಷ್ಟು? ಅಣ್ಣ ಎಷ್ಟು? ತಮ್ಮ ಎಷ್ಟು? ಹೇಳಿ ಹೇಳಿ ಹೇಳಿ. ದೇವಗಿ ಜನಗನು ಶೌರ್ಯು ಜನಗನು ಶೌರ್ಯು 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 ವಾಸುದೇವ ಎಂದು ಕರೆವರನು ವಾಸುದೇವ ವಾಸುದೇವ ಎಂದು ಕರೆವರ என்னனோ என்னனோ
ಕನ್ಯಾತಿಯಾಗಿ ನಾವನಗೆ ನಿನ್ನೆಡೆಗೆ ಬಂದೆ ಈ ವಿಧದಿ ಕನ್ಯಾತಿಯಾಗಿ ಕನ್ಯಾತಿಯಾಗಿ ನಾ ವನಗೆ ನಿನ್ನೆಡೆಗೆ ಬಂದೆ ನಾ ವನಗೆ ನಿನ್ನೆಡೆಗೆ ಬಂದೆ ಭಾವಕಿ ಯಾರೆನ್ನುವುದ ಸಾವಧಾನದಿಂದ ಪೇಳು ಭಾವಕಿ ಯಾರೆನ್ನುವುದ ಸಾವಧಾನದಿಂದ ಪೇಳು ಭಾವಕಿ ನೀನೆನ್ನುವುದ ಸಾವಧಾನದಿಂದ ಪೇಳು ವಾಸುದೇವ ಎಂದು ಕರಿವರೆಯ ಈ ವಿಧದಿ ಕನ್ಯಾತಿಯಾಗಿ ನಾವನಗೆ ಮುಡಡೆಗೆ ಬಂದಿ ಭಾವಕಿ ಯಾರೆನ್ನುವುದ ಸಾವಧಾನದಿಂದ ದೇವಕಿಯ ಜನಕನು ವಾಸುದೇವನು ಕರಿವ ಎನ್ನಾದ ಮಿತ್ರ, ಯಾರ ಬಗ್ಗೆ ವಿಚಾರಿಸಿದ್ದು? ನಿನ್ನ ಅಪ್ಪ ಯಾರು, ನಿನ್ನ ಅಮ್ಮ ಯಾರು, ನಿನ್ನ ಬಂಧು ಯಾರು, ಬಳಗ ಯಾರು? ಮಾತಾಪಿತರ ಬಗ್ಗೆ ಕೇಳಿದಾಗ ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಆಗುತ್ತಾ? ಎಮ್ಮೆ ಎಮ್ಮೆ ಅಲ್ಲ ಕೋಣ, ಎಮ್ಮೆ ಸಂತೋಷವಾಗುತ್ತಾ ಇದೆ. ಹೌದು. ನನ್ನ ಅಪ್ಪಮ್ಮನ ಬಗ್ಗೆ ಕೇಳಿದ್ದೆಲ್ಲ. ಹೌದು, ಹೇಳಿ ಹೇಳಿ. ಅವರ ವಿಚಾರವನ್ನು ಕೇಳಿ ತಿಳಿಬೇಕು ಅಂತ ಆದ್ರೆ ಇದು ನಿನ್ನ ಈ ಜನ್ಮದ ಪುಣ್ಯದ ಫಲವಲ್ಲ, ಅದು ಪೂರ್ವ ಜನ್ಮದ ಸುಕ್ರುಂಡೆ ಫಲ. ಅಲ್ಲ, ಎಳ್ಳುಂಡೆ ಫಲ. ಪೂರ್ವ ಜನ್ಮದ ಸುಕೃತದ ಫಲ ಎನ್ನುವ ಹಾಗೆ ಭಾವಿಸಬೇಕು. ನೀನು ಕಣ್ಣು ಮುಚ್ಚಿ ಕಣ್ಣು ಬಿಟ್ಟು ನಮ್ಮನ್ನು ನೋಡ್ತಾ ಇದೆಯಲ್ಲ, ಹೌದು, ನೀನು ಕಣ್ಣು ಮುಚ್ಚಬೇಕು. ಯಾಕೆ? ಕಣ್ಣು ಮುಚ್ಚು. ನಾನು ಕಣ್ಣು ಮುಚ್ಚಬೇಕಂತ ಕಾಯ್ದು. ಯಾಕೆ ಅಂತ ಕೇಳಿದ್ಯಾ? ಯಾಕೆ? ಭಕ್ತಿ ಬೇಕು. ಭಕ್ತಿ ಭಕ್ತಿ ಬೇಕು. ಭಕ್ತಿ ಅಲ್ಲ, ಭಕ್ತಿ. ಹೌದು, ಭಕ್ತಿ ಬೇಕು ನಿನಗೆ. ಭಾವ ಪರವಶಲಾಗಿ ನೀನು ಕೇಳಬೇಕು. ನನ್ನಮ್ಮ ಅಮ್ಮ ಸಾಮಾನ್ಯಳಲ್ಲ. ಅಲ್ಲ, ಏನು? ದೇವಕಿ ದೇವಿ. ಯಾಕೆ ಕೀ ಎಳೆಯುವುದು?
ಅಂದ್ರೆ ದೇವಕೀ ದೇವಿ ನನ್ನ ತಾಯಿ. ಓ ಹಾಗೆ. ಅಪ್ಪ ಅಪ್ಪ ಯಾರು? ಶೌರಿ. ಅಪ್ಪ ಚೌರಿ. ಬೇಕಾ? ಬೇಡ ಚೌರಿ ಅಲ್ಲ ಮತ್ತೆ ಶೌರಿ. ಶೌರಿ. ವಸುದೇವ ದೇವಕಿಯರ ಕಂದನಾದ್ದರಿಂದ ನನ್ನನ್ನೆಲ್ಲರೂ ಹಾ. ವಾಸುದೇವ ನಿನ್ನ ಹೆಸರು ಎನ್ನುವ ಹಾಗೆ ಕರೆವರೆನ್ನನು. ನಿನ್ನ ಹೆಸರು ವಾಸುದೇವ. ಹೌದು. ಅವನು ನಾನು ಏಸುದೇವ. ಎಂತದು ನಿಮಗೆ ಆಶ್ಚರ್ಯ ಆಯ್ತಾ? ಹಾಗೊಂದು ಹೆಸರುಂಟಾ? ಅವನ ಅಭಿನಯವನ್ನು ಕಂಡು ನಿಮಗೆ ಏನೋ ಎನ್ನುವ ಹಾಗೆ ನೀವು ಭಾವಿಸಿರಬಹುದು. ನಾನು ದಾಳಿಯಾಗಿದೆ ನಿಮಗೆ. ಅವನ ಪ್ರತಿಯೊಂದು ಅಭಿನಯದಲ್ಲಿಯೂ ಒಂದೊಂದು ಅರ್ಥ ಇರ್ತದೆ. ಯಾರದೋ ಒಂದು ದಾಳಿ ಆಗಿದೆ. ಯಾವ ದಾಳಿಗೂ ಬೆದರುವವ ಶಬ್ದ ಇಲ್ಲದ ಅರ್ಥ ಇಲ್ಲದ ಶಬ್ದವನ್ನು ಉಪಯೋಗಿಸುವ ಮತ್ತೆ ಎಂತ ಹೆಸರಿದು? ನಾನು ಏಸು ದೇವ ಹೀಗೆ ಮಾಡಿದಂತದು. ನನ್ನ ಹೆಸರು ಸುದೇವ ಎಂಬುದಾಗಿ. ನಾನು ಯಾವಾಗಲೂ ಇವನ್ನೆಲ್ಲ ಜೊತೆಯಾಗಿರುವುದು. ದೂರದಲ್ಲಿದ್ದರೆ ಇವನು ನನ್ನನ್ನು ಕರೆಯುವುದು ಏ ಸುದೇವ, ಏ ಸುದೇವ, ಏ ಸುದೇವ, ಏ ಸುದೇವ, ಏ ಸುದೇವ, ಏ ಸುದೇವ ಒಟ್ಟಿಗೆ ಹೇಳುವಾಗ ಏಸು ವೇಗವಾಗಿ ಹೇಳುವಾಗ ಇದೆಂತದು ಹೆಸರು ಅದು. ಮತ್ತೆ ಹೀಗೆ ಮಾಡುವಾಗ ನಿಮಗೆ ಆಶ್ಚರ್ಯ ಆಗಿರ್ಬೋದು. ಅದೆಂತದ್ದು? ಬಿಚ್ಚಿದ ಹೃದಯ, ವಂಚನೆ, ವಂಚನೆ ಇಲ್ಲ. ಕಪಟ ಇಲ್ಲ. ನನ್ನ ಹೃದಯ ಅಂತ ಹೇಳಿದ್ರೆ ವಿಶಾಲವಾದ ಮೈದಾನ ಇದ್ದಾನೆ. ಮತ್ತೆ ಈಗ ವಂಚನೆ ಇರುವುದು ಯಾರು? ಯಾರಲ್ಲಿ ಇಲ್ಲ ಅಂತ ನಮ್ಮಲ್ಲಿ ಇಲ್ಲ. ವಿಶಾಲ ಮನೋಭಾವನೆಯುಳ್ಳವ. ಇದಿಷ್ಟು ನಮ್ಮ ಪರಿಚಯ. ಹಾಗೆಂತ ಇಲ್ಲಿವರೆಗೆ ಬರುವುದಕ್ಕೆ ಕಾರಣ 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 ಎಂತದು? ಕಾರಣ ಏನಾಗಿ ಬೇಗ ಹೇಳು. ನನಗೆ ನಾಚಿಕೆ ಆಗ್ತದೆ. ನಾಚಿಕೆ ನಿನಗೆ ಈಗ ನಾಚಿಕೆ ಪ್ರಾರಂಭ ಆದ. ನಾಚಿಕೆ ಪಡಬೇಡ, ಮನದಲ್ಲಿ ಯೋಚಿಸಿ ಕೆಡಬೇಡ. ಗಳಿಗೆ ತಪ್ಪಿದ್ರೆ ಗುಳಿಗೆ ನಷ್ಟ. ನಿಮಗೆ ನಾಚಿಕೆಯ? ಹೌದೌದು. ಅಯ್ಯೋ, ಗಂಡು ಮಕ್ಕಳಿಗೆ ನಾಚಿಕೆ ಇರ್ತದೆ ಕೆಲವರಿಗೆ. ಅದು ಹೇಗೆ? ಅದು ಕೆಲವು ಹೆಣ್ಣು ಮಕ್ಕಳಿಗೆ ಇರುವುದಿಲ್ಲ, ಹಾಗೆ ಗಂಡು ಮಕ್ಕಳಿಗೆ. ಹೌದಾ? ಹೌದು ಹೌದು. ಇದು ನಾನು ಮನೆಯಲ್ಲಿರುವಾಗ ನನಗೆ ಪ್ರಾಯ ಬಂದದ್ದು ಮನೆಯಲ್ಲಿರುವಾಗ. ಅಯ್ಯೋ, ಪ್ರಾಯ ಬಂದದ್ದ ಪ್ರಾಯ ಹೋದದ್ದ? ಅಲ್ಲ, ಒಟ್ಟು ಯಾವುದೋ ಒಂದು ಪ್ರಾಯ ಬಂತು. ಬಂತು. ಅದು ಗೊತ್ತಾಗುದು ಹೇಗೆ? ಗೊತ್ತಾಗುದು ಹೇಗೆ? ಹಿರಿಯವರೊಂದು ಮಾತಿದೆಯಲ್ಲ, ಏನು? ಮೀಸೆ ಮೂಡಿ ಬಂದರೆ ಗಂಡೆಂಬರು, ಎದೆ ಮೂಡಿ ಬಂದರೆ ಹೆಣ್ಣೆಂಬರು, ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಹೌದಾ? ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ನನಗ ಕೈ ತೋರಿಸ್ತೇನೆ ನೀನು. ಎಂತದ ನಿನ್ನನ್ನು ಅದು ಎನ್ನುವ ಹಾಗೆ ಹೇಳಿದ್ದ. ಮತ್ತೆ ಆ ವಿಷಯ ನಿನಗೂ ಗೊತ್ತಿದೆ. ವಿಷಯ ನನಗೆ ಗೊತ್ತಿದೆ. ಮುಖದಲ್ಲಿ ಮೂಸೆ ಮೂಡಿದರೆ ಮೀಸೆ ಮೂಡಿದರೆ ಗಂಡೆಂಬರು, ಎದೆ ಮೂಡಿದರೆ ಹೆಣ್ಣೆಂಬರು. 9ಕ್ಕೆ ನವೆಂಬರ್, 10ಕ್ಕೆ ದಶಂಬರ್. ಎಂತದ? 12ಕ್ಕೆ ಅದಕ್ಕಲ್ಲ, 9ಕ್ಕೆ ನವ ಎಂಬರು, 10ಕ್ಕೆ ದಶ ಎಂಬರು. ಒಟ್ಟಿಗೆ ಹೇಳುವಾಗ ನವೆಂಬರ್ ದಶಂಬರ್. ಅದು ಪ್ರಾಯ ಪ್ರಬುದ್ಧರಾದಂತಹ ಸಂದರ್ಭ ಹೆಣ್ಣಿಗಾಗಲಿ ಗಂಡಿಗಾಗಲಿ ಮದುವೆ ಎನ್ನುವಂತಹ ಸಂಸ್ಕಾರ ಆಗಬೇಕು. ಹಾಗೆ ನನ್ನ ಹೆಂಡತಿ ಎಲ್ಲಿದ್ದಾಳೆ? ನಿನ್ನ ಹಿಂದೆ ಇದ್ದಾಳೆ. ನನ್ನ ಹೆಂಡತಿ ಎಲ್ಲಿದ್ದಾಳೆ? ನನ್ನಲ್ಲಿ ಕೇಳಿದ್ರೆ ನನ್ನ ಹೆಂಡತಿ ಎಲ್ಲಿದ್ದಾಳೆ? ಬಾವಿ ಅಂದ್ರೆ ಭಾವಿ ಹೆಂಡತಿ ಎಲ್ಲಿದ್ದಾಳೆ ಎನ್ನುವುದು ಅರಸುತ್ತಾ ಬರುವಾಗ ನೀನು ಕಾಣುವುದಕ್ಕೆ ಸಿಕ್ಕಿದ್ದಿ. ನನಗೆ ನೀನು ಸಿಕ್ಕಿದ್ದಿ. ಈಗ ಹೇಳು, ನಿನ್ನ ಅಪ್ಪ ಯಾರು? ವಿಷಯವನ್ನು ಹೇಳುವೆಯಾ? ಒಟ್ಟಿಗೆ ಹೇಳ್ಬೇಕು, ಒಂದೊಂದು ಹೇಳ್ಬೇಕು. ಒಂದೊಂದಾಗಿ ಹೇಳಿ. ನೀವು ಎಲ್ಲಿಂದ ಆರಂಭಿಸಿದ್ದು? ಜನಕ ದೊಡ್ಡ ದೇಶದಧಿಪತಿ ಆಕಾಶರಾಯ ಅಣುಗೆಯಾಗಿರು ಪದ್ಮಾವತಿ ಆಕಾಶರಾಯ ನಡುಗೆಯಾಗಿರು ಪದ್ಮಾವತಿ ಜನಪದದುಳು ವನಿತ ಎರಡಾನಿದು ನೀರು ಮನಗೆ ನುಡಿಯಲಿ ನಿದು ನಾದೇಕೆ ಮನಮೂಯ ಜನಕ ತೋಂಡ ದೇಶದ ಅಧಿಪತಿ ಆಕಾಶರಾಯ. ನಿಮ್ಮ ಪರಿಚಯವನ್ನು ಹೇಳಿದ್ದೀರಿ. ಹೌದು. ನನ್ನ ಪರಿಚಯವನ್ನು ಕೇಳಬೇಕಲ್ಲ ನಿಮಗೆ? ಹೌದು. ಹಾಗಾದ್ರೆ ನಿಮಗೆ ಪರೀಕ್ಷೆ. ಇಷ್ಟು ಬೇಗ ಪ್ರಾರಂಭ ಆಯ್ತಾ ಪರೀಕ್ಷೆ? ಮತ್ತೆ ಯಾವಾಗ? ಇದು ಯಾವ ಪರೀಕ್ಷೆ? ಯಾವುದು? ವಾರ್ಷಿಕ ಪರೀಕ್ಷೆಯೋ, ಮಧ್ಯವಧಿ ಪರೀಕ್ಷೆಯೋ, ಅಂತಿಮ ಪರೀಕ್ಷೆಯೋ? ನಿಮಗೆ ಅಂತಿಮವೈದು. ನಾವೆಂತಹ ಪರೀಕ್ಷೆ ಸೇರ್ಗಡೆ ಹೊಂದಿದವರು. ನಾವೆಲ್ಲ ನಮಗೆ ಬೆರಳು ತೋರಿಸಿದ್ರೆ ಸಾಕು, ಕೈಯನ್ನೇ ನುಂಗೋರು, ಕೈ ತೋರಿಸಿದ್ರೆ ಶರೀರವನ್ನೇ ನುಂಗೋರು, ಶರೀರ ತೋರಿಸಿದ್ರೆ ಶರೀರ ಏನಾದ್ರೂ ಒಂದು ಹೇಳು ಪುಣ್ಯ. ಶರೀರ ತೋರಿಸಿದ್ರೆ ಎಂತದ್ದು? ಇದ್ದನ್ನೆಲ್ಲ ನುಂಗೋರು. ಒಟ್ಟಿನಲ್ಲಿ ನುಂಗುವ ಜಾತಿ ನೀವು. ಹೌದೌದು. ಯಾರನ್ನಾದ್ರೂ. ಹಾಗಲ್ಲ, ನಿಮ್ಮ ಬುದ್ಧಿಗೊಂದು ಸವಾಲು. ನಿಮಗೆ ಪರ್ಯಾಯ. ಪರ್ಯಾಯ? ಹೌದಾ? ಪ್ರಪಂಚದಲ್ಲಿ 8 ಪರ್ಯಾಯ ಇರುವುದು, ಇದು 9ನೇದು ನಮೀಗ. ಅಯ್ಯೋ ದೇವರೇ, ನಿಮಗೆ ಪರ್ಯಾಯ. ಪರ್ಯಾಯ ಇಲ್ಲ.
ಅಲ್ಲ, ನಮ್ಮ ಜೊತೆಗಿರುವವರಿಗೆ ಪರ್ಯಾಯ ಮಾತ್ರ. ನಿಮಗೆ ಪರ್ಯಾಯ ಶಬ್ದವನ್ನು ಹೇಳುತ್ತೇನೆ. ಪರ್ಯಾಯ ಶಬ್ದ ಪರೀಕ್ಷೆ ಎಂಬ ಶಬ್ದವನ್ನು ಹೇಳುತ್ತೇನೆ. ತಟ್ ಅಂತ ಉತ್ತರಿಸಬೇಕು. ಪಟ್ಟ ಅಂತ ನೀವು ಪ್ರಾರಂಭ ಮಾಡಿದಿರೋ ಏನಾದರೂ ಬಹುಮಾನವನ್ನು ನಾವು ಕೊಟ್ಟೆವು. ಇದು ಉತ್ತರವನ್ನು ಕೊಟ್ಟರೆ ಹೌದು, ಒಂದು ಪುಸ್ತಕ. ನಮಗೆ ಪುಸ್ತಕ ಬೇಡ, ಎಲ್ಲವೂ ನಮ್ಮ ಮಸ್ತಕದಲ್ಲಿ ಇದೆ. ಒಳ್ಳೆಯ ಮಸ್ತಕ ಇರುವ ಇಂಥದ್ದು ಬೇಕು. ಅಲ್ಲ, ಈ ಪುಸ್ತಕ ಎಲ್ಲ ಇಟ್ಟು ಕೊಟ್ರೆ ಅದನ್ನು ಹಿಡ್ಕೊಂಡು ಬರ್ಲಿಕ್ಕೆ ಎಷ್ಟು ಕಷ್ಟ. ಅಲ್ಲ, ನಿಂಗೆ ಓದ್ಲಿಕ್ಕೆ ಕೂಡ ಬರುದಿಲ್ಲ. ಹೌದು, ಬೇಡ. ತಟ್ ಅಂತ ಹೇಳಿದರೆ ದೊರೆಯುವುದೊಂದು ಪುಸ್ತಕ, ಆಗಲಿ. ಸೊಟ್ಟು ಮುಖ ಮಾಡಿದರೆ ಬಾಗುವುದು ಮಸ್ತಕ. ಇಲ್ಲ, ನಮ್ಮ ಮುಖ ಸೊಟ್ಟು ಇಲ್ಲವೇ ಇಲ್ಲ. ಹೌದಲ್ಲ? ಇದು ನನ್ನ ಅಪ್ಪ. ಅಪ್ಪ 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 ಮೇಲೆ ಏನು ನೀನ್ ಯಾಕೆ ಆಳುವುದು? ನಿನ್ನ ಕುಟುಂಬದವರು ಯಾರಾದ್ರೂ ಸತ್ರ? ಅವಳಪ್ಪ ಸತ್ತದಕ್ಕೆ ಏನು ಮಾಡೋಣ? ಈ ಪ್ರಪಂಚದಲ್ಲಿ ಶಾಶ್ವತರಾಗಿ ಉಳಿಯುವವರು ಯಾರೇ ಇಲ್ಲ. ಒಂದಲ್ಲ ಒಂದು ದಿವಸ ಯಾರಾದ್ರೂ ಸಾಯಲೇಬೇಕು. ಬೇಸರ ಮಾಡಬೇಡ. ಮಾಡಿದ ನಿನ್ನ ಅಪ್ಪನಿಗೆ ನಾನು ಇಲ್ಲಿಂದಲೇ ಶ್ರದ್ಧಾಂಜಲಿ. ಓ ದೇವರೇ, ನನ್ನ ಅಪ್ಪನನ್ನು ಕೊಂದು ಬಿಟ್ಟೆ. ಸಾಯಲಿಲ್ಲಂತೆ ಪುಣ್ಯಾತ್ಮ, ಸಾಯಲಿಲ್ವಾ? ಸಾಯಲಿಲ್ಲಂತೆ. ಕ್ಷಮಿಸಬೇಕು. ಕೊಟ್ಟ ಶ್ರದ್ಧಾಂಜಲಿಯನ್ನು ಪುನಃ ಪಡ್ಕೊಂಡಿದ್ದೇನೆ. ನೀನು ಸಾಯಿಸುದು ಬೇರೆ, ಮತ್ತೆ ಶ್ರದ್ಧಾಂಜಲಿ ನೀವು ಪಡೆಯುವುದು. ನನಗೆ ಗೊತ್ತಿರಲಿಲ್ಲ. ನಿನಗೆ ಪರ್ಯಾಯ ಅಪ್ಪ ಪರ್ಯಾಯ ಶಬ್ದ. ಅಮ್ಮ 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 ಅಮ್ಮ. ಏನಾಯ್ತಾ? ಏನು ಮಾಡೋಣ? ಈ ಪ್ರಪಂಚದಲ್ಲಿ ಶಾಶ್ವತರಾಗಿ ಉಳಿಯುವವರು ಯಾರು ಇಲ್ಲ. ಒಂದಲ್ಲ ಒಂದು ದಿವಸ ಯಾರಾದ್ರೂ ಸಾಯಲೇಬೇಕು. ಇವಳ ಅಮ್ಮನನ್ನು ಹೊಂಡದಲ್ಲಿ ಹೋಗುತ್ತಿದ್ದಾರಂತೆ. ಆಗ ಪಡ್ಕೊಂಡ ಶ್ರದ್ಧಾಂಜಲಿ ನಿನ್ನ ಅಮ್ಮನಿಗೆ ಕೊಟ್ಟಿದ್ದೆ. ಅಯ್ಯೋ ದೇವರೇ, ನನ್ನ ಅಮ್ಮನನ್ನು ಕೊಂದು ಸಾಯಲಿಲ್ಲಂತೆ ಪುಣ್ಯಾತ್ಮ. ಇದ್ದಾರ? ಕ್ಷಮಿಸಬೇಕು. ಕೊಟ್ಟ ಶ್ರದ್ಧಾಂಜಲಿಯನ್ನು ಪುನಃ ಪಡ್ಕೊಂಡಿದ್ದೆ. ನಿನಗೆ ಇದೇ ಕೆಲಸವ? ಶ್ರದ್ಧಾಂಜಲಿ ಕೊಡುದು ಪಡ್ಕೊಳ್ಳುದು. ಇದಕ್ಕೆ ಖರ್ಚಿಲ್ಲಲ್ಲ? ಈಗ ಪಡ್ಕೊಂಡ ಶ್ರದ್ಧಾಂಜಲಿ ಏನ್ ಮಾಡ್ತೀವಿ? ಅಪ್ಪಮ್ಮ ಇಲ್ಲದವರಿಗೆ ಕೊಟ್ಟು ಬಿಡುವ. ಸುಮ್ಮನೆ ಇರು. ನಿನ್ನ ಅಜ್ಜಿಗೆ ಕೊಡು. ಸಾಯಲಿಲ್ಲ. ಸಾಯಲಿಲ್ಲ, ಪರ್ಯಾಯ ಶಬ್ದ. ಮೇಲೆ ಏನು ಕಾಣ್ತದೆ? ಆಕಾಶ. ಅಪ್ಪ ಮೇಲೆ ಆಕಾಶ, ಅಪ್ಪ ಮೇಲೆ ಅಮ್ಮ ಕೆಳಗೆ. ಇದು ಕಠಿಣವಾದ ಪ್ರಶ್ನೆಯಲ್ಲ. ಇದಕ್ಕೆ ಉತ್ತರ ನನಗೆ ಆವಾಗಲೇ ಗೊತ್ತಾಗಿದೆ. ಇದು ಇವರಿಗಂತಲ್ಲ, ಮತ್ತೆ? ಎಲ್ಲರಿಗೂ ಹಾಗೆ. ಹೇಗೆ? ಅಪ್ಪ ಮೇಲೆ ಅಮ್ಮ ಕೆಳಗೆ. ಏನು ಅಪ್ಪ ಹೆಣ್ಣು ಮೇಲೆ. ಮಕ್ಕಳ ಮುಂದೆ ಸರಿಯಾಗಿ ನಾವು ಮಾತಾಡಬೇಕು. ಸರಿ, ಅದುದನ್ನೇ ಹೇಳಿದ್ದೇನೆ. ಎಂತದು? ಅಪ್ಪ ಮೇಲೆ ಅಂತ ಹೇಳಿರೋದು ಅಮ್ಮನ ಯೋಗ್ಯತೆಯಿಂದ ಅಪ್ಪನ ಯೋಗ್ಯತೆ ಮೇಲೆ, ಅಪ್ಪನ ಯೋಗ್ಯತೆಯಿಂದ ಅಮ್ಮನ ಯೋಗ್ಯತೆ ಕೆಳಗೆ. ಹಾಗೆ ಅಪ್ಪ ಮೇಲೆ ಅಮ್ಮ ಕೆಳಗೆ. ಓಹೋ, ಹಾಗಲ್ಲ. ಮತ್ತೆ? ಮೇಲೆ ಏನು ಕಾಣಿಸ್ತಾ ಉಂಟು? ಆಕಾಶ. ಅದಕ್ಕೊಂದು ರಾಯ ಸೇರಿಸು. ಆಕಾಶ. ರಾಯ. ಆಗ ನಿನ್ನದು ಸ್ವಲ್ಪ ತಪ್ಪುಂಟು. ಎಂತದು? ನೀನು ರಾಯ ಸೇರಿಸಬೇಕು ಅಂತ ಹೇಳಿದ್ಯಾ? ಬಿಡ್ಬೇಕಂತ ನಾನು ಎಲ್ಲಾದ್ರೂ ಹೇಳಿದ್ದೇನೆ? ಬಿಟ್ಟ ಸ್ಥಳ ತುಂಬಿರಿ. ಹೌದು, ಸೇರಿಸಬೇಕು. ಆಕಾಶ ರಾಯ. ಆಕಾಶ ರಾಯ, ತೋಂಡ ದೇಶದ ಅಧಿಪತಿ. ಓ, ತೊಂಡ. ಇಲ್ಲೆಲ್ಲ ಮುದುಕರೇ ಇರುವುದಾ? ತೊಂಡ. ಹಾಗಲ್ವಾ? ಸ್ವಲ್ಪ ಎಳಿಬೇಕು. ತೊಂಡನಿಗೆ ಎಳಿಬೇಕಾ? ತೋಂಡ. ತೊಂಡ. ತೋಂಡ ದೇಶ. ತೋಂಡಾವನಿ ದೇಶ. ಅಮ್ಮ ಅಮ್ಮ. ಇದೇನು ಕಾಣ್ತಾ ಉಂಟು? ಭೂಮಿ. ಭೂಮಿ. ಅದಕ್ಕೊಂದು ತಾಯಿ ಸೇರಿಸು. ಭೂತ. ನಿನ್ನಮ್ಮ ಭೂತಾಯ್ಯ? ಭೂತಾಯ್ ಭೂತಾಯ್. ಒಪ್ಪೆ ಹಾಕ್ಬೇಡುವ. ಭೂತಾಯ್. ಬಾಲ ಉಂಟು. ಭೂತಾಯಿಗೂ ಬಾಲ ಉಂಟು. ಭೂ ಎನ್ನುವ ಅಕ್ಷರಕ್ಕೆ ಬಾಲ ಉಂಟು ಅಂತ ಹೇಳಿ. ಭೂತಾಯಿ. ಭೂಮಿ ತಾಯಿ. ಭೂಮಿಗೆ ಇನ್ನೊಂದು ಹೆಸರೇನು? ಏನು? ಧರಣಿ. ಧರಣಿ ದೇವಿ. ಅಮ್ಮ. ನನ್ನ ಅಪ್ಪ ಅಮ್ಮನಿಗೆ ಅದೆಷ್ಟು ವರ್ಷಗಳ ಕಾಲ ಮಕ್ಕಳೇ ಆಗಿರ್ಲಿಲ್ಲ. ಹೌದಾ? ಅದು ಏನು ನಿನ್ನ ಅಪ್ಪ ಅಮ್ಮನಿಗೆ ಮಕ್ಕಳಾಗ್ಲಿಲ್ಲ? ನಿನ್ನ ಅಪ್ಪ ಅಮ್ಮನನ್ನು ಬಿಟ್ಟು ವಿದೇಶಕ್ಕೆ ಹೋಗಿದ್ರಾ? ಏನು ವಿದೇಶಕ್ಕೆ ಹೋದವರಿಗೆ ಮಕ್ಕಳಾಗುದಿಲ್ವಾ? ಹೇಗಾಗುದು ಪುಣ್ಯಾತ್ಮ? ಅಪ್ಪ ವಿದೇಶದಲ್ಲಿ ಇರುದು, ಅಮ್ಮ ಊರಿನಲ್ಲಿ ಇದ್ರೆ ಮಕ್ಕಳಾಗುದು ಹೇಗೆ? ನೀನು ಕಳೆದ ವರ್ಷ ವಿದೇಶಕ್ಕೆ ಹೋಗಿದ್ದೇನೆ ಅಂತ ಹೇಳಿದ್ರೆ ನಿನಗೆ ಮಗುವಾದದ್ದು ಹೇಗೆ? ನಾನು ಹೋಗುವಾಗ ವ್ಯವಸ್ಥೆ ಮಾಡಿಯೇ ಹೋದದ್ದು ಅಲ್ಲವಾ? ಹಾಗಲ್ಲ. ಮಕ್ಕಳನ್ನು ಪಡೆಯಬೇಕು ಅಂತ ಆದ್ರೂ ಯೋಗ ಏನು? ಅದಕ್ಕಲ್ವೇ ಹೇಳುದು, ಋಣಾನುಬಂಧ ರೂಪೇಣ ಪಶುಪತ್ನಿ ಚಿಕಿತ್ಸಾಲಯ. ನಿನ್ನನ್ನು ಚಿಕಿತ್ಸಾಲಯಕ್ಕೆ ಕೊಂಡು ಹೋಗಬೇಕು. ಅದೆಂತ? ಪಶು ಪತ್ನಿ ಸುತ ಆಲಯ. ಯೋಗ ಬೇಕು. ಯೋಗ ಬೇಕು, ಭಾಗ್ಯ ಬೇಕು. ಹಾಗಾಗಿ ಮಕ್ಕಳಾಗ್ಲಿಲ್ಲ. ನಾರದ್ರು ಬಂದು ಹೇಳಿದ್ರು, ಕಲ್ಪೋಕ್ತ ಯಾಗ ಮಾಡ್ಬೇಕು. ಕಲ್ಪೋಕ್ತ. ಕಲ್ತಪ್ಪ ನಿನಗೆ ಬರ್ಲಿಕ್ಕಿಲ್ಲ. ಇಲ್ಲ. ಶಾರದಾ ದೇವಿ ನಿನ್ನ ನಾಲಿಗೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾಳೆ. ಕಲ್ತಪ್ಪ ಒಳ್ಳೇದಂತ. ಪುತ್ರ ಕಾಮೇಷ್ಟಿ ಮಾಡ್ಬೇಕು. ಕಾಮೇಷ್ಟಿ. ಪುತ್ತೂರಿನಲ್ಲಿ ಕಾಮೇಷ್ಟಿ ಮಾಡಿದ್ರೆ ಅಲ್ಲ, ಬೇರೊಂದು ಪ್ರದೇಶದಲ್ಲಿ ಮಾಡಬೇಕು. ಮತ್ತೆ ಎಂತದು ಹೇಳುದು? ಪುತ್ರ ಕಾಮೇಷ್ಟಿ ಅಂದ್ರೆ ಮಕ್ಕಳನ್ನು ಪಡೆಯುವಂತಹ ವಿಧಾನ. ಏನು? ಹೇಗೆ? ಎತ್ತುಗಳಿಗೆ ಬಂಗಾರದ ನೇಗಿಲನ್ನು ಕಟ್ಟಿ ಹೊಲವನ್ನು ಉಳಬೇಕಾ? ಹೊಲವನ್ನು ಉಳುವಂತಹ ಸಂದರ್ಭದಲ್ಲಿ ಎತ್ತು ನಿಂತು ಹೋಯ್ತು. ಮತ್ತೆ ನಿನ್ನ ಅಪ್ಪನಿಗೆ ದಾರಿದ್ರ್ಯವು ಆ ಬಡಕಲು ಎತ್ತುಗಳನ್ನು ಕಟ್ಟಿದ್ರೆ ಮತ್ತೆ ನಿಲ್ಲದೆ ಇರ್ತಾವ? ಅಯ್ಯೋ, ಏನು ನಿನ್ನಂತಹ ಬಡಪಾಯಿಯ ಮನೆ ಎತ್ತುಗಳದು? ಯಾರದು? ಅದು ನನ್ನ ಮಾವನ ಮನೆ. ತಪ್ಪಿ ತಪ್ಪಿ ಬಾವಿ ಮಾವ ಎತ್ತುಗಳು ನಾಳೆಗೆ ಹಿಡಿತದಲ್ಲಿ ಇರ್ಬೇಕು. ಮತ್ತೆ ಇಂಥದ್ದು ಯಾಕೆ? ಇಂಥದ್ದು ಯಾಕೆ ಅಂತ ಹೇಳಿದ್ರೆ ನೇಗಿಲಿಗೆ ಒಂದು ತಾಗಿದ್ದು, ಯಾವುದು? ದೊಡ್ಡ ಬಂಡೆ ತಾಗಿದ್ದು. ಈಗ ಗೊತ್ತಾಯ್ತು. ಆ ಬಂಡೆಗೆ ನಿನ್ನ ಅಪ್ಪನ ಮಂಡೆ ಸಿಕ್ಕಿ ಪುಡಿ ಪುಡಿ. ಅಯ್ಯೋ, ನೀನು ಯಾವ ಒಂದು ಅವಸರಕ್ಕೆ ಹುಟ್ಟಿದವನು? ಒಂದು ಅವಸರಕ್ಕೆ ಹುಟ್ಟಿದಲ್ಲ, ನಾನು ಅಪ್ಪನಿಗೆ ಹುಟ್ಟಿದ್ದು. ಮಾತು ಪೂರ್ತಿ ಆಗುವುದಕ್ಕಿಂತ ಮೊದಲು ನೀನು ಮಾತಾಡ್ತಾ ಇದೆಯಲ್ಲ. ಬಂಡೆಗೆ ತಾಗಿದ್ದೆ ತಡ. ಅಪ್ಪ ಏನ್ ಮಾಡಿದ್ರು? ಕಲ್ಲು ಹೊಡೆಯವರನ್ನು ಕರೆಸಿದ್ರು. ಕಲ್ಲು ಹೊಡೆಸಿದ್ರು. ನೋಡಿದ್ರೆ ಅದರಲ್ಲಿ ಒಂದು ಕೊಳ. ಯಾರು ಅದು ಕೋಳ ಹಾಕಿದ್ದು? ತಿಳಿಗೋಳ. ಪಿಳಿಗುಳ. ತಿಳಿ ನೀರಿನ ಸರೋವರ. ತಿಳಿಕೊಳ. ಆ ಸರೋವರದಲ್ಲಿ ಒಂದೇ ಒಂದು ಕಮಲ. ಆ ಕಮಲದಲ್ಲಿ ಒಂದೇ ಒಂದು ಕೂಸು. ಒಂದು
ಕೂಸು ಯಾವ ಕೋಸು? ಕೂಸು ಕೋಸಲ್ವ ಕೂಸು? ಆ ಹೂವಿನಲ್ಲಿ ಒಂದು ಕೂಸು. ಕೂಸು ಅಂತ ಹೇಳಿದ್ರೆ ಹೂಕೋಸು. ಅದು ಹೇಗೆ ಗೊತ್ತಾದ್ದು? ಹೂಕೋಸು. ಹೂವಿನಲ್ಲಿ ಕೂಸು ಉಂಟು ಅಂತ ಗೊತ್ತಾದ್ದು ಹೇಗೆ? ಅದು ಅಳ್ತಾಯ್ತು. ಒಂದು ಶಿಶು. ಹೌದಾ? ಹೌದು. ಎಂತದು? ಸೀಸ ಅದವನದ್ದೇ. ಈ ಕಲ್ಲು ಹೊಡೆಯುವವನು ಕರೆಸಿದಾರಲ್ಲ ಅವನದ್ದೇ ಕೆಲಸ. ಈ ಕಲ್ಲು ಹೊಡಿಲಿಕ್ಕೆ ಹೋಗುವಾಗ ಒಂದು ಸೀಸ ಇಟ್ಕೊಂಡು ಹೋಗುದು. ಸಂಜೆ ಹೊತ್ತಿಗೆ ಕೆಲಸ ಮಾಡಿ ಮಾಡಿ ಮೈ ಕೈ ಎಲ್ಲ ನೋವಾಗಿರ್ತದೆ. ಚೀಲದಿಂದ ಸೀಸ ತೆಗೆದು ಟಪ್ ಬಿಸಾಡಿದ ಸೀಸ ಇವಳ ಅಪ್ಪನಿಗೆ ಸಿಕ್ಕಿದ್ದು. ಅದು ಮೈ ಕೈ ನೋವಿಗೆ ಒಳ್ಳೇದಾಗ್ತದ? ಹೌದು. ನಿನಗೆ ಅನುಭವ ಉಂಟು? ಹೌದು. ಕೇಳಿ ಅವಳು ಹೇಳಿದಂತದ್ದು ಸೀಸ ಅಂತ ಹೇಳಿದ್ದಲ್ಲ, ಶಿಶು ಮಗು. ಮಗು. ಆ ಕುಸಿ ಈ ಕೂಸು, ಈ ಕುಸಿ ಆ ಕೂಸು, ಆ ಕುಸಿ ಈ ಕೂಸು. ಅಲ್ಲ, ನಾನು ಆಲೋಚನೆ ಮಾಡುದು ಯಾರ್ಯಾರ ಕತೆ ಹೇಳುವುದಕ್ಕೆ ನಿನಗೆ ಹುಚ್ಚ? ಯಾರ್ಯಾರ ಕತೆ ಇಲ್ಲ, ನನ್ನ ಕಥೆಯನ್ನೇ ಹೇಳಿದ್ದು. ನಾನು ನಿನ್ನ ಕಥೆಯನ್ನು ಕೇಳಿದ್ದು, ನೀನು ಯಾರು ಅಂತ. ನಾನೇ ಆ ಕೂಸು. ಅಂದ್ರೆ ಆ ಕೂಸಿ ನಾನೇ. ಪದ್ಮದಲ್ಲಿದ್ದಂತಹ ಪದ್ಮದಲ್ಲಿ ಹುಟ್ಟಿದ ಕಾರಣ ಅಕ್ಕರೆಯಿಂದ, ನಲುಮೆಯಿಂದ, ಒಲುಮೆಯಿಂದ, ಪ್ರೀತಿಯಿಂದ, ವಾತ್ಸಲ್ಯದಿಂದ. ಹೇಗೆ? ಇನ್ನೊಮ್ಮೆ ಹೇಳು, ಮತ್ತೊಮ್ಮೆ ಹೇಳು. ಅಮ್ಮ ತಾಯೇ ಶಾಂತಳಾಗಬೇಕು, ತಾಯೇ ಶಾಂತಳಾಗಬೇಕು. ಅಮ್ಮ ತಾಯಿ ಧೂಮಾವತಿಯೇ. ಎಂತದ? ಧೂಮಾವತಿ. ಧೂಮಾವತಿ ತಿಳ್ಕೊಂಡೆಯಾ? ಅವಳು ಹೇಳಿದ ನಾನೇ ಧೂಮಾವತಿ. ಏನು ಅರ್ಪಿಸ್ತೀಯ ಏನಾದ್ರು? ನೇಮ ಮತ್ತೆ ನೇಮ ಕೊಡ್ಬೇಕು. ಯಾರು ಹೇಳಿದ್ದು? ಮುಖವಾಡ ಕೊಡ್ಬೇಕಾ? ಒಂದು ಕೋಲ ಕೊಡ್ಬೇಕಾ? ಅಲ್ಲ ಕೋಲ. ಅವಳು ಹೇಳಿದ ಪದ್ಮಾವತಿಯನ್ನು ಹಾಗೆ ನಿನಗೆ ಕಿವಿ ಕೇಳುದಿಲ್ವಾ? ಧೂಮಾವತಿ ಅಲ್ವಾ? ಅಲ್ಲ, ಪದ್ಮಾವತಿ. ನಿನ್ನ ಹೆಸರು ಪದ್ಮಾವತಿ. ಪದ್ಮಾವತಿ. ನಿನ್ನ ಹೆಸರು? ಆ ಸಣ್ಣ ಹುಡುಗಿಯ ಪರಿಚಯ ನಿನಗೆ ಯಾಕೆ? ಎಂತದ್ದು ಸಣ್ಣದು? ಹೆಸರು ಯಾಕೆ ನಿನಗೆ ಬೇಕು ನನಗೆ. ಯಾಕೆ? ಈಗ ಸಣ್ಣದಾದ್ರೂ ಒಂದು 10 ವರ್ಷ ಹೋದ ಮೇಲೆ ಅವಳು ದೊಡ್ಡದಾಗುದಿಲ್ಲ? 10 ವರ್ಷ ಹೋದ್ಮೇಲೆ ನೀನು ಮುದುಕಾಗುದಿಲ್ವಾ? ನಮ್ಮ ಸುದ್ದಿ ಬೇಡ ಪುಣ್ಯಾತ್ಮ. ನಿನ್ನ ಹೆಸರು ಹೇಗೆ? ಇಂದಿರಾ ಶ್ರೀಲತಾ. ಎಂತದ್ದು? ಇದು ಒಳ್ಳೆ ಹೆಸರು. ಒಂದು ಇಂಡಿಯಾ, ಒಂದು ಶ್ರೀಲಂಕಾ. ಅವಳು ಹೇಳಿದ್ದು ಇಂದಿರಾ ಶ್ರೀಲತಾ ಎನ್ನುವ ಹಾಗೆ ಎರಡೆರಡು ಹೆಸರುಂಟು ಅವಳಿಗೆ. ಇಂದಿರಾ ಶ್ರೀಲತಾ. ಪರಸ್ಪರ ಪರಿಚಯ ಆಯ್ತು. ಈಗ ಗೊತ್ತಾಯ್ತಲ್ವಾ? ಹೌದು. ನಮ್ಮ ಪರಿಚಯ ಆಯ್ತಲ್ಲ. ಈಗ ಅದು ಹೋಗ್ಬೋದಲ್ಲ ಇಲ್ಲಿ? ಅಷ್ಟು ಸುಲಭವಾಗಿ ಹೋಗುವುದಕ್ಕೆ ಆಗುವುದಿಲ್ಲ. ಯಾಕೆ? ಹೇಗೋ ಇಲ್ಲಿವರೆಗೆ ಬಂದಾಗಿದೆ. ಬಂದ ಮೇಲೆ ನಿನ್ನನ್ನು ನೋಡಿದ ಮೇಲೆ ಯಾಕೋ ಏನು ನನ್ನ ಮನಸ್ಸು ಸ್ಥಿಮಿತದಲ್ಲಿಲ್ಲ. ಬೇಕು ಬೇಕು ಅನ್ನಿಸ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು? ಆ ಹಿಂದೆ ಪಾಪಿ ಇದ್ದಾನಲ್ಲ, ನೀನಲ್ವಾ? ಕಣ್ಣಿಗೆ ಕಾಣದಿರುವಂತಹ ಅನಂಗ, ಆ ಮನ್ಮಥ, ಅವನ ಬತ್ತಳಿಕೆಯಲ್ಲಿರುವಂತಹ ಪಂಚಶರಗಳನ್ನು ನನ್ನ ಶರೀರದ ಮೇಲೆ ಪ್ರಯೋಗಿಸಿದ. ನಾವು ಪ್ರಯೋಗಿಸುವಂತಹ ಕ್ರಮ ಹೇಗೆ? ಹೆಣ್ಣು ಗಂಡು ಏಕಾಂತದಲ್ಲಿರುವಂತಹ ಸಂದರ್ಭ ಅವನ ಬಾಣ ಪ್ರಯೋಗ ಆಗ್ತದೆ ಹೇಗೆ? ಹೆಣ್ಣು ಮಕ್ಕಳು ಹೋದ ಅಲ್ಲಿಗೆ ಬಿಡ್ತಾನೆ ಆಮೇಲೆ ಗಂಡು ಮಕ್ಕಳಿಗೆ ಎಂತದ್ದು? ಬಾಣ ಬಿಡು ಮಾಡುವುದು. ಈಗ ನನಗೆ ಮಾತ್ರ ಬಾಣ ಪ್ರಯೋಗಿಸಿದ್ದಲ್ಲ, ನನಗೆ 3 ಬಿಟ್ಟಿದ್ದಾನೆ. ಆ ಬಾಣದ ಹತ್ಯೆಯನ್ನು ಸಹಿಸುವುದಕ್ಕೆ ಸಾಧ್ಯವಿಲ್ಲ. ಬೇಕು ಬೇಕು ಅನ್ನಿಸ್ತಾ ಇದೆ. ನಿನ್ನ ಉಭಯ ತೋಳುಗಳಿಂದ ನನ್ನನ್ನು ಅಧಿಕ ಪ್ರಸಂಗ ಮಾತಾಡಿದ್ರೆ ಉಂಟಲ್ಲ, ಅಪ್ಪನಲ್ಲಿ ಹೋಗಿ ಹೇಳ್ತೇನೆ. ಅಪ್ಪನಲ್ಲಿ ಹೇಳಿದ್ರು ತಪ್ಪಿಸಿ. ಅಮ್ಮನಲ್ಲಿ ಹೋಗಿ ಹೇಳ್ತೇನೆ. ಹೇಳಿದ್ರೆ ಉಮ್ಮ ಅಂತ ಹೇಳಿ ನಿಮ್ಮನ್ನು ಬಂಧಿಸ್ತೇವೆ. ಬಂಧಿಸುದು? ಅಯ್ಯಯ್ಯೋ, ಬಂಧಿಸುವುದು ಅದಲ್ಲಿ ಮದುವೆ ಮಂಟಪದಲ್ಲಿ 2 ಕೈ ಜೋಡಿಸಿ ಬಂಧಿಸುವುದು. ಆಗಲ್ಲ, ಕತ್ತಲೆ ಕೋಣೆಗೆ ಹಾಕ್ತೇವೆ. ಕತ್ತಲೆ ಗಾಣಿಗೆ ಹಾಕಿದ್ರೆ ಒಳ್ಳೆಯದಲ್ವಾ? ಯಾಕೆ? ಇರುವುದಲ್ಲ. ನೀವು ಕೈಗೆ ಬೇಡಿ ಹಾಕಿಸ್ತೇನೆ. ಬೇಡಿ ನಿಮಗೆ ದರಿದ್ರ ಬೇಡಿ, ಎಲ್ಲರಿಂದ ಬೇಡಿ ಹಾಕಿಸುವುದು. ಕೊಳ ಹಾಕಿಸ್ತೇನೆ ಅಂತ ಹೇಳಿದ್ದು. ಹಾಕಿಸುದು ನಮಗೇನು ಹೆದರಿಕೆ ಇಲ್ಲ. ಎಂತಹ ಬಂಧನಕ್ಕೊಳಗಾದಂತಹ ನಾನು ಬಂಧ ಮುಕ್ತಗೊಂಡಿದ್ದೇನೆ. ಮತ್ತೆ ನಿನ್ನ ತಂದೆಯವರು ಬಂಧ ಮಾಡಿದ್ರೆ ನಾವು ಬಿಡಿಸಿಕೊಳ್ಳುವುದಕ್ಕೆ ಹಾಗಾದ್ರೆ ನೋಡುದೆಂತ? ಯಾಕೋ ಏನು ಬದಲಾವಣೆ ನನ್ನಲ್ಲಿ? ಯಾರಲ್ಲಿ ನೀನು ಹೇಳಬೇಡ. ಹೋಗೋಣ ಹರಿಯುವಲ್ಮೀಗದಿ ದೊರೆದಿರೋಣ ಸರಸಿಜ ಮುಗಿ ಪದ್ಮಾವತಿಯ ವಿರಗದ ಮುಗಿಟ್ಟು ಮರಿಸುತ್ತ ಚೆಲುವ ಮಾರಿನಿಯ ತೊರೆದನ್ನ ಪಾನವ ಹರಿ ನನ್ನಲ್ಲಿ ಅಂಕುರಿಸಿದ್ದಂತಹ ಆಸೆ ಆಕಾಂಕ್ಷೆಗಳು ಕಮರಿ ಹೋಯಿತಲ್ಲ. ನನ್ನನ್ನೇ ಹೊಂದಿ ಅನುಸರಿಸಿ ಬದುಕಬೇಕಾದಂತಹ ಪದ್ಮಾವತಿ ನಾ ಏರಿಗಮಿಸಿದಂತಹ ಕುದುರೆಯನ್ನು ನನ್ನನ್ನು ಘಾತಿಸಿ ಬಿಟ್ಟಳಲ್ಲ. ಇನ್ನೆಂತೂ ಅವಳನ್ನು ಹೊಂದುವ ಬಗೆ ಹೇಗೆ ಎನ್ನುವ ಹಾಗೆ ಚಿಂತಿಸುತ್ತಾ ಇಲ್ಲಿಯವರೆಗೆ ಬಂದವ. ಮಾತೆಯಲ್ಲಿ ನನ್ನಲ್ಲಿರುವಂತಹ ವಿಷಯಗಳನ್ನು ಅರಿಸಬೇಕು. ಅನ್ನ ಆಹಾರಗಳನ್ನು ತೊರೆದು ಮುಸುಕಿ ಹಾಕಿ ಹಾಗೆಯೇ ಮಲಗಿರ್ತೇನೆ. ದೇವನಾರೋ
ಮಲಗಿಗ ವೆಂಕಟಾಚಲಪತಿಯನು ಕಂಡು ತಳೆದು ಕೌತುಕವಿದು ಏನು ಕಳೆಗುಂದಿರಿ ನಿನ್ನ ವದನ ಮಲಗಿಗೆ ಹಗಲು ಹೊತ್ತಿನಡು ಕಂದ ಶ್ರೀನಿವಾಸ, ನನ್ನಿಂದಲೇ ಆಜ್ಞೆಯನ್ನು ಮಾಡಿದಂತಹ ನೀನು ಬೇಟೆಗೆ ಹೋದದ್ದು ಸತ್ಯ. ಆದರೆ ಈ ಹಗಲು ಹೊತ್ತಿನಲ್ಲಿ ಬಂದು ಮನೆಯಲ್ಲಿ ಬಂದು ಮಲಗಿದ್ದೀಯಲ್ಲ ಕುಮಾರ. ಅನ್ನ ಆಹಾರವನ್ನು ಸೇವಿಸುವುದಿಲ್ಲ, ನೀರನ್ನು ಕುಡಿಯುವುದಿಲ್ಲ. ನಿನ್ನ ಮುಖದಲ್ಲಿ ಚಿಂತೆಯನ್ನು ಎದ್ದು ಆವರಿಸುತ್ತಾ ಉಂಟು. ನಿನ್ನ ಚಿಂತೆಯ ಕಾರಣ ಎಂಬುದಾಗಿ ಪ್ರೀತಿಯ ತಾಯಿಯಲ್ಲಿ ಹೇಳಬಾರದೆ? ಅಮ್ಮ, ನಿನ್ನ ಕಾನನದಲ್ಲಿ ಮೃಗಬೇಟೆಯುಳಿರುವುದಿರಿ ಮಾದಿನಿಯೋರ್ವಳು ವನದೊಳಗಿದ್ದಳು ಏನನೆಂಬೆ ಬಗುಳು ದೇವಿದು ಮಾನದ ಗದನಗಳ ನಿನ್ನ ಆಶೀರ್ವಾದದ ವಿನಃ ನನಗೆ ಈ ಪ್ರಪಂಚದಲ್ಲಿ ಬೇರೊಂದಿಲ್ಲ ತಾಯಿ. ಓಹೋ, ಮೃಗಯ ಬೇಟೆಯನ್ನಾಡಿದೆ. ಆಯಾಸವನ್ನು ಹೊಂದದೇ ಇದ್ದರೂ ಕೂಡ ಉಳಿದವರಿಗೆ ವಿಶ್ರಾಂತಿ ಬೇಕು ಎಂಬ ಕಾರಣದಿಂದ ವಿಶ್ರಮಿಸುತ್ತಾ ಇದ್ದಂತಹ ಕಾಲದಲ್ಲಿ ಒಂದು ಘಟನೆ ನಡೆಯಿತಮ್ಮ. ಏನದು ಕಂದ? ಚೆಲುವಿಕೆಯಾದಂತಹ ನಾರಿಯೊಬ್ಬಳು ಗೋಚರಿಸಿದಳು. ಓಹೋ, ಅವಳನ್ನು ಪರಿಚಯಿಸಿಕೊಳ್ಳಬೇಕು ಎನ್ನುವಂತಹ ಹಂಬಲದಿಂದ ಮುಂದೆ ಸಾಗಿದೆ ತಾಯಿ. ಏನಾಯ್ತು? ಪರಿಚಯಿಸಿಕೊಂಡೆ. ಒಲುಮೆಯಿಂದಲೇ ಹೇಳಿಕೊಂಡಳಮ್ಮ. ಆಕಾಶರಾಯನ ಮಗಳಂತೆ ಪದ್ಮಾವತಿ ಎನ್ನುವಂತಹ ಶುಭ ನಾಮಧೇಯ ತಾಯಿ. ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನೇ ತಿದ್ದಿಗೈದಂತಹ ಕಾಂತೆ ಆಕೆ. ಚೆಲುವಿನ ಲನೆಯ ಬಲೆಯಲ್ಲಿ ಸಿಲುಕಿದಂತಹ ನಾನು ಅವಳನ್ನು ಹೊಂದಬೇಕು ಎನ್ನುವಂತಹ ಅಪೇಕ್ಷೆಯಿಂದ ಮದುವೆಯಾಗಬೇಕು ಎನ್ನುವ ಹಾಗೆ ಅಂಗಲಾಚಿ ಬೇಡಿದ ನಮ್ಮ. ಆವಾಗ ನನಗೆ ಒದಗಿ ಬಂದದ್ದು ಈ ದುಗುಡ ದುಮ್ಮಾನ ತಾಯಿ. ಅದಕ್ಕೆ ಕಲ್ಲಿನಿಂದ ಘಾತಿಸಿ ಈ ಕಡೆಗೆ ನಮ್ಮ ನಟ್ಟಿದ ಕಾರಣ ನಾವು ಓಡೋಡಿ ಬಂದೆ ತಾಯಿ. ಅಮ್ಮ, ಈ ಶ್ರೀನಿವಾಸನಿಗೆ ಕಲ್ಯಾಣ ಎನ್ನುವಂತಹ ಭಾಗ್ಯ ಇರುವುದಿದ್ರೆ ಅದು ಆ ಪದ್ಮಾವತಿಯೊಡನೆ ಮಾತ್ರ ಒಂದು ಉಪಕಾರ ಮಾಡ್ತೀಯ ತಾಯಿ. ಕಂದ, ಏನು ಮಾತನಾಡುತ್ತಾ ಇದ್ದೀಯ? ಅವರು ತೋಂಡಾ ದೇಶದವರು ಎನ್ನುವುದಾಗಿ ಹೇಳುತ್ತಾ ಇದ್ದೀಯ. ಅವರು ರಾಜ ಮನೆತನದವರು, ನಾವು ಕಾಡಿನ ಎಲೆಮನೆಯಲ್ಲಿ ವಾಸಿಸುವವರು. ನಮಗೂ ಅವರಿಗೂ ಸಮಾನತೆ ಬರ್ತದೆ ಕಂದ. ಅಮ್ಮ, ಮೇಲ್ನೋಟಕ್ಕೆ ನಮ್ಮಲ್ಲಿ ಬಡತನ ಆವರಿಸಿರಬಹುದು, ಕಾಣಬಹುದು ತಾಯಿ. ಆದರೆ ನಮ್ಮೊಳಗಿರುವಂತಹ ಸಿರಿವಂತಿಕೆ ಎನ್ನುವುದು ಅವರನ್ನು ಹೊಂದಿ ಬದುಕುವುದಕ್ಕೆ ಸರಿಯಾದಂತಹ ಹಾದಿಯನ್ನು ತೋರಿಸಿತು. ಹಾಗಾಗಿ ಜನನಿ, ನಿನ್ನ ಪ್ರಯತ್ನವನ್ನು ನೀವು ಮಾಡು. ಕಾಡಿ ಬೇಡಿಯಾದರೂ ಪದ್ಮಾವತಿಯನ್ನು ನಾ ವಿವಾಹ ಆಗುವ ಹಾಗೆ ಮಾಡಮ್ಮ. ಮಹದುಪಕಾರ ಮಾಡಬೇಕು ತಾಯಿ. ತೋಂಡಾ ದೇಶದ ಹಾದಿಯನ್ನು ಸೂಚಿಸಿದರೆ ಮಕ್ಕಳ ಸಂಧಾನವನ್ನು ಮಾಡಿಕೊಂಡು ಬರ. ಖಂಡಿತ ಹೋಗಿ ಬಾ ತಾಯಿ. ಸರಿ, ಇದು ಅಮ್ಮನಿಂದಲೇ ಪೂರ್ಣಗೊಳ್ಳುವಂತಹ ಕಾಯಕವಲ್ಲ. ಅದಕ್ಕೆ ಬೇಕಾಗಿ ಅಮ್ಮ ಅಲ್ಲಿ ತಲುಪುವುದರ ಪೂರ್ವದಲ್ಲೇ ಕೊರವಂಜಿ ವೇಷವನ್ನ ಅಂತೂ ನಾ ಆ ಕಡೆಗೆ ಗಮನಿಸ್ತೇನೆ. ಕನ್ನಡ ನಾಡಿನ ಕೊರವಂಜಿ ನಾನಮ್ಮ ಕಣಿಯ ಬೀಳಲು ಬಂದೆ ಕಾಣ, ಕಣಿಯ ಬೀಳಲು ಬಂದೆ ಕಾಣ. ಕನ್ನಡ ನಾಡಿನ ಕೊರವಂಜಿ ನಾನಮ್ಮ, ಕೊರವಂಜಿ ನಾನಮ್ಮ ಕಣಿಯ ಬೀಳಲು ಬಂದೆ ಕಾಣ, ಕಣಿಯ ಬೇಡಲು ಬಂದೆ ಕಾಣ. ಕೊರವಂಜಿ ಬನ್ನಿ 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 ಬನ್ನಿ. ಯಾರಿಗೆ ಕಣಿ ಹೇಳ್ಬೇಕು, ಕಣಿ ಹೇಳ್ಬೇಕು. ಮುಖ ನೋಡಿ ಕಣಿ ಹೇಳ್ತೇನೆ, ಕೈ ನೋಡಿ ಕಣಿ ಹೇಳ್ತೇನೆ. ಬನ್ನಿ 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 ಬನ್ನಿ. ಓಹೋಯ್, ನಮಸ್ಕಾರ. ಗೊತ್ತಾಯ್ತು ನಾನು ಯಾರು ಅಂತ? ಇದಕ್ಕಿಂತ ಮುಂಚೆ ಯಾರು ಬಂದದ್ದು ಇಲ್ಲಿಗೆ? ಶ್ರೀನಿವಾಸ. ಹಾ, ಅವನೇ ನಾನಲ್ವಾ? ವೇಷ ಮಾಡಿದ್ದು. ಯಾಕೆ? ಪದ್ಮಾವತಿಯನ್ನು ಮದುವೆಯಾಗಬೇಕೆನ್ನುವಂತಹ ಕಾರಣಕ್ಕೆ ಬೇಕಾಗಿ ಕೊರವಂಜಿಯ ರೂಪವನ್ನು ಧರಿಸಿಕೊಂಡು ಬಂದವಳು ನಾನು. ಇಲ್ಲೇ ನಿಂತ್ರೆ ಆಗ್ತದ? ಸ್ವಲ್ಪ ತಿರುಗಾಟ ಮಾಡ್ಬೇಕು. ಹೋಗ್ತೇನೆ. ಕಣ್ಣ ಬೀಳಲು ಬಂದಿ ಕೊರವಂಜಿ ನಾನಮ್ಮ, ಕಣ್ಣ ಬೀಳಲು ಬಂದಿ ಕೊರವಂಜಿ. ಬನ್ನಿ ಬನ್ನಿ. ಇದ್ದ
ನನ್ನಯ ಚಿತ್ತದಲ್ಲಿ ವಿರಹ ತೊಡಲುತ್ತಾ ನಿರಾಕರ ಬರಬರುತ್ತಲಾಗ ಆಕಾಶರಾಯ ಕಾಣುತ್ತ ಕುವರಿಯ ಜ್ಯೋತಿತ ವದನವ ಏನಾಯ್ತಮ್ಮ ನಿನಗೆ? ಹೌದೇನೆ? ಏನಾಯ್ತು? ನನ್ನ ಮಗಳಿಗೆ ಏನಾಯ್ತು? ಏನು ತಿನ್ನುವುದಿಲ್ಲ, ತಿನ್ನುವುದಿಲ್ಲ, ಮಾತಾಡುವುದೂ ಇಲ್ಲ. ಹೌದಾ? ಹೀಗೆ ಮಲಗಿದ್ದಾರೆ. ಅಮ್ಮ ಏನಾಯ್ತಮ್ಮ ನಿನಗೆ? ಆಹಾರವನ್ನು ಸೇವಿಸುವುದಿಲ್ವಂತೆ, ಮಾತನಾಡ್ತಿಲ್ವಂತೆ, ಏನು ಕೊರತೆ ಬಂತು ನಿನಗೆ? ಏನು ಮಾಡುವುದು ಈಗ? ಹೀಗೆ ಬಿಡುವುದಕ್ಕಾಗುತ್ತದೆ? ಹೀಗೆ ಬಿಡುವುದಕ್ಕಾಗುವುದಿಲ್ಲ. ವೈದ್ಯರನ್ನು ಕರೆಯಿರಿ. ಎಲ್ಲಿ ವೈದ್ಯರ? ಮತ್ತು ಯಾವುದು ಹಿಡಿಸುವುದಿಲ್ವ? ಮತ್ತೆ ಹಾಗಿದ್ರೆ ಏನು? ಏನಾದರೂ ದೋಷದಿಂದ ಹೀಗಾಗಿರಬಹುದು ಏನು? ಹರಕೆ 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 ಒಂದು ಏನಾದ್ರು ಹರಕೆ ಸುಬ್ರಹ್ಮಣ್ಯನಿಗೆ, ನಾಗದೇವರಿಗೆ. ಹೌದೌದು. ಹೇಗೆ? ಕ್ಷೀರಾಭಿಷೇಕ ನಾಗದೇವರಿಗೆ, ಹಾಗೆ ಸುಬ್ರಹ್ಮಣ್ಯನಿಗೆ ಕಾರ್ತಿಕ ಪೂಜೆ. ಅಮ್ಮ ಇಲ್ಲ, ಹೇಳುತ್ತಿಲ್ಲ. ಏನು ಮಾಡುವುದು? ಗಣಪತಿ ದೇವರಿಗೆ, ಗಣಪತಿ ದೇವರಿಗೆ ಅಪ್ಪ ಕಜ್ಜಾಯ ಸೇವೆ. ಸ್ವಾಮಿ ದೇವರೇ, ನನ್ನ ಮಗಳು ಮೊದಲನ ಹಾಗಾದ್ರೆ ನನಗೆ ಅಪ್ಪ ಕಜ್ಜಾಯ ಸೇವೆ ಮಾಡಿ. ಮಗ ಹೇಳುವುದಿಲ್ಲ. ಇಲ್ಲಿ ಬಾ. ಏನಾದ್ರು ವಸ್ತು ಏನಾದ್ರು? ನನಗೇನು ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಕಡಿ ಹೇಳೋಣ. ಬಾ 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 ಬಾ, ನೀನೇ ಬೇಕಾದ. ಬಾ ಬಾ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಹೊತ್ತಿಗೆ ಸರಿಯಾಗಿ ಬಂದೆ. ನನ್ನ ಮಗಳ ಸ್ಥಿತಿಯನ್ನು ನೋಡಿದ್ದೀಯ? ಮಗಳ ಆಹಾರ ಸೇವಿಸುವುದಿಲ್ಲ, ಯಾರಲ್ಲಿ ಮಾತನಾಡ್ತಾ ಇಲ್ಲ, ಹೌದಾ? ಏನು ಅಂತ ಗೊತ್ತಿಲ್ಲ. ನೀವೇ ಒಂದು ನೋಡಿ ಹೇಳಿ. ನಾನಿದ್ದೇನಲ್ವಾ, ಅವಳನ್ನು ಈಗ ಸರಿ ಮಾಡ್ತೇನೆ. ಹೌದಾ? ಆದ್ರೆ ಒಂದುಂಟು, ಏನಮ್ಮ? ಸರಿ ಮಾಡ್ಬೇಕಾದ್ರೆ ನನ್ನ ಕೆಲವೆಲ್ಲ ವಿಷಯ ಉಂಟು. ಏನು? ನಂಗೆ ಮುತ್ತು ಕೊಡ್ಬೇಕು. ನಿನಗೆ? ಹೌದು. ನೀವು ನಂಗೆ ಮುತ್ತು ಕೊಡ್ಬೇಕು. ಅದಾಗ್ಲಿಕ್ಕಿಲ್ಲ, ಅದಾಗ್ಲಿಕ್ಕಿಲ್ಲ. ಯಾವುದು? ನೀವು ಯಾವುದು ಹೇಳಿದ್ದು? ನೀನು ಯಾವುದು ಹೇಳಿದ್ದು? ಅಷ್ಟೇ ಅಲ್ವಾ? ನಿನಗೆ ಬರ್ಲಿಕ್ಕಿಲ್ಲ, ದೂರ ನಿಲ್ಬೇಕು. ನಿನಗೆ ಬೇಕಾದಷ್ಟು ಮುತ್ತು ಕೊಡು. ಹೌದಾ? ಮತ್ತೆ ಮತ್ತೆ ದಕ್ಷಿಣ ಎಲ್ಲ ಗೊತ್ತುಂಟು, ಬೇಕಾದಷ್ಟು ಉಂಟಲ್ವಾ? ನೀನು ಏನು ಕೇಳ್ತೀಯ ಅದನ್ನು ಕೊಡಿಸ್ತೇನೆ. ಹೌದಾ? ಬಾ 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 ಬಾ, ಹೀಗೆ ಬಾ, ಹೀಗೆ ಬಾ. ಏನಾಗಿದೆ ನಿನ್ಗೆ? ಇವಳನ್ನು ನೋಡುವಾಗ ಯಾವ ರೋಗ? ಅವಳಲ್ವೇ? ಅವಳಲ್ಲ. ಇವಳಲ್ವಾ? ಬದಿಗಿಲ್ಲ ಹಾಗಾದ್ರೆ. ಓ ನೋಡ, ಸ್ವಲ್ಪ ತಲೆ ಇತ್ತು ನೋಡ, ಕೈ ಮುಂದೆ ಮಾಡಿ ಸ್ವಲ್ಪ. ಆಯ್ತು, ನಾನು ಹೇಳ್ತೇನೆ. ಕೈ ನೋಡಿ, ಮುಖ ಬೆವರಿ ಹೋಗಿದೆ. ಮುಖ ನೋಡಿ ಸುಖ ಇಲ್ಲ, ಕೈ ನೋಡಿ ಹೇಳ್ತೇನೆ. ಇದು ಒಂದು 2-3 ದಿನದ ಹಿಂದೆ ಹೊರಗೆ ಹೋಗಿದ್ದಾಳ? ಇಲ್ಲ, ಹೋಗಲಿಲ್ಲ. 2-3 ದಿವಸ ಆಯ್ತು ಹೊರಗೆ ಹೋಗದಿದ್ರೆ ಮತ್ತೆ ಈ ರೀತಿ ಆಗದಿ ಇರ್ತದ? ಎಂಥದೇ ಅದು? ಹೊರಗೆ ಹೋಗಿದ್ದಾಳ? ತಿರುಗಾಟ. ಹೌದಾದ ತಿರುಗಾಟ. ಹೋಗಿದ್ದಾಳೆ. ಹೋಗಿದ್ದಾಳ? ಅಲ್ಲಿ ಪರಪುರುಷನನ್ನು ನೋಡಿದ್ದಾಳ? ಅಂತ ಸ್ವಭಾವದ ಅವಳೆಲ್ಲ ನನ್ನ ಮಗಳು. ಹಾಗೆಲ್ಲ ಹೆಣ್ಣು ಮಕ್ಕಳಿಲ್ಲ, ಅಷ್ಟು ಸುಲಭದಲ್ಲಿ ಬಾಯಿ ಬಿಡುದಿಲ್ಲ. ನೋಡುವ ಈಗ ಹೌದಾ ಮಗಳೇ? ಮತ್ತೆ ಅಷ್ಟೇ ಅಲ್ಲ, ಈವರನ್ನು ನೋಡಿದ್ದು ಮಾತ್ರವಲ್ಲ, ಅವರು ಏರಿಕೊಂಡು ಬಂದಂತಹ ಕುದುರೆಗೆ ಕಲ್ಲು ಬಿಸಾಡಿ ಕುದುರೆಯನ್ನು ಕೊಂದಿದ್ದಾಳೆ. ಶಿವ ಶಿವ. ಅಲ್ವಾ? ಅಲ್ಲ ಅಂತೆ. ಸತ್ಯ ಹೇಳಿ, ನೀನು ಹೋಗ್ಲಿಲ್ವಾ? ನನಗೆ ಗೊತ್ತಿಲ್ಲ. ಅವಳೇ ಯಾರನ್ನು ನೋಡ್ತಿದ್ಲ ಬೇರೆ? ಬರ್ಲಿಲ್ವಾ? ಸತ್ಯ ಹೇಳ್ಬೇಕು, ಸುಳ್ಳು ಹೇಳಬಾರ್ದು. ಹೌದಾ? ಓಂ ಜೈಗಳು ಸ್ವಹ. ಇಲ್ಲ ಅಂತೆ. ಹೌದಾ? ಇದು ಈ ಮಂತ್ರ ಆಗುದಿಲ್ಲ, ನಾನು ಕೇಳಿದ ಮಂತ್ರ ಹೇಳ್ತೇನೆ. ಅರ್ಥ ಕೇಳಲಿಕ್ಕಿಲ್ಲ. ಸ್ವಹ. ಹೌದಾ? ಈಗ ಒಂದು ಅಷ್ಟು ಸುಲಭದಲ್ಲಿ ಪರಿಹಾರ ಆಗುದಿಲ್ಲ. ಮತ್ತೆ ಪರಿಹಾರ ಆಗ್ಬೇಕಾ, ಸರಿ ಆಗ್ಬೇಕಾ, ಅವನಿಗೆ ನಿನ್ನ ಮಗಳನ್ನು ಮದುವೆ ಮಾಡಿ ಕೊಡ್ಬೇಕು. ಯಾರಿಗೆ? ಆ ಹುಡುಗನಿಗೆ. ಅವ ಹುಡುಗ ಯಾರಂತ ಗೊತ್ತಿಲ್ಲಲ್ಲ? ಗೊತ್ತಿಲ್ಲ. ವಿಷಯ ಇರುವುದರಿಗೆ ಸಾಮಾನ್ಯದ ಹುಡುಗನಲ್ಲ, ಶ್ರೀಹರಿ, ಶ್ರೀನಿವಾಸ. ಹೌದಾ? ಅವನಿಗೆ ಮದುವೆ ಮಾಡಿ ಕೊಟ್ರೆ ಇವಳು ಸರಿ ಆಗ್ತಾಳೆ. ಅಷ್ಟೇ ಅಲ್ವಾ? ಹೌದು. ನನ್ನ ಮಗಳು ಮೊದಲನ ಹಾಗಾದ್ರೆ ಸಾಕು, ಇವಳನ್ನು ಶ್ರೀನಿವಾಸನಿಗೆ ಕೊಟ್ಟು. ಹೌದಾ? ನೋಡಿ, ಈಗ ಸರಿ ಆಯ್ತಲ್ವಾ? ಅಪ್ಪ, ನನಗೆ ಏನಾಯ್ತು? ನಿನಗೆ ಏನೂ ಆಗಲಿಲ್ಲ. ಸರಿ ಸರಿ ಉಂಟಲ್ಲ? ಈಗ ಸರಿ ಉಂಟು.
ಮಗ ನಿನಗೆ ಮದುವೆ ಮಗ. ನನಗೆ ಮದುವೆ. ನನಗೆ ಮದುವೆ ಈಗ ಬೇಡಪ್ಪ. ಅದು ಎಲ್ಲರೂ ಹಾಗೆ ಹೇಳುದು. ವರವಂಜಿ ಹೇಳಿದ್ದು. ಹೊರವಂಜಿ ಮದುವೆ ಆಗ್ಲೇಬೇಕು. ಮದುವೆ ಆಗ್ಲೇಬೇಕಾ? ನೀನು ಮದುವೆ ಆಗ್ಬೇಕಾದ್ರೆ ನಾನು ಬರ್ಲೇಬೇಕು. ನೀನು ಬರದೆ ನಾನು ಬಾರದೆ ಮದುವೆ ಆಗುದಿಲ್ಲ. ಅದಕ್ಕೆ ಬರ್ಬೇಕು. ಬರ್ತೀಯಾ? ಮತ್ತೆ ಬರ್ದಿರ್ತೇನಾ? ಕಾಯ್ತಾ ಇರ್ತೀನಿ. ಬೇಕಾದ ಈ ಕ್ಷಣದಲ್ಲೇ ಲೇಖನವನ್ನು ಬರೆದು ಶ್ರೀನಿವಾಸನಿಗೆ ಕೊಟ್ಟು ಕಳಿಸ್ತೇನೆ. ಶುಭ ಲಗ್ನ ಹೋದ ಕೆಲಸ ಏನಾಯ್ತಮ್ಮ? ಹೋದ ಕೆಲಸ ಗಂಡಾಯ್ತು, ನಿನಗೆ ಹೆಣ್ಣಾಯ್ತು ಕಂದ. ಹೌದೇ ತಾಯಿ? ದಿನ ನಿಗದಿಪಡಿಸಿದ್ದಾರೆ. ಯಾವುದಮ್ಮ? ವೈಶಾಖ ಶುದ್ಧ ಪಂಚಮಿಯ ದಿನದಂದು ನಿನಗೆ ಮದುವೆ ಅಂತೆ. ಶುಭ ಮುಹೂರ್ತ. ಹೌದು. ಆಯ್ತು ತಾಯಿಯ ಸಮಾಧಾನ. ಎಲ್ಲಿಗೆ ಅವಸರ ಮಾಡುವುದು ಕಂದ? ಮದುವೆ ಅಂತ ಆದ್ರೆ ಅವರ ಸಮಾನತೆಗೆ ಆಗಬೇಕು. ಏನು ಮದುವೆ ಖರ್ಚಿಗೆ ನಮ್ಮಲ್ಲಿ ಹಣ ಬೇಕಲ್ವಾ? ಹಣಕ್ಕಾಗಿ ಏನು ಮಾಡುವುದು? ವೆಚ್ಚಕ್ಕೆ ವಿತ್ತ ಇಲ್ಲ. ಹೌದು ಅಮ್ಮ, ಧನಾಧಿಪತಿಯಾದಂತಹ ಕುಬೇರ ನಮ್ಮ ಅಡಿಯಾಳಲ್ವೇ? ಕೇಳಿದ್ರೆ ತಕ್ಷಣ ಕೊಟ್ಟಣ. ಕುಬೇರ, ನಿನ್ನಿಂದೊಂದು ಮಹದುಪಕಾರವಾಗಬೇಕು. ನನ್ನ ವಿವಾಹೋತ್ಸವಕ್ಕೆ ಬೇಕಾದಂತಹ ವಿತ್ತವನ್ನು ನೀವು ಒದಗಿಸಿಕೊಡ್ಬೇಕಪ್ಪ. ವಿತ್ತವನ್ನು ಕೊಡಬಹುದು, ಆದ್ರೆ ಮರಳಿ ಪಡೆಯುವ ಬಗೆ ಹೇಗೆ? ಒಂದು ಅದಕ್ಕೆ ಸರಿಯಾದಂತಹ ಹಾದಿಯನ್ನು ನಾನು ಸೂಚಿಸ್ತೇನೆ. ಹೇಗೆ? ಮುಂದಕ್ಕೆ ತಿರುವುಳ್ಳ ಪ್ರದೇಶದಲ್ಲಿ ವೆಂಕಟರಮಣನಾಗಿ ನಾನು ನೆಲೆಯಾಗುವುದಕ್ಕಿದ್ದೇನೆ. ಆ ಕಾಲದಲ್ಲಿ ನನ್ನನ್ನು ಕಾಣು ಬರುವಂತಹ ಭಕ್ತರು ಮುಡಿಪಿವಿನೋಪಾದಿಯಲ್ಲಿ ಸಂಗ್ರಹಿಸಿಕೊಂಡು ಬಂದಂತಹ ವಿತ್ತವನ್ನ ಸಮುದ್ರದ್ವಾರ ಅರ್ಪಿಸಿದರೆ ಅದು ನಿನ್ನ ಭಂಡಾಗಾರವನ್ನು ಸೇರಿಕೊಳ್ಳುತ್ತದೆ. ಆವಾಗ ನಾನು ಋಣಮುಕ್ತನಾಗುತ್ತೇನೆ. ಮಹದಾಶೀರ್ವಾದ ಬೇಕು. ಮಗನೇ, ಹಣದ ವ್ಯವಸ್ಥೆ ಆಯ್ತು. ಪೌರೋಹಿತ್ಯಕ್ಕೆ ಬ್ರಹ್ಮದೇವರೇ ಬೇಕಂತೆ. ಖಂಡಿತ. ಸಾಕ್ಷಿಗೆ ಈಶ್ವರ ದೇವರ ಇಂದ್ರಾದಿ ಸುಮನಸರೇ ಬಂದೇ ಬಂದಾಣಿಗರ ನಂದು ಕಂಡು ತಲೆ ಆಕಾಶರಾಯ ಕುಂದದೆ ಬಡಿ ವಿಚಾರಗಳಿದ್ದು ವಿಧ ವಿಧ ಬಿಲ್ಲು ಪರಿಮರಿದ ನಮರ ಬಂದಾದಿ ಬಡಿಗರನೊಂದು ಕಾಣುತ್ತಲೇ ಆಕಾಶರಾಯ ಮಗ ಶ್ರೀನಿವಾಸ, ಶುಭವಾಗ ಸರಿಯಾದಂತಹ ಸಮಯಕ್ಕೆ ಬಂದಿದ್ದೇವೆ. ದೇವಾದಿ ದೇವತೆಗಳೆಲ್ಲರನ್ನು ದಿಬ್ಬಣಿಗರಾಗಿ ಕರೆತಂದಿದ್ದೀರಿ. ಪೌರೋಹಿತ್ಯಕ್ಕೆ ಬ್ರಹ್ಮದೇವರು ಬಂದಿದ್ದಾರೆ. ಬಹಳ ಸಂತೋಷ. ಆಕಾಶರಾಯರೇ, ಒಮ್ಮೆ ನನ್ನ ಸೊಸೆಯನ್ನು ನನಗೆ ನೋಡ್ಬೇಕು. ಎಷ್ಟು ಚಂದ ಅಂತ ನನ್ನ ಸೊಸೆ. ನೋಡಿದ್ದೀರಲ್ಲ ಶ್ರೀನಿವಾಸ, ನಾ ಮೊದಲೇ ನೋಡಿದ್ದೇನೆ. ಆದಷ್ಟು ಬೇಗ ಆಗಬೇಕು ಮದುವೆ. ಆರತಿ ಬೆಳಗಿದರು ಮಂಗಳಾಂಗಿಯರ ಆರತಿ ಬೆಳಗಿದರು ಆರತಿ ಬೆಳಗಿದರು ಮಂಗಳಾಂಗಿಯರ ಆರತಿ ಬೆಳಗಿದರು ಶ್ರೀನಿವಾಸನಿಗೆ ಪದ್ಮಾವತಿ ಆರತಿ ಬೆಳಗಿದರು ಮಂಗಳಾಂಗಿಯರ ಆರತಿ ಬೆಳಗಿದರು ಮಂಗಳಾಂಗಿಯರ ಆರತಿ ಬೆಳಗಿದರು ಶ್ರೀನಿವಾಸ ಕಲ್ಯಾಣ ಶ್ರೀನಿವಾಸ ಕಲ್ಯಾಣ ಶೋಭಾ ಶೋಭಾ ಈ ಸುಮುಹೂರ್ತದಲ್ಲಿ ಇದು ಮುತ್ತಿನ ಈ ಕಿರೀಟವನ್ನು ಏನಾಯ್ತು ಮಗನೇ? ಹೆದರಿಕೆ ಆಗ್ತಾ ಉಂಟು ನನಗೆ. ಯಾಕೆ? ಏನದು ಸದ್ದು? ಅದು ಪಿಶಾಚಿ ಉಚ್ಚಾಟನೆ ಆದದ್ದು. ಹೌದು ಸತ್ತು. ಹೌದು. ಈಗ ಹೊಕ್ಕಿತಲ್ಲ ಕಿವಿ. ಈಗ ಕೇಳ್ತದೆ, ಅದೆಲ್ಲ ಕೇಳ್ತದೆ. ಎಲ್ಲ ಕೇಳ್ತದೆ. ನನ್ನಿಂದ ಯಾರು ಈ ಸಂದರ್ಭದಲ್ಲಿ ಮುಕ್ತಿಯನ್ನು ಹೊಂದುವುದಕ್ಕೆ ಅವಕಾಶವನ್ನು ಬೇಡುತ್ತಾ ಇದ್ದನು ಅವನೇ ಈ ಕಾಲದಲ್ಲಿ ಈ ರೀತಿಯಾಗಿ ಬೊಬ್ಬೆ ಹಾಕಿ ವಿರಮಿಸುತ್ತಾ ಇದ್ದಾನೆ. ಈ ಹಿಂದೆ ನನ್ನನ್ನು ಘಾತಿಸಿದಂತಹ ಆ ಪಾಕದತ್ತ ಎನ್ನುವನಿಗೆ ಪಿಶಾಚಿಯಾಗಿ ಹೋಗು ಎನ್ನುವ ಹಾಗೆ ಶಪಿಸಿದ್ದೆ.
ಪ್ರಲಾಪಿಸಿದಂತಹ ಕಾಲದಲ್ಲಿ ಹುರಿಶಾಪಕ್ಕೆ ಹಾದಿಯನ್ನು ನಾನೇ ಒದಗಿಸಿದ್ದೆ. ಮುಂದೊಂದು ದಿನ ಪದ್ಮಾವತಿಯನ್ನು ಪರಿಣಯ ಆಗುವಂತಹ ಕಾಲದಲ್ಲಿ ನನ್ನ ಮಾವನಿಂದ ಬಳುವಳಿಯಾಗಿ ಬರುವಂತಹ ಮುತ್ತಿನ ಕಿರೀಟವನ್ನು ನಾನು ಧರಿಸಿದಂತಹ ಕಾಲದಲ್ಲಿ 6 ಘಳಿಗೆಗಳ ಕಾಲ ನನ್ನನ್ನು ನೀನು ಗಮನಿಸುತ್ತಾ ಆ ಚಂದವನ್ನು ಕಣ್ತುಂಬಿಸಿಕೋ, ಆ ಕಾಲದಲ್ಲಿ ನಿನಗೆ ಮೊದಲಿನ ರೂಪ ಒದಗಿ ಬರುತ್ತದೆ ಎನ್ನುವ ಹಾಗೆ. ಈಗ ಸ್ಪಷ್ಟ ಆಯ್ತಾ ಕಂದ? ನನ್ನ ಜೀವನ ಇಂದಿಗೆ ಸಾರ್ಥಕವಾಯಿತು. ಶ್ರೀನಿವಾಸನ ಕಲ್ಯಾಣ ಕಾಣಬೇಕು ಎನ್ನುವುದಾಗಿ ಇದುವರೆಗೆ ಕಾದು ಕುಳಿತವಳು. ಶ್ರೀನಿವಾಸ ಕಲ್ಯಾಣವನ್ನು ಕಂಡಿದ್ದೇನೆ. ಇನ್ನು ಮುಂದಕ್ಕೆ ನಿತ್ಯವೂ ಶ್ರೀನಿವಾಸ ಕಲ್ಯಾಣವನ್ನು ಕಾಣುವಂತಹ ಸೌಭಾಗ್ಯವನ್ನು ನನಗೆ ಅನುಗ್ರಹಿಸಬೇಕು ಕುಮಾರ. ಅಮ್ಮ, ಆ ಕಾಲದಲ್ಲಿ ಆ ಯೋಗ ನಿನಗೆ ಒದಗಿ ಬರಲಿಲ್ಲ. ಈ ಕಾಲದಲ್ಲಿ ಆ ಸೌಭಾಗ್ಯವನ್ನು ನೀ ಕಣ್ತುಂಬಿಸಿಕೊಳ್ಳುತ್ತಾ ಇದ್ದೀಯ. ಅಷ್ಟೇ ಅಲ್ಲ ತಾಯಿ, ಬಕುಳ ಎನ್ನುವಂತಹ ಪರಮ ಪಾವನವಾದಂತಹ ಹೆಸರನ್ನು ಹೊಂದಿದವಳು ನೀನು. ಬಕುಳ ಎನ್ನುವಂತಹ ಪುಷ್ಪವನ್ನು ದೇವರಿಗೆ ನಾವು ಎಷ್ಟೇ ಬಾರಿ ಅರ್ಚಿಸಿದ್ರು ಮತ್ತೊಮ್ಮೆ ಅದನ್ನು ಉಪಯೋಗಿಸಿಕೊಳ್ಳುವುದಕ್ಕಾಗ್ತದೆ. ಅದು ಒಣಗುವುದಿಲ್ಲ, ಬಾಡುವುದಿಲ್ಲ. ಹಾಗಾಗಿ ನಿನಗಿದು ಒಂದು ಮಹದವಕಾಶ. ಬಕುಳ ಮಾಲಿಕೆಯಾಗಿ ನಿನ್ನನ್ನು ನಾನು ಸೇರಿಸಿಕೊಳ್ತೇನೆ. ಮಾವಯ್ಯ, ನಿಮಗೆ ಅಳಿಯನಾಗಿಯೂ ಪದ್ಮಾವತಿ ಗಂಡನಾಗಿಯೂ ನಾ ಒದಗಿ ಬರಬೇಕು ಎನ್ನುವಂತಹ ಹಂಬಲವುಳ್ಳವನಾಗಿ ಈ ರಸೆಗೆ ಇಳಿದದ್ದಲ್ಲ, ಶ್ರೀನಿವಾಸನಾಗಿ. ಶ್ರೀ ಅಂತ ಹೇಳಿದ್ರೆ ಅದು ಸಂಪತ್ತು. ಕೇವಲ ಮೇಲ್ನೋಟಕ್ಕೆ ಕಾಣುವಂತಹ ಸಂಪತ್ತೇ ಸಂಪತ್ತಲ್ಲ. ಹೃದಯ ವೈಶಾಲ್ಯ, ಹೃದಯದ ಔದಾರ್ಯ ಇವೇ ನಿಜವಾದಂತಹ ಸಂಪತ್ತು ಎನ್ನುವ ಹಾಗೆ ಪ್ರಪಂಚ ಮುಖಕ್ಕೆ ತೋರಿಸುವುದಕ್ಕಾಗಿಯೇ ಶ್ರೀನಿವಾಸ ಪದ್ಮಾವತಿಯರ ಕಲ್ಯಾಣ. ಮಾವಯ್ಯ, ಸಕಲ ಜನರ ಸಂಕಷ್ಟವನ್ನು ಹರಿಸುವುದಕ್ಕೆ ಬೇಕಾಗಿ ವೆಂಕಟರಮಣನಾಗಿ ಕಾಣಿಸಿಕೊಳ್ಳಬೇಕು ಎನ್ನುವಂತಹ ಸದಿಚ್ಛೆಯನ್ನು ನಾ ಹೊಂದಿದವನಿದ್ದೇನೆ. ಗರುಡಾಚಲ, ವೃಷಭಾಚಲ, ಶೇಷಾಚಲ, ನಾರಾಯಣಾಚಲ, ಅಂಜನಾಚಲವೇ ಮೊದಲಾದಂತಹ 7 ಪರ್ವತಗಳಿಂದ ಆವೃತವಾದಂತಹ ಪ್ರದೇಶ, ತಿರುವುಳ್ಳ ಆ ಪ್ರದೇಶದಲ್ಲಿ ತಿರುಪತಿ ಎನ್ನುವಂತಹ ಕ್ಷೇತ್ರದಲ್ಲಿ ಸಕಲರ ಸಂಕಷ್ಟವನ್ನು ಹರಿಸುವಂತಹ ತಿರುಪತಿಯ ವೆಂಕಟರಮಣನಾಗಿ ಈಗ ಕಾಣುವಂತಹ ಈ ಕಲ್ಯಾಣೋತ್ಸವ ಜಗತ್ತಿನ ಕಲ್ಯಾಣಕ್ಕೆ ಕಾರಣವಾಗಲಿ. ಸಂತೋಷ. ಇದನ್ನು ನೋಡಿ ಒಪ್ಪುದಲಿಯೋ ಇದನ್ನು ನೋಡಿ ಒಪ್ಪುದಲಿ ಭೂಪತಿಗೆ ಮಹಿಷಿಗೆ ದುಷ್ಟ ಬುದ್ಧಿಗೆ ಭೂಪತಿಗೆ ಮಹಿಷಿಗೆ ದುಷ್ಟ ಬುದ್ಧಿ ಗಾಲವರಿಗೆ ಕಲ್ಪವನು ಅಧಿಮುದಧಿಕ ಕಳುಹಿದ ಇದದೆ ಗಾಲವರಿಗೆ ಕಲ್ಪವನು ಅಧಿಮುದಧಿಕ ಕಳುಹಿದ. Oh
ನಮಃ ಇದು ಚಂದ್ರಹಾಸನ ಬದುಕನ್ನೇ ಬದಲಾಯಿಸಿದ ಮೂಲ ಮಂತ್ರವಾಗಿದೆ. ಒಂದು ಸಂದರ್ಭದಲ್ಲಿ ಸಾಲಿಗ್ರಾಮ ಶಿಲೆಯನ್ನು ಬಾಯಲ್ಲಿಟ್ಟುಕೊಂಡು ಆಟ ಆಡುತ್ತಾ ಇದ್ದವನು ನಾನು. ಶಿಲೆಯ ಪ್ರಭಾವದಿಂದ ಭಗವತಿಯ ವಾಸುದೇವ ಎನ್ನುವಂತ ಮಂತ್ರದ ಆ ರಕ್ಷಣೆ ಎನ್ನುವುದು ನನ್ನ ಮೇಲೆ ಇದ್ದದ್ದರಿಂದ ವರ್ತಮಾನ ಕಾಲಕ್ಕೆ ಚಂದ್ರಾವತಿಯ ಧರಾಧೀಪನಾಗಿ ಕಂಗೊಳಿಸುವ ಯೋಗ ನನ್ನ ಪಾಲಿಗೆ ಪ್ರಾಪ್ತವಾಗಿದೆ. ಕುಳಿಂದರ ಮುದ್ದಿನ ಮಗನಾಗಿ ಚಂದ್ರಾವತಿಯ ಪೀಠವನ್ನು ಅಲಂಕರಿಸಿದ ಮೇಲೆ ತೀರ್ಥರೂಪರ ಆಶೀರ್ವಾದವನ್ನು ಪಡೆದು ಪ್ರಜಾವರ್ಗದವರಿಗೆ ಕೊರತೆ ಬಾರದೆ ಇದ್ದ ಹಾಗೆ ಸಂರಕ್ಷಣೆ ಮಾಡುತ್ತಾ ಬಂದವನು. ಬಿಡದೆ ಏಕಾದಶಿ ವ್ರತವನ್ನ ಆಚರಣೆ ಮಾಡುತ್ತಾ ಇದ್ದವನು ನಾನು. ಅಷ್ಟು ಮಾತ್ರವಲ್ಲ, ತಂದೆಯವರು ಆಜ್ಞಾಪಿಸಿದ್ದು ಹೀಗೆ: ಪಟ್ಟಬಂಧ ಮಹೋತ್ಸವದ ವಿಶೇಷ ಕಪ್ಪವನ್ನು ಕುಂತಳಕ್ಕೆ ಒಪ್ಪಿಸಬೇಕು ಮಗನೇ ಎನ್ನುವ ಹಾಗೆ. ಮಹಾರಾಜ ಸುಬುದ್ಧಿಗೆ, ಮಹಾರಾಣಿಯವರಿಗೆ, ಮಹಾಮಂತ್ರಿ ದುಷ್ಟಬುದ್ಧಿಗೆ, ಹಾಗೆಯೇ ಕುಲಪುರೋಹಿತರಾದ ಗಾಲವರಿಗೆ ಇವರಿಗೆ ಒಪ್ಪಿಸುವ ವ್ಯವಸ್ಥೆ ಮಾಡು ಕಂದ ಎನ್ನುವ ಹಾಗೆ ಹೇಳಿದ್ದಾರೆ. ಅವರ ಆಜ್ಞಾ ಶಿರೋಧಾರವಾದ ಕಾರಣ ಕಪ್ಪದಾಳುಗಳಿಗೆ ವ್ಯವಸ್ಥೆ ಮಾಡಿದ್ದೇನೆ. ಇಂಥವರಿಗೆ ಸಲ್ಲಬೇಕಾದದ್ದು ತಪ್ಪದೆ ಸಲ್ಲಬೇಕು. ಹೋಗಿ ಬರುವಲ್ಲಿವರೆಗೆ ಏಕಾದಶಿ ವ್ರತಕ್ಕೆ ಭಂಗಬಾರದ ತದ್ರೀತಿಯಲ್ಲಿ ನೀವು ನಡೆದುಕೊಂಡು ಬರಬೇಕೆನ್ನುವ ಹಾಗೆ ಆಜ್ಞೆಯನ್ನು ಇತ್ತವನು ನಾನು. ಆಜ್ಞಾನುವರ್ತಿಗಳಾಗಿ ಇಲ್ಲಿಂದ ಹೊರಟು ಹೋದವರಿದ್ದಾರೆ. ನೋಡುವ, ಬರುವವರ ನಿರೀಕ್ಷೆಯಲ್ಲಿ ನಾನಿರ್ತೇನೆ. ಶ್ರೇಯಸ್ಸಾಗಲಿ, ಎದ್ದೇಳಿ ಎದ್ದೇಳಿ. ಶ್ರೀ ಮಂಕ್ರಿಯಪ್ಪನವರಿ ನಮೋ ನಮರಿ. ಆಯ್ತು, ಎದ್ದೇಳು, ಏಳು ಏಳು. ಶ್ರೀ ಮಂಕ್ರಿಯಪ್ಪನವರಿ ನಮೋ ನಮರಿ. ಏಳು ಮೇಲೆ. ಯಾರೋ ನೀನು? ನಾವು ಮಂತ್ರಿಗಳೇ. ಯಾವ ಹಾಳೂರಿಗೆ ಮಂತ್ರಿಯೋ ನೀನು? ಹಂಗಲ್ರಿ, ಮತ್ತಿನ್ನೇನು? ಮಂತ್ರಿಗಳೇ ನಾವು. ಅದೇ ಕೇಳಿದ್ದು, ನೀನಿದ್ದ ಹಾಳೂರು ಯಾವುದು ಅಂತ. ಹಂಗಲ್ರಿ, ಮಂತ್ರಿಗಳೇ ನಾವು. ಓ, ಮಂತ್ರಿಗಳೇ ನಾವು? ಹ್ಞೂನ್ರಿ. ಸುಳ್ಳಲ್ಲ. ಎಲ್ಲಿಂದ ಬಂದವರು ನೀವು? ನಾವು ಚಂದನಾವತಿಯಿಂದ ಬಂದೀವ್ರಿ. ಚಂದನಾವತಿಯಿಂದ ಬಂದವರು? ಹ್ಞೂನ್ರಿ. ಎಂತದ್ದು ಇದೆಲ್ಲ? ಇದೆಲ್ಲ ಕಪ್ಪ ಕಾಣಿಕೆ ರೀಪ್ಪ. ಕಪ್ಪ ಕಾಣಿಕೆ? ಹೋದ್ರಿ ವರ್ಷಂಪ್ರತಿ ಬರಬೇಕಾದಂತಹ ಕಪ್ಪ ಕಾಣಿಕೆ ಈವಾಗಲೇ ಬಂದು ಸಂದಿದೆಯಲ್ಲ ನಮ್ಮ ಭಂಡಾರಕ್ಕೆ. ಇದು ವರ್ಷಂಪ್ರತಿ ಬರೋ ಕಪ್ಪ ಅಲ್ರಿ ಅಪ್ಪ. ಮತ್ತೆ ಇದು ವಿಶೇಷ ಕಪ್ಪ. ಇದು ವಿಶೇಷ ಕಪ್ಪ. ನಿಮ್ಮಯ ಕೋಳಿಂದ ಸಂದನೆ 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 ನಿಮ್ಮಯ ಕೋಳಿಂದ ಬೇಳಿರಿ ಬೇಗ. ಇಂದು ಕಪ್ಪವು ನೀವು ತಂದ ಪರಿಯೇನು ಸಂದನೆ ಸಂದನೆ ನಿಮ್ಮಯ ಕುಳಿಂದ. ಯಾವಾಗ ಸತ್ತ? ಏನಾಗಿ ಸತ್ತ? ಯಾರಿಂದ ಸತ್ತ? ಕುಳ್ಳಿಂದ ಕವಚ ಒಗೆದನ? ಸತ್ತು ಮಣ್ಣು ಕಚ್ಚಿ ಹೋದನ? ಏನಾಗಿ ಸತ್ತ ಹೇಳಿ? ಯಪ್ಪ ಮಂಕ್ರಿಗಳೇ, ಯಾರು ಸತ್ರು, ಎಲ್ಲಿ ಸತ್ರು, ಯಾಕೆ ಸತ್ರು ಅಂದ್ರೆ ಕವಚ ಯಾರು ಹೋಗ್ತದ್ರಿ ಅಪ್ಪ? ಹೇಳಿದ್ರಲ್ಲ ವಿಶೇಷವಾದ ಕಪ್ಪ ಎನ್ನುವ ಹಾಗೆ. ಹ್ಞೂನ್ರಿ. ವಿಶೇಷವಾದ ಕಪ್ಪ ಕಾಣಿಕೆ ಕೊಡಬೇಕು ಅಂತಾದ್ರೆ ಹೊಸತಾಗಿ ಯಾರಾದ್ರೂ ಅಧಿಕಾರಕ್ಕೆ ಬಂದಿರಬೇಕು. ಅಧಿಕಾರಕ್ಕೆ ಬರಬೇಕು ಅಂತಾದ್ರೆ ಮೊದಲಿದ್ದವ ಸಾಯಬೇಕು. ಮೊದಲಿದ್ದವ ಕುಳಿಂದ ಅಲ್ವ? ಹ್ಞೂನ್ರಿ. ಕುಳಿಂದ ಸಾಯ್ಲಿಲ್ವೇನೋ? ಅವ್ರು ಗಟ್ಟು ಮುಟ್ಟಾಗಿರ್ರಿ. ಕುಳಿಂದ ಇನ್ನೂ ಗಟ್ಟು ಮುಟ್ಟಾಗಿದ್ದಾರ್ರಿ. ಕಟ್ಟಿದ್ದಾನೆ. ಹಸಿ ಕಬ್ಬು ಜಗ್ ತಿಂತಾರ್ರಿ. ಅಷ್ಟು ಗಟ್ಟಿ ಇದ್ದಾನ? ಒಂದು ಹಲ್ಲು ಉದುರು ಹೋಗ್ಲಿಲ್ರಿ ಅಪ್ಪ. ಹಾಗಾದ್ರೆ ಕುಳಿಂದನಿಗೆ ಏನೂ ಆಗಲಿಲ್ಲ? ಸಾಯ್ಲಿಲ್ಲ ಮಂತ್ರಿಗಳೇ. ಕುಳಿಂದಪ್ಪನವರು ಸಾಯ್ಲಿಲ್ಲ ಮಂತ್ರಿಗಳೇ. ಕುಳಿಂದ ಸಾಯಲಿಲ್ಲ ಇಲ್ರಿ ಮಂತ್ರಿಗಳೇ? ಹ್ಞೂನ್ರಿ. ಕುಳಿಂದ ಸಾಯಲಿಲ್ಲ ಇಲ್ರಿ. ಹಾಗಾದ್ರೆ ವಿಶೇಷವಾದಂತಹ ಕಪ್ಪ ಯಾಕಾಗಿ? ಯಪ್ಪ
ಇದು ವಿಶೇಷ ಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಐತ್ರಿಯಪ್ಪ. ಏನು ಕಾರಣ? ನಮ್ಮ ಕುಳಿಂದಪ್ಪನವರು ಪಟ್ಟ ಬಿಟ್ರು. ಕುಳಿಂದ ಪಟ್ಟ ಬಿಟ್ರು. ಪಟ್ಟ ಪಿಟ್ಟ. ಪಿಟ್ಟ ಪಟ್ಟವನ್ನ ಯಾರಿಗೆ ಕಟ್ಟಿದ? ಯಾರ್ಯಾರಿಗೂ ಕೊಡ್ಲಿಲ್ರಿಯಪ್ಪ. ಅವರ ಮಗನಿಗೆ ಪಟ್ಟ ಕಟ್ಟಿದ್ರಿಯಪ್ಪ. ಕುಳಿಂದ ಮಗನಿಗೆ ಪಟ್ಟ. ಏನಿದೆತನದ ಕೌತುಕದ ನುಡಿ ಏನಿದೆತನದ ಕೌತುಕದ ನುಡಿ ಕೊಳ್ಳಿದ್ದವಗೆ ಸೋನು ಜನಿಸಿದ ಬಲೆ ಕೊಳ್ಳಿದ್ದವಗೆ ಸೋನು ಜನಿಸಿದ ಬಲೆ ಬಲ್ಜೆ ಬಲ್ಜೆಯಾಗಿ ಅವನ ಮಾನಿನಿ ವಿಚಿತ್ರ 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 ಬಲ್ಜೆಯಾಗಿ ಅವನ ಮಾನಿನಿ ವಿಚಿತ್ರ 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 ಏನಲೋ ಏನಿದೆತ್ತಣದ ಕೌತುಕದ ನುಡಿ ಕುಳಿಂದನಿಗೆ ಸೂನು ಹೋದ್ರಿ ಮಗನಿಗೆ ಪಟ್ಟ ಕಟ್ಟವ್ರಿ. ಕುಳಿಂದನಿಗೆ ಮಗ ಏಯ್ ನಾವೇನು ಅವರ ವಿಷಯ ತಿಳಿಯದೇ ಇದ್ದವರು ಅಂತ ಭಾವಿಸಿದೆಯೇನು? ಏನ್ರಿ ಅದು? ಕುಳಿಂದನ ಮಡದಿಯಾದಂತಹ ಮೇಧಾವಿನಿ ಹುಟ್ಟು ಬಂಜೆ. ಹೋದ್ರಿ ಲೋಕ ಪ್ರಸಿದ್ಧ ಬಂಜೆ ಎನ್ನುವಂತಹ ವರ್ತಮಾನ ನಮಗೂ ಸಿಕ್ಕಿದೆ. ಬಂಜೆಯರಲ್ಲಿ ಒಳ್ಳೆ ಹೆಸರು ಪಡೆದವರೇ ಮೇದಿನಿ ಅಮ್ಮ. ಅವಳಿಂದ ರಾಷ್ಟ್ರ ಪ್ರಶಸ್ತಿ ಪಡೆದದ್ದು ಒಳ್ಳೆ ಹೆಸರು ಪಡೀಲಿಕ್ಕೆ. ಹಂಗಲ್ರಿ ಅವಳ ಸಂಕಟ ಅವಳಿಗೆ ಗೊತ್ತುಂಟು. ಏಯ್ ಕಗ್ಗಲ್ಲಲ್ಲಿ ಕಮಲ ಅರಳುವುದಕ್ಕೆ ಸಾಧ್ಯ ಉಂಟೇನೋ? ಕಗ್ಗಲ್ಲಲ್ಲಿ ಕಮಲ ಅರಳುತ್ತದೆ ಅಂತ ಆದ್ರೆ ಬುಡದಲ್ಲಿ ಕೆಸರು ಉಂಟು ಅಂತ ಲೆಕ್ಕ ಅಲ್ಲೇನ್ರಿ? ಬೇಯಿಸಿದ ಭತ್ತ ಎಂದಾದ್ರೂ ಮೊಳಕೆ ಬಂದಿದ್ದೇನೋ? ಬೇಯಿಸಿದ ಭತ್ತ ಮೊಳಕೆ ಬರ್ತದೆ ಅಂತಾದ್ರೆ ಸರಿಯಾಗಿ ಭತ್ತ ಬೇಯಲಿಲ್ಲ ಅಂತ ಲೆಕ್ಕ ಅಲ್ಲೇನ್ರಿ? ಮೊಲಕ್ಕೆ ಕೊಂಬು ಬರುವುದಕ್ಕೆ ಸಾಧ್ಯ ಉಂಟ ಹೇಳು? ಯಾವ ಕಾಲದಲ್ಲಿಯೂ ಕೊಂಬು ಬಂದದ್ದು ನಾನು ನೋಡ್ಲಿಲ್ರಿ ಅಪ್ಪ. ಹೇಗೆ ಅದು ಅಸಾಧ್ಯವು? ಹಾಗೆ ಪಂಜೆಯರು ಹಡಿಯುವುದಕ್ಕೆ ಸಾಧ್ಯವೇನೋ? ಬಂಜೆಯರು ಹಡಿತಾರೆ ಅಂತಾದ್ರೆ ಅವರನ್ನು ಬಂಜೆಯವರು ಅಂತ ಕರೆಯಕ್ಕೆ ಸಾಧ್ಯನ್ರಿ? ಪಂಜೆಯಾದಂತಹ ಮೇಧಾವಿನಿ ಹಡೆಯುವುದಕ್ಕೆ ಸಾಧ್ಯ ಇಲ್ಲ. ಇಲ್ರಿ ಮತ್ತೆಂತ ಕುಳಿಂದನೆ ಹಡ್ದದ್ದು? ಅಯ್ಯೋ ಗಂಡಸರನ್ನು ಹಡಿತಾರೇನ್ರಿ? ಗಂಡಸರು ಹಡಿದ್ರೆ ಹೆಂಗಸರಿಗೆ ಏನ್ ಕೆಲಸ ರೀ? ಮೇಧಾವನಿ ಹಡಿಲಿಕ್ಕೆ ಸಾಧ್ಯ ಇಲ್ಲ. ಇಲ್ರಿ ಕುಳಿಂದ ಹಡಿಲಿಕ್ಕೆ ಆಗುವುದಿಲ್ಲ. ಇಲ್ರಿ ಏಯ್ ಕುಳಿಂದನಿಗೆ ಎಲ್ಲಿಯಾದ್ರೂ ಒಳಕೈ ಉಂಟೇನೋ? ಮಂತ್ರಿಗಳೇ ಆ ವಿಚಾರ ನಮಗ್ ಗೊತ್ತಿಲ್ರಿ. ನಿಮಗ್ ಗೊತ್ತಿಲ್ಲ? ಇಲ್ರಿ ಮತ್ತೆ ಹೇಗೆ ಮಗ ಬರುವುದಕ್ಕೆ ಸಾಧ್ಯ? ಎಲ್ಲಿಯಾದ್ರೂ ನಮ್ಮನ್ನ ವಂಚಿಸುವ ಪ್ರಯತ್ನಕ್ಕೆ ನೀವು ಮುಂದಾದ್ರಿ ಅಂತ ಆದ್ರೆ ಇಲ್ರಿ ತಲೆ ಸಾವಿರ ಹೋಳಾದೀತು. ಯಪ್ಪ ಏನು ಕುಳಿಂದಪ್ಪನವ್ರಿ ಮಗ ಅನ್ನೋಕ್ ಒಂದು ಕತೆ ಐತ್ರಿ ಅಪ್ಪ. ಕಥೆಯಲ್ಲೆಲ್ಲ ಮಕ್ಕಳಾಗ್ತದೇನೋ? ಅಂದ್ರೆ ಆ ಕಡೆ ಕತೆ ಹೇಳ್ತಾ ಇರೋದು ಈ ಕಡೆ ಮಕ್ಕಳಾಗ್ತಿರೋದೇನ್ರಿ? ಮತ್ತೆಂತದ್ದು? ಹಂಗಲ್ರಿ ಅವರಿಗೆ ಮಗ ಅಂತ ಹೇಳಕ್ಕೆ ಒಂದು ಕತೆ ಐತಿ. ಯಾವ ಕತೆ? ಯಪ್ಪ ಜೀಯ ಪುಸಿಯಲ್ಲ ಪುಸಿಯಲ್ಲವೋ ಬೇಟೆಗೈ ಬೇಟೆಗೈ
ಉಳಿಸುವ ನಿಧಾನವಿರೆ ಕಂಡೆತ್ತಿಕೊಳ್ಳು ಬಂದಾತ್ಮಜ ವಿಧಾನದಿಯು ಸಲಹಿದ ಪ್ರೀತಿಮಿಗೆ ಚಂದ್ರಹಾಸ 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 ಎಂಬ ಅಭಿಧಾನದಿ ಪ್ರೀತಿಮಿಗೆ ಚಂದ್ರಹಾಸನ ಅಭಿಧಾನದಿ ಸಲಹಿದನು ಜಿಯ ಪೊಸೆಯಲ್ಲ ಇದು ಕುಳಿತಪ್ಪನವರಿಗೆ ಮಗ ಅಂದಾಗ ಭಯಂಕರ ನಿಮ್ಗೆ ಆಚಾರ್ಯ ಆಯ್ತಲ್ರಿ ಅಪ್ಪ. ಯಾವ ಆಚಾರ್ಯ? ನೀವು ಇದು ಪರಮಾಶ್ಚರ್ಯಕ್ಕೊಳಗಾಗಿ ಹೋದೆ. ಪರಮೇಶ್ವರಾಚಾರ್ಯ. ಪರಮಾಶ್ಚರ್ಯ. ಹ್ಞೂನ್ರಿ. ಹಾಗಾಗಿ ಕೇಳಿದ್ದು ಕುಳಿಂದಪ್ಪನವರಿಗೆ ಮಗ ಹೇಗೆ ಅಂತ. ಅದಕ್ಕೊಂದು ಕಥೆ ಇತ್ತು ಅಂತ ಹೇಳಿದ್ನಲ್ರಿ ಅಪ್ಪ. ಯಾವ ಕತೆ? ಅಂದ್ರೆ ಕೆಲವು ವರ್ಷದ ಹಿಂದೆ ನಾವೆಲ್ಲವರು ಓಟ್ ಹಾಕಿ ಎಲ್ಲಿ ಎಲ್ಲಿ ನಾವೆಲ್ಲವರು ಓಟ್ ಹಾಕಿ ನೀವೆಲ್ಲ ಒಟ್ಟಾಗಿ ಬೇಟೆಗಂತ ಹೋಯ್ತ್ರಿ ಅಪ್ಪ ಕಾಡ್ತಾವ. ನಿಮ್ಮ ಉದ್ಯೋಗವೇ ಅದಲ್ವೋ? ಹುಣ್ರಿ ಅಪ್ಪ. ಹೋದವರು ತಡ ಮಾಡ್ಲಿಲ್ಲ. ಬೇಟೆ ಆಡ್ತಾ 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 ಏನು ಅಷ್ಟೊತ್ತ ಆಡ್ತಾ ಇರುವುದ ನೀವು? ಹಂಗಲ್ರಿ. ನೀವು ಆಡಿದ್ದನ್ನೆಲ್ಲ ಬಂದು ಇಲ್ಲಿ ಹೇಳುವುದಾ? ಹಂಗಲ್ರಿ. ಮತ್ತೆಂತದ್ದು? ಒಂದೇ ಕಡೆ ಬೇಟೆ ಆಡಿದ್ರೆ ಆಡ್ತಾ. ಇದು 3 ದಿಕ್ಕಿನ ಮೃಗ ಬೇಟೆ ಆಡಿದ್ರಿಂದ ಆಡ್ತಾ ಆಡ್ತಾ ನಿಮಗೆ ತಿಳಿಬೇಕಲ್ರಿ. ಬೇಟೆಯಾಡುತ್ತಾ ಹೋದ್ರಿ. ಹುಣ್ರಿ. ನಮಗಷ್ಟು ಹೇಳಿದ್ರೆ ಗೊತ್ತಾಗ್ತದೆ. ಹಂಗಲ್ರಿ. 3 ದಿಕ್ಕಿನ ಮೃಗ ಬೇಟೆ ಆಡಿ ನಮ್ಗೆಲ್ಲ ಆಯಾಸ ಆಯ್ತ್ರಿ ಅಪ್ಪ. ನೀವು ಹುಣ್ರಿ. ಆವಾಗ ನಮ್ಮ ಮುಖದಲ್ಲೆಲ್ಲ ಇದು ಬೇವ 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 ಹುಣ್ರಿ ಬೇವ್ರು. ಬೇವರು. ಹುಣ್ರಿ. ಅದೆಲ್ಲ ಬಂದಾಗ ನಮ್ಮ ಕುಳಿಂದಪ್ಪನವ್ರು ನೋಡಿ ಹೇಳಿದ್ರು, ಇನ್ನು ಮುಂದೆ ಹೋಗೋದು ಬೇಡ, ಒಡೆದ ಪ್ರಾಣಿಗಳನ್ನೆಲ್ಲ ಮಾಸ ಮಾಡಿ ಇಲ್ಲೇ ಅಡಿಗೆ ಮಾಡಿ ಊಟ ಮಾಡ್ಕೊಂಡು ಮತ್ತೆ ಮುಂದೆ ಹೋಗುವ ಅಂತ. ಹಂಗೆ ಒಡೆದ ಪ್ರಾಣಿಗಳನ್ನೆಲ್ಲ ಕೊಚ್ಚಿ ಮಾಸ ಮಾಡಿ ಆತು. ಒಂದೆಡೆಯಲ್ಲಿ ಬಿಸಿ ಮಾಡಿ ಆತು. ಅದನ್ನೆಲ್ಲ ತಿಂದುಕೊಂಡು ಆಗಿ ವಾಯುವಿಗೆ ಮುಖವಾಗಿ ವಾಯುವಿಗೆ ವಾಯು ಬೀಸುವತ್ತ ಮುಖ ಮಾಡಿ ಹುಣ್ರಿ ಮೊಳಗಿದಾಗ ಅಲ್ಲಲ್ಲೇ ಅಲ್ಲಲ್ಲೇ ಮೊಳಗುವುದೆಂತದ್ದು? ಮೊಳಗಿದ್ದೆಂತದ್ದು? ಎಂತದ್ರಿಯಪ್ಪ? ನೀ ಹೇಳಿದ್ಯಲ್ಲ ಮೊಳಗಿದ. ಹಂಗಲ್ರಿ. ನಾವು ಮಲಗಿದ್ರಿ. ಮಲಗಿದವಾಗ ಇದು ಎಲ್ಲ ನಿದ್ದೆ ಬಂದೋತ್ರಿ. ನಮಗೆಲ್ಲ ಕೆಲವರಿಗೆ ನಿದ್ದೆ ಬರ್ಲಿಲ್ರಿ ಅಪ್ಪ. ಕುಸಾಲಿಗೆಲ್ಲ ನಾವು ಆಡ್ತಿತ್ರಿ ಅಪ್ಪ. ನೀವು? ಹುಣ್ರಿ. ಬೇಜಾರಾದ್ರೆ ಬೇಕು ಅಂತ ಇಟ್ಕೊಂಡು ಹೋಗಿತ್ತು ಸಮಯ ಕಳೆಯುವುದಕ್ಕೆ. ಹುಣ್ರಿ. ಹಂಗೆ ಎಲ್ಲ ಹೋದ್ರು ಬಿಡುವುದಿಲ್ಲ ಅದನ್ನ ನೀವು. ಅಯ್ಯೋ, ಅದನ್ನ ಬಿಟ್ಟು ಜೀವ ಬಿಟ್ಟಂಗಿರಿ. ಅಯ್ಯೋ, ನಿಮಗ್ ಗೊತ್ತಿಲ್ಲೇನ್ರಿ ಅದು? ನಿಮಗ್ ಗೊತ್ತಿರುವುದೆಲ್ಲ ನಮಗ್ ಗೊತ್ತಿರಬೇಕು ಅಂತಿಲ್ಲ. ನಾನು ಅದಲ್ರಿ, ನಿಮ್ಗೆ ಅದು ಗೊತ್ತಿಲ್ಲ ಕೇಳಿದ್ದೆ. ನಮ್ಮ ತಿಳುವಳಿಕೆ ಉಂಟು ಬಿಡಿ ಅದು. ಯಪ್ಪ ಹಂಗೆ ಒಂದೆಡೆ ಕುಂತ್ಕೊಂಡಾಗ ದೂರದಾಗ ಏನೋ ಶಬ್ದ ಕೇಳ್ತ್ರಿ. ಶಬ್ದ? ಹುಣ್ರಿ. ಕಾಡಲ್ವೋ? ಹುಣ್ರಿ. ಯಾವುದೋ ಕೆಟ್ಟ ಮೃಗಗಳ ಕೂಗಿರಬಹುದು. ಅದೆಲ್ಲ ನಾವು ಬಿಟ್ಟ ಬಾಣ ಅದಕ್ಕೆ ತಾಗಿ ಸಾಯದೆ ಬದುಕದೆ ಅದು ಕೂಗ್ತಾ ಉಂಟೇನೋ ಅಂತ ತಿಳ್ಕೊಳ್ತೀವಿ. ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ. ನೀವು ಹೇಳಿದ್ದೆ ಸ್ಥಿತಿಯಲ್ಲಿ. ಯಾವ ಸ್ತ್ರೀ? ನೀವು ಪ್ರಾಣೋತ್ಕ್ರಮಣ ಸ್ಥಿತಿ. ಅದರಲ್ಲಿ ಅದು ಕೂಗ್ತಾ ಉಂಟು ಅಂತ ಆಲೋಚನೆ ಮಾಡ್ತು. ಅದಲ್ಲ, ಮತ್ತೆ ಜೋರಾಗಿ ಗಾಳಿ ಬರುವಾಗ ಮರಕ್ಕ ತಾಗಿ ಈ ಶಬ್ದ ಕೇಳೋದಿರ್ತೈತಿ. ಅದಿರಬಹುದು ಅಂತ ಆಲೋಚನೆ ಮಾಡಾಗ ಅದಾಗಲ್ಲ. ಅದು ಅಲ್ಲ. ಹಾಗಾದ್ರೆ ಕಾಡ್ತಾವ ಮೋಹಿನಿ ಕಾಟ ಇರಬಹುದಾ? ಎಂತದ್ದು ಮೋಹಿನಿ? ಎಂತದ್ದು ಮೋಹಿನಿ ಅಂತ ಹೇಳಿದ್ರೆ? ಯಪ್ಪ ಮಂಕ್ರಿಗಳೇ, ಇದನ್ನೆಲ್ಲ ನಾನು ಎಂತ ಅಂತ ಹೇಳಿ ನಿಮ್ಗೆ ಗೊತ್ತಿಲ್ಲೇನ್ರಿ? ನನಗೆ ಗೊತ್ತಿಲ್ಲ ಅದು. ಈ ಪ್ರಾಯ ಸಮರ್ಥ ಹೆಣ್ಣೊಬ್ಳು ಮದುವೆ ಆಗದೆ ಸತ್ರೆ ಅವಳಿಗೆ ಬೇಕಾದ ಸಂಸ್ಕಾರ ಮಾಡದೆ ಹೋದ್ರೆ ಅವಳು ಕಾಡ್ತಾವ ಮೋಹಿನಿಯಾಗಿ ತಿರುಗ್ತಾಳಂತೇಳಿ. ಹೌದಾ? ಆ ಜಾಗದಾಗೆ ಚಂದದ ಹುಡುಗರು ಹೋದ್ರೆ ಹಿಡಿದು ಬಿಡ್ತಾರ್ರಿ. ಹಾಗಾದ್ರೆ ನಿನಗೇನು ಸಮಸ್ಯೆ ಇಲ್ಲ ಅಂತ ಆಯ್ತಲ್ಲ?
ಯಾಕೆಂದ್ರೆ ಮೋಹಿನಿ ದೆವ್ವ ಹಿಡಿಯುವುದು ಚಂದದವರಿಗೆ ಹೊರತು ನಿನ್ನಂತವನಿಗೆ ಅಲ್ವಲ್ಲ. ಹೇಳ್ಲಿಕ್ಕೆ ಬರುದಿಲ್ರಿ. ಯಾಕೆ? ಆ ಮೋಹಿನಿಗೆ ನಾನೇ ಚಂದ ಆಗಿ ಕಂಡ್ರೆ ಅದೊಂದು ಸಾಧ್ಯತೆ ಉಂಟು. ಹಂಗೆ ನೋಡೋಣ ಅಂತ ಮುಂದೆ ಹೋಗ್ತ್ರಿ. ಮೋಹಿನಿ ಕಾಟ ಅಲ್ಲ, ಮೋಹಿನಿ ಅಲ್ಲ. ಹಂಗೆ ಮುಂದೆ ಹೋಗುವಾಗ ಜೋರೋ ಅಳ್ತಾ ಇರುವ ಶಬ್ದ ಕೇಳ್ತೀರಿ. ಅಳುವುದು. ಹೌದು. ಏನು ಅಂತ ಹೋಗಿ ನೋಡ್ತೀವಿ. ಒಂದು ಬಂಡೆನೆ, ಬಂಡೆ ಪಕ್ಕದಾಗ ಇದು ಸಂಧಿ ಐತ್ರಿ. ಸಂಧಿ ಪಕ್ಕದಾಗ ಬೆದ್ರ ಮುಟ್ಟಿ ಐತ್ರಿ. ಬೆದ್ರ ಮೊಟ್ಟೆ ಇದು ಉಂಡ್ರಿ. ಅದ್ರ ಸಂಧಿಯಾಗ ಒಂದ್ ಸೀಸ. ಎಲ್ಲಿ ಹೋದ್ರು ಅದೊಂದು ಅಭ್ಯಾಸ ಬಿಡುವುದೇ ಇಲ್ಲಲ್ಲ ನೀವು. ಕುಡಿಯುವುದು ಬಿಸಾಕುವುದು ಅಲ್ಲಂತಿಲ್ಲ ಇಲ್ಲಂತಿಲ್ಲ, ಎಲ್ಲಾದ್ರೂ ಬಿಸಾಕಿ ಬರ್ತೀರಿ. ನೀವ್ ಹೇಳಿದ ಇದೇನ್ರಿ? ಹೇಳಿದ್ರಲ್ಲ ನೀವೇ. ಅದಾಗಿದ್ರು ನಿಮ್ಮ ಎದುರಿಗೆ ಹೇಳ್ತಿದ್ದೀನೇನ್ರಿ? ಅಂದ್ರೆ ಮಂತ್ರಿಗಳ ಹತ್ರ ಎಲ್ಲ ಅದೆಲ್ಲ ಹೇಳು ವಿಷಯ. ಮತ್ತೆ ಹೇಳಿದ್ಯಲ್ಲ ಈಗ. ಇದು ಇದಲ್ಲ, ಇದು ಶೀಶ. ಓಹೋ, ಶಿಶು ಮಗು. ಹೋಗಿ ನೋಡ್ತೇವೆ. ಏನು ಒಯ್ಕೊಳ್ತದೆ ಅಂದ್ರೆ ಅಷ್ಟಿಷ್ಟಲ್ಲ. ಸಿರಿಯರಿ ನಾರಾಯಣ ಅಂತ ಕೂಗ್ತಿತ್ತು. ನಿಮ್ಮಲ್ಲಿ ಯಾರಿಗೂ ಅಭ್ಯಾಸ ಇರಬೇಕು. ನಮ್ಮಲ್ಲಿ ಸೀನಾ ಅಂತ ಒಬ್ಬ ಇದ್ದಿದ್ದ. ಅವ ಬಂದು ಕೆಲವು ಸೀರೆ ಹರಿದ ಬಿಟ್ಟ. ಯಪ್ಪ, ಅದು ಯಾಕೆ ಕೂಗ್ತು ಅಂತ ನೋಡಕ್ ಸಾಧ್ಯ ಇಲ್ಲ. ಮೈ ತುಂಬಾ ರಕ್ತ, ರೂಢಿ ರಾಮ ರಕ್ತ. ಮೈ ತುಂಬಾ ರಕ್ತ, ರೂಢಿಯಲ್ಲೆಲ್ಲ ರಕ್ತ. ನೋವನ್ನ ಸಹಿಸುವುದಕ್ಕಾಗದೆ ಹೋದ ಆ ಮಗು ಕೂಗ್ತಾ ಇತ್ತು. ಶ್ರೀಮನ್ನಾರಾಯಣ ಅಂತ ಕೂಗ್ತಾ ಇತ್ತು. ಉಂಡ್ರಿ, ನೀವು ಹೇಳಿದ್ದೇನೆ. ಆವಾಗ ಹೋಗಿ ಮಗುವನ್ನ ಎತ್ತಿ ನೋಡಾಗ ಏನಾಯ್ತು ಅಂತ ನಮ್ಗೆ ಗೊತ್ತಾಯ್ತ್ರಿ. ಏನು? ಆ ಮಗುವಿನ ಕಾಲು ಬೆಳ್ಳು ಒಂದು ಕತ್ತರಿಸೋರೆ. ಯಾವ ಪಾಪಿ ಮಕ್ಕಳು ಏನೋ ಗೊತ್ತಿಲ್ರಿ. ನಿಜವಾಗಿ ಸಣ್ಣ ಮಗು ರೀ. ಆ ಮಗುವಿನ ಒಂದು ಕಾಲಿನ ಬೆರಳನ್ನೇ ಕತ್ತರಿಸಿ ಬಿಟ್ಟಿದ್ದಾರೆ. ಅದರಲ್ಲಿ ಎಡಗಾಲ ಬೆರಳನ್ನೇ ಕತ್ತರಿಸೋರೆ. ಎಡಗಾಲ ಬೆರಳನ್ನೇ ಕತ್ತರಿಸಿದ್ದಾರೆ. ಹುನ್ರಿ. ಯಪ್ಪ, ಅಯ್ಯೋ ಅನಿಸುತ್ತದೆ ನನಗೂ ಹಾಗೆ. ಯಾಕೆಂದ್ರೆ ಬದುಕಿ ಬಾಳಬೇಕಾದಂತಹ ಮಗು ಅದು. ಪಾಪ ಈಗ ಒಂದು ಕಾಲಿನಲ್ಲಿ 4 ಬೆರಳಾಗಿ ಹೋಯ್ತಲ್ವೇನೋ ಮಗುವಿಗೆ. ಯಾರು ಹೇಳಿದ್ರಿ? ಕತ್ತರಿಸಿದ್ದಾರೆ ಅಂತ ಹೇಳಿದ್ದು ನೀನೇ ಅಲ್ವಾ? ಹುನ್ರಿ. ಕತ್ತರಿಸಿದ ಮೇಲೆ ಉಳಿಯಬೇಕಾದದ್ದು 4 ಅಲ್ವಾ? 5 ಐತಿ. ಇದೆಷ್ಟು? 5 ರೀ. ಒಂದು ತೆಗೆದ್ರೆ ಎಷ್ಟು? 4 ರೀ. ಮತ್ತೆ 5 ಆಗುವುದಕ್ಕೆ ಹೇಗೆ ಸಾಧ್ಯ? ನಿಮ್ಗೆ ಹೆಂಗ್ ಹೇಳ್ರಿ? ನಾನು ಕತ್ತರಿಸಿದ್ದು ಅಂತ ಹೇಳಿದ್ದು ನೀನೆ. 5ರಲ್ಲಿ 1 ಆದ್ರೆ 4. ಹೌದು. 6 ಇದ್ರೆ ಯಪ್ಪ, ಎಡಗಾಲಲ್ಲಿ 6 ಬೆಳ್ಳಿತ್ತು. ಅದರಲ್ಲಿ ಒಂದು ಕತ್ತರಿಸವ್ರೆ. ಅದಕ್ಕೆ ಅವ ಕೂಗ್ತಾ ಇರುವಾಗ ನಾವು ಅವನನ್ನು ಒತ್ಕೊಂಡು ಬಂದಾಯಿತು. ಅದಕ್ಕೆ ಬೇಕಾದ ಔಷಧ ಇತ್ಯಾದಿಗಳನ್ನೆಲ್ಲ ಮಾಡಿ ಆತ್ರಿ. ಅಪ್ಪ, ಅವ ಹುಷಾರಾಗವನೆ. ಅವನಿಗೆ ಚಂದ್ರಹಾಸ ಅಂತ ಹೆಸರಿಟ್ಟಿವಿ. ಆಮ್ಯಾಕೆ ಅವನನ್ನ ಗುರುಮಠಕ್ಕೆ ಕಳಿಸಿಕೊಟ್ಟವ್ರೆ. ಗುರುಗಳು ವಿದ್ಯೆ ಹೇಳಿಕೊಟ್ಟು ಅವ ಅರಮನೆ ತಾವು ಬಂದು ಆಮೇಲೆ ದಿಗ್ವಿಜಯಕ್ಕಂತೂ ಓದಿ ಆಮೇಲೆ ಮಂಗ್ರಿಗಳೇ, ಒಂದ್ ಸುತ್ತು ಕಡಿಮೆ ಆಯ್ತಲ್ರಿ? ಯಾರಿಗೂ? ನೀವು ಒಂದ್ ಸುತ್ತು. ನಿನಗೆ ಸುತ್ತು ಹೆಚ್ಚಾದದ್ದಷ್ಟೇ, ನನಗೆ ಕಡಿಮೆ ಆದದ್ದಲ್ಲ. ಆತ್ರಿ ಅಪ್ಪ. ಈಗ ಅವರದ್ದೇ ಆಡಳಿತ. ಹಾಗಾಗಿ ಹೊಸ ಆಡಳಿತದ ಇದು ಕಪ್ಪ ಕಾಣಿಕೆ ರೀ. ಹೀಗೆಲ್ಲ ಉಂಟಲ್ವೋ? ಕಾಡಿನಲ್ಲಿ ಸಿಕ್ಕಿದಂತಹ ಶಿಶು. ಹ್ಞೂನ್ರಿ. ಕರೆ ತಂದ್ರಿ, ಪೋಷಿಸಿದ್ರಿ, ಬೇಕಾದಂತಹ ವಿದ್ಯಾಭ್ಯಾಸಗಳನ್ನೆಲ್ಲ ಒದಗಿಸಿದ್ರಿ. ಹ್ಞೂನ್ರಿ. ಪ್ರಾಯಕ್ಕೆ ಬಂದಂತಹ ಅವನಿಗೆ ದಿಗ್ವಿಜಯವನ್ನ ಮುಗಿಸಿ ಬಂದಂತಹ ಚಂದ್ರಹಾಸನಿಗೆ ಪಟ್ಟ ಕಟ್ಟವರೇ ಚಂದನಾವತಿಯ ಪಟ್ಟವನ್ನ ಕಟ್ಟಿದ್ರು. ಬಹಳ ಸಂತೋಷವಾಯ್ತು. ನಿಮ್ಗೆ ಹಂಗ ಆಗ್ತದೆ ಅಂತ ಗೊತ್ತ್ರಿ? ಯಾರ ಕೈಯಲ್ಲಿ ಯಾವ ಅದೃಷ್ಟ ಉಂಟು ಅಂತ ಯಾರಿಗೆ ಗೊತ್ತಾಗುತ್ತದೆ ಹೇಳು? ಹೇಳಲಿಕ್ಕೆ ಬರುವುದಿಲ್ರಿ. ಕಾಡಿನಲ್ಲಿ ಸಿಕ್ಕಿದವನಿಗೂ ಯೋಗ ಬರ್ತದೆ ಮಹಾರಾಜನಾಗುವಂತ ಅಂತ ಹೇಳಿದ್ರೆ ನಿಜವಾಗಿ ಅವನ ಭಾಗ್ಯವೇ ಸರಿ. ಓಹೋ,
ಚಂದ್ರಹಾಸನ ಆಳ್ವಿಕೆ ಅಲ್ವೇ ಚಂದನಾವತಿಯಲ್ಲಿ? ಇದು ನೋಡ್ರಿ, ಕಪ್ಪ ನಿಮಗೆ ಮಾತ್ರ ಅಲ್ರಿ, ಇದು ಮಹಾರಾಜರಿಗೆ ಕೊಟ್ಟವ್ರೆ, ಸರಿ. ಆಮೇಲೆ ಮಹಾರಾಣಿ ಅವ್ರಿಗೆ ಕೊಟ್ಟವ್ರೆ, ಸರಿ ಸರಿ. ಆಮೇಲೆ ಗೊಲ್ಲರಿಗೆ ಕೊಟ್ಟವ್ರೆ. ಇದು ಇಲ್ಲಿರುವ ಗೊಲ್ಲರು ಕುಲಪುರೋಹಿತರಾದಂತಹ ಗಾಲವರಿಗೆ ಪ್ರತ್ಯೇಕವಾಗಿ ಮುಂಕ್ರಿಗಳಾಗ ನಿಮಗೆ ಕೊಟ್ಟಕ್ಕೆ ಹೇಳವ್ರೆ. ಬಹಳ ಒಳ್ಳೆಯದಾಯ್ತು. ಆ ಪ್ರತ್ಯೇಕ ಇರುವಂತಹ ಗಂಟುಗಳನ್ನ ಭಂಡಾರಕ್ಕೆ ಒಪ್ಪಿಸುವುದಕ್ಕೆ ಹೇಳಿ. ಯಾರಲ್ಲಿ ಭಂಡಾರಿ ಹತ್ರ ಕೊಡ್ರಿ. ಯಾವ ಭಂಡಾರಿ? ಅಲ್ಲೇ ಕೂತ್ಕೊಳ್ಳು. ರಾಜಭಂಡಾರದವರು. ರಾಜಭಂಡಾರಿ ಸತ್ತೋಗಿ ಕೆಲವು ವರ್ಷ ಆಯ್ತು. ಮಧ್ಯಾಹ್ನದ ಹೊತ್ತು ಬಂದಂತಹ ನಿಮ್ಮಲ್ಲಿ ಮಾತನಾಡುವುದರಲ್ಲಿಯೇ ತೊಡಗಿದೆ ಹೊರತು ದೂರದಿಂದ ಬಂದಂತಹ ನಿಮ್ಮನ್ನು ಉಪಚರಿಸುವುದಕ್ಕೆ ಮರೆತು ಬಿಟ್ಟೆ. ನಮ್ಗೆ ಇಲ್ಲ ಅಂತಲ್ಲ, ಎಲ್ಲ ಬದಿಲೂ ಹಾಗೆ. ಯೋಚಿಸಬೇಡ್ರು, ನಮ್ಗೆ ಯೋಚನೆ ಇಲ್ರಿ. ಹೆದರಬೇಡ್ರು. ಇಲ್ಲಪ್ಪ, ನಮ್ಮ ಅಧಿಕಾರದಲ್ಲಿ ಕೊರತೆ ಆಗಬಾರದು. ಬಂದವರಿಗೆ ಆಗುದಿಲ್ಲ ಅಂತ ತಿಳ್ಕೊಂಡು ಬಂದಿವ್ರಿ. ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ಬನ್ನಿ. ಹೇಗಿದ್ರು ಮಧ್ಯಾಹ್ನದ ಹೊತ್ತಲ್ವ? ನಾವೆಲ್ಲ ಒಟ್ಟಿಗೆ ಕುಳಿತು ಒಂದು ಸಹಪಂಕ್ತಿ ಭೋಜನ ಮಾಡೋಣ. ಏನು? ಯಾವ್ದ್ರಿ? ಒಟ್ಟಿಗೆ ಕುಳಿತು ಊಟ ಮಾಡುವ. ಊಟ ಆದ್ಮೇಲೆ ಸಾರಿಸುವುದೇನ್ರಿ? ಸಹಪಂಕ್ತಿ ಭೋಜನ ಅಂದ್ರೆ ನಾವೆಲ್ಲ ಒಟ್ಟಿಗೆ ಕುಳಿತು ಊಟ ಮಾಡುವ ಅಂತ. ಮಂಗ್ರಿಗಳೇ, ಊಟ ಊಟ ಬೇಡ್ರಿ. ಊಟ ಬೇಡ, ದಾಕ್ಷಿಣ್ಯ ಬೇಡವು. ನಾವು ಯಾವ್ದ್ರಲ್ಲ ದಾಕ್ಷಿಣ್ಯ ಮಾಡಿದ್ರೆ ಊಟದಲ್ಲಿ ಮಾಡೋದಿಲ್ಲ, ಆದ್ರೆ ಇಲ್ಲಿ ಊಟ ಬೇಡ್ರಿ. ಸ್ವಲ್ಪ ಊಟ ಮಾಡಿಕೊಂಡು ಹೋಗ್ರು. ಬೇಡ್ರಿ, ಊಟ ಬೇಡ. ಊಟ ಮಾಡ್ರು. ಬೇಡ್ರಿ, ಊಟ ಬೇಡ. ಊಟ ತುಚ್ಛವೇ ನಮ್ಮಯ ಒಳ್ಳ, ತುಚ್ಛವೇ ನಮ್ಮಯ ಒಳ್ಳ, ನಿನ್ನ ಹುಚ್ಚ ಬಿಡಿಸುವೆನು ಪೂರ್ಣ, ನಿನ್ನ ಹುಚ್ಚ ಬಿಡಿಸುವೆನು ಪೂರ್ಣ. ಕರವ ಜೋಡಿಸಿ ನಿಲ್ದರೆಲ್ಲ ಬೇಡರಿಸದೆ ಕದಿಯಲಾಲಿ ಪೂದೆ ಮಸಲ್ಲ. ಹರಿದಿನವಾದ ಕಾರಣದಿ ಊಟ ತೊರೆದೆ ಒಲ್ಲದೆ ಬೇರೆ ಎಂಬ ಮನದೇ ಹೇಳಿದ್ರೆ ಊಟ ಬೇಡ, ನಮ್ಮಲ್ಲಿ ಊಟ ಮಾಡುವುದಿಲ್ಲ. ತುಚ್ಛವೇ ನಮ್ಮಯ ಮರಣ. ಏನು ನಮ್ಮ ಜಾತಿ ತುಚ್ಛ ಅಂತ ಭಾವಿಸಿದ್ರ? ನಿಮ್ಮ ಜಾತಿಗಿಂತಲೂ ನಮ್ಮ ಜಾತಿ ಕನಿಷ್ಠ ಅಂತ ಭಾವಿಸಿದ್ರ? ಯಾಕೆ ಊಟ ಮಾಡುವುದಿಲ್ಲ? ಯಾಕೆ ಊಟ ಮಾಡುವುದಿಲ್ಲ? ಹೇಳ್ತೀನಿ ಅಪ್ಪ, ಹೇಳ್ತೀನಿ. ಹೇಳ್ತೀಯ? ಯಾಕೆ ಊಟ ಮಾಡುವುದಿಲ್ಲ ಹೇಳು. ಊಟ ಮಾಡೋದಿಲ್ಲ ಅಂತ ಹೇಳಕ್ಕೆ ಕಾರಣ ಐತ್ರಿ. ಏನು? ನೀವೇನು ನಮ್ಮ ವೈರಿಗಳೇ? ವೈರಿಯೇ? ನೀವು ವೈರಿಗಳೇ? ವೈರಿಗಳೇ ಅಲ್ಲ. ಮಾತ್ರ ಅಲ್ಲ, ಉಣ್ಣು ಅನ್ನಕ್ಕೆ ನೀವು ವಿಷ ಹಾಕುವವರೇ? ಹಾಕುವವನೇ ಅಲ್ಲ. ಮತ್ತ್ಯಾಕೆ ಊಟ ಮಾಡುವುದಿಲ್ಲ? ಊಟ ಮಾಡುದಿಲ್ಲ ಅಂತ ಹೇಳೋದಕ್ಕೂ ಕಾರಣ ಐತ್ರಿ. ಏನು? ನಮ್ಗೆ ಒಂದು ವ್ರತ ಐತ್ರಿ. ವ್ರತ. ನೀವು ಹುಟ್ಟಿದ್ದೇ ವ್ಯರ್ಥಕ್ಕೆ, ಮತ್ತೆಂತದ್ದು ವ್ರತ ಅದಲ್ರಿ. ವ್ರತ ರೀ ಅಪ್ಪ. ವ್ರತ? ವ್ರತ ವ್ರತ ವ್ರತ. ಯಾವ ವ್ರತ? ಅದು ಏಕದ್ವಾಸಿ ವ್ರತ. ಅಂದ್ರೆ ಒಂದೊಂದೇ ತಿಂತ ಇರುವುದು ಹಂಗಲ್ರಿ ಅಪ್ಪ. ಅದ್ರ ಹೆಸರೇ ಏಕದ್ವಾಸಿ ವ್ರತ. ಏಕಾದಶಿ ವ್ರತ? ಹ್ಞೂನ್ರಿ ಅಪ್ಪ. ಏಕಾದಶಿ ವ್ರತ ಅಂತ ಹೇಳಿದ್ರೆ ಸಾಕಾಗಲಾರದು. ಅದರ ನಿಯಮಾವಳಿಗಳು ಹೇಗೆ ಅಂತ ಗೊತ್ತಾ ನಿಮಗೆ? ನಾಮ ಗೊತ್ತೈತ್ರಿ. ಯಾರಿಗೆ ಹಾಕ್ಲಿಕ್ಕೆ ಗೊತ್ತು? ನಾಮ, ನಿಯಮಾವಳಿಗಳು, ಪದ್ಧತಿ, ಪದ್ಧತಿ ಗೊತ್ತೈತ್ರಿ. ಇದು ದಶಮಿ ಐತಲ್ರಿ? ಹೌದು. ದಶಮಿಯೊಳು ಒಂದು ಊಟ, ದಶಮಿಯೊಳೊಂದು ಊಟ, ಒಂದು ಊಟ. ಇದು ಎರಡನೇ ದಿನ ಏಕಾದಶಿ. ಏಕಾದಶಿ ಆ ದಿವಸ ನೀರ್ಹಾರ. ಹೋಗಿ ಹಾರಸಾಯಿ, ನನಗೇನು ಹೇಳಿದ್ರಿ? ಹೇಳಿದೆಯಲ್ಲ ನೀರ್ಹಾರ ಅಂತ. ನೀರ್ಹಾರದಲ್ರಿ, ನೀರ್ಹಾರ ತಿನ್ನಕ್ಕಿಲ್ಲ. ನಿರಾಹಾರ. ಏನು ತಿನ್ನಕ್ಕಿಲ್ಲ, ಏನನ್ನು ತಿನ್ನುವ ಹಾಗಿಲ್ಲ, ಏನು ತಿನ್ಲಿಕ್ಕಿಲ್ಲ. ಆದ್ರೆ ಚೂರ್ ಚೂರೇ ಕುಡಿಬಹುದ್ರಿ. ಎಂತದ್ದು? ಇದು ದೇವರಿಗೆ ನಾವು ತೀರ್ಥ
ಆಯ್ತಲ್ರಿ. ತೀರ್ಥ ಸ್ವೀಕರಿಸಬಹುದು. ಉಳ್ರಿ ನಾಲ್ಗೆ ಮಣಿಬಾರ್ದು ಅಂತ, ಗಂಟಲ ಪಸೆ ಆರಬಾರ್ದು ಅಂತ ಕುಡಿಬಹುದ್ರಿ ಅಪ್ಪ. ಯಪ್ಪ ಆ ದಿವಸ ಇಡೀ ರಾತ್ರಿ ನಿದ್ದೆ ಮಾಡಂಗಿಲ್ಲ. ಮತ್ತೇನು ಮಾಡ್ತೀರಿ? ನಾವು ಭಜನೆ ಮಾಡ್ತೀವ್ರಿ ಅಪ್ಪ. ಭಜನೆ? ಹ್ಞೂನ್ರಿ. ನೀವು? ನಾವು ಹೇಗೆ? ಅಯ್ಯ 8-10 ಜನ ಸೇರಿ ಭಜನೆ ಶುರು ಮಾಡ್ತೀವ್ರಿ ಕೈಯಾಗೆ. ಕರ್ಮವದು. ಭಜನೆ ಏನಿದ್ರು ಹೀಗೆ ಇದೆಂತ ಎಳೆಯುವುದು? ಹಂಗಲ್ರಿ. ಪ್ರಥಮ ಕೂತ್ಕೊಳ್ಳುವಾಗ ನಾವು ಹಿಂಗೆ, ಕೈ ಸೋತ ಮೇಲೆ ಹಿಂಗೆ. ಇಡೀ ರಾತ್ರಿ ಕೂತ್ಕೊಳ್ಬೇಕಲ್ಲ? ಹ್ಞೂನ್ರಿ. ಕೈ ಸೋತವ್ರನ್ನ ಮತ್ತೆ ಇಟ್ಕೊಳ್ಳೋದಿಲ್ರಿ, ಅವ್ರನ್ನ ಕಳಿಸಿ ಕೊಟ್ಟು ಬೇರೆ ಜನ ಹಾಕೊಂಡು ಮತ್ತೆ ಶುರು ಮಾಡ್ತೀವ್ರಿ ಅಪ್ಪ. ಭಜನೆ ಭಜನೆ ಭಜನೆ. ದೇವರ ಸ್ತುತಿ. ದೇವರ ಸ್ತುತಿ. ದೇವರು ಸುತ್ತುದ? ದೇವರ ಸ್ತುತಿ ಮಾಡ್ತೀವ್ರಿ ಅಪ್ಪ. ಆಮ್ಯಾಕ ಇದು 2 ದಿವಸ ಆಯ್ತಲ್ರಿ. 3ನೇ ದಿವಸ ನಿಮ್ ತಿಥಿ. ಯಾರದ್ದು ತಿಥಿಯೋ? ಅಲ್ರಿ 3ನೇ ದಿವಸ. 3ನೇ ದಿವಸದ ತಿಥಿ. ದ್ವಾದಶಿ. ದ್ವಾದಶಿ ದಿವಸ 2 ದಿವಸದ ಒಟ್ಟಿಗೆ ತಕೊಳ್ತೀವ್ರಿ ಅಪ್ಪ. ಹಂಗಾಗಿ ನಾವು ಹೊರಡುವಾಗ ಏಕಾದಶಿ ಇರ್ಲಿಲ್ರಿ ಅಪ್ಪ. ಇಲ್ಲಿಗೆ ಬಂದು ಮುಟ್ಟುವಾಗ ಇವತ್ತು ಏಕಾದಶಿ, ಹಂಗಾಗಿ ಊಟ ಮಾಡಂಗಿಲ್ರಿ. ದ್ವಾದಶಿ ನಾಳೆ ಬೇಕಾದ್ರೂ ಊಟ ಮಾಡಿಕೊಂಡು ಹೋಗ್ತೀವಿ. ಹಾಗಾದ್ರೆ ಯಾವುದೋ ಒಂದು ದ್ವೇಷವನ್ನ ಇರಿಸಿಕೊಂಡು ಊಟ ಮಾಡುವುದಿಲ್ಲ ಅಂತ ಹೇಳಿದ್ದಲ್ಲ ಅಲ್ರಿ ಅಪ್ಪ. ಊಟ ಮಾಡದೇ ಇರ್ಲಿಕ್ಕೆ ಕಾರಣ ಇಷ್ಟು, ಏಕಾದಶಿ ದಿವಸವಾದದ್ರಿಂದ ಊಟ ಮಾಡಂಗಿಲ್ರಿ ಅಪ್ಪ. ಅಪ್ಪನವ್ರೆ, ಏನೋ ಏನೋ ನೀವು ನಗಾಡಬಾರ್ದ್ರಿ ಅಪ್ಪ. ಯಾಕೆ ನಗಾಡಬಾರ್ದು? ನೀವು ನಗಾಡ್ದಾಗ ನಿಮ್ ಮುಖ ನೋಡಿದ್ರೆ ಸತ್ತು ಸಿಂಹನ್ ನೆನಪಾಯ್ತದ್ರಿ. ನಿನಗೆಂತದ್ದು ಜೀವಂತ ಸಿಂಹದ ನೆನಪಾಗುವುದಿಲ್ವಾ? ಸತ್ತದ್ದು ಮಾತ್ರ ನೆನಪಾಗುವುದಾ? ಜೀವಂತ ಸಿಂಹ ನಾನು ನೋಡ್ಲೇ ಇಲ್ರಿ. ಯಾರೋ ಹೊಡೆದಾಕಿದ ಮೇಲೆ ಹೋಗಿ ನೋಡಿದ್ರಿ ಅಪ್ಪ. ಬಿಡು. ಹಾಗಾದ್ರೆ ಯಾವುದೇ ಒಂದು ದ್ವೇಷ ಇಲ್ಲ ನಿಮಗೆ? ಇಲ್ರಿ ಅಪ್ಪ. ಇವತ್ತು ಊಟ ಮಾಡುವುದಿಲ್ಲ, ನಾಳೆ ಊಟ ಮಾಡ್ಕೊಂಡು ಹೋಗ್ತಿಲ್ರಿ ಅಪ್ಪ. ಆಗ್ಲಿ, ಈಗ ಸಮಾಧಾನವಾಯಿತು. ಆತ್ರಿ ಅಪ್ಪ. ಹೆದರಬೇಡಿ ಹೆದರಬೇಡಿ. ಇಲ್ರಿ. ಹೇಳಿದ್ರಲ್ಲ ಚಂದ್ರಹಾಸ ಎನ್ನುವ ಅಧಿಕಾರಕ್ಕೆ ಬಂದಿದ್ದಾನೆ ಅಂತ. ಹೋದ್ರಿ ಅಪ್ಪ. ಹೇಗುಂಟು ಹೊಸ ಆಳ್ವಿಕೆ? ಬಾರಿ ಒಳ್ಳೇದಾಯ್ತ್ರಿ ಅಪ್ಪ. ಹೇಗೆ? ನಮ್ಮೂರು ಮೊದ್ಲಿದ್ದಂಗಿಲ್ರಿ ಈಗ. ಅಂದ್ರೆ ಬಾರಿ ಸುಧಾರಣೆ ಐತ್ರಿ ಅಪ್ಪ. ಸುಧಾರಣೆ ಐತ್ರಿ. ಸುಧಾರಣೆ, ಬದಲಾವಣೆ. ಹ್ಞೂನ್ರಿ ಅಪ್ಪ. ಏನು ಬದಲಾವಣೆ? ಮೊದಲು ಅವ್ರು ಬರುವ ಮೊದಲು ನಾವು ವಾರ ಇಡೀ ಕುಡ್ಕೊಂಡು ಎಲ್ಲೆಲ್ಲೋ ಬಿದ್ದುಕೊಳ್ತಿತ್ರಿ ಅಪ್ಪ. ಮುಚ್ಚು ಹವ್ಯಾಸ ನಿಮಗೆ. ಹ್ಞೂನ್ರಿ. ಅವ್ರು ಬಂದವ್ರೆ, ಅಧಿಕಾರಕ್ಕೆ ಬಂದವ್ರು ಹೇಳಿದ್ರು, ಏನು ನೀವು ಕುಡಿಲೇಬಾರದು ಅಂದ್ರು. ಹಾಗಂತ ಕೆಲವರಿಗೆ ಕುಡಿದೇ ಇದ್ರೆ ಆಗುದಿಲ್ಲ ಅಲ್ರಿ? ಹೌದು, ಒಮ್ಮೆಲೆ ಬಿಡ್ಲಿಕ್ಕೆ ಆಗುವುದಿಲ್ಲ. ಅಂತವ್ರು ವಾರಕ್ಕೊಂದು ದಿವಸ ಕುಡಿದ್ರೆ ಸಾಕು ಅಂದ್ರು. ನಾವು ಹಾಗೆ ಮಾಡ್ತಾ ಇದ್ದೀವ್ರಿ. ಹೇಗೆ? ವಾರಕ್ಕೆ ಬೇಕಾದಷ್ಟು ಒಂದೇ ದಿವಸ ಕುಡಿತೀವಿ. ಮತ್ತೆ ನೀವು ಉದ್ಧಾರ ಆಗುವುದಾದ್ರೆ ಹೇಗೆ, ಯಾವಾಗ? ಅವ್ರು ಹೇಳಿದ್ದೆ ಹಾಗೆ ಅಪ್ಪ. ಇನ್ನಾದ್ರೂ ಅದನ್ನ ಬಿಡುವಂತಹ ಒಂದು ವ್ಯವಸ್ಥೆಗೆ ಬರಲಿ. ಏನು ಆತ್ರಿ ಅಪ್ಪ. ಆಮೇಲೆ ಆಮೇಲೆ ನೀವು ಬರುವಾಗ ನಿಮ್ಮ ರಿಕೀಟ ಎಲ್ಲ ಮರಕ್ಕೆ ತಾಕ್ತಿತ್ರಿ. ನನ್ನ ಕಿರೀಟ ಈಗ ಆಗಲ್ಲ, ಮರ ಎಲ್ಲ ಕಡಿದು ಹೆದ್ದಾರಿ ಮಾಡವ್ರಿ. ಏನು ಪರಿಸರ ಸರ್ವನಾಶ ಮಾಡಿಬಿಟ್ರ? ಪೂರ್ತಿ ಕಡಿಲಿಲ್ಲ, ಒಳ್ಳೊಳ್ಳೆ ಮರ ಮಾತ್ರ ಕಡಿದವ್ರಿ. ಮತ್ತೆ ಏನು ಉದ್ಧಾರ ಮಾಡಿದಾಗಾಯ್ತು? ಒಳ್ಳೆ ಮರ ಕಡಿದು ಹಂಗಲ್ರಿ, ಅಲ್ಲಲ್ಲಿ ತಂಗಿ ದಾನ ಮಾಡವ್ರಿ. ಅಕ್ಕನನ್ನು ದಾನ ಮಾಡ್ಲಿಕ್ಕೆ ಹೇಳಬೇಕಾಗಿತ್ತು. ಅದಲ್ರಿ, ಕೂತ್ಕೊಂಡು ತಂಗುದಾಣ, ವಿಶ್ರಾಂತಿ ಪಡಿಯಕ್ಕೆ, ವಿಶ್ರಾಂತಿಗಾಗಿ. ಯಪ್ಪ ಒಂದ್ಸಲ ನಮ್ಮ ಊರ್ ತಾವ ಬಿಡ್ರಿ, ಬರಬೇಕು. ಬರುವಾಗ ಹೇಳ್ರಿ, ನಿಮ್ಗಾಗಿ ನಾನು ಮಾವಿನ ಮರ ಕಡಿತೀನಿ. ಏನು ನನ್ನ ಹೆಣ ಬೀಳ್ತದಲ್ಲ ಬಂದು? ತಳೀರು. ಆ ಶೃಂಗಾರಕ್ಕಾಗಿ, ಪುರದ ಶೃಂಗಾರಕ್ಕಾಗಿ. ಸರಿ ಸರಿ, ಬರ್ತೇವೆ. ಬರ್ತೇವ್ರಿ ಅಪ್ಪ. ಆಯ್ತು, ಆಗಲಿ. ಎಷ್ಟು ವರ್ಷದ ಕೆಳಗೆ ಸಿಕ್ಕಿದ್ದು ಅಂತ ಹೇಳಿದೆ ಮಗು? ಸಾಧಾರಣ 20-22 ವರ್ಷದ ಹಿಂದೆ ರೀ ಅಪ್ಪ. ಎಲ್ಲಿ ಸಿಕ್ಕಿದ್ದು ಅಂತ ಹೇಳಿದೆ ಆ ಮಗು? ಚಂದನಾವತಿ ಹಾಗೂ ಇದು ಈ ನಾಡ ಐತಲ್ರಿ, ಕುಂತಳದ ಗಡಿ ಪ್ರದೇಶದಾಗ ಸಂಧಿಯಾಗಿ ಸಿಕ್ಕಿದ್ರಿ ಅಪ್ಪ. ಯಾವ ಕಾಲ ಬೆರಳು ಅಂತ ಹೇಳಿದೆ? ಎಡಗಾಲು ಬೆರಳು ಒಂದು ಕಡ್ದವ್ರಿ ಅಪ್ಪ, ಕತ್ತರಿಸವ್ರೆ, ಮತ್ತೆಲ್ಲ ಸರಿ ಆಯ್ತ್ರಿ ಅಪ್ಪ.
ನೀವು ಹೋಗಿ ಸಾಯ್ಲಿಲ್ವೇನೋ? ನೀವು ಮತ್ತೆ ಕರೆಯುವುದು ನಾನು ಅಲ್ಲಿಂದ ಓಡ್ಬೋದು, ನಂಗೆ ಮೊದಲೇ ಆಗುದಿಲ್ಲ, ಹಂಗಾಗಿ ಇಲ್ಲೇ ನಿಂತು. ನಿನ್ನನ್ನು ಕರೆದದ್ದಲ್ಲ, ನೀವು ಹೋಗಬಹುದು, ಹೋಗು. ಕೇಳಿ ವಿಸ್ಮಿತನಾಗಿ ಸಚಿವನು ಹಾಳಡವಿಯಲಿ ಕೊಲ್ಲೆ ಪಸುಳೆಯ ಹೇಳಿದರೆ ಇದರ ಗೈದರೆ ಆಡುತ್ತಾ ಇದ್ದದ್ದಕ್ಕೂ ಹಿಂದೆ ನಡೆದಂತಹ ಘಟನೆಗೂ ಒಂದಕ್ಕೊಂದು ಸಾಮ್ಯತೆ ಕಾಣಿಸುತ್ತಾ ಇದೆಯಲ್ಲ. ಅನ್ನೊಂದು ದಿವಸ ಹೊಟ್ಟೆ ತುಂಬ ಉಂಡಂತಹ ಬ್ರಾಹ್ಮಣರಾಡಿದ ಮಾತಾದ್ರೆ ಯಾವುದು? ಒಬ್ಬ ರಾಜಾಂಗಣದ ಬದಿಯಲ್ಲಿ ಆಡುತ್ತಾ ಇದ್ದಂತಹ ಹುಡುಗನನ್ನ ತೋರಿಸಿ ಬಾಲರ ನಡುವೆ ಸುಧಾಕರನಂತೆ ಶೋಭಿಪ ಈ ಹುಡುಗ ಕುಂತಳದ ಮಹಾರಾಜನಾಗುತ್ತಾನೆ ಎನ್ನುವ ಹಾಗೆ. ಎಲ್ಲಿಯಾದರೂ ಮುಂದೊಂದು ದಿವಸ ನನ್ನ ಯೋಚನೆಗಳನ್ನೆಲ್ಲ ಕೆಳಗೆ ಮಾಡಿಯಾನು ಎನ್ನುವ ಕಾರಣದಿಂದಲಾಗಿ ಆ ಹುಡುಗನನ್ನ ಕೊಲ್ಲುವುದಕ್ಕಾಗಿ ಕಟುಕರನ್ನ ಕಳುಹಿಸಿಕೊಟ್ಟೆ. ಕಾಡಿನಲ್ಲಿ ಅವನ ತಲೆಯನ್ನ ಕಡಿದು ಕುರುಹನ್ನ ತಂದೊಪ್ಪಿಸುವುದಕ್ಕಾಗಿ ಸೂಚಿಸಿದೆ. ಕುರುಹನ್ನ ತಂದೊಪ್ಪಿಸಿದ್ರು. ಒಂದಲ್ಲ ಒಂದು ದಿವಸ ಅವರಿಂದ ವಿಷಯ ಸ್ಫೋಟವಾದೀತು ಎನ್ನುವ ಕಾರಣದಿಂದಲಾಗಿ ಆ ಕಟುಕರನ್ನ ಕೊಂದು ಮುಗಿಸಿದೆ. ಇವತ್ತು ಅವರ ರಟ್ಟೆಯನ್ನ ಹಿಡಿದು ಪ್ರಶ್ನಿಸೋಣ ಅಂತ ಹೇಳಿದ್ರು ಅವರು ಇಲ್ಲ. ಏನು ಮಾಡಲಿ? ಹಾಗಾದರೆ ನನ್ನ ವೈರಿ ಚಂದನಾವತಿಯಲ್ಲಿ ಬೆಳೆಯುತ್ತಾ ಇದ್ದಾನೆ. ಸತ್ಯ ಶೋಧನೆ ಆಗಲೇಬೇಕು. ಕರೆದೊಂದು ಕೊಳ್ಳರಿಸಿ ಪರಿಪರಿಯೋಳು ಬಜರಿಸಿ, ಕರೆದೊಂದು ಕೊಳ್ಳರಿಸಿ ಪರಿಪರಿಯೋಳು ಬಜರಿಸಿ, ಚರಣ ಕರೆಗೆ ಕುಳಿತ ತರಳ ಶ್ರೀದೊಂದು ಸಾಕು, ಹೇಳು. ಮೊದಲು ಹೇಗಿದ್ಯೋ ಈಗಲೂ ಹಾಗೇ ಇದೆಯಲ್ಲ ಮಹಾರಾಯ ನೀನು. ಸಂತೋಷ ಬಿಡು, ಆಗುವುದು ಬೇಡ, ಹಾಗೆ ಇರಲಿ. ನಮ್ಮ ಪುರಾಣ ಬದಲಾವಣೆ ಆಗಿದ್ರಿ. ಅದೇ ನನಗೆ ಆಶ್ಚರ್ಯ. ಅಲ್ಲ, ನನಗೇನು ಆಶ್ಚರ್ಯ ಗೊತ್ತಾ? ಈ ಗುಡುಗು ಸಿಡ್ಲು ಬಾರದೆ ಮಳೆ ಹೇಗ್ ಬರ್ತದೋ ಅದೇ ರೀತಿ ನಿಮ್ ಪ್ರವೇಶ ಆಯ್ತ್ರಿ. ಒಮ್ಮಿಂದೊಮ್ಮೆಲೆ ನನಗೆ ಆಶ್ಚರ್ಯ, ನಿರೀಕ್ಷೆ ಇಲ್ಲದೆ. ಅದೆಷ್ಟೋ ವರ್ಷದ ಕೆಳಗೆ ನೀವು ಬಂದವರು. ಹೌದೌದು. ನೀವು ರಾಜಕೀಯ ಈಗ ಪೀಠ ಏರಿದ ಮೇಲೆ ಬರೋದು ಕಡಿಮೆ ಮಾಡಿದ್ರಿ. ಹೌದೌದು. ಅಪರೂಪ ಬಂದಿದ್ರಿ. ಈಗಲೇ ಬರಲೇಬೇಕೆನ್ನುವ ಉದ್ದೇಶವನ್ನು ಹೊತ್ತು ಬಂದೆ. ಯಾಕೆ ಗೊತ್ತಾ? ನೀವು ಬಂದದ್ದು ಬರುವುದು ಮೊದಲೇ ಗೊತ್ತಾಗಿದ್ರೆ ತೋರ್ತಿದ್ದೆ, ಮಾಯಿ ಮರ್ಕೊಳಿತಿದ್ದೆ. ಯಾರನ್ನು ಹುಗಿಲಿಕ್ಕೆ ಅಥವಾ ಯಾರನ್ನು ಸುಡ್ಲಿಕ್ಕೆ? ಹಾಗಲ್ರಿ, ಕಂಬ ಹುಗಿಲಿಕ್ಕೆ, ತಳಿರು ತೋರಣ ಕಟ್ಲಿಕ್ಕೆ. ಛೇ ಅಷ್ಟೆಲ್ಲ ನಿರೀಕ್ಷೆ ಇಟ್ಕೊಂಡು ನಾನು ಬರಲಿಲ್ಲ. ಇಲ್ಲಿಯ ವರ್ತಮಾನ ನಿಮ್ಮವರಿಂದ ನಾನು ಅಲ್ಲಿ ಕೇಳಿ ತಿಳಿದೆ. ಈಗ ಚಂದನಾವತಿಯ ಅಧಿಕಾರ ಬದಲಾಗಿದೆಯಂತೆ. ನನ್ ಮಗ ಚಂದ್ರಹಾಸನಿಗೆ ಕೊಟ್ಟಿದ್ದೀಯಂತೆ. ನನ್ ಮಗನ್ರಿ. ಅಲ್ಲಿ ವಿಷಯ ಕೇಳಿದ ನನಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ ನೋಡು. ನೇರ ಇಲ್ಲಿಗೆ ಬಂದೆ. ಆ ಮಗನನ್ನ ನೋಡಿ ಒಂದು ಸಾರಿ ಮುಗಿಸಿ ಹೋಗುವ ಅಂತ, ಅಂದ್ರೆ ನೋಡುವ ಕಾರ್ಯಕ್ರಮ ಒಂದ್ ಸಾರಿ ಮುಗಿಸಿ ಹೋಗುವ ಅಂತ ಬಂದ್ಬಿಟ್ಟೆ. ಸಂತೋಷಗಳು ಬಂದ್ರಿ. ಎಲ್ಲಿದ್ದಾನೆ? ನನಗೆ ನಮಸ್ಕಾರ ಮಾಡೋದ್ ದಿನ ಇದೆ. ಅದ್ರ ಹೊಸರು ಬಂದಾರ, ನೋಡೋಣ ಕ್ರೂರನ ಕ್ರಾಕುಲದೊಳಿಡಿದಿರ್ದ ಪೆರ್ಮಡುಗ ಬೀರ ನಿರ್ಮಲ ಜಲದೊಳಿಸಿ ಒಂದೇ ಮನದಿ ಕಠೋರ ಭಾವವು ತೊಳೆದು ಬಹಿರಂಗದೊಳ್ವಿನಯ ಉಳ್ಳತನಾಗಿ ಎಂತ ಮಾಡಿದ್ಯಾ? ಕೆಟ್ಟ ದೃಷ್ಟಿ ಬೀಳ್ತದೆ ನನ್ನ ಮಗ ಮೇಲೆ. ಯಾರದ್ದು ಕೆಟ್ಟ ದೃಷ್ಟಿ? ನಿಮ್ದಲ್ರಿ. ಆ ಕಡೆ ಈ ಕಡೆ ಇರೋರ್ರಿ. ಬಿದ್ರು ತಪ್ಪಲ್ಲ, ಯಾಕೆ ಹೇಳು? ದೃಷ್ಟಿ ಬೀಳುವ ಹಾಗೆ ಇದ್ದಾನೆ. ಹೆಸರೇ ಹೇಳುವ ಹಾಗೆ ಚಂದ್ರಹಾಸ. ನಿಜವಾಗಿಯೂ ಚಂದ್ರಹಾಸನೇ ಹೌದು. ಆಹಾ ಆಹಾ, ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ ಏನು ಚಂದ, ಏನು ಚಂದ. ಚಂದ್ರಹಾಸ, ಮಂತ್ರಿಗಳೇ, ನೀನು ಅಧಿಕಾರಕ್ಕೆ ಬಂದಿದ್ದೇನುವ ವಿಷಯವನ್ನ ತಿಳಿದು ಬಹಳ ಸಂತೋಷವಾಯಿತು.
ಹೇಗೆ ನಿನ್ನ ಆಳ್ವಿಕೆ ಅಂತ ನೋಡುವುದಕ್ಕಾಗಿ ಇಲ್ಲಿವರೆಗಾಗಿ ಬಂದದ್ದು. ಯಾಕೆಂದ್ರೆ ನೀವು ನಮ್ಮ ಸಾಮಂತರಲ್ವೋ. ಹೊಸ ಅಧಿಕಾರ ಹೇಗನಿಸ್ತದೆ ಮಗು? ತೀರ್ಥರೂಪರ ಸಲಹೆಯಂತೆ ಪ್ರಜಾವರ್ಗಕ್ಕೆ ಏನು ಬೇಕು ಅಷ್ಟನ್ನ ಕೊರತೆ ಆಗದೇ ಇದ್ದಾಗೆ ಒದಗಿಸುತ್ತಾ ಬಂದಿದ್ದೇನೆ. ಮಂತ್ರಿಗಳೆಲ್ಲ ಸಕಾಲದಲ್ಲಿ ಸರಿಯಾದ ಸೂಚನೆ ಕೊಡ್ತಾ ಇದ್ದಾರೆ. ಮಾಡಬೇಕಾದ ಕರ್ತವ್ಯದಲ್ಲಿ ಎಳ್ಳಿನಷ್ಟು ಲೋಪವನ್ನ ಕಂಡದ್ದಿಲ್ಲ. ಸೈನಿಕರು ನಿಷ್ಠೆಯಿಂದ ದುಡಿಯುತ್ತಾ ಇದ್ದಾರೆ ತಾನೆ. ಪ್ರಾಮಾಣಿಕರಾಗಿ ಕಾರ್ಯವನ್ನು ಮಾಡುತ್ತಾ ಇದ್ದಾರೆ. ಅಷ್ಟಾದ್ರೆ ಅಯ್ಯೋ 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 ಎಲ್ಲ ಹಾಳಾಗಿ ಹೋಯ್ತು, ಎಲ್ಲ ಹಾಳಾಗಿ ಹೋಯ್ತು. ಕುಳಿಂದ ಇಲ್ಲಿಗೆ ಬರುವಂತಹ ಅವಸರದಲ್ಲಿ ಅಗತ್ಯವಾದಂತಹ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವಿಷಯ ಮಗನಾದಂತಹ ಮದನನಿಗೆ ಹೇಳಿ ಬರುವುದನ್ನೇ ಮರೆತು ಬಿಟ್ಟೆ. ಇಲ್ಲ, ಇನ್ನು ನಾನು ನಿಲ್ಲುವ ಏನ್ರಿ ಇದು ನೀವು? ಏನು ಬರುವಾಗಲೇ ಹೇಳಲಿಲ್ಲ ಗಡ್ಬಿಡಿನ್ ಬಂದ್ರಿ? ಹೌದು. ಹೋಗುವಾಗ್ಲೂ ಗಡ್ಬಿಡಿಯಲ್ಲಿ ಹೋದ್ರೆ ನನ್ನ ಮನಸ್ಸಿಗೆ ಬೇಸರ ಆಗಲ್ರಿ. ನಿನಗೆ ಬೇಸರ ಆಗ್ಬಹುದು, ಆದ್ರೆ ರಾಜಕೀಯ ವ್ಯವಸ್ಥೆಗಳೆಲ್ಲ ಹಾಳಾಗಿ ಹೋಗ್ತದಲ್ಲ. ಏನು ಮಾಡ್ಬೇಕಾಯ್ತು? ಏನು ಕೆಲಸ ಮಾಡನ್ರಿ, ನಾವು ಆಳುಗಳನ್ನ ಕಳಿಸಿಕೊಡನ್ರಿ. ಹಾಳು ಮಾಡುವುದು ಹಾಳೆನ್ನುವುದು ಮೊದಲು ಅಧಿಕಾರದಲ್ಲಿದ್ದ ನಿನಗೂ ಗೊತ್ತಿಲ್ವೇನು? ಹಾಗಾದ್ರೆ ಕೆಲಸ ಮಾಡನ್ರಿ. ಏನು? ನಾನು ಹೋಗ್ತೀನಿ. ನಿನ್ನ ತಲೆ ಎಲ್ಲಿಟ್ಟಿದ್ದೀಯೋ? ನಾನು ಇಲ್ಲಿಗೆ ಬಂದದ್ದೇ ಒಂದೆರಡು ನಿನ್ನ ಹತ್ರ ಮಾತಾಡ್ಕೊಂಡು ಹೋಗಬೇಕು ಅಂತ. ನಾನು ಇಲ್ಲಿಗೆ ಬಂದಾವಾಗ ನೀನು ಅಲ್ಲಿಗೆ ಹೋದ್ರೆ ಮತ್ತೆ ನಾನು ಯಾರಲ್ಲಿ ವ್ಯವಹರಿಸಬೇಕು? ಏನು ಮಾಡುವುದು? ಅಪ್ಪ, ನೀವು ಕಳುಹಿಸಿದ್ರೆ ಮಂತ್ರಿಗಳದಕ್ಕೆ ಒಪ್ಪಿದ್ರೆ ನಾನು ಹೋಗ್ತೇನೆ ನಿಮ್ಮ ಊರಿಗೆ. ನನ್ನ ಮನಸ್ಸಿನಲ್ಲಿ ಇದೇ ಇತ್ತು ಚಂದ್ರಹಾಸ. ನೀನೇ ಹೋದ್ರೆ ನನಗೆ ಬಹಳ ಒಳ್ಳೇದಾಗ್ತಾ ಇತ್ತು ಅಂತ. ಆದ್ರೆ ಹೇಳುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೆ. ನೀನೇ ಹೊರಡುವುದಕ್ಕೆ ಸಿದ್ಧನಾಗಿದ್ಯಾ ತಾನೇ? ಖಂಡಿತವಾಗಿ ಹೊರಡುವ ವ್ಯವಸ್ಥೆಯಲ್ಲಿ ನೀನಿರು. ಒಂದು ಲೇಖನವನ್ನು ಬರೆದು ಕೊಡ್ತೇನೆ, ಆಯ್ತಾ? ಸರಿ. ನಾನು ಇಲ್ಲಿಯೇ ಇರುವುದಕ್ಕೆ ನಿನ್ನಿಂದ ವ್ಯವಸ್ಥೆ ಆಗಬೇಕು. ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಊಟಕ್ಕೆ, ತಿನ್ನಕ್ಕೆ, ಕುಡಿಯಕ್ಕೆ ಯಾವ್ದಾವ್ದು ಬೇಕು ಹೇಳ್ರಿ. ಸರಿ. ನಾನು 2 ತಿಂಗಳ ಮುಂಚೆ ಎಲ್ಲ ಉದ್ದದಲ್ಲಿ ನೆಲದಲ್ಲಿ ಹುದ್ದು ಬಿಟ್ಟಿನಿ. ನಾ ಕುಡಿಯುವುದು ಎಂತದ್ದು ಅಂತ ನಿನಗೆ ಗೊತ್ತಿಲ್ಲ. ಗೊತ್ತ್ರಿ. ಆ ವ್ಯವಸ್ಥೆ ಮಾಡಿಡು, ಬರ್ತೇನೆ. ಶ್ರೀಮತ್ಸಚಿವ ಶಿರೋಮಣಿ ದುಷ್ಟಬುದ್ಧಿ ಸುಪ್ರೇಮ ದೇವ್ ತನ್ನ ಸುತ ಮದನಂಗೆ ಮಿಗೆ ಪರಿಸಿ ನೇಮಿಸಿದ ಕಾರ್ಯ ಚಂದ್ರಹಾಸ ಮಹಾಹಿತ ನಮಗೆ ಮೇಲೆ ನಮ್ಮ ಸೀಮೆಗರಸದಪಂ ಸಂದೇಹವಿಲ್ಲದಕ್ಕೆ ಸಾಮಾನ್ಯದವನಲ್ಲ. ನಮಗೆ ಮುಂದಕ್ಕೆ ಸರ್ವತಾ ಮಿತ್ರನಾಪನೆಂದೀತನು ಕಳುಹಿದ ಮೇನ್ನ ಬಳಿಗಿದ ನರಿಯುವುದು. ಹೊತ್ತುಗಳ ಎದೆ ಬಂದ ಬಳಿಕಿವನ ಕುಲ ವಿತ್ತ ವಿದ್ಯಾ ವಯೋ ವಿಕ್ರಮಗಳ ನೋಡುತ್ತಿರದೆ ಕೊಡು ವಿಷವ ಮೋಹಿಸುವಂತೆ ಬಾಲಕಗೆ ಉತ್ತರೋತ್ತರಬಹುದು. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟಬುದ್ಧಿ ಸುಪ್ರೇಮದಿಯು ತನ್ನ ಸುತ ಮದರಂಗೆ ಮಿಗೆ ಪರಸಿ ನೇಮಿಸಿದ ಕಾಳಿ ಚಂದ್ರಾಸಂ ಮಹಾಹಿತ ನಮಗೆ ಮೇಲೆ ನಮ್ಮ ಸೇವೆಗರ ಸದಪಂ ಸಂದೇಹವಿಲ್ಲದಕ್ಕೆ ಸಾಮಾನ್ಯದವನಲ್ಲ. ನಮಗೆ ಮುಂದಕ್ಕೆ ಸರ್ವತಾ ಮಿತ್ರನಪ್ಪನೆಂದೀತ ಕಳುಹಿದನು ನಿನ್ನ ಬಳಿಗಿದ ನಡೆಯುವುದು. ಹೊತ್ತುಗಳೆಯದೆ ಬಂದ ಬಳಿಕೆವನ ಕುಲವಿತ್ತವಯೋ ವಿಕ್ರಮಗಳ ನೋಡುತ್ತಿರದೆ ಕೊಡು ವಿಷವ ಮೋಹಿಸುವಂತೆ ಬಾಲಕಗೆ ಉತ್ತರೋತ್ತರವುದು. ಚಂದ್ರಹಾಸ ಗುಟ್ಟಾಗಿ ಕೊಡುವ ಲೇಖನ ಗುಟ್ಟಾಗಿ ಕೊಡುವ ಲೇಖನ ಬಿಡಿದು ತಟ್ಟನೆ ಬರಡು ಉಳ್ತಳಕ್ಕೆ ಹೋಗುವ ಪಟ್ಟದೊಳಿಯ ಮದನನ ಮಾತ್ರ ಕರೆದು ಕೊಟ್ಟು ಬಾ ನಿನಗೆ ಮುಂದಕ್ಕೆ ಶುಭವುದು. ಕೇಳಯ್ಯ ಪೇಳ್ವೆ ಕೇಳಯ್ಯ ಉತ್ಸಾಹ ಕಂಡು ನನಗೆ ಬಹಳ ಸಂತೋಷವಾಯಿತು. ಈ ಪ್ರಾಯದಲ್ಲಿ ಇಂತಹ ಉತ್ಸಾಹ ಪ್ರತಿಯೊಬ್ಬರಿಗೂ ಬೇಕಾಗುತ್ತದೆ. ಆದ್ರೂ ಒಂದು ಮಗು ಹೇಳಿ.
ನಿನ್ನಲ್ಲಿ ಉತ್ಸಾಹ ಉಂಟು, ಆದರೆ ಅನುಭವದ ಕೊರತೆ ಉಂಟು. ನನ್ನಲ್ಲಿ ಅನುಭವ ಉಂಟು, ಈ ಪ್ರಾಯದಲ್ಲಿ ಉತ್ಸಾಹದ ಕೊರತೆ ಉಂಟು. ನನ್ನ ಅನುಭವವನ್ನ ನಿನಗೆ ದಾರೆ ಎರೆಯುವುದಕ್ಕೆ ನಾನು ಯಾವಾಗಲೂ ಸಿದ್ಧನಾಗಿರ್ತೇನೆ. ಮುಂದಿನ ನಿನ್ನ ಭವಿಷ್ಯ ರೂಪಿಸುವುದಕ್ಕೆ ನಾನು ನಿನ್ನ ಹಿಂದೆ ನಿಲ್ಲುತ್ತೇನೆ. ಏನು ಯೋಚಿಸುವುದು ಬೇಡ. ನೀನೀಗ ಮಾಡಬೇಕಾದದಿಷ್ಟು ಚಂದ್ರಹಾಸ. ಹೇಳಿ. ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ರಹಸ್ಯ ವಿಷಯವನ್ನ ಈ ಲೇಖನದಲ್ಲಿ ಉಲ್ಲೇಖಿಸಿದ್ದೇನೆ. ಈ ಕ್ಷಣವೇ ಇಲ್ಲಿಂದ ಹೊರಟು ಕುಂತಳವನ್ನ ನೀ ಸೇರು. ಸದ್ಯಕ್ಕೆ ಕುಂತಳದ ಪೀಠದಲ್ಲಿ ನನ್ನ ಮಗ ಮದನನಿದ್ದಾನೆ. ಅವನೊಬ್ಬನನ್ನೇ ನಿನ್ನ ಸನಿಹ ಕರೆದು ಯಾರಿಗೂ ತಿಳಿಯದೇ ಇದ್ದ ಹಾಗೆ ಈ ಲೇಖನವನ್ನ ನೀ ಅವನಿಗೆ ಕೊಟ್ಟು ಬಂದೆ ಅಂತಾದ್ರೆ ನಿನ್ನ ಕೆಲಸ ಮುಗಿದ ಹಾಗೆ ಚಂದ್ರಹಾಸ, ಮುಗಿದ ಹಾಗೆ. ಹೋಗು, ಒಳ್ಳೆಯದಾಗಲಿ. ಮಂತ್ರಿಗಳೇ, ಗುಟ್ಟಾಗಿ ಕೊಡುವ ಲೇಖನ ಅಂತ ಹೇಳಿದ್ದೀರಿ, ನನ್ನ ಹಸ್ತಕ್ಕೆ ನನ್ನ ಪ್ರಥಮ ಪರೀಕ್ಷೆಯಲ್ಲಿಯೇ ನೀ ತೇರ್ಗಡೆ ಹೊಂದಿದ್ದೀಯ. ರಹಸ್ಯ ಲೇಖನ ಕೈಯಲ್ಲಿ ಹಿಡಿದು ಹೋದೆ ಅಂತಾದ್ರೆ ಹೇಳಿ ಕೇಳಿ ಮನಸ್ಸು ಚಂಚಲ. ಬಿಡಿಸಿ ಓದಿದೆ ಅಂತಾದ್ರೆ ರಹಸ್ಯ ಸ್ಫೋಟಗೊಳ್ಳುತ್ತದೆ. ನಿಜ. ನೀನೇ ಸೂಚಿಸಿದ್ದು ಒಳ್ಳೆಯದಾಯ್ತು. ನಿನ್ನ ಸ್ವಭಾವವು ತಿಳಿದ ಹಾಗಾಯ್ತು, ಜೊತೆಯಲ್ಲಿ ಇದಕ್ಕೊಂದು ಭದ್ರತೆಯೂ ಸಿಕ್ಕಿದ ಹಾಗಾಯ್ತು. ಹಾಗಾಗಿ ಈ ಲೇಖನವನ್ನ ನಿನ್ನ ಉತ್ತರೀಯದಲ್ಲಿ ಸರಿಯಾಗಿ ಬಿಗಿದಿದ್ದೇನೆ. ಈ ಗಂಟು ನನ್ನ ಮಗ ಮದನನಿಗೆ ಸೇರಲಿ. ಹೋಗಿ ಬಾ. ಹೇಗೆ ನನ್ನ ಯೋಚನೆ, ಹೇಗೆ ನಾ ಕೈಗೊಂಡ ಯೋಜನೆ, ಹೋಗಿ ಬರ್ತೇನೆ ಅಂತ ಹೇಳಿ ಹೊರಟನಲ್ಲ. ಹೋದದ್ದು ಹೇಗೆ ಗೊತ್ತಾ? ಹೊಸ ಅಳಿಯ ಮಾವನ ಮನೆಗೆ ಹೊರಟ ಹಾಗೆ ಹೊರಟೇ ಬಿಟ್ಟ. ಪಾಪ ಈ ಪರದೇಶಿಗೆ ತಾನು ಎಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ಗೊತ್ತಿಲ್ಲ. ಹೋಗು ಚಂದ್ರಹಾಸ, ಹೋಗು. ಮತ್ತೊಮ್ಮೆ ತಿರುಗಿ ಬಾರದ ಲೋಕಕ್ಕೆ. ಮುಂಬರಿದು ಬರುತ್ತಿರಲು ಮುಂಬರಿದು ಬರುತ್ತಿರಲು ಕುಳ್ತಳವೇ ನಗರೋದ್ಯಾನವು ಕುಳ್ತಳವೇ ನಗರೋದ್ಯಾನ ಇದಿಗೋ ಬದರ ಇರುತ್ತಿರಲು ನೋಡಿದ ಇದಿಗೋ ಬದರ ಇರುತ್ತಿರಲು ನೋಡಿದ ಅಂಬರವನು ನೋಡಿದ ಅಂಬರವನು ಇದಿಗೋ ಮದರ ಇರುತ್ತಿರಲು ನೋಡಿದ ಅಂಬರವನು ಚಂದ್ರಾವತಿಯಿಂದ ರಥವನ್ನು ಏರಿ ಹೊರಟವನು ನಾನು. ಬಂದು ನಿಂತದ್ದು ಕುಂತಳದ ಉಪವನ. ರಮಣೀಯವಾಗಿ ಕಂಗೊಳಿಸುವಂತ ಈ ಉಪವನ ಎನ್ನುವುದು ಕುಂತಳಕ್ಕೆ ಧರಣಿ ದೇವಿಯ ಮುಖದ ಮೂಗುತಿ ಅಂತ ಹೊಳೆಯುತ್ತಾ ಉಂಟು. ಆದ್ರೆ ಸಂತೋಷ ಏನು ಗೊತ್ತುಂಟ? ಬಂದ ಸಮಯ ಇದು ಬಹಳ ಉತ್ತಮವಾದ ಸಮಯ. ಯಾಕೆ? ಭಗವಾನ್ ಭಾಸ್ಕರ ನಡುನೆತ್ತಿಯನ್ನು ಏರುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಮದನರಾಯರು ಓಲಗವನ್ನು ಮುಗಿಸಿರ್ತಾರೆ. ಹಾಗಿರುವಾಗ ಓಲಗ ಶಾಲೆಗೆ ಈಗ ಹೋದ ಪ್ರಯೋಜನ ಇಲ್ಲ.
ಈಗ ಸದುಪಯೋಗ ಮಾಡಿಕೊಳ್ಳುವ ಸಮಯ ಇದಾದ್ದರಿಂದ ಸದುಪಯೋಗ ಮಾಡಿಕೊಳ್ಳುವುದು ಹೇಗೆ? ವಿಶೇಷವಾದ ಕುಂತಳದ ಉಪವನವನ್ನು ಒಮ್ಮೆ ನೋಡಿ ಇಲ್ಲಿರುವ ಸೌಂದರ್ಯವನ್ನ ಸರಿಯಾಗಿ ವೀಕ್ಷಣೆ ಮಾಡಿಕೊಂಡು ದೇಹಕ್ಕಾದ ಆಯಾಸವನ್ನು ದೂರ ಮಾಡಿಕೊಳ್ಬೇಕು. ನೋಡುವ, ಒಮ್ಮೆ ಉಪವನವನ್ನು ಸುತ್ತಾಡ್ತೇನೆ ಅಂತ. ವಿಸ್ಮಿತನಾಗಿ ನೋಡಿ ವಿಸ್ಮಿತನಾಗಿ ಉಪವನ ರೂಢಿಯಳು ಮಿಗಿಲನಿ ಪುತ್ ಅಮಮ ಉಪವನ ರೂಢಿಯಳು ಮಿಗಿಲನಿ ಪುತ್ ಅಮಮ 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 ಚಂದ ಇದು. ಓಡದೆಯ ಮಂದ ನಿಲನಂತಾಡುವರೆ ಸೊಬಗ ಓಡದೆಯ ಮಂದ ನಿಲನಂತ ಆಡುವರೆ ಸೊಬಗ ಸೊಬಗ ಪಾಡಹನೆ ನೋನೆನುದ ಮುಂದಗೆ ಮನ ಮಾಡಿ ನಾಲ್ದೆಸೆಯ ತರುವಿನೊಳಾಡುತ್ತೀಯ ಕಲಕೀರವಾಣಿಯ ಕೇಳಿ ಸಂತಸದೆಯ ತರುವಿನೊಳಾಡುತ್ತೀಯ ಕಲಗೀರವಾಣಿಯ ಕೇಳಿ ಸಂತಸದಿ 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 ನೇತ್ರ ಸಹರೋಷವ ತಾಳುವ ಮನದಲ್ಲಿ ನೇತ್ರ ನೇತ್ರ ಸಹರೋಷವ ಹರುಷವ ಹರುಷವ ತಾಳುವ ಮನದಲ್ಲಿ ನೇತ್ರ ನೇತ್ರ
ವಾರಿ ಕನ್ನಡಿಯಂತೆ ವಾರಿ 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 ಕನ್ನಡಿಯಂತೆ ವಾರಿ ಕನ್ನಡಿಯಂತೆ 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 ಹೋಳೋ ಬಿಳ್ದ ವಾರಿ ವಾರಿ ಕನ್ನಡಿಯಂತೆ ವಾರಿ ಕನ್ನಡಿಯಂತೆ ಕನ್ನಡಿಯಂತೆ ಹೋಳೋ ಬಿಳ್ದ ಕಣ್ಗೆ ತೋರಿ ರಾಜೀಪುದಂಟು ಬಲು ಚಂದ ಕಣ್ಗೆ ತೋರಿ ರಾಜೀಪುದಂಟು ಬಲು ಚಂದ ಆಹಾ ಬಲು ಚಂದ ವಾರಿ ಕನ್ನಡಿಯಂತೆ ಹೊಳಪಿಳ್ದ ಕಣ್ಗೆ ತೋರಿ ರಾಜೀಪುದಂಟು ಬಲು ಚಂದ ಕಣ್ಗೆ ತೋರಿ ರಾಜೀಪುದಂಟು ಬಲು ಚಂದ ಆಹಾ ಏನ್ ಅಂದ ಆಹಾ ಬಲು ಚಂದ ವಾರಿ ಕನ್ನಡಿಯಂತೆ ಹೊಳಬಿದ್ದ ಕಣ್ಗೆ ತೋರಿ ರಾಜೀಪುದಂಟು ಬಲು ಚಂದ ಆಹಾ ಬಲು ಚಂದ ಆಹಾ 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 ಏನ್ ಸೊಬಗು ತೋರುವು
ಮನಸ್ಸಿಗೆ ಇಲ್ಲದ ಆನಂದವನ್ನು ತಂದುಕೊಟ್ಟಿತು. ಆಹಾ ಏನ್ ಸೊಬಗು ತೋರುವುದಿಲ್ಲಿ. ಕಣ್ಣಿಗೆ ಹರುಷವಾಯಿತು, ಮನಸ್ಸಿಗೆ ಮುದವಾಯಿತು. ಅತ್ತ ನೋಡಿದ್ರೆ ಮರಿಗಿಣಿಗಳು ಮಾತನಾಡುತ್ತಾ ಇದೆ, ಇತ್ತ ನೋಡಿದ್ರೆ ನವಿಲ ನಾಟ್ಯ. ಸ್ಫಟಿಕ ಶುಭ್ರವಾದ ನೀರನ್ನು ಕಂಡಾಗ ನೀರಿನಲ್ಲಿ ಕನ್ನಡಿಯಂತೆ ಬಿಂಬವನ್ನ ಕಂಡೆ. ದಣಿವನ್ನು ಆರಿಸಿಕೊಳ್ಳುವುದಕ್ಕಾಗಿ ನೀರನ್ನು ಕುಡಿದೆ, ಮುಖಕ್ಕೆ ಚುಮುಕಿಸಿಕೊಂಡೆ. ಆಯಾಸ ದೂರ ಆಯಿತು. ಸ್ವಲ್ಪ ಹೊತ್ತು ಸಮಯ ಉಂಟು. ಈಗ ಆದ ದೇಹಕ್ಕೆ ಆಯಾಸ ದೂರ ಆಗಬೇಕಾದ್ರೆ ವಿಶ್ರಾಂತಿ ಬೇಕು. ಸ್ವಲ್ಪ ಹೊತ್ತು ಬಂದಳೋರೊಳೆ ವಿಷಯ ಒಂದು ಕಡೆಗೆ, ಬಂದಳೋರೊಳೆ ವಿಷಯ ಒಂದು ಕಡೆಗೆ, ಸುಮವ ಕೊಯ್ಯುತ್ತಲಿರಲಿ ಕಂಡು ತೋಳ ತಲೆ ದಿಂಬಿಗನ ತಳಿರ್ದೆಸೆಯ ಮೇಲೆ ತಳಿರಾಳಿ ಗೊಟ್ಟಿದ ಮೈಯ ಸೊಗಸಿಂದ ಮರೆದು ನಿದ್ರಾಲೋಲನಾಗಿಯ ನಿದ್ರಾಲೋಲನಾಗಿ ಮಲಗಿಯ ಪುರುಷನ ಕಂಡು ಬೆರಗಾಗಿ ಬೆರಗಾಗಿ ನೋಡಿ ಕಿದೊಳಗ ನೃಪಕುಮಾರನ ಕಂಡು ಓ ನೋಡಿ ಹಿಕ್ಕಿದಳಾಗ ನೋಡಿ ಹಿಕ್ಕಿದಳಾಗ ಹಿಕ್ಕಿದಳಾಗ ನೃಪಕುಮಾರನ ಕಂಡು ನೋಡಿ ಹಿಕ್ಕಿದಳಾಗ ಹಿಕ್ಕಿದಳಾಗ ನೃಪಕುಮಾರನ ಕಂಡು ಪಾಡಿ ಪೂರ್ವದ ಪಾಡಿ ಪೂರ್ವದ ಪುಣ್ಯವ ಕಂಡು ಪಾಡಿ ಪೂರ್ವದ ಪುಣ್ಯಮ ಪೂರ್ವದ ಪುಣ್ಯಮ ಪುಣ್ಯವ ಗಾಢ ನಿದ್ರಿಪ ಗಾಢ ನಿದ್ರಿಪ ನಿದ್ರಿಪ ಗಾಢ ನಿದ್ರಿಪ ಇದನ್ಯಾರು ಇದನ್ಯಾರು ಯಾರು ಯಾರು
ಲಕ್ಷಣದೋಳು ರೂಢಿಪಸುತ ಅಹುದು ಲಕ್ಷಣದೋಳು ರೂಢಿಪಸುತ ಅಹುದು 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 ಗೌಡ ನಿದ್ರೆ ಪೋಯಿದನಾರು ಲಕ್ಷಣದೋಳು ರೂಢಿಪಸುತನಹುದು ಗಾಢ ನಿದ್ರಿಪನಿತನಾರು ಲಕ್ಷಣದಳು ರೂಢಿ ಪಸುತನವುದು ಲಕ್ಷಣದಳು ರೂಢಿ ಪಸುತನವುದು ಲಕ್ಷಣದಳು ರೂಢಿ ಪಸುತ ಅಹುದು ಆಶ್ಚರ್ಯವೇ ಆಯಿತು ನನಗೆ. ರಾಜಕುಮಾರಿ ಚಂಪಕಮಾಲಿನಿ ನಡಗೂಡಿಕೊಂಡು ಉಪವನವನ್ನ ಸುತ್ತಾಡಬೇಕು ಅಂತ ಈ ಕಡೆ ಬಂದೆ. ಅವಳು ಹೂಗಳನ್ನು ಅರಸುತ್ತಾ ಅರಸುತ್ತಾ ಆ ಕಡೆ ಸಾಗಿಬಿಟ್ಲು. ನಾನೇನ್ ಮಾಡೋದು ಅಂತ ಈ ಹೂದೋಟಕ್ಕೆ ಬಂದದ್ದು. ನೋಡಿ, ಮಲ್ಲಿಗೆಯನ್ನು ಮೆಲ್ಲಗೆ ಕೊಯ್ದೆ, ಮರದಲ್ಲಿರುವಂತ ಸಂಪಿಗೆಯನ್ನು ಕೊಯ್ಬೇಕು ಅಂತ ಕಾಲು ಮೇಲೆ ಎತ್ತಿದ್ದು, ಅಯ್ಯೋ ದೇವ್ರೇ, ಎತ್ತಿದ ಕಾಲು ಕೆಳಗಿರಿಸಿದ್ರೆ ಒಂದು ಪ್ರಾಣಿ ಹತ್ಯೆಯಾಗಿ ಹೋಗ್ತಾ ಇತ್ತಲ್ಲ. ನೋಡಿ, ಮಲಗಿದೆ ಪ್ರಾಣಿ. ಹೇಗುಂಟು ಪ್ರಾಣಿ? ಇದು ಗಂಡು ಪ್ರಾಣಿ. ಪ್ರಾಣಿ ಅಂತ ಹೇಳಿ ತಾತ್ಸಾರ ಮಾಡಬೇಡಿ. ಪ್ರಾಣ ಇರುವುದೆಲ್ಲವೂ ಪ್ರಾಣಿಗಳು. ಪ್ರಾಣಿಗಳಿಗೆ ತಲೆ ಮುಂದಾದ್ರೆ ಮಾನವನಿಗೆ ತಲೆ ಮೇಲೆ. ಯಾಕಂತ ಅವ ಬುದ್ಧಿಜೀವಿ. ಪ್ರಾಣಿಗಳಿಗಿಂತ ವಿಶೇಷವಾಗಿ ಯೋಚಿಸುವಂತ ಯೋಚನಾ ಸಾಮರ್ಥ್ಯ ಮನುಷ್ಯನಿಗಿದೆ ಅಂತ ಆಡ್ತಾರೆ. ಆದ್ರೆ ಎಷ್ಟು ಜನ ಅದನ್ನು ಉಳಿಸಿಕೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅಪ್ಪ, ಎಷ್ಟು ಚಂದ! ಗಂಡಸರಲ್ಲಿ ಎಷ್ಟು ಚಂದ ಇರ್ತಾರ. ನೋಡಿ, ನಿಮಗೆ ಹೇಳಿದ್ದು ಬೇಡ, ನಿಮಗೆ ಹೇಳಿದ್ದಲ್ಲ. ಆ ಬೆಳ್ಳಗಿನ ಮೀಸೆಗೆ ಕಪ್ಪಚ್ಚಿ ಮತ್ತೆ ಚಂದ ಅಂತ ಹೇಳಿದಾಗ ಮೀಸೆ ತಿಕ್ಕುದು ನೋಡ್ಬೇಕು. ನಿಮ್ಗೆ ಹೇಳಿದ್ದಲ್ಲ. ಇಲ್ಲಿ ನೋಡಿ, ಎಷ್ಟು ಚಂದ ಅಲ್ಲ. ಗಂಡಸರಲ್ಲಿ ಎಷ್ಟು ಚಂದ ಇರ್ತಾರ. ಇರ್ತಾರ ಕೇಳು. ನಾನು ಅದೇ ಕೇಳುದು. ನಾನ್ ನೋಡಿದ್ದು ಎರಡೇ ಮುಖ. ಯಾವುದು? ಮನೆಯಲ್ಲಿ ಒಂದು ನನ್ನ ಅಪ್ಪನ ಮುಖ, ಮತ್ತೊಂದು ನನ್ನ ಅಣ್ಣನ ಮುಖ. ಅಪ್ಪನ ಮುಖ ನೋಡ್ಬೇಕು. ಆ ಮೀಸೆಯಲ್ಲಿ ಆ ಕಡೆ ಈ ಕಡೆ ನಾನು ಮತ್ತೆ ನನ್ನ ಅಣ್ಣ ಕುಳಿತುಕೊಳ್ಬಹುದು. ಅಂತ ದೊಡ್ಡ ಜಾಗ ಉಂಟು. ಆದ್ರೆ ಅದಕ್ಕಿಂತ ಚಂದದ ಮುಖ ಈತ. ಹಾಗಾದ್ರೆ ಇವ ಯಾರು? ಈತನ ಉಡುಗೆ ತೊಡುಗೆಯನ್ನು ಗಮನಿಸಿದಾಗ ಈತ ರೂಢಿಂಬ ಸುತ್ತನಹುದು, ಅನುಮಾನವೇ ಇಲ್ಲ. ಗಾಢವಾಗಿ ನಿದ್ರಿಸ್ತಾ ಇದ್ದಾನೆ. ನಾನು ಬಂದು ಈತನನ್ನು ನೋಡಿ ಹೊಗಳ್ತಾ ಇದ್ದೇನೆ ಗೆಜ್ಜೆ ಸಪ್ಪಳದಿಂದ. ಒಮ್ಮೆಯೂ ಏಳಲಿಲ್ಲ ಅಂತಾದ್ರೆ ಬಹುಶಃ ಇವ ನಿದ್ರೆ ಬಿಟ್ಟು ಎಷ್ಟು ದಿನ ಆಯ್ತೋ ಏನು. ಇಲ್ಲ 6 ತಿಂಗಳಾಯ್ತು ನಿದ್ರೆ ಬಿಟ್ಟು ಇರ್ಬೋದು. ಕೆಲವರೆಲ್ಲ ಈಗ ಹೇಳಲಿಕ್ಕಿಲ್ಲ. ಪೂರ್ತಿ ವರ್ಷ ಪೂರ್ಣ ತಿರುಗಾಟವೇ ಇರ್ತದೆ. ಈ ರಾತ್ರಿ ತಿರುಗಾಟ ಮಾಡುವವರ ಅವಸ್ಥೆ ಇದೆ. ಹೋದಲ್ಲಿ ಬಿದ್ದುಕೊಳ್ಳುವುದು, ಎಚ್ಚರವೇ ಆಗುದಿಲ್ಲ. ಹಾಗಾದ್ರೆ ಇವ ಯಾರಾಗಿರಬಹುದು? ಯಾಕಾಗಿ ಅದಿರ್ಲಿ, ನಾನು ಬಂದದ್ದು ಉಪವನಕ್ಕೆ. ಈತನನ್ನು ನೋಡಿದಾಗ ನನಗೆ ಯಾಕೆ ಹೀಗೆ ಅಲ್ಲಿ ನೋಡಿ. ಪೂಗೋಲನರು ಬಾದೆಗೆ ಬೆಚ್ಚುತ್ತಾಲಂದು ಪೋಗಲಾತನ ಬಳಿಗೆ ಪೂಗೋಲನೂರು ಬಾಧೆಗೆ
ಬಾರಿಗೆ ಬೆಚ್ಚುತ್ತ ಬೆಚ್ಚುತ್ತಲಳು ಹೋಗಲಾತನ ಬಳಿಗೆ ಬೆಚ್ಚುತ್ತಲಳು ಪೋಗ ಆತನ ಬಳಿಗೆ ಬೆಚ್ಚುತ್ತಲಳು ಹೋಗಲಾತನ ಬಳಿಗೆ ಹೋಗಲನೂರು ಬಾಧೆಗೆ ಬೆಚ್ಚುತ್ತಲುಂಡು ಹೋಗಲಾತನ ಬಳಿಗೆ ಬೆಚ್ಚುತ್ತಲುಂಡು ಹೋಗಲಾತನ ಬಳಿಗೆ ಆತನ ಬಳಿಗೆ ಬೆಚ್ಚುತ್ತಲಳು ಹೋಗಲಾತನ ಬಳಿಗೆ ಹಿಂದಕ್ಕಾಗಿ ಬರುವಳೊಮ್ಮೆ ಆಗ ನಾಚುತ್ತ ಹಿಂದಕ್ಕಾಗಿ ಬರುವಳೊಮ್ಮೆ ಹೇಗೆ ತೋಳಲಿ ಇಳಿದು ಬೇಗ ಸಾರುವಳೊಮ್ಮೆ ಹೇಗೆ ತಾಳಲಿ ಇಳಿದು ಬೇಗ ಸಾರುವಳೊಮ್ಮೆ ಆಗ ನಾಚುತ್ತ ಹಿಂದಕ್ಕಾಗಿ ಬರುವಳೊಮ್ಮೆ ಹೇಗೆ ತೋಳಲಿ ಎಂದು ಬೇಗ ಸಾರುವಳೊಮ್ಮೆ ಹೇಗೆ ತೋಳಲಿ ಇಳಿದು ಬೇಗ ಸಾರುವಳೊಮ್ಮೆ ಹೋಗಲನೂರು ಬಾಧೆಗೆ ಬೆಚ್ಚುತ್ತಲಳು ಹೋಗಲಾತನ ಬಳಿಗೆ ಆತನ ಬಳಿಗೆ
ನೆರೆಯಲೆತ್ನಿಸುವೇನೆಂದು ನೆರೆಯಲೆತ್ನಿಸುವೇನೆಂದು ಎಣಿಸೆ ಕಾಲ ಸರಿಯಿಲ್ಲ ಕಾಲ ಸರಿಯಿಲ್ಲ ಸರಿಯಲ್ಲ ಎನ್ನುತ್ತ ನೊಂದು ಎಣಿಸೆ ಕಾಲ ಸರಿಯಿಲ್ಲ ಎನ್ನುತ್ತ ನೊಂದು ಪೋಗೋಲನರು ಬೋದೆಗೆ ಬೆಚ್ಚೋ ತಲದು ಹೋಗಲಾದನ ಬಳಿಗೆ ಹೆಚ್ಚು ಕಡಿಮೆ ಆಯ್ತಾ? ಇಲ್ಲಿವರೆಗೆ ವಾತಾವರಣ ಒಂದು ರೀತಿಯಲ್ಲಿ ಸರಿ ಇತ್ತು, ಈಗ ಸ್ವಲ್ಪ ಬದಲಾದಾಗ ಉಂಟಲ್ಲ, ನನಗೂ ಹೀಗೂ ನಿಮಗೂ ಹಾಗೆ ಏನೋ ಒಂಥರ ಚಳಿ ಆಗ್ತಾ ಇದೆ, ಚಳಿ ಆಗ್ತಾ ಇದೆ, ಚಳಿ ಏನಾರು ಜ್ವರ ಬಿಸಿ ಇತ್ಯಾದಿ, ಬಿಸಿ 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 ಜ್ವರ ಇತ್ಯಾದಿ. ಹೌದು, ಈಗ ವಾತಾವರಣಕ್ಕೆಲ್ಲ ಚಳಿ ಜ್ವರ ಆ ಚಳಿ ಜ್ವರ ನನಗೆ ಬಾಧಿಸಿದ್ದಲ್ಲ, ಇದು ನನಗೆ ಎಂತಲ್ಲ. ಪ್ರಾಯದ ಕಾಲದಲ್ಲಿ ಚಳಿ ಜ್ವರ ನಿಮಗೂ ಜೋರಿತ್ತು, ನಿಮಗೂ ಅಂತಲ್ಲ ಎಲ್ಲರಿಗೂ ಜೋರಿರ್ತದೆ. ಹಾಗೆ ಜೋರ್ ಇಲ್ಲ ಅಂತಾದ್ರೆ ಅವ್ರ ಆರೋಗ್ಯ ಹಾಳಾಯ್ತು ಅಂತ ಅರ್ಥ. ಅವ್ರು ಸರಿಯಾದ ಪಂಡಿತಿಗೆ ತೋರಿಸಿಕೊಡ್ಬೇಕು. ಇದು ಪ್ರಾಯ ದೋಷ. ಪ್ರಾಯ ಪ್ರಬುದ್ಧಳಾದಂತ ಹೆಣ್ಣು ಗಂಡನ್ನು ನೋಡಿದಾಗ, ಗಂಡು ಹೆಣ್ಣನ್ನು ನೋಡಿದಾಗ ವ್ಯಕ್ತಿಯ ಮನಸ್ಥಿತಿಯಲ್ಲಿ ಆಗುವ ಬದಲಾವಣೆಯನ್ನು ಪ್ರಾಯ ದೋಷ ಅಂತ ಕರೆದ್ರು. ನನಗೂ ಹಾಗೆ, ನನಗೂ ಹಾಗೆ ಅಂತ, ನಿಮಗೂ ಹಾಗೆ. ನನಗೊಂದು ಆಸೆ, ನಾನು ಈ ವರ್ಷವೇ ಮದುವೆ ಆಗ್ಬೇಕು ಅಂತ. ಹೌದಾ? ಒಳ್ಳೆ ಯೋಚನೆ. ಅಂದ್ರೆ ಮದುವೆ ಆಗೋದು ಆಗ್ಲೇಬೇಕಪ್ಪ. ವರ ಯಾರು ಅಂತ ಗೊತ್ತಾಯ್ತಾ? ಯಾರು? ಅವ ಇಲ್ಲಿ ಇದ್ದಾನೆ. ಯಾರಪ್ಪ? ಇಲ್ಲಿ ಮಲಗಿದ್ದಾನೆ ನೋಡಿ. ನನ್ನ ಜೀವನದಲ್ಲಿ ಮದುವೆ ಎನ್ನುವಂತ ಶುಭ ಸಂಸ್ಕಾರ ಆಗುದಿದ್ರೆ ಅದು ಇವನೊಂದಿಗೆ ಆದ್ರೆ ಹೇಗೆ? ತೀರ್ಮಾನ ಮಾಡಿದ್ದ? ನನ್ನ ಮನಸ್ಸುಂಟು, ಮದುವೆ ಆಗುವವನ ಒಪ್ಪಿಗೆ ಬೇಕಲ್ಲ. ಬೇಕಲ್ಲ. ಅಯ್ಯೋ ಏನು ಅಲ್ಲ ನೋಡಿ, ಏನು ಅದು ಹಣೆಯಲ್ಲ, ಬಂಗಾರದ ಮಣೆ ಇದ್ದಾಗುಂಟು. ಮಣೆ ಕಣ್ಣು ಮುಚ್ಚಿದ್ದಾನೆ. ಮುಚ್ಚಿದ ಕಣ್ಣೆ ಎಷ್ಟು ಆಕರ್ಷಕ ಅಂತಾದ್ರೆ ಆ ಕಣ್ಣನ್ನು ಬಿಚ್ಚಿದ್ರೆ ಎಲ್ಲರ ಚಿತ್ತವನ್ನು ಸೆಳೆಯುವ ಮೋಹನ ನೀತ. ಅಯ್ಯೋ ದೇವರೇ, ಇವನಿಗೆ ಮೀಸೆ ಇಲ್ಲ, ಮೀಸೆ ಇಲ್ಲ. ಈ ಗಂಡಸರ ಪೌರುಷದ ಪತಾಕೆ ಯಾವ್ದು ಹೇಳಿ? ಪೌರುಷದ ಪತಾಕೆ ಮೀಸೆ. ಮೀಸೆ ಮತ್ತೆ ಇವನಿಗೆ ನನಗೆ ಗೊತ್ತಿಲ್ಲ, ನನ್ನ ಗೆಳತಿ ಹೇಳಿದ್ದು ಜಲಜ, ಅವಳಿಗೆ ಮದುವೆಯಾಗಿ 2 ಮಕ್ಕಳಿದೆ. ಅವಳು ಹೇಳುದು ಏ ವಿಷಯ ಗಂಡಸರ ಮುತ್ತಿನ ಸವಿ ಹೆಚ್ಚುದು ಅವ್ರು ಮೀಸೆ ಚುಚ್ಚಿದಾಗಂತೆ. ಇವನಿಗೆ ಮೀಸೆ ಇಲ್ವಲ್ಲ, ನಾನು ಬೇಸರ ಮಾಡಿಕೊಳ್ಳುವುದಿಲ್ಲ. ಜಾಗ ಉಂಟಲ್ಲ ಬರ್ಲಿಕ್ಕೆ. ಸುಮ್ಮನಿರಿ ನೀವು. 20 ವರ್ಷಕ್ಕೆ ಬರ್ದಿದ್ ಮೀಸೆ ಇನ್ನು 70 ವರ್ಷಕ್ಕೆ ಬರ್ತದಲ್ಲ, ಹಾಗಲ್ಲ. ಇವನಿಗೆ ಮೀಸೆ ಇಲ್ಲದಿದ್ರೆ ನನಗೆ ಸಮಾಧಾನ ಉಂಟು. ಯಾಕೆ? ಮೀಸೆ ಇಲ್ಲದಿದ್ರೆ ಮತ್ತೊಂದು ಅನುಭವ ಇರ್ಬೋದು, ಯಾರಿಗೂ ಗೊತ್ತು. ಅಲ್ಲ ನೋಡಿ, ನೀಳವಾದ ತೋರು ಅಗಲವಾದ ಇದೆ. ಏನು ಸೊಂಟ ನೋಡಿದ್ರ? ಸೊಂಟದಲ್ಲಿ ಗಂಟುಂಟು. ಗಂಟ ನೋಡಿ, ಗೊತ್ತಾಯ್ತು. ಆ ಗಂಟನ್ನು ನಾನು ಬಿಡಿಸಿದೆ ಅಂತಾದ್ರೆ ಇವ ಯಾರು, ಎಲ್ಲಿಂದ ಬಂದವ, ಇವ ಹೆಸರೇನು ಎನ್ನುವುದು ಸಂಪೂರ್ಣ
ಇವರು ನನಗೆ ತಿಳಿಯಬಹುದು. ನಿಜ. ಏನ್ ಮಾಡುದು? ಏನ್ ಮಾಡ್ತೀರಿ? ಹೋಗಿ ಗಂಟು ಬಿಡಿಸಿ. ಬೇಡ. ಬೇಕೆ? ಇವತ್ತು ನೀವು ಗಂಟು ಬಿಡಿಸಿ ಅಂತ ಹೇಳ್ತೀರಿ, ಹಾ. ನಾಳೆ ನೀವೇ ಪ್ರಚಾರ ಮಾಡ್ತೀರಿ. ಹಾ. ಮಂತ್ರಿ ಮಗಳು ಇನ್ನೊಬ್ರು ಗಂಟಿಗೆ ಕೈ ನಾವು ಹಾಕಿದ್ದಾರೆ. ಜನ ಸ್ವಲ್ಪ ಅಪಾಯ. ನಾವು ಜನ ಸ್ವಲ್ಪ ಅಪಾಯ. ಅಪಾಯ. ಹ್ಮ್. ನಾವು ನೀವು ಅಂತಲ್ಲ, ಪ್ರಪಂಚದಲ್ಲಿ ಯಾರು ಇನ್ನೊಬ್ಬರ ಗಂಟಿಗೆ ಕೈ ಹಾಕಬಾರ್ದು. ಹಾಕ್ಬಾರ್ದು. ದೇವ್ರೇ, ಹಾ. ನಮ್ದು ಕೊಟ್ಟಂತ ಗಂಟು ಶಾಶ್ವತವಾಗಿ ಉಳಿಲಿ ಅಂತ ಪ್ರಾರ್ಥನೆ ಮಾಡ್ಬೇಕು. ಆ ಮಟ್ಟಿಗೆ ನಾನು ಹಾಗೆ ಸ್ವಾರ್ಥಿ ಅಲ್ಲ. ಸರಿ. ನೋಡಿ, ಹಾ. ಅಲ್ಲಡಿ ಅದು ಯಾರ್ಯಾರ ಗಂಟಲ್ಲ, ಆ ಗಂಟಿನಲ್ಲಿ ಮುದ್ರೆ ಕಾಣಿಸ್ತಾ ಇದೆಯಾ? ಮುದ್ರೆ ಉಂಟು. ಅದು ನನ್ನ ಅಪ್ಪಯ್ಯನ ಮುದ್ರೆ. ಮುಖ್ಯಮಂತ್ರಿಗಳು. ಹಾ. ಅಪ್ಪ ಗಂಟು ಮಾಡಿದ್ದು ಯಾರಿಗೆ? ಮಕ್ಕಳಿಗೆ. ಅದು ನನಗೆ ಸಿಗ್ಬೇಕಲ್ಲ. ಹಾ. ಹಾಗಾಗಿ ಉಪಕಾರ ಮಾಡ್ತೀರಾ? ಏನು ಉಪಕಾರ? ಆದಷ್ಟು ಬೇಗ ಹೋಗಿ ಆ ಗಂಟನ್ನು ಬಿಡಿಸಿದಂತೀರಾ? ನಮ್ಗೇನು? ನಮ್ಗೇನು? ಲಾಭದಿಂದ ಯಾವ ಕೆಲಸ ಮಾಡೋದು? ಮತ್ತೆ ಸುಮ್ಮನೆ ಹಾ. ನೀವು ನಿಸ್ವಾರ್ಥಿಗಳು ಹಾ. ಎನ್ನುವ ಕಾರಣಕ್ಕಾಗಿ ಇಷ್ಟು ಎತ್ತರದಲ್ಲಿ ಕೂರಿಸಿದ್ವಿ. ಹೌದಾ? ಮತ್ತೆ ನಿಮ್ಗೆ ಸ್ವಾರ್ಥ. ಮುಂದೆ ಏನಾರು ನೋಡಿ. ನಿಮಗಲ್ಲ, ಹಾ. ನಿಮ್ಗೊಂದು ಮುಂದೆ ಶುಭ ಸೂಚನೆ ಕೊಡ್ತೇನೆ. ಆಯ್ತಾಯ್ತು. ನಾವಿಬ್ರು ಮದುವೆ ಆದ್ಮೇಲೆ ಪಾಯಸದ ಊಟಕ್ಕೆ ನಿಮ್ಮನ್ನು ಕರೀತೇವೆ. ಹಾಡು ಹೇಳುದು ನಾವೇ. ಶೋಭಾನೆ. ಹಾಡು ಹೇಳಲಿಕ್ಕೆ ನೀವು. ಹಾ. ಈಗ ನಾನು ಹೋಗ್ಬೇಕಲ್ಲ. ಅಮ್ಮ ಹೇಳಿದ್ದಾಳೆ, ಹಾ. ಭಯ ಪಡಬೇಡ ಮಗ, ಸಂಕಟ ಬಂದಾಗ ವೆಂಕಟರಮಣ ಇದ್ದಾನೆ ಅಂತ. ಇದ್ದಾನಲ್ಲ. ದೇವರನ್ನೇ ಧ್ಯಾನಿಸ್ತೇನೆ. ದೇವ್ರೆ 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 ಇಲ್ಲ. ಹಾ. ಮಂಗ ಉಪವನ. ಈಗ ಹಾರ್ಬೇಕಿತ್ತ? ಅದೇ. ಇಲ್ಲಿ ಮಂಗನ ಉಪದ್ರ ಜೋರುಂಟು. ಹೌದೌದು. ದೇವ್ರೆ ಯಾರಾದ್ರೂ ಬಂದ್ರೆ ಹೇಳಿ. ಆಯ್ತಾಯ್ತು. ದೇವ್ರೆ 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 ದೇವ್ರೆ. ನನ್ನ ಅಪ್ಪನ ಲೇಖನ ಏನಿರ್ಬೋದು? ಏನಿರ್ಬೋದು? ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿಯು ಸುಪ್ರೇಮದಿಂದಲೇ ತನ್ನ ಮಗ ಮದನಂಗೆ. ನಾನು ಹೇಳಿಲ್ವ ನನ್ನ ಅಪ್ಪನದ್ದು ಅಂತ? ಹೌದಪ್ಪ. ಅಪ್ಪನ ಅಕ್ಷರ ಎಷ್ಟು ಚಂದ ಗೊತ್ತಾ? ಹೇಗೆ? ಯಾರಿಗೆ ಹೇಳಬೇಡಿ. ಇಲ್ಲಪ್ಪ. ಕೆಸರಿನ ಮೇಲೆ ಕುಳಿತ ಕಾಗೆ ಎಂದು ಬಿಳಿ ಬಟ್ಟೆ ಮೇಲೆ ಕಾಲಿರಿಸಿ ಹೋದಾಗುಂಟು. ಅಷ್ಟು ಚಂದ. ಅಷ್ಟು ಚಂದ. ಮತ್ತೆ ಅಪ್ಪನ ಅಕ್ಷರ ಹಾಗೆ ಉಳಿದವರಿಗೆಲ್ಲ ಓದ್ಲಿಕ್ಕೆ ಆಗುದಿಲ್ಲ. ನನ್ನ ಅಪ್ಪಯ್ಯ ಅಣ್ಣನಿಗೆ ಬರೆದಂತ ಲೇಖನ ಏನಿರ್ಬೋದು? ಮಿಗೆ ಬರೆಸಿ ನೇಮಿಸಿದ ಕಾರ್ಯಮೀಂ ಚಂದ್ರಹಾಸ ಮಹಾಹಿತನೇ. ಚಂದ್ರಹಾಸ ನನಗಾಗ್ಬೋದು, ಹೆಸರಾಗ್ಬೋದು ಅಂತ. ಹೊತ್ತುಗಳೇದೆ ಬಂದ ಬಳಿಕೆವನ ಕುಲವಿತ್ತವಯೋ ವಿಕ್ರಮಂಗಳಂ ನೀ ನೋಡುತ್ತಿರದೆ ಕೊಡು ವಿಷವ ಬಾಲಕಗೆ ಮೋಹಿಸುವಂತೆ. ದೇವ್ರೆ, ವಿಷ ಕೊಟ್ರೆ ಉತ್ತರೋತ್ತರ ಆಗುತ್ತದ? ಉತ್ತರ ಕ್ರಿಯೆ ಆಗುತ್ತದ? ಉತ್ತರ ಕ್ರಿಯೆ ಆಗುದು. ಹಾಗಾದ್ರೆ ಇಲ್ಲಿ ಆದದ್ದೇನು? ಅರೆ ತಪ್ಪಿಯುವುದು ಒಂದಕ್ಷರದಿ. ಅರೆ ತಪ್ಪಿಯುವುದು ಒಂದಕ್ಷರದಿ. ಬರೆವ ಅವಸರದಿ ಬರೆವ ಅವಸರದಿ. ಅರೆ ತಪ್ಪಿಯುವುದು ಒಂದಕ್ಷರದಿ. ಕೆಲಸವೇ ಹೀಗೆ. ಕುಳಿತುಕೊಳ್ಳುದಿದ್ರೆ ಅವಸರ, ಊಟ ಮಾಡುದಿದ್ರೆ ಅವಸರ, ನಿದ್ರೆ ಮಾಡುದಿದ್ರೆ ಅವಸರ, ಮಾತಾಡುದಿದ್ರೆ ಅವಸರ, ಹೋಗುದಿದ್ರೆ ಅವಸರ, ಬರುದಿದ್ರೆ ಅವಸರ, ಅವಸರ ಅವಸರ ಅವಸರ. ಅವಸರದಲ್ಲಿ ಎಂತ ಅನಾಹುತ ಹೋಗ್ತಾ ಇತ್ತು ನೋಡಿ. ಇಲ್ಲಿ ವಿಷಮ ಮೋಹಿಸುವಂತೆ ಅಂತ ಬರ್ದಿದ್ದಾರೆ. ಹೌದು. ಅದು ಹಾಗಲ್ಲ. ಮತ್ತೆ ಮೊನ್ನೆ ಒಂದು ಘಟನೆ ನಡೆಯಿತು. ಏನ್ ನಡೆಯಿತು? ಅಪ್ಪಯ್ಯ ರಾಜಕೀಯ ಕೆಲಸಕ್ಕೆ ಹೊರಟಾಗ ಮಾರ್ಗದಲ್ಲಿ ನಾನು ತಡೆದು ನಿಲ್ಲಿಸಿದೆ. ಹೌದು. ಅಪ್ಪ, ನನ್ನ ಗೆಳತಿಯರಿಗೆಲ್ಲರಿಗೂ ಮದುವೆ ಆಯಿತು, ಅವರು ನನ್ನ ಅಣಕಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಏನ್ ಹೇಳಿದ್ರು ಗೊತ್ತಾ? ಚಿಂತೆ ಮಾಡಬೇಡಿ ಮಗಳೇ, ನಾನೀಗ ಕೆಲಸಕ್ಕಾಗಿ ಹೊರಟಿದ್ದೇನೆ, ಬರುವಾಗ ನಿನಗೆ ಅನುರೂಪನಾದಂತ ವರನನ್ನು ಆರಿಸಿದ್ದರ್ತೇನೆ ಅಂತ ಹೇಳಿದ್ದು ನನ್ನ ಅಪ್ಪಯ್ಯ ಅಲ್ವಾ? ಹೇಳಿ ಹೋದದ್ದು ಇದೇ ದಾರಿಯಲ್ಲಿ. ಇವ ಮಲಗಿದ್ದಾನೆ ಅಂತಾದ್ರೆ ಅಪ್ಪಯ್ಯನೇ ಕಳುಹಿಸಿದ ವ್ಯಕ್ತಿ, ಅನುಮಾನ ಇಲ್ಲ. ಹಾಗಾದ್ರೆ ಈಗ ವಿಷವ ಇದ್ದದ್ದು ವಿಷಯೇ. ಏನ್ ಮಾಡ್ತೀರಿ? ಅಕ್ಷರ ತಿದ್ದಬೇಕು. ಹೌದಲ್ಲ? ತಿದ್ದುಪಡಿ ಮಾಡಬೇಕು ಅಂತಾದ್ರೆ ಬರೆಯುವುದಕ್ಕೆ ಲೇಖನಿ ಬೇಡವಾ? ಬೇಕು. ನಾನು ಲೇಖನಿ ತಗೊಂಡು ಬರ್ಲಿಲ್ಲ. ಹೌದಲ್ಲ? ಒಂದು ಉಪಕಾರ ಮಾಡ್ತೀರಾ? ಏನು? ನಿಮ್ಮಲ್ಲಿ ಲೇಖನಿ ಇದೆಯಾ? ಇತ್ತೀಚೆಗೆ ಹಿಡ್ಕೊಂಡು ತಿರುವುದಿಲ್ಲ ಲೇಖನಿ, ಬೇರೆ ವ್ಯವಸ್ಥೆ. ಅದು ಒಳ್ಳೆಯದು. ಇದು ಹಿಡ್ಕೊಂಡು ತಿರುಗಿದ್ರೆ ಅದು ನಮ್ಮ ಉಪಯೋಗಕ್ಕೆ ಬರುವುದಿಲ್ಲ, ಉಳಿದವರಿಗೆ ಆಗ್ತದೆ. ಹೌದು. ನೀವು ಕೊಡ್ತಿದ್ರೆ ಏನಂತಿ? ಇಲ್ಲಿ ನೋಡಿ ಉಗುರು. ನನ್ನಮ್ಮ ಯಾವತ್ತೂ ಹೇಳುದು ಕೊಳಕು. ನೀವಲ್ಲ, ನನ್ನ ಮನೆಯಲ್ಲಿ ಅಮ್ಮನೂ ಹಾಗೆ ಹೇಳುದು, ಮಗ ಉಗುರು ಬೆಳೆಸಬೇಡ, ಆ ಉಗುರಿನಲ್ಲಿ ತುಂಬಿದ್ದು ನೋಡಿದ್ರೆ 4 ತೆಂಗಿನ ಮರದ ಬುಡಕ್ಕೆ ಸಾಕು ಅಂತ. ಹೇ ಅಂತ ಹೇಳುದೇನು? ನಾನು ಹೇಳ್ತೇನೆ ಕೇಳಿ. ಹೆಣ್ಣು ಮಕ್ಕಳು ಉಗುರು ಬೆಳೆಸಬೇಕು. ಹೆಣ್ಣಿನ ಶೃಂಗಾರ ಪ್ರಾರಂಭ ಆಗುವುದಿಲ್ಲ ನಖದಿಂದ ಶಿಖದವರೆಗೂ ಉಗುರಿಗೆ ಹಚ್ಚುವ ಬಣ್ಣದಿಂದಲೇ ಪ್ರಾರಂಭ ಆಗ್ತದೆ. ಹಾಗಾಗಿ ಕಣ್ಣಿನಲ್ಲಿರುವಂತ ಕಾಡಿಗೆಯನ್ನು ತೆಗೆದೆ ವಿಷವ ಇದ್ದದ್ದು ವಿಷಯ ಮೋಹಿಸುವಂತೆ ಬಾಲಕಗೆ ಉತ್ತರೋತ್ತರ ಒಪ್ಪುದು ನನ್ನ ಕೆಲಸ ಆಯ್ತು. ಆದಷ್ಟು ಬೇಗ ಲೇಖನವನ್ನು ಅಲ್ಲೇ ಮುಟ್ಟಿಸ್ತೇನೆ. ದೇವ್ರೆ 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 ಎಂದಿಗೆ ಕಾಣುವೆ ಸುಂದರ ತವ ಮುಖ, ಎಂದೆನು ತಲಿಸು ಮಗಂದಿ ವಯ್ಯಾರದೆ.
ಅಂಬುಜ ಮಿತ್ರನ ಪರಾನ ಕೈದಲ್ಕೆ ನಿದ್ರೆಯ ತ್ಯಜಿಸಿ ಮೊಗದೊಳೆದು ಹೀಗಾಗಿ ಮಲಗಿದ್ದು ಸತ್ಯ, ಹೊತ್ತಾದದ್ದೇ ಗೊತ್ತಾಗ್ಲಿಲ್ಲ. ಮದನರಾಯರು ಓಲಗ ಶಾಲೆಯಲ್ಲಿ ಇರ್ಬೋದು. ನಡೀತೇನೆ. ಆ ಸಮಯದೊಳಗೆ ರಾಜೋಸರನೆ ಮೊದಲು, ಆ ಸಮಯದೊಳಗೆ ರಾಜೋಸರನೆ ಮೊದಲು, ಆ ಸಮಯದೊಳಗೆ ರಾಜೋಸರನೆ ಮೊದಲನೆ ವಾಸುಗುಣ ನೇರಿಲು ವಾಸವನ ತಲವಿ, ವಾಸುಗುಣ ನೇರಿಲು ವಾಸವನ ತಲವಿ. ಭಾಗವತೋತ್ತಮರು ನಮಸ್ಕಾರ ಸ್ವಾಮಿ. ನಮಸ್ಕಾರ. ಇದು ನಿದ್ದೆ ಆಗಲಿಲ್ವಾ? ಆಗಿದೆ. ಆರೋಗ್ಯ ಒಳ್ಳೇದುಂಟು. ಒಳ್ಳೇದುಂಟಾ? ಮತ್ತೆ ಎಂತದ್ದು ಸ್ವಾಮಿ? ನಾನು ಬಂದು ಎಷ್ಟೊತ್ತಾಯ್ತು ಕುಳಿತುಕೊಂಡು ಮಾತಾಡಿಸುವುದಲ್ವಾ? ಬಳಿರಿ ಪರಾಕ್ರಮ ಗಂಟೀರವ ಇರುವಂತಹ ಸ್ಥಳ ಕುಂತಳಕ್ಕೆ ಯಾರಂತ ಕೇಳಿದ್ದೀರಿ? ಸುಬುದ್ಧಿ ಮಹಾರಾಜರು. ಸುಬುದ್ಧಿಯೋ ಅಲ್ಲ ದುಷ್ಟ ಬುದ್ಧಿಯೋ ಅಲ್ಲ, ತಪ್ಪು ನಿಮ್ಮದಲ್ಲ ಸ್ವಾಮಿ. ಮತ್ತೆ ನಿಜವಾಗ್ಲೂ ಒಂದು ಮಾತು ಕೇಳಲಿಲ್ವಾ? ಏನು? ಯೋಗ ಇದ್ದವರಿಗೆ ಭಾಗ್ಯ ಇರುವುದಿಲ್ಲ, ಭಾಗ್ಯ ಇದ್ದವರಿಗೆ ಯೋಗವಿರುವುದಿಲ್ಲ. ಯಾಕೆ ಮತ್ತೆ? ಎರಡೂ ಇದ್ರೆ ಹಣೆ ಬರುವೆ ಸರಿ ಇರುವುದಿಲ್ಲ. ಹೌದಾ? ನಾವು 3ನೇ ಸಾಲಿಗೆ ಸೇರಿದವರು, ನಮಗೆ ಯೋಗ ಉಂಟು, ಭಾಗ್ಯ ಉಂಟು, ನಮ್ಮ ಹಣೆ ಬರ ಮಾತ್ರ ಸರಿ ಇಲ್ಲ ನೋಡಿ. ಯಾಕೆ ಈ ಮಾತನಾಡ್ತಾ ಇದ್ದೇನೆ ನಿಮ್ಮಲ್ಲೇ ಕೇಳುವುದು ಸ್ವಾಮಿ. ನಿಮ್ಮ ಮಗ ಎಲ್ಲಿಯಾದ್ರೂ ಬಂದು ನಿಮಗೆ ನಮಸ್ಕಾರ ಮಾಡಿದ್ರೆ ನೀವು ಹೇಗೆ ಆಶೀರ್ವಾದ ಮಾಡ್ತೀರಿ? ಒಳ್ಳೇದಾಗಲಿ ಮಗನೇ. ಇದು ಒಳ್ಳೆ ಅಪ್ಪನ ಲಕ್ಷಣ. ಆದ್ರೆ ನಮಗೊಬ್ಬ ಅಪ್ಪ ಇದ್ದ ಸ್ವಾಮಿ, ಹೋಗಿ ನಮಸ್ಕಾರ ಮಾಡಿದ್ರೆ ಹೇಳುವುದೇನು ಗೊತ್ತುಂಟಾ? ಏ ಗಣಗಾಂಪ, ಏ ಸಗಣಿ ಮಂಜ, ಏ ಅವಲಕ್ಕಿ ಸುಬ್ಬ, ಪಿತೃಭಕ್ತಿ ಅಂತ ಹೇಳಿದ್ರೆ ಕಲಿ ನಡಿ ಅಂತ ಹೇಳು. ನನಗೂ ಕಂಡು ಬೇಸರ ಆಯ್ತು ಸ್ವಾಮಿ. ಇತ್ತೀಚಿನ ದಿವಸದಲ್ಲಿ ನಮಸ್ಕಾರ ಕೊಡುವುದನ್ನೇ ಬಿಟ್ಟೆ. ಆದ್ರೆ ಮೊನ್ನೆ ದಿವಸ ಕರೆದಾಡುವಂತ ಮಾತು, ಏನ್ ಮಾತು? ಹೋಗಿ ನಮಸ್ಕಾರ ಮಾಡಿದಾಗ ಒಳ್ಳೇದಾಗ್ಲಿ ಮಗನೇ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯ್ತು. ಹೌದಲ್ಲ? ಭೂತದ ಬಾಯಲ್ಲಿ ಭಗವದ್ಗೀತೆ ಬಂತಲ್ಲ ಎನ್ನುವುದಾಗಿ. ಏನಾಗಬೇಕು ಅಪ್ಪ ಅಂತ ಕೇಳಿದೆ. 3 ದಿವಸದ ಮಟ್ಟಿಗೆ ಈ ಕುಂತಳವನ್ನ ಬಿಟ್ಟು ಚಂದ್ರಾವತಿಗೆ ಹೋಗಿ ಬರ್ಲಿಕ್ಕಿದ್ದೇನೆ, ಬರುವವರಿಗೆ ಅಧಿಕಾರ ನಿನ್ನದ್ದೇ ಮಗನೇ ಅಂತ ಹೇಳಿದ್ರು. ಅಧಿಕಾರ ಸಿಗ್ತಾ? ಅಪ್ಪ ಬೆನ್ನ ಹಾಕಿದ್ದೆ. ಪೀಠ ಏರಿದವ ಇಳಿಲೇ ಇಲ್ಲ ನೋಡಿ. ಕೇವಲ ಪೀಠ ಏರಿದ್ರೆ ಸಾಕಾಗೋದಿಲ್ಲ. ಈ ಪ್ರಪಂಚದಲ್ಲಿ ಮಂತ್ರಿ ಪದವಿ ಎಲ್ಲರಿಗೂ ಸಿಗ್ತದೆ ಸ್ವಾಮಿ. ಸಿಕ್ಕಿದ ಪದವಿಯನ್ನು ಉಳಿಸಿಕೊಳ್ಳುವುದು ಬಹಳ ಕಷ್ಟ. ಹಾಗಾಗಿ ಉಳಿಸಿಕೊಳ್ಳಬೇಕು ಎಂಬ ಕಾರಣಕ್ಕಾಗಿ ಬಹಳಷ್ಟು ಯೋಚನೆಯನ್ನ ಮಾಡಿದೆ. ಏನೇನು ಯೋಜನೆ? ಸುಗ್ರೀವಾಜ್ಞೆಯೊಂದನ್ನು ಹೊರಡಿಸಿದೆ. ಏನು? ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಕಾಡುತ್ತಿರುವ ಸಮಸ್ಯೆ ಯಾವುದು? ನಿರುದ್ಯೋಗ ಸಮಸ್ಯೆ. ಮತ್ತೆ ಅದನ್ನು ಬಗೆಹರಿಸಬೇಕು ಎಂಬ ಕಾರಣಕ್ಕಾಗಿ ಏನ್ ಮಾಡಿದೆ? ನಮ್ಮ ಊರಿನಲ್ಲಿರುವಂತಹ ಕುಡಿಯುವ ನೀರಿನ ವ್ಯವಸ್ಥೆ ಇರುವಷ್ಟು ಬಾವಿಯನ್ನು ಮುಚ್ಚಿಸಿಬಿಟ್ಟೆ. ಬಬ್ಬೆ ಬಿತ್ತು ನೋಡಿ ಸ್ವಾಮಿ. ಮತ್ತೆ ಕುಡಿಯುವುದಕ್ಕೆ ನೀರಿಲ್ಲ ಅಂತ. ಹೌದು. ತಕ್ಷಣವೇ ಮತ್ತೊಂದು ಆಜ್ಞೆಯನ್ನು ಹೊರಡಿಸಿದೆ. ಏನು? ಯಾವ ಬಾವಿಯನ್ನ ಮುಚ್ಚಿಸಿದ್ರೋ ಅಲ್ಲೇ ಪಕ್ಕದಲ್ಲಿ ಮತ್ತೆ ಬಾವಿಯನ್ನು ತೋಡಿ ಎನ್ನುವುದಾಗಿ. ನೀವು ಬಹುಶಃ ಯೋಚನೆ ಮಾಡಬಹುದು, ನಿಮಗೆ ತಲೆ ಹಾಳಾಗಿದೆ. ಮತ್ತೆ ಮದನರಾಯರ ತಲೆ ಅಂತ ಹೇಳಿದ್ರೆ ಅದೇ. ಒಂದು ಕಡೆ ಬಾವಿ ಮುಚ್ಚಿಸುವವರಿಗೆ ಕೆಲಸ ಸಿಗಲಿಲ್ವಾ? ಒಂದು ಕಡೆ ಬಾವಿ ತೆಗೆಯುವವರಿಗೆ ಕೆಲಸ ಸಿಗಲಿಲ್ವಾ? ಸಮಸ್ಯೆ ಹೇಗೆ ಬಗೆಹರಿತು ಅಂತ ನಾನು ಭಾವಿಸಿದ್ದು. ಬಗೆಹರಲಿಲ್ಲ ಸ್ವಾಮಿ. ಮತ್ತೆ ಗಲಾಟೆ ಬಿತ್ತು. ನಮಗೆ ಕೆಲಸ ಇಲ್ಲ ಎನ್ನುವುದಾಗಿ ಏನ್ ಮಾಡಿದ್ರಿ? ಮತ್ತೊಂದು ಆಜ್ಞೆಯನ್ನು ಹೊರಡಿಸಿದೆ. ಪಂಚವಾರ್ಷಿಕ ಯೋಜನೆ. ಪಂಚವಾರ್ಷಿಕ ಇದು ದೂರ ಸಂಪರ್ಕ ಯೋಜನೆ ಗೊತ್ತುಂಟ ನಿಮಗೆ? ದೂರ ಸಂಪರ್ಕ. ಹೌದು. ರಸ್ತೆ ಬದಿಯಲ್ಲಿ ಈ ಹೆದ್ದಾರಿ ಉಂಟಲ್ಲ, ಅದರ ಅಕ್ಕಪಕ್ಕ ಅಗೀತ ಹೋಗು, ಅಗೆದ ಮಣ್ಣನ್ನ ಹೆದ್ದಾರಿಗೆ ಹಾಕು. ನೀವು ಯೋಚನೆ ಮಾಡಬಹುದು, ವಾಹನ ಹೋಗುವುದು ಬೇಡವಾ? ಮತ್ತೆ ಸಮಸ್ಯೆ ಅಲ್ಲ. ಎಲ್ಲಿ ನೋಡಿದರಲ್ಲಿ ಅಪಘಾತ ಆಗುತ್ತದೆ. ಅಗೆದ ಮಣ್ಣನ್ನು ಹೆದ್ದಾರಿಗೆ ಹಾಕಿದ್ದೆ ಹೌದು ಅಂತ ಆದ್ರೆ ವೇಗ ನಿಯಂತ್ರಣ ಆಗುವುದಿಲ್ವಾ? ಅಪಘಾತ ಆಗ್ತದ? ಇದೆಲ್ಲ ಮದನರಾಯರ ತಲೆ ನೋಡಿ. ಒಟ್ಟಿನಲ್ಲಿ ನಿರುದ್ಯೋಗ ಸಮಸ್ಯೆ ಬಗೆಹರಿತು. ಮಂತ್ರಿ ಪೀಠದಲ್ಲಿ ಗಟ್ಟಿಯಾಗಿ ಕುಳಿತಿದ್ದೇನೆ. ಏನಂತ ತೊರಿತದೆ ನಾಡೆ ತಳ್ದು ಹೊರಬಾಗಿಲೊಳಗಿರ್ಪ ವರಚಂದ್ರ ಹಾಸನನು. ಏನ್ ಸ್ವಾಮಿ, ನಿಮ್ಮೂರಿನ ಆತಿಥ್ಯವೇ ನಮಗೆ ಅರ್ಥ ಆಗಲಿಲ್ಲ. ಅಲ್ಲ, ಕರೆದುಕೊಂಡು ಬಂದದ್ದು ನಮಗೆ ಕೊಡ್ತೀವಿ ಅಂತ ಯೋಚನೆ ಮಾಡಿದ್ರೆ ನೀವೇ ಕುಳಿತುಕೊಳ್ತಾ ಇದ್ದೀರಲ್ಲ. ಹೇಗೆ ಕಲಿಸದ್ದು ಮಟ್ಟಿಗೆ ನಮಗೆ ಇವರೆಲ್ಲ ಕಲಿಸುವುದಾ? ನೋಡಿ, ಅವರನ್ನು ಸರಿಯಾಗಿ ನೋಡಿ. ಕಾಣುವುದಕ್ಕೆ ನನ್ನ ಹಾಗೆ ಇದ್ದಾರೆ, ನನ್ನ ಪ್ರಾಯದವರ ಹಾಗೆ ಕಾಣ್ತಾ ಇದ್ದಾರೆ. ಇವರು ನಮ್ಮ ಸಮಸ್ಯೆಯಲ್ಲಿದ್ದಾರೆ. ಜಾಗದ ಸಮಸ್ಯೆ.
ಜಾಗದ ಸಮಸ್ಯೆ. ಎಲ್ಲಿಯಾದ್ರೂ ನಮಗೆ ಸಿಕ್ಕಿದ ಜಾಗವನ್ನು ನಾವಿವನೇ ಬಿಟ್ಟುಕೊಟ್ರೆ ಇವ ಜಾಗ ಗಟ್ಟಿ ಮಾಡಿದ್ರೆ ನಮಗೆ ಸಿಕ್ಕದ ಜಾಗ ಹೋಗುದಿಲ್ಲ. ಹೌದಾ? ಹಾಗೆ ಕಲ್ಸಿದ್ದು. ನಮಗೆ ಜಾಗದ ಸಮಸ್ಯೆವೇ ಇಲ್ಲ. ಜಾಗ ಸಮಸ್ಯೆ ಇಲ್ವಾ? ನಮ್ಮ ಜಾಗ ನಾವು ಗಟ್ಟಿ ಉಂಟಾ? ಹಾಗಾದ್ರೆ ಏನು ಕುಳಿತದಷ್ಟು ಎಬ್ಬಿಸ್ತಾ ಇತ್ತು. ಸತ್ಕರಿಸಬೇಕು ಎಂಬ ಕಾರಣಕ್ಕಾಗಿ ಕುಳ್ಳಿರಿಸಿದ್ದೇನೆ. ಕುಳ್ತಾ ಇತ್ತಾ ಇಲ್ವಾ ಹೇಳುವುದು? ಸುಳ್ಳಲ್ಲ. ಇದು ನೀವು ಜನ ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ. ಚಂದನಾವತಿ. ಚಂದನಾವತಿ ಹೌದು. ಚಂದ್ರಹಾಸ. ಚಂದನಾವತಿ ಚಂದ್ರಹಾಸ ಕೇಳಿದ್ರ? ಚಂದನಾವತಿ ಚಂದ್ರಹಾಸ ಎಲ್ಲೂ ಕೇಳದಾಗಿಲ್ಲ. ಬಹುಶಃ ನೀವು ನಮ್ಮಷ್ಟು ಪ್ರಚಾರದಲ್ಲಿ ಇಲ್ವಾ? ಹಾಗೆ ಇಲ್ಲ ಇಲ್ಲ, ಸತ್ಯ ಇಲ್ಲ. ಇಲ್ವಾ? ನೀವು ಓದಲ್ಲಿ ಹೋಗ್ಲಿಲ್ಲ ನನ್ನ ಪ್ರಚಾರ. ಬೇರೆ ಕಡೆ ಹೋಗೋದೇ ಅಲ್ಲ. ಮತ್ತೆ ವಿಷಯ ಹೇಳೋದು ಬೇಡ. ಅಲ್ಲಿ ಚಂದನಾವತಿ ಅಲ್ವಾ? ವಿಚಾರ ಗೊತ್ತಾಗಿದೆ. ಈಗಾಗಲೇ ನಮ್ಮಪ್ಪಲ್ಲಿ ಅವರಿಗಾಗಿ ಹೋಗಿದ್ದಾರೆ. ನಮ್ಮ ಅಪ್ಪನಿಗೆ ಸ್ವಲ್ಪ ಗಡಿಬಿಡಿ. ನಿಮ್ಮನ್ನ ಕಂಡಾಗ ಸ್ವಲ್ಪ ರೂಪದಲ್ಲಿ ನನ್ನ ಹಾಗೆ ಹೋಲ್ತಾ ಇದ್ದೀರಿ ನಾನೇನುದಾಗಿ ಭಾವಿಸಿ ನಮ್ಮ ಅಪ್ಪ ಹೇಳಿದ್ದು ಇಷ್ಟೇ. ಏನು? ಏ ಗಣಗಾಂಪ, ಏ ಸಗಣಿ ಮಂಜ, ಏ ಅವಲಕ್ಕಿ ಸುಬ್ಬ, ಮುಖ ತೋರಿಸ್ಬೇಡ ನಡಿ ಅಂತ ಹೇಳಿದ್ರು ಹೊರಟು ಬಂದ್ರಿ ಅಲ್ವಾ? ನಿಮ್ಮ ಅಪ್ಪ ನಿಮ್ಗೆ ಇಷ್ಟೆಲ್ಲ ಹೇಳ್ತಾರ? ಎಂತದ್ದು ಹೇಳಿಲ್ವಾ? ಇದು ಯಾವುದು ಹೇಳಲಿಲ್ಲ. ಆ ಸ್ವತ್ತವ ಬೇಕಾದಲ್ಲಿ ಒಂದು ಹೇಳುವುದಿಲ್ಲ. ನಾನು ಬೇಡದ್ದಲ್ಲೆಲ್ಲ ಹೇಳ್ತಾನೆ. ಹೋಗಿ ಮದನರಾಯರನ್ನ ನೋಡಿ ಕೊಟ್ಟು ಬನ್ನಿ ಅಂತ ಹೇಳಿದ್ದಾರೆ. ಬಾರ ಕೊಡ ಬಾರ. ಅಲ್ಲಿ ಓಡುದು ಯಾಕೆ? ಓಡಿದ್ದಾರೆ ಮತ್ತೆ ಆರಿ ಹೊಡೆಯುವಂತ. ಆಯ್ತಪ್ಪ. ಅಲ್ಲ ಏನು ಹೊಡಿಲಿಕ್ಕೆ ಬಂದು ಅಂತ ಮಾಡಿದ್ರೆ ಮತ್ತೆ ಅಲ್ಲ ಲೇಖನವನ್ನು ಕೊಟ್ಟು ಬರ್ಲಿಕ್ಕೆ ಹೇಳಿದ್ದಾರೆ. ಅಲ್ಲ ಇದ್ರಲ್ವ ಇಲ್ಲಿ ಮತ್ತೆ ಕೊಡುವುದಂತದ್ದು ಅಲ್ಲ ಇಲ್ಲಿ ಉಂಟು. ಗುಟ್ಟಾಗಿ ಕೊಡುವ ಲೇಖನ ಅಂತ ನಿಮ್ಮ ಅಪ್ಪ ಕಟ್ಟಿ ಕಳುಹಿದ್ರು. ಅಪ್ಪನ ಗಂಟು. ಹೌದು. ಬಿಡಿಸೋದೇನಂತ ಸ್ವಂತ ಮಗ ಬಿಡಿಸ್ಬೇಕು. ಅಂದ್ರೆ ಏನ್ ಮಾಡ್ತಾ ಇದ್ದೀರಿ? ಓದ್ತೇನೆ. ಗುಟ್ಟಾಗಿ ಕೊಡುವ ಲೇಖನ. ಗುಟ್ಟಾಗಲಿ ಓದ್ಲಿಕ್ಕೆ ಇಲ್ಲೇ ಓದಿದ್ರೆ ಗುಟ್ಟು ರಟ್ಟಾಗುದಿಲ್ಲ. ಓ ಹಾಗೆ. ಹೌದು. ಗುಟ್ಟು ಅಂತ ಹೇಳಿದ್ರೆ ಎಲ್ಲರ ಎದುರಲ್ಲಿ ಓದುವುದಲ್ಲ. ಆದ್ರೆ ಒಂದು ಏನು? ಬಂದವರು ನೀವು ಅತಿಥಿ, ನಿಮ್ಮನ್ನ ಸತ್ಕರಿಸಬೇಕಾದ್ದು ನಮ್ಮ ಕರ್ತವ್ಯ. ಯಾರಲ್ಲಿ ಯಾರು ಇಲ್ಲ ಅಂತ ಹೇಳಿದವರಾದ್ರೂ ಅಂತ ಹೇಳ್ಬೋದಲ್ಲ. ಇದು 3ನೇ ಮಹಡಿಯ 4ನೇ ಕೋಣೆಯಲ್ಲಿ ಯಾರಿದ್ದಾರೆ? ಅವರಿನ್ನು ಹೋಗ್ಲಿಲ್ವಾ? ಇದು 4ನೇ ಮಹಡಿಯ 8ನೇ ಕೋಣೆಯಲ್ಲಿ ಯಾರಿದ್ದಾರೆ? ಇದು 420ರಲ್ಲಿ ಯಾರಿದ್ದಾರೆ? ನಿಮ್ಮ ಮುಖವನ್ನ ಕಂಡಾಗ ನಿಮ್ಗೆ 420 ಕೋಣೆ ಸರಿ ಅನ್ನೋದಾಗಿ. ಅಲ್ಲಿ ಯಾರಿಲ್ಲ. ಯಾಕೆ? ನೀವಿಲ್ಲಿ ಇದ್ರಲ್ಲ. ಹಾಗಲ್ಲ, ಆ ಕೋಣೆಯೇ ನಿಮಗೆ ಸರಿ. ಆ ಕೋಣೆಗೆ ಇವರನ್ನ ಹಾಕಿ ಇಬ್ಬರು ಕತ್ತಿ ಹಿಡ್ಕೊಂಡು ನಿಂತ್ಕೊಳ್ಳಿ. ಏನು? ನಮ್ಮನ್ನು ಕೊಲ್ಲುದಕ್ಕ? ಅಂಗರಕ್ಷಕರು. ರಕ್ಷಕರಿಂದಲೇ ಅಪಾಯ ಆದ್ರೆ ಅದು ಹೇಳಲಿಕ್ಕೆ ಆಗುವುದಿಲ್ಲ. ಆ ಬಗ್ಗೆ ಯೋಚನೆ ಮಾಡಬೇಡಿ. ಅಂಗರಕ್ಷಕರಿಂದ ಆಪತ್ತು ಬಂದಿದ್ದೆ ಹೌದು ಅಂತಾದ್ರೆ ಪರಿಹಾರ ಧನ ನೀಡಲ್ಪಡುವುದು. ಯಾವಾಗ, ಎಲ್ಲಿ, ಎಷ್ಟೊತ್ತಿಗೆ? ಅದಿನ್ನೂ ಘೋಷಣೆ ಆಗಲಿಲ್ಲ. ಆಗ್ತದೆ. ನೋಡಿದ್ರ ಸ್ವಾಮಿ, ನನ್ನ ತಂದೆಯವರು ನನಗೆ ಲೇಖನವನ್ನು ಬರೆದಿದ್ದಾರೆ. ಏನುಂಟು ವಿಷಯ ನೋಡ್ತೇನೆ. ಶ್ರೀಮತ್ ಸಚಿವ ಶಿರೋಮಣಿ ಬಳಿರೆ ಪ್ರಾರ್ಥನೆ ಗಂಟೆ ಇರುವಂತಹ ಸ್ಥಳ. ಹೇಳ್ತಾ ಇರುವುದಾ? ಏನು ಒಂದೇ ಸರಿ ಇದ್ರೆ ಅವತ್ತು ಅದೇ ಒಂದು ಸುತ್ತ ಬಂದ್ರಿ. ಸಂತೋಷ ಸ್ವಾಮಿ, ಸಂತೋಷ. ಇದು ಯಾಕೆ? ನಮ್ಮ ಅಪ್ಪನನ್ನು ಹೊಗಳಿದ್ದಲ್ವಾ? ಓ ಶ್ರೀಮತ್ ಸಚಿವ ಶಿರೋಮಣಿ. ಸಂತೋಷ ಆಗದೆ ಇರ್ತದ. ಆಗ ಈ ವರ್ಷ ಈಗ ಮೇಲ್ಬಿದ್ದೆ ನೋಡಿ. ಮೇಲ್ಬಿದ್ರಿ ಬಹಳ ಸಂತೋಷ. ಮುಂದೋದಿ ಸುಳ್ಳಲ್ಲ, ಮುಂದೆ ಏನುಂಟು ನೋಡ್ಬೇಕಲ್ಲ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ. ಅವನ ಕರ್ಮ ತೀರ್ಲಿಕ್ಕೆ ಅವನನ್ನು ಅವನೇ ಹೊಗಳ್ಕೊಂಡು ಇದು ತಪ್ಪಲ್ಲ ಸ್ವಾಮಿ. ಈ ಮಂತ್ರಿಗಳು ಅವರ ಹಣೆ ಬರವೇ ಅಷ್ಟೇ. ಜೀವಮಾನದಲ್ಲಿ ಅವರನ್ನವರೇ ಹೊಗಳ್ಕೊಳ್ಳುವುದು ಬಿಟ್ಟರೆ ಬೇರೆಯೊಬ್ಬರನ್ನು ಹೊಗಳುವುದಿಲ್ಲ. ಏನುಂಟು ನೋಡೋಣ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟಬುದ್ಧಿ ಸುಪ್ರೇಮನಿಂದ ತನ್ನ ಮಗ ಮದನಂಗೆ ಮಿಗಿಪರಿಸಿ ನೇಮಿಸಿದ ಕಾರ್ಯ ಚಂದ್ರಹಾಸ ಮಹಾಯಿತ ನಮಗೆ ಮುಂದಕ್ಕೆಮ್ಮೆ ಸೀಮೆಗೆ ರಸನಾದ ಪುನ್. ಇದಕ್ಕೆ ಸಂಶಯವಿಲ್ಲ. ಹೊತ್ತು ಕಳೆಯದೆ ಬಂದ ಬಳಿಕ ಕುಲ ವಿತ್ತ ವಿವೇಕಗಳು ನೋಡುತ್ತಿದ್ದ ಕೊಡು ವಿಷಯ ಮೋಹಿಸುವಂತೆ ಬಾಲಕಿಗೆ ಉತ್ತರೋತ್ತರ ಒಪ್ಪುದು. ಸಮನೆನಿಸುವವರನ ಮನುಮತ ಪ್ರತಿರೂಪ ಮನುಮತ ಪ್ರತಿರೂಪ ಘನ ಮಹಿಮನು ಇವನನು ಪೊಗಲಳುವೆ ಘನ ಮಹಿಮನು ಇವನನು ಪೊಗಲಳುವೆ ತನು ಎನಿಯುವೆನು ಘನ ಮಹಿಮನು ಇವನನು ಪೊಗಲಳುವೆ ಅನುಜಯನಿಯುವೆನು
ತಂದೆಯವರು ನನಗೊಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಬೇರೇನು ಅಲ್ಲ, ನನ್ನ ತಂಗಿಯ ಮದುವೆ ಮಾಡಿಸಬೇಕು. ಇದು ಮದುವೆ ಲೇಖನ, ಲೇಖನ ಮದುವೆ, ಮದುವೆ ಲೇಖನ ಮದುವೆ. ಇದು ಮದುವೆ ಮಾಡಿಸಬೇಕು ಅಂತಾದ್ರೆ ಮುಖ್ಯವಾಗಿ ಯಾರು ಬೇಕು? ಮುಖ್ಯವಾಗಿ ಹೆಣ್ಣು ಗಂಡು. ಹೆಣ್ಣು ಗಂಡು ಬಿಟ್ರೆ ಪುರೋಹಿತರು ಬೇಕು. ಮದುವೆ ಮಾಡಿಸುವುದಕ್ಕೆ ಬ್ರಾಹ್ಮಣರು ಬೇಕು. ಯಾರಲ್ಲಿ? ಕುಲ ಪುರೋಹಿತರನ್ನ ಬರೆಯ. ಬ್ರಾಹ್ಮಣರ ನಮೋ ನಮ. ಅವಸರವಾಗಿ ಕರೆ ಬಂತು, ಯಾಕೆ ಏನು ಅಂತ ಗೊತ್ತಾಗ್ಲಿಲ್ಲ. ಓಡಿ ಓಡಿ ಬಂದಿದ್ದೇನೆ, ಏನಾಗಬೇಕಿತ್ತು? ಇದು ನಿಮ್ಮ ಮುಖದಲ್ಲೊಂದು ಮದುವೆ ಆಗಬೇಕಲ್ಲ? ಅದೊಂದು ಆಗುದಿಲ್ವಲ್ಲ? ಯಾಕಾಗುದಿಲ್ಲ? ಇದು ನನ್ನ ಮುಖ ಅಂದ್ರೆ ದೊಡ್ಡ ಮಾವಿನಕಾಯಿ ಅಷ್ಟು ದೊಡ್ಡ ದೊಡ್ಡ. ಇದರಲ್ಲಿ ಚಪ್ರ ಹಾಕುವುದಲ್ಲಿ, ಒಲೆ ಬಿಡುವುದಲ್ಲಿ, ತೆರಿಗೆ ಇಡುವುದಲ್ಲಿ, ಬಾಯಿ ಮೇಲೆ ತೆರಿಗೆ ಇಟ್ಟು ಮೂಗಿ ಕಟ್ಟಿಗೆ ಸೇರಿಸುವುದಾ? ಬ್ರಾಹ್ಮಣರು ನನಗೆ ಏರ್ತದೆ ಮತ್ತೆ. ಇಷ್ಟೊತ್ತು ಹಾಕಿದ್ದು ಯಾವುದು? ಅದಲ್ಲ, ನಿಮ್ಮ ಮುಖದಲ್ಲಿ ಅಂತ ಹೇಳಿದ್ರೆ ಮುಖದ ಮೇಲೆ ಮದುವೆ ಅಂತ ಹೇಳಿದ್ದ. ನಿಮ್ಮ ಮುಖೇನವಾಗಿ, ನಿಮ್ಮ ಅದ್ದೂರಿಯಲ್ಲಿ, ನಿಮ್ಮ ನಿರ್ದೇಶನದಲ್ಲಿ, ನಿಮ್ಮ ಸಮ್ಮುಖದಲ್ಲಿ, ನಿಮ್ಮ ನಿರೂಪಣೆಯಲ್ಲಿ ಒಂದೇ ಅರ್ಥ ಕೊಡು. 25 ಶಬ್ದ ಬೇಡ, ನೀ ದೊಡ್ಡ ಮಾತುಗಾರ ಆಗೋದು ಬೇಡ, ಗೊತ್ತಾಯ್ತಿಲ್ಲ? ನೋಡು, ನಾನು ಹೇಳಿದ್ದೇನು ಗೊತ್ತುಂಟ, ನಾವು ಮಾಡಿಸಿದ್ದು 1-2 ಅಲ್ಲ, 1000 ಆಗಿದೆ. ಯಾರಿಗೆ ಮದುವೆ? ಮದುವೆ ಯಾರ್ಯಾರಿಗೂ ಅಲ್ಲ, ನನ್ನ ತಂಗಿಗೆ ಮದುವೆ. ನಿಮ್ಗೆ ವಿಷಯ ಗೊತ್ತಿಲ್ವ? ಇಲ್ಲ. ವಿಷಯ ಗೊತ್ತಿಲ್ವ? ಇಲ್ಲ. ಇದು ನಮ್ಮ ಅಪ್ಪ ಒಬ್ರು ಹೋದ್ರಲ್ಲ. ಹೌದು. ಅಪ್ಪ ಹೋದ್ನ? ಹೌದು. ಮೊನ್ನೆ ನೋಡಿದ್ದೆ ಮರೆ. ಹೌದಾ? ಬಾರಿ ಒಳ್ಳೆ ರೀತಿಯಲ್ಲಿ ಮಾತಾಡ್ಕೊಂಡು ಹೋಗಿದ್ದ. ಹೌದು. ಇಷ್ಟು ಬೇಕು ಹೋಗ್ತಾನೆ ಅಂತ ನಾನು ಆಲೋಚನೆ ಮಾಡಲಿಲ್ಲ. ನಾನು ಭಾವಿಸಿರ್ಲಿಲ್ಲ. ಅವನು ಓದೋದಕ್ಕೆ ನಂಗೆ ಬೇಸರ ಅಲ್ಲ, ಮತ್ತೆ ನಾನು ಮಾಡಿಕೊಟ್ಟಂತಹ ಕಾರ್ಯಕ್ರಮಕ್ಕೆ ಹಣ ಕೊಡ್ಲಿಲ್ಲ ಇನ್ನು, ಆದ್ರಿಂದ ನಂಗೆ ಭಾರಿ ಬೇಸರ ಆಗ್ತಾ ಉಂಟು. ಅಲ್ಲ, ನೀನಿದ್ಯಾ, ನೀ ಕೊಡ್ಬೋದು, ಅದ್ರ ಕತೆ ಅಲ್ಲ. ಹಾ, ಹೋದ್ರು. ಇನ್ನು ಇದು ಯಾವಾಗ? ಯಾವುದು? 14ನೇ ಸಮರಾಧನೆ. 14 ಅಂತ ಹೇಳಿದ್ರೆ ಅವನು ಹೋದ್ಮೇಲೆ ಮಾಡ್ಬೇಕಲ್ಲ ಮಗ. ಬ್ರಾಹ್ಮಣರ ನನಗೆ ಏರ್ತದೆ ಮತ್ತೆ ಹೇಳಿದ್ದೇನೆ. ನೋಡಿ, ನಾನು ಹೇಳಿದೆ ಮತ್ತೆ ನಿಂಗೆ. ಹೋದ್ರು ಅಂತ ಹೇಳಿದ್ರು, ಸತ್ತೋದ್ರು ಅಂತ ಹೇಳಿದ್ನ. ಈ ಕುಂತಳವನ್ನ ಬಿಟ್ಟು ಚಂದ್ರಾವತಿಗೆ ಹೋದ್ರು ಅಂತ ಹೇಳಿದ್. ಹಾಗೆ ಹೇಳುದು ಬಿಟ್ಕೊಂಡು ಹೋದ್ರು ಅಂದ್ರೆ ನಾನು ಏನ್ ತಿಳ್ಕೊಳ್ಳೋ. ಆಗ ಹೋದವರ ಒಂದು ಲೇಖನವನ್ನ ಬರೆದಿದ್ದಾರೆ. ಹೌದಾ? ಲೇಖನದಲ್ಲಿರುವ ವಿಷಯ ಹೀಗೆ. ತಾತ್ಪರ್ಯ ಏನು? ಶ್ರೀಮಂತ ಸಚಿವ ಶಿರೋಮಣಿ ದೃಷ್ಟಿ ಸುಪ್ರೀಂ ನಮಗೆ ಬಂದ ವಿವರಿಸಿ ಕಾರ್ಯ. ನಿನಗೆ ಮೊದಲೇ ಜ್ವರ ಬಂದಿದೆ, ಸ್ವಲ್ಪ ಜಾಗ್ರತೆ ಮಾಡು, ಉಸಿರು ಬಿಟ್ಕೊಂಡು ಮಾತಾಡು. ಹೌದಾ? ಕಣ್ಣು ಮುಚ್ಕೊಂಡು ಅಂತ ಇದೆಯಲ್ಲ ನೀನು, ಎಲ್ಲ ಗೊಡಕ್ಕಂದ್ರೆ ನಂಗೆ ಹೇಳುವವರು ಯಾರು? ಅಯ್ಯೋ ಬ್ರಾಹ್ಮಣರೇ, ತಪ್ಪಾಗಿ ಭಾವಿಸಬೇಡಿ. ನನ್ನ ಜೀವಮಾನದಲ್ಲಿ ಕಷ್ಟಪಟ್ಟು ಕಂಠಪಾಠ ಮಾಡಿದ್ದು ಯಾವ್ದು ಕೇಳಿದ್ರೆ ಇದು ಒಂದು ಮಾತ್ರ. ಎಲ್ಲಿಯಾದ್ರೂ ಮಧ್ಯದಲ್ಲಿ ನಿಲ್ಲಿಸಿದ್ರೆ ನನಗೆ ತಪ್ಪಿ ಹೋಗ್ತದೆ ಅಂತ ಭಯ. ಮತ್ತೆ ಪುನಃ ಪ್ರಾರಂಭ ಶುರು ಮಾಡಬೇಕು. ಹಾಗಾದ್ರೆ ಇದು ತಾತ್ಪರ್ಯ ಹೇಳುವುದಾ? ಹೌದು. ಲೇಖನವನ್ನ ಕಂಡಾಕ್ಷಣವೇ ಹೊತ್ತು ಕಳೆಯದೆ ಆದಷ್ಟು ಬೇಗ ಮದುವೆಯನ್ನು ಮಾಡಿ ಪೂರೈಸಬೇಕು ಅಂತ ಹೇಳಿದ್ದಾರೆ. ತಂಗಿಯ ಮದುವೆಯನ್ನು ಮಾಡಿ ಯಾರಿಗೆ ಕೊಡುದು ಅಂತ ಮಾಡಿದ್ದಾರೆ? ಇದು ಓಲೆ ತಂದು ಕೊಟ್ಟಿದ್ನಲ್ಲ ಅವನಿಗೆ. ಅಲ್ಲ, ಅಪ್ಪಯ್ಯನಿಗಂತೂ ಅರೆಮರುಳು. ಹೌದು. ನಿನಗೂ ಹುಚ್ಚಿಡ್ದಿದ್ಯಾ? ಯಾಕೆ ಬ್ರಾಹ್ಮಣರೇ? ನೀವು ಯಾರು? ನಿಮ್ಮ ಯೋಗ್ಯತೆ ಏನು? ನಿಮ್ಮ ಮನತನ ಏನು? ಹೌದು. ಮಂತ್ರಿಗಳ ಮನತನ ಹೌದಾ? ಹೌದು. ಓಲೆಕಾರನಿಗೆ ತಂಗಿಯನ್ನು ಕೊಡುದಾ? ಬ್ರಾಹ್ಮಣರ ನನಗೆ ಏರ್ತದೆ ಮತ್ತೆ. ನೋಡ, ಏರ್ಸ್ಕೊಳ್ಬೇಡ ಹೇಳಿದ್ದೆ. ಓಲೆಕಾರ ಅಂತ ಹೇಳಿದ್ರೆ ಮನೆ ಮನೆಗೆ ಓಲೆ ಹಂಚುವ ಅಲ್ಲ, ಮತ್ತೆ ಓಲೆ ತಂದವ ಸಾಮಾನ್ಯದವ ಅಲ್ಲ, ಚಂದ್ರನಾವತಿ ಅಧಿಕಾರಿ ಚಂದ್ರಹಾಸ. ಓ ಹೌದಾ? ಹೌದು. ತ್ವರಿತಗತಿಯಲ್ಲಿ ಮದುವೆ ಮಾಡಬೇಕು ಅಂತ ಹೇಳಿದಾರ. ಹುಡುಗಿನ ಇವತ್ತುಂಡ? ಇಲ್ಲ, ಪವನಿ ಅಂತ ಹೇಳುದು. ಹೌದೇ? ಪವನಿ ಅಂತ ಹೇಳುದು. ಹುಡುಗಿನ ಗೊತ್ತಿಲ್ವಾ? ಹೇಳ್ಬೇಕು ಅಂತ ಬರೀಲಿಲ್ಲ. ಮತ್ತೆ ಚಂಡಿಗೆ ಉಣ್ಣಿ ಕೊಡ್ತೀನ ನೀನೆ? ಎಂತದ್ದು ಹೇಳ್ಬೇಕು. ಅವನಿಗೆ ಗೊತ್ತಿಲ್ಲ ಅಂತ ಆದ್ಮೇಲೆ ಮದುವೆ ಮಾಡ್ಲಿಕ್ಕೆ ಆಗ್ತದ? ಹೇಳ್ಬೇಕಾ? ಅವನು ಹೋದ್ನಾ? ಇಲ್ಲ, ಇದ್ದಾರೆ. ಎಲ್ಲಿದ್ದಾನೆ? ಆ ಕಡೆ. ನೋಡು, ನನಗೆ ಬೇರೆ ಕಾರ್ಯಕ್ರಮ ಉಂಟು, 10 ಒಳಗೆ ಮುಗಿಬೇಕು. ಬರೀ ನೀನು ನಗಾಡ್ತಾ ಇದ್ರೆ ಆಗ್ಲಿಕ್ಕಿಲ್ಲ, ಗೊತ್ತಾಯ್ತಲ್ಲ? ನಗಾಡುವುದಕ್ಕೆ ಕಾರಣ ಏನು? ಅವ್ರಿಗೆ ವಿಷಯ ಗೊತ್ತಿಲ್ಲ. ಅಲ್ಲ, ನೀ ಹೇಳಿದ್ರೆ ಗೊತ್ತಾಗುದೇ ಪುಣ್ಯಾತ್ಮ. ಹೇಳ್ಬೇಕಲ್ಲ. ಇದು ತಪ್ಪಾಗಿ ಭಾವಿಸಬೇಡಿ. ಇದು ನಿಮಗೊಂದು ಕುಂಟೆ ಕಟ್ಟುವ ಅಂತ. ಕುಂಟೆ ಇಲ್ಲಿ ಬಂದು ನಿಮ್ಮನ್ನ ಹಾಗೆ ಕಳಿಸಿಕೊಡುವುದಲ್ಲ, ಕುಂಟೆ ಕಟ್ಟುದು ಅಂತ ಅವ ತಯಾರು ಮಾಡಿದ್ದಾನೆ. ಅಲ್ಲ, ಹಾಗೆ ಹೇಳಿದ್ರೆ ನಂಗೆ ಅರ್ಥ ಆಗ್ಲಿಲ್ಲ. ಕುಂಟೆ ಕಟ್ಟುದು ಯಾರಿಗೆ? ದನಕ್ಕೆ ಅಲ್ವಾ? ಹೌದು. ನೀನೇನ್ ದನುವ? ಅಲ್ಲ, ಅದು ಹೇಳ್ತದಲ್ಲ. ಬೇಲಿ ಹಾರುವ ದನಗಳಿಗೆ ಮಾತ್ರ ಕುಂಟೆ ಕಟ್ಟು. ಹೌದು. ನೀನು ಬೇಲಿ ಹಾರಿದೆ, ನಂಗೇನು ಕರ್ತಮ ಸಿಗ್ಲಿಲ್ಲಪ್ಪ. ನಿಜವಾಗ್ಲೂ ಇಲ್ಲ. ಬಾರಿ ಒಳ್ಳೇದು. ಕುಂಟೆ ಕಟ್ಟುದು ಅಂದ್ರೆ ಮದುವೆ. ಮದುವೆ ಹೌದು. ಇದು ನಾನಾಗೆ ತೀರ್ಮಾನ ಕೈಗೊಂಡದ್ದಲ್ಲ. ಅಪ್ಪ ಲೇಖನವನ್ನ ಬರೆದಿದ್ದಾರೆ. ಲೇಖನದಲ್ಲಿರುವ ವಿಚಾರ ಇಷ್ಟೇ. ಶ್ರೀಮಂತ ಸಚಿವ ಶಿರೋಮಣಿ ದೃಷ್ಟಿ ಸುಪ್ರೀಂ ಬುಡದಿನ ಬೇಡ, ಅಲ್ಲಿ ತುದಿಯಲ್ಲಿ ಮಾತ್ರ. ಹೌದಾ? ಇದು ತಾತ್ಪರ್ಯ ಹೇಳ್ತೇನೆ. ಲೇಖನವನ್ನ ಕಂಡ ತಕ್ಷಣ ಹೊತ್ತು ಕಳೆಯದೆ ಮದುವೆ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಇಲ್ಲ, ನನಗೆ ಗೊತ್ತಾಯ್ತು ಯಾಕೆ ಇಷ್ಟ ಅವಸರದಲ್ಲಿ ಮದುವೆ ಅಂತ. ಮಂತ್ರಿ ಮಗಳು ಬಹುಶಃ ಕುಂಟಿಯೋ ಕುರುಡಿಯೋ ಆಗಿರ್ಬೇಕು. ಬ್ರಾಹ್ಮಣರ ನನಗೆ ಏರ್ತದೆ ಮತ್ತೆ. ನೋಡಿ, ನಾನು ಬಾಯಿಗೆ ಬಂದಾಗ ಹೇಳ್ತಿದ್ದಾರೆ. 2 ಸಲ ಹೇಳಿದೆ ಏರುದನ್ನ ಹಾಕ್ಬೇಡ ಅಂತ.
ಹಾಗಲ್ಲ ಬ್ರಾಹ್ಮಣರೇ, ಏನೆಲ್ಲ ಹೇಳ್ತಾ ಇದ್ದಾನೆ? ಸುಳ್ಳು ಮತ್ತೆ ತ್ವರಿತಗತಿಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ಮದುವೆಯನ್ನು ನಿಶ್ಚಿತ ಮಾಡ್ತೀರಿ ಅಂತಾದ್ರೆ ಮದುವೆ ಆಗುವ ಹುಡುಗನಿಗೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವ ಏನ್ ತಿಳ್ಕೊಳ್ಬೇಕು? ಕುಂಟಿಯೋ ಕುರುಡಿಯೋ ಅಂತ ತಿಳ್ಕೊಂಡ್ರೆ ತಪ್ಪ? ಅಯ್ಯೋ, ಆ ಬಗೆಗಾಗಿ ಅನುಮಾನ ಪಡುವಂತ ಅಗತ್ಯವೇ ಇಲ್ಲ. ನನ್ನನ್ನು ನೋಡಿದ್ರ ಮೇಲೆ ಅವನು ನೋಡುದೇ ಬೇಡ. ನನಗೆ ಬೇಡವೇ ಬೇಡ ಈ ಮದುವೆ. ಯಾಕೆ? ಅಲ್ಲ, ಈ ರೀತಿ ಇದ್ದವ್ರು ಒಂದ್ ಲೆಕ್ಕದಲ್ಲಿ ಅವ ಹೇಳಿದ್ದು ಸರಿ. ನಿನ್ನನ್ನು ನೋಡಿದ ಮೇಲೆ ಅವನನ್ನು ನೋಡುದು ಬೇಡ ಅಂದ್ರೆ ಅರ್ಥ ಏನ? ರೂಪದಲ್ಲಿ ನಿನ್ನ ಹಾಗೆ ಇರ್ತಾನ? ನಿನ್ನ ಹಾಗೆ ಇದ್ರೆ ಮದುವೆ ಆಗ್ತದ? ಇಲ್ಲ. ಹಾಗನ್ನುವಾಗ ಹೇಳು, ಒಂದೇ ಪುಡಿ ಅಕ್ಕಿನಿಂದ ತಯಾರಾದಂತ 2 ಗೊಂಬೆಗಳಂತೆ, ಒಂದು ನಾಣ್ಯದ 2 ಮುಖದಂತೆ, ಇವನಂತೆ ಅಂತ ಹೇಳಿದ್ರೆ ಅದು ಹೇಳು. ಆಯ್ತು, ಆದ್ರೂ ಸಣ್ಣ ಅನುಮಾನ ಉಂಟು. ಯಾವ್ದೇ? ಹೌದು, ಅನುಮಾನ ಎಲ್ಲ ಹೋಯ್ತು ನಮ್ಗೆ. ಅಲ್ಲ, ನೋಡ್ಬೇಕು. ಹಾಗೆ ನೋಡುವ, ಕೂತ್ಕೊಳ್ಳಿ. ತಂಗಿ 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 ಒತ್ತಂಗಿ ಒತ್ತಂಗಿಯ ಒಳಗೆ ನಂಗೆ ತಂಗಿ ಒತ್ತಂಗಿ ಒತ್ತಂಗಿ ಗಡಿಬಿಡಿ ಗಡಿಬಿಡಿ ಒತ್ತಂಗಿ ತಂಗಿ ಅವಸರದಿಂದ ಕರೆಯುವುದಕ್ಕೆ ಕಾರಣ ಇಷ್ಟೇ. ಮದುವೆ 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 ಅಣ್ಣ. ಮದುವೆ ಏನು? ಹೌದೇ ಅಣ್ಣ, ಅತ್ತಿಗೆ ಹೇಗಿದ್ದಾಳೋ? ತೆಳ್ಳಗಿದ್ದಾಳ, ಬೆಳ್ಳಗಿದ್ದಾಳ, ಕುಳ್ಳಗಿದ್ದಾಳೋ, ತನ್ನಾಗಿ ಉದ್ದಕ್ಕಿದ್ದಾಳ, ಅಲ್ಲ ಈ ಭಟ್ರ ಹೆಂಡತಿಯ ಹಾಗೆ ಕರ್ರಗಿದ್ದಾಳ, ಹೇಗಿದ್ದಾಳೆ? ಹೌದೇನೆ? ನನ್ನ ಹೆಂಡತಿ ಕಪ್ಪು ಅಂತ ನಿಂಗೆ ಯಾರು ಹೇಳಿದ್ರು? ಮೊನ್ನೆ ದೇವಸ್ಥಾನಕ್ಕೆ ಹೋಗುವಾಗ ಕೈ ಹಿಡ್ಕೊಂಡು ಹೋಗ್ತಿದ್ರ. ಕೈ ಹಿಡ್ಕೊಂಡದ್ದು ಅಲ್ವೇ ಅದು? ಅದು ಯಾರಂದು ಮಾಡಿದ್ಯಾ? ಯಾರು? ದೇವಸ್ಥಾನದ ಕೆಲಸದವಳು. ಕೈ ಹಿಡ್ಕೊಂತಿರ್ಬೋದಲ್ಲ ಅವ್ರ ಮೆಟ್ಟಿಲಲ್ಲಿ ಕಾಲು ಜಾರಿ ಬಿದ್ದದ್ರಿಂದ ಕೈ ಒಳಗೆ ಕರ್ಕೊಂಡು ಹೋಗಿ ನಿಲ್ತೇನೆ. ನನ್ನ ಹೆಂಡತಿ ಕೇಳಿದ್ರೆ ಪ್ರಾಣ ತಗೊಂಡಾಳು. ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ಅಣ್ಣ, ಮದುವೆ ನಿನಗಲ್ವೇನು? ಬ್ರಾಹ್ಮಣರ ಯಾವಾಗಲೂ ಅಷ್ಟೇ. ಅಣ್ಣ, ಅತ್ತಿಗೆ ಯಾವಾಗ ಬರ್ತಾಳೆ ಯಾವಾಗ ಬರ್ತಾಳೆ ಅಂತ. ಅತ್ತಿಗೆ ಮನೆಗೆ ಬಂದು ನಾವಿನ ಈ ಕೈಯಲ್ಲಿ ಸುತ್ತಿಗೆ ಬಂತು ಅಂತ ಲೆಕ್ಕ. ಒಂದು ಅಣ್ಣನಿಗೆ ಸಾಧ್ಯ ಇಲ್ಲ ಸುಧಾರಿಸುವುದಕ್ಕೆ ಅಲ್ವಾ? ಇವಳಾಗ ನಾನು ಯಾನಲ್ಲಿಯೂ ಜಗಳಕ್ಕೆ ಹೋಗುದಿಲ್ಲ. ಯಾರು ಬಂದ್ರೆ ಬಿಡುದಿಲ್ಲ. ತಂಗಿ, ಮದುವೆ ನನಗಲ್ಲ, ಮದುವೆ ನಿನಗೆ. ನನಗ ಎಷ್ಟು ಬೇಗ ಬೇಡ ಇತ್ತು ಏನು? ಅಂದ್ರೆ ಸಾಯಲ್ಲವರೆಗೂ ಇಲ್ಲೇ ಅನ್ನ ತಿನ್ಕೊಂಡು ಸಾಯಿದಂತ ಮಾಡಿದ್ಯಾ? ಹಾಗಲ್ಲ, ಮತ್ತೆ ಮದುವೆ ಆಗ್ಬೇಕು ಅಂತಂದ್ರೆ ಮನೆಯಲ್ಲಿ ಹಿರಿಯವರು ಬೇಡವಾ? ಯಾರು? ಅಪ್ಪಯ್ಯ ಇಲ್ವಲ್ಲ? ಅಪ್ಪನಿಗೆ ಮದುವೆ ಅಲ್ಲಲ್ಲ. ಎಂತ ಪದೇ ಪದೇ ಅಭಿ 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 ಅಂತೆ. ಹಿರಿಯವರು ಬೇಡವಾ ಅಂತ. ಅಪ್ಪನ ಅಗತ್ಯ ಉಂಟ ಕೇಳ್ತೇನೆ. ಪೂರ್ವಿಕರು ಒಂದು ಮಾತನಾಡ್ಲಿಲ್ವಾ? ಯಾರು ಯಾರ ಪೂರ್ವಿಕರು ಜ್ಯೇಷ್ಠರ ಹತ್ರ ಮಾಸ್ಟರ್ ಸಮಾನ. ಜ್ಯೇಷ್ಠರ ಹತ್ರ ಮಾಸ್ಟರ್ ಸಮಾನ. ಗಳಿದೋಸಿ ಉದಿನ ಕರ್ಮ ತೀರಿ ಹೋಗ್ಲಿಕ್ಕೆ ಜ್ಯೇಷ್ಠ ಪಾತ್ರ ಎಂತದ ಮಾಸ್ಟರ್ ಸಮಾನ, ಪಿತೃ ಸಮಾನ. ಅದೇ ತಗೊಳ್ಳಿ. ನೋಡೋ, ಒಂದು ಕೆಲಸ ಮಾಡು, ನೀನ್ ಹಾಗಿದ್ದಲ್ಲ ಹೇಳ್ಬಾರ್ದು, ನಂಗೂ ಒಂದೊಂದ್ಸಲ ನೆನಪಾಗ. ಅದ್ರಿಂದ ಜಾಗ್ರತೆ ಮಾಡು. ಅಂದ್ರೆ ಅಪ್ಪ ಇಲ್ಲದಿದ್ರೆ ಏನಾಯ್ತು? ಹಿರಿಯ ಅಣ್ಣ ತಂದೆಗೆ ಸಮಾನ ಎಂಬರ್ಥ. ಅಣ್ಣನ ಯಜಮಾನಿಕೆಯಲ್ಲಿ ಮದುವೆ. ಸಂತೋಷ. ಅಣ್ಣ, ಮದುವೆ ಅಂತ ಹೇಳಿದ್ದೆ, ಹುಡುಗ ಯಾರು ಅಂತ ಬೇಡ? ಹುಡುಗನ ಸರಿ ಸರಿ ನೋಡ್ಬೇಕು ಎನ್ನುವ ಆಸೆ ಇದ್ದ ತಪ್ಪಲ್ಲ. ತೋರ್ಸು ತೋರ್ಸು ತೋರ್ಸು. ಇವಳು ಆದೀತು ಆಗುದಿಲ್ಲ ಅಂತ ಹೇಳುವ ಮೊದಲೇ ಓಡಿದ್ಲಲ್ಲ, ಯಾಕೆ? ಮಾನ ಹೋದ್ರು ಮರ್ಯಾದೆ ಒಂದ್ ಲೆಕ್ಕದಲ್ಲಿ ಒಳ್ಳೇದಾಯ್ತು. ಯಾಕೆ ಹೇಳು? ಯಾಕೆ? ಅವಳು ಈಗಲೇ ಓಡಿ ಹೋದ್ದು ಒಳ್ಳೇದಾಯ್ತು. ಹೌದು. ಎಲ್ಲಿಯಾದ್ರೂ ಮದುವೆ ಆದ್ಮೇಲೆ ಓಡಿ ಹೋಗಿದ್ರೆ ಮರ್ಯಾದೆ ಹೋಗ್ತಿತ್ತು ಅಲ್ವಾ? ಹೌದೌದು. ಎಂತದ ಮತ್ತೆ ಓಡಿದ ಯಾಕೆ? ಯಾಕೆ? ಮೌನಂ ಸಮ್ಮತಿ ಲಕ್ಷಣ. ಆದ್ರಿಂದ ಇನ್ನಾಗಬೇಕಾದದ್ದು ಮದುವೆ. ಯಾರಲ್ಲಿ ಹುಡುಗಿಯನ್ನ ಶೃಂಗಾರ ಮಾಡಿ ಕಳಿಸಿ ಶೃಂಗರಿಸಿದರ ಬಲೆಯರೊಲೆನು ಶೃಂಗರಿಸುತ್ತ ನಡೆ ತಂದರೊಲಿ. ನಾವು ರಾತ್ರಿ ಒಳ್ಳೆಯ ಆಸೆ. ಅದನ್ನೇ ಏನು ಭಟ್ರೆ ನಾನೇನು ಹೇಳಿದ್ದು? ಹುಡುಗಿಯನ್ನು ಶೃಂಗಾರ ಮಾಡಿ ಕರೆಸಿ ಅಂದ್ರೆ ಅಯ್ಯೋ ಭಟ್ರೆ, ಅಂತ. ನಾನು ಹುಡುಗಿ. ನೀ ಹುಡುಗಿ ಅಲ್ಲ ಅಂದದ್ದು ಯಾರು? ಇವತ್ತಿನ ಮದುಮಗಳು. ಅಯ್ಯೋ, ಅದು ನೀನ? ಅವಳ ಮತ್ತೆ ಹ್ಯಾಂಗ? ಅಯ್ಯೋ, ಅವಳು ಬರ್ತಾ ಇದ್ದಾಳೆ ಹಿಂದೆ. ಶೃಂಗರಿಸುತ್ತ ನಡೆ ತಂದರೊಲಿದು. ಹುಡುಗಿ ಬಂದಾಯ್ತಲ್ಲ, ತಮ್ಮ ಇಲ್ಲ ನೀವು ಹೇಳ್ತಿದ್ರ ನೋಡುವ ಉದಾಹರಣೆ ಅಂದ್ರೆ ಹಾಗೆ.
ಗೊತ್ತಾಯ್ತಲ್ಲ? ಇಲ್ಲಿ ಬರಮ್ಮ, ಮುಂದೆ ಬಾ, ಇಲ್ಲಿದ್ದು. ಹುಡುಗನ ನೋಡಿದ್ಯಾ? ಹುಡುಗಿಯನ್ನು ನೋಡಿದ್ಯಾ? ನೋಡಿದ್ದೆ. ಯಾರು ಮುಂದಿದ್ದ ಹಿಂದಿದ್ದ? ಇವಳನ್ನೇ ನೋಡಿ. ಸರಿ, ಯಾಕಂದ್ರೆ ನಿನಗೂ ಎಲ್ಲಾದ್ರೂ ವ್ಯತ್ಯಾಸ ಆಗಬಾರ್ದು, ಹಾಗಾಗಿ ನಿನಗೆ ಆದೀತು ಅಂತ ಕಾಣ್ತಾ? ಹುಡುಗ ನಿನಗೆ ಆದೀತು ಅಂತ ಕಾಣ್ತಾ? ಅಣ್ಣನಿಗೆ ಅಡ್ಡಿಲ್ಲ ಅಂದ್ರೆ ನನಗೆ ಅಡ್ಡಿ. ಅಣ್ಣನಿಗಲ್ಲ, ನಿಂಗೆ ಅಡ್ಡಿಲ್ವಾ ಕೇಳು. ಬೇರೆಯವ್ರಿಗಾಗಿ ನೀವು ಮದುವೆ ಆಗುದಲ್ಲ, ಗೊತ್ತಾಯ್ತಾ? ನಿಂಗೆ ಅಡ್ಡಿಲ್ವಾ? ಜೋರು ಮಾಡಬೇಡಿ. ಯಾಕೆ ಹೇಳಿದೆ ಗೊತ್ತುಂಟ? ಬಲಾತ್ಕಾರದಲ್ಲಿ, ಒತ್ತಾಯದಲ್ಲಿ ಯಾವುದೇ ಕಾರಣದಿಂದ ಮದುವೆ ಎನ್ನುವುದನ್ನು ಮಾಡಿಸಬಾರ್ದು. ಮದುವೆ ಮಾಡಿಸಿ ಮತ್ತೆ ಎಲ್ಲಿಯಾದರೆ ಅವರಿಗೆ ಅನಾಹುತ ಆದರೆ, ತೊಂದರೆ ಆದರೆ ಗತಿಯನ್ನು, ಹೌದಾ? ಅದಕ್ಕೆ ಹೇಳು, ಯಾವಾಗಲೂ ಹುಡುಗಿ ಮತ್ತು ಹುಡುಗನಿಗೆ ಒಪ್ಪಿಗೆ ಇದ್ದರೆ ಮಾತ್ರ. ಅದಲ್ಲದೆ ಹೋದರೆ ಏನಾಗ್ತದೆ? ಸಂಸಾರ ಸಸಾರ ತೊಂದರೆ ಆಗ್ತದೆ ಎನ್ನುವ ಕಾರಣದಿಂದ. ಬಳಿಕ ಅಳಲುವ ಸುತೆಯ ಶಾಪಂಗಳಿಗೆ ವರ ಪಿತ ಪುರೋಹಿತ ಸಾಯ್ತಾ, ನಿನ್ನ ಅಪ್ಪ ಸಾಯ್ತಾ? ಅದೊಂದು ಸಮಾನ ಏನು ಬಿಟ್ಕೊಂಡಿದ್ದಲ್ಲ ನೀನ? ಅವಾಗಿಂದ ನಿಮ್ಗೆ ಹೇಳ್ಬೇಕಂತ ಕಾಯ್ತಾ ಇದ್ದೀನಿ. ಬಟ್ಟೆ ಸಹಿತ ಅದೇ ನನಗೊಪ್ಪಿಗೆ. ಸಾಹಿತ ಅಲ್ಲ, ಸಹಿತ. ಅದೇ ತಗೊಳ್ಳಿ. ದೋಷಕ್ಕೆ ಒಳಗಾಗ್ತಾರೆ. ಆದ್ರಿಂದ ಹೇಳಿದ ಕಡಿಲಲ್ಲ. ಏನ್ ಭಟ್ರೆ? ಸಾಮಾಜಿಕ ಸುಮ್ಮನೆ ಹೇಳಿದ ಸೇರೋದೇನೆ. ನೀವೇ ಹಾರ್ಲಿಕ್ಕೆ ಹೇಳಿದ್ದಲ್ವಾ? ಹಾರ್ಲಿಕ್ಕೆ ಹೇಳಿದ್ದೇನೆ. ಇವತ್ತು ಕಾಣಿಕೆ ಹೆಚ್ಚು ಕೊಡ್ತಾರೆ ಅಂತ ಮಾಡ್ಕೊಂಡ್ಯಾ? ಅಯ್ಯೋ, ನೀನು ಎಷ್ಟು ಹಾರಿದ್ರು ಕೊಡುವಷ್ಟೇ ಕೊಡುವುದೇನು? ಹೌದಾ? ನಾನು ನಿನ್ನ ಹತ್ರ ಅದು ಹೇಳಿದ್ದ. ಮತ್ತೆ ಹೂಹಾರ. ಏನು ಭಟ್ರೆ, ಹುಡುಗಿ ಹೊರಗಾದ್ರೆ ಮದುವೆ ಮಾಡ್ತಾರಾ? ನೀವು ಯಾರನ್ನು ನೋಡಿ ಮದುವೆ ಮಾಡಿ? ಅವ ಮದುವೆ ಮಾಡಿದ್ರು ಮಾಡುವ. ಅವಳಿಗೆ ಇವಳಿಗೆ ಎಲ್ಲ ಹೇಳಿ ನಮ್ಮ ಜೀವಮಾನ ಇಡೀ ಹೋಯ್ತು. ಅಲ್ಲ, ಹುಡುಗಿ ಹೊರಗೆ ಹೊರಗೆ ಅಂತ ಹೇಳಿದ್ರೆ ಮುಸುಳು ಮೇಲೆ ಬಿಟ್ಟೇನು? ಹೌದಾ ತಂಗಿ? ಹೌದಾ? ವಿಷಯ ಹೌದಾ? ಹಿಡಿದ ಅಂತರ್ಪಟದಿಂದ ಹುಡುಗಿ ಹೊರಗೆ. ಓ ಹಾಗ? ಮತ್ತೆ ಹೇಗೆ? ವಿದ್ಯಾವನಂತು ದೈವವನಂತು ದೇವ ಲಕ್ಷ್ಮೀಪದೇಂದ್ರಿ ವಿಗತ್ಸರಾಣಿ ಮುಖ ನೋಡಿ ವರದ ಕೊನೆಗೆ ಇಕ್ಕಿದಳು ಪರಮ ದೋಷಣಿಯಾಗ ಪಾಡಿ. ತಾಳ್ಕೊಂಡೋಯ್ತೇನೆ. ತಾಳಿ 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 ಅಂದ್ರೆ ನಿಲ್ಲಿ ಅಲ್ಲ, ಮತ್ತೆ ಕರಿಮಣಿಗೆ ಮಾಂಗಲ್ಯ ಹಿಡ್ಕೊಂಡು ಬರ್ಲಿಲ್ವಾ? ಯಾರು? ನೀವು. ನಿನ್ನ ಯಜಮಾನಿಕೆ ಅಂತ ಪುರೋಹಿತರು ಪುರೋ ಹಿಡ್ಕೊಂಡು ಬರೋದು. ನಿನ್ನೆ ಅಂತ ಯಜಮಾನಿಕೆ. ಕರಿಮಣಿ ಎಲ್ಲಿ ತೊಂದರೆ ಎಲ್ಲ ಮದುವೆ ಮುಂದುವರಿಸಿ. ಆಗ್ತದಾ? ಆಗುದಿಲ್ವಾ? ಅದು ನನ್ನಿಂದ ಆಗುದಿಲ್ಲ, ಬೇರೆ ಪುರೋಹಿತ. ಯೋಚನೆ ಮಾಡಬೇಡಿ, ಒಂದು ಗಳಿಗೆ ಅವಕಾಶ ಕೊಡಿ. ಸೇರಿರುವಂತಹ ಸಭಿಕರಲ್ಲಿ ಮದನರಾಯರು ಎಂತ ಮಾಡುಕೋಲ್ಲ. ನೀವು ಪೂರ ಇದನ್ನೇ ಮಾಡಿದ್ದಲ್ಲ. ಎಂತ ಕರಿಮಣಿ ಕೇಳುತ್ತೆ. ಕರಿಮಣಿ ಎರಡೆರಡು ಹಾಕೊಂಡು ಬಂದವರು ಇದ್ದಾರೆ ಅಲ್ಲಿ. ಯಾರಾದ್ರೂ ಮದುವೆ ಆದವರು? ಮದುವೆ ಆದವರು ಎರಡು ಗಳಿಗೆ ಕೊಡ್ಲಿ. ಒಂದು ಹಾಕಿದ್ದನ್ನು ಮತ್ತೊಂದು ಕೊಡ್ತಾರ? ಕೊಡುವುದಿಲ್ಲ. ನಿನಗೊಂದು ಯಜಮಾನಿಕೆ ಸಿಕ್ಕಿದ್ದು ಅಂದ್ರೆ ಇದು 70ಕ್ಕೆ ಅಂತ ಶುರುವಾದಾಗ ಯಜಮಾನ ನಿನ್ನ ಯಜಮಾನಿಕೆ ಹೀಗಾಗ್ತದೆ ಅಂತ ನಾನು ತಂದಿದ್ದೆ ನೋಡು. ಯಾಕೆ? ಇದು ನಿನ್ನ ಮರ್ಯಾದೆ ಉಳಿಸುವುದಕ್ಕಾಗಿ. ಕೂಡಿರುವ ಸಭಿಕರಲ್ಲಿ ವಿಜ್ಞಾಪಿಸುವುದೇನೆಂದ್ರೆ 5 ಜನ ಮುತ್ತೈದೆಯರು ಬಂದು ಇದನ್ನು ಮುಟ್ಟಿಕೊಡಿ. ಭಟ್ರೆ, ನಾನು ಮುಟ್ಲಾ? ಯಾವುದನ್ನ? ಕರಿಮಣಿ. ನಿನಗೆ ಮನಸ್ಸಿದ್ರೆ ಬೇಕಾದ್ರೆ ನನ್ನನ್ನು ಮುಟ್ಟು. ಅಯ್ಯೋ, ಕರಿಮಣಿ ಮುಟ್ಲಿಕ್ಕಿಲ್ಲ. ಯಾಕೆ ಭಟ್ರೆ? ನಿನಗೆ ಮದುವೆ ಆಗಿದೆಯಾ? ಮದುವೆ ಅಂದ ಆಗ್ಲಿಲ್ಲ. ಮತ್ತೆಲ್ಲ ಆಯ್ತಾ? ಅಯ್ಯೋ ಹಾಗಲ್ಲ, ನಿಶ್ಚಿತಾರ್ಥ ಆಗಿದೆ. ಅದೇ ಕೇಳಿದ್ ಮತ್ತೆಲ್ಲ ಆಯ್ತಾ? ಹಾಗನ್ನುವಾಗ ನೀನು ಕನ್ನೆ ಮುತ್ತೈದೆ ಅಂತ ಲೆಕ್ಕ. ಹೌದಾ? ಮುತ್ತೈದೆಯರೇ ಮುಟ್ಟಬೇಕೆ ಹೊರತು ನೀವು ಮುಟ್ಟುದಲ್ಲ. ಏನು? ಸರಿ ಸರಿ. 5 ಜನ ಮುತ್ತೈದರು ಮುಟ್ಟು. ನೀವು ಯಾರು ಬರುವುದು ಬೇಡ, ಅಲ್ಲಲ್ಲೇ ಕುಳಿತು ನಿಮ್ಮ ಮಾಂಗಲ್ಯದ ಮೇಲೆ ಕೈ ಹಾಕೊಳ್ಳಿ, ನಾವು ಕತೆ ಮುಂದುವರಿಸ್ತೇವೆ. ಮಾಂಗಲ್ಯದಂತೂ ನಾನೇ ಮಮ ಜೀವನ ಹೇತು ಗಂಟೆಯ ಬದ್ನಾಮಿ ಯಾ ಜೀವ ಶತಶತಂ
ಹೋಗ್ಲಿಕ್ಕಿಲ್ಲ. ಇಲ್ಲ ಮಾಡೆ ನೋಡಣ್ಣ. ಏನು ಏ, ಎಂತ ಬ್ರಾಹ್ಮಣರು ಹೇಳ್ತಾ ಇದ್ದಾರೆ ಮಾಡು. ಎಂತ ಬಾವ ನೀವು ಮಾಡಿ. ಬೇಡ ನಾ ಮಾಡುದಾ? ನೀನ್ ಎಲ್ಲರೂ ಮುಂದೆ ಹೋಗಿ ಮಾಡು. ಬಟ್ರೆ ನಾನ್ ಮಾಡ್ಲಾ? ಎಲ್ಲ ಸೇರಿ ಮಾಡುವ. ಬಟ್ರೆ ಎಲ್ಲ ಸೇರಿ ಮಾಡುವ. ಏನ್ ಮುಂದಿನ ವರ್ಷ ಬರಬಾರ್ದು ಅಂತ ಇಲ್ಲಿಗೆ ಈ ಬೆರಳನ್ನು ತೋರಿಸಿ ಅಂದದ್ದು. ಮತ್ತೆ ಇದು ಅಲ್ಲ ಇದು ಅಲ್ಲ. ತಿಳ್ಕೊಂಡ್ಯಾ? ನಾನು ಹೇಳಿದ ಹಾಗೆ ಹೇಳಿ ನನ್ನ ಸುತ್ತ ಬರಬೇಕೇನೋ. ತಿಳ್ಕೊಂಡ್ಯಾ? ಹಿಡಿದ ಕೈ ಬಿಡಬೇಡ, ಬಲಗಾಲ ಮುಂದೆ ಹಾಕು. ಧರ್ಮೇಶ ಅರ್ಥೇಶ ಕಾಮೇಶ ಇದಂತ ಸಾರ್ವತ್ರಿಕ ಮದುವೆಯ? ಮತ್ತೆ ನಿಮಗೆ ಬಿಡುದು ಅಂತ ಇದು. ಅವಳು ಹೇಳಿದ್ಲು ಮದುವೆ ಒಂದು ಆಗಲಿಲ್ಲ ಅಂತ. ಈಗ ನಮ್ಗೆ ಅರ್ಥ ಆಯ್ತು ಏನಾಗ್ತಾ ಉಂಟು. ಮದುವೆ ಧರ್ಮೇಶ ಅರ್ಥೇಶ ಕಾಮೇಶ ನಾತಿ ಜಲಾಮಿ ನಾತಿ ಚರಿತವ್ಯ. ಇಲ್ಲಿ ಕೂತ್ಕೊಳ್ಳಿ. ಆರ್ತಿ ಒಳಗಡೆ ಮಾಡುವ, ಇಲ್ಲಿ ಮಾಡುವುದಲ್ಲ. ಕೂತ್ಕೊಳ್ಳಿ. ಎಲ್ಲಿ ಓಡಬೇಕು? ಕೂತ್ಕೊಳ್ಳಿ. ಬೇರೆ ಹೊತ್ತಿಗೆಲ್ಲ ನಿಂದು ನಡೀತದೆ, ಇಲ್ಲಿ ನಾವು ಹೇಳಿದಾಗ. ಈಗ ಮಧು ಮಕ್ಕಳಿಗೆ ಉಡುಗೊರೆ ಆಗುವ ಕ್ರಮ ಉಂಟು. ಯಾರಾದ್ರೂ ಕೊಡುವುದಾದ್ರೆ ಕಿಸೆ ಕೈ ಹಾಕಿ. ಬ್ರಹ್ಮಪ್ರಸಾದ. ಒಂದು ಕೆಲಸ ಮಾಡಿ, ಹತ್ರ ಇದ್ದವರು ಕಿಸೆಗೆ ಒಂದು ಕೈ ಹಾಕಬೇಡಿ. ಏನಾದ್ರೂ ಇದ್ರೆ ನೀವೇ ತಂದು ಕೊಡಿ. ಓ ಬ್ರಹ್ಮಪ್ರಸಾದ. ಹೆಣ್ಣಿನ ಕಡೆಯ ಪುರೋಹಿತರಿಂದ ಪ್ರಥಮ ಉಡುಗೊರೆ. ನಮ್ಮ ಹತ್ರ ಏನಿಲ್ಲ ಅಂತೇನಿಲ್ಲ. ಕುಡಿರು ಸಭಿಕರಲ್ಲಿ ಕೇಳಿಕೊಳ್ಳುವುದೆಂದ್ರೆ ಪುರೋಹಿತರ ಕೈಯಿಂದ ಹುಡುಗನ ಕೊರಡಿಗೆ ಮತ್ತು ಹುಡುಗಿ ಕೊರಡಿಗೆ ಉಡುಗೊರೆ ಆಯಿತು. ಓ ಏನಂತೆ? ಯಾವ ವಸ್ತು ಆಗಲಿ ಎಲ್ಲಿಂದ ಹೊರಟಿದೆಯೋ ಅಲ್ಲಿಗೆ ಬಂದು ಸೇರಲು ಯೋಗ್ಯ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಪುರೋಹಿತರ ಕೈಯಿಂದ ಹೊರಟ ಬಟ್ಟೆ ಹುಡುಗನ ಕೊರಳಿಗೆ ಮತ್ತು ಹುಡುಗಿಯ ಕೊರಳಿಗೆ ಹೋಗಿ ಮತ್ತೆ ಆಯಿತು. ಎಂತ ಬಿಟ್ರೆ ಅಂತೇಳಿ ನಂದು ಅಲ್ಲ, ಬಾಡಿಗೆ ಮದುವೆ ಒಂದಾಗಲಿಲ್ಲ. ಇಲ್ಲ ಭಟ್ರೆ, ಮತ್ತೆಲ್ಲ ಆದ್ರಿಂದ ಈ ಪರಿಸ್ಥಿತಿ ಮುಂದೆ ಬರ್ತದೆ ಭಟ್ರೆ, ಮುಂದೆ ಬರ್ತದೆ. ಎಲ್ಲರಿಗೂ ಹಾಗೆ ಮೊದಲಲ್ಲ ಕೊನೆಗೆ ಹಾಗೆ ಮುಂದೆ ಬರ್ತದೆ. ಇದೆಂತದೆ? ಎಂತದ್ದು? ಮನೆಗೆ ಬಾ. 25 ಅಲ್ಲ 30 ಕೊಟ್ಟೆ. ಇಲ್ಲಿ ಇದ್ದದ್ದು ಒಂದೇ ಏನು? ಮದುವರರಿಂದ ಮತ್ತೆ ಪುರೋಹಿತರಿಗೆ ಉಡುಗೊರೆ ಆಯಿತು. ಅಷ್ಟಪತ್ರವತಿ ಭವ. ಮನೆ ಖುಷಿ ಖುಷಿಗೆ ಆಗ್ತದೆ. ಸೀರಿಯಸ್ ಆಗುತ್ತೆ. ಸರಿಯಾಗದಿದ್ದ ಶಬ್ದವನ್ನು ಬಳಸಿದರೆ ನನ್ನಿಂದ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ವನವಾಸ ಪ್ರಾಪ್ತಿರಸ್ತು. ಯಾವುದೋ ಒಂದಾಗಿ ಶ್ರೇಯಸ್ಸಾಗಲಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ. ಒಂದ್ಸಲ ಮದುವೆ ಮಾಡಿಸಿದ್ವಿ, ಮತ್ತೊಂದ್ಸಲ ಮದುವೆ ಮಾಡಿಸ್ತಿದ್ವಿ ಅಂತ ಹೇಳುದು ಬಿಟ್ರೆ ಮತ್ತೆ ಒಳ್ಳೇದಾಗ್ಲಿ ಸರ್. ಒಳ್ಳೇದಾಗ್ಲಿ. ನಿನ್ನ ಹಣೆ ಬರಕ್ಕೆ ಅಷ್ಟೇ ಬಿಟ್ಟು ಬರೀ ಅಂತ. ಒಂದು ಕೆಲಸ ಮಾಡು. ತಂದೆ ಇಲ್ಲದಿದ್ರು ತಂದೆ ಜಾಗದಲ್ಲಿ ನಿಂತು ತಂಗಿಯನ್ನು ಮದುವೆ ಮಾಡಿಸಿದ್ಯಾ, ಭಾವನ ಕೈಗಿತ್ತು 2 ಒಳ್ಳೆ ಮಾತಾಡಿ ಕೈ ಎತ್ತಿ ಕೊಡ್ಬೇಕಾ? ಏನನ್ನ ಎಲ್ಲಿಗೆ? ಕೈ ಎತ್ತಿ ಕೊಡ್ಬೇಕಂತ. ಬೇಡ, ಇಷ್ಟು ಸಾಕಾ? ಕೈ ಎತ್ತುದೆಲ್ಲ ಕಡಿದು ಕೊಡು. ಅದೆಂತ ಬರೋದು? ಕೈ ಎತ್ತಿ ಅವನ ಕೈಗೊಪ್ಪಿಸು. ಬಾವ ಬಾವ ತಂಗಿ ಅಣ್ಣ ತಂಗಿ ತಂಗಿ ಅಳಬೇಡುವ ನೀನು. ತಂಗಿ 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 ಮದನ, ಏ ಮದನ, ಹೊಡಿಬಾರ್ದು ಅಂತ ಸುಮ್ಮನೆ ಉಳಿದಿದ್ದೆ ನಾನು. ನಮ್ಮ ಯಜಮಾನ್ರು ಅಳ್ತಾ ಇದ್ದಾರಲ್ಲ. ನಿಮ್ಮ ಯಜಮಾನ್ರ ಹತ್ರ ಏನಾಯ್ತು? ಮನೆಗೆ ಹೋಗಿ ಇಬ್ರು ಒಳಗೆ ಹೌದನ? ಯಾವ ಗಂಡೆ ಆಗಿರಲಿ ಮದುವೆ ಆದ ಕಾಲದಲ್ಲಿ ಅವನ ಕೈಗೆ ಹೆಣ್ಣನ್ನು ಒಪ್ಪಿಸಿ ಕೊಡುವಾಗ ಅಳಬಾರದು.
ಹೌದಾ? ಅಳುತ್ತಾ ಕೊಟ್ಟದಿದ್ರೆ ಏನಾಗ್ತದೆ? ಏನಾಗ್ತದೆ? ಅವಳ ಪರಿಸ್ಥಿತಿ ಮುಂದೆ ಅಳುವಂತಹ ಪರಿಸ್ಥಿತಿ ಬಂದು ಹೋಗಬಹುದು. ಓಹೋ. ನಗುನುಗುತ್ತಾ ಕೊಡಬೇಕು. ಯಾಕೆ? ಅವಳ ಬಾಳಿನಲ್ಲಿ ನಗುನುಗುತ್ತಾ ಸಾಕ್ತಾರೆ ಅಂತ ಲೆಕ್ಕ. ನಗಡ ಎಲ್ಲಾದ್ರೂ ಆಜಾತಿದ್ರು ಇಲ್ಲಿ ಬಂದ್ರು ಬಂತೀವಿ. ಕಿರುನಗೆ, ಸಣ್ಣಗೆ, ನಿಮ್ನಾಗೆ, ನಮ್ನಗೆ. ಬಾಬಾ ಹತ್ತಿಲ್ಲ ಹಲವಿಲ್ಲ ಬಾಬಾ. ಇದ್ದವಳು ಒಬ್ಬಳೇ ತಂಗಿ, ಅವಳನ್ನ ಬಹಳ ಪ್ರೀತಿಯಿಂದ ಸಾಕಿದ್ದೇವೆ. ಎಷ್ಟು ಪ್ರೀತಿ ಅಂತ ಹೇಳಿದ್ರೆ, ಕೆಳಗಿಟ್ಟಿದ್ದೆ ಹೌದು ಅಂತಾದ್ರೆ ಕಾಗೆ ಕಚ್ಚಿಕೊಂಡು ಹೋಗ್ತದೆ, ಮೇಲಿಟ್ಟಿದ್ದೆ ಹೌದು ಅಂತಾದ್ರೆ ಇರುವೆ ಕಚ್ಚಿಕೊಂಡು ಹೋಗ್ತದೆ. ನಿನ್ ಜೀವಮಾನದಲ್ಲಿ ಇರುವೆ ಪೂರ ಮೇಲೆ ತಿರುಗಿದ್ದ. ರಾಮಣ್ರ ಇರುವೆ ಕೆಳಗೆ, ಸಾಕು ಸುಮ್ಮನೆ. ಹಾಗೆ ಮೇಲೆ. ನಾನೆಲ್ಲ ತಪ್ಪು ಹೇಳುವುದಿಲ್ಲ. ಯಾರಿಗೆ ಕಲ್ಸೋದು ನೀವು? ಏನು? ಮೊನ್ನೆ ಆಟೋದಲ್ಲಿರುವ ಸಕ್ಕರೆ ಡಬ್ಬದಲ್ಲಿ ಇರುವೆ ಇದ್ದಿತ್ತು, ಇರುವೆ ಮೇಲೆ. ಆ ಇರುವೆ ಕಥೆ ಎಲ್ಲ ಇದು. ನೆಲದಲ್ಲಿ ತಿರುಗುವ ಇರುವೆ ಇದು ಯಾವಾಗಲೂ ಆಗುವ ಕ್ರಮ. ಆಗಲಿ ಬಾವಾ, ಹಾಲಲ್ಲಾದ್ರೂ ಹಾಕಿ, ನೀರಲ್ಲಾದ್ರೂ ಹಾಕಿ, ಇಲ್ಲದೆ ಇದ್ರೆ ಹಾಗೆ ಸುಡ್ತದೆ ಸುಡ್ತದೆ. ಜಾಗ್ರತೆ. ಬ್ರಾಹ್ಮಣ ಅಂತಾರೆ ಸುಡ್ತದೆ. ಯಾವಾಗಲೂ ಹೇಳ್ತೇನೆ ಕೇಳು. ಅಂಗಳದಲ್ಲಿ ನೆಟ್ಟಂತ ಮಲ್ಲಿಗೆ ಬಳ್ಳಿಯನ್ನ ಕಿತ್ತು ಅವನ ಕೈಗಿತ್ತಿದ್ದೀಯ. ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಕಾಪಾಡಿ. ಅದು ಹೇಳು ತಂಗಿ, ನಿನ್ನನ್ನು ಬಹಳ ಪ್ರೀತಿಯಿಂದ ನೋಡಿಕೊಂಡಿದ್ದೇನೆ. ಇಲ್ಲಿಯವರೆಗಾಗಿ ನೀನು ತಂಗಿಯಾದ್ರೂ ಸಹ ಮಗಳ ಹಾಗೆ ಕಂಡುಕೊಂಡವರು. ನಾಳೆ ಅಂತ ಹೇಳಿದ್ರೆ ಗಂಡನ ಮನೆ ಸೇರ್ತಾ ಇದ್ದೀಯ. ಇಲ್ಲಿಯವರೆಗಾಗಿ ವಿನೋದಕ್ಕಾಗಿ ಎರಡು ಮಾತನಾಡಿರಬಹುದು. ಜೀವನ ಮುಂದೆ ಹಾಗಲ್ಲ ತಂಗಿ. ಗಂಡನ ಮನೆಗೆ ಹೋದಂತ ನೀನು ಇಲ್ಲಿ ಸಿಕ್ಕಿದ ಹಾಗೆ ಸುಖ ಸಿಗ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಸುಖ ಸಿಕ್ಕಿದ್ದೆ ಹೌದು ಅಂತಾದ್ರೆ ಸಂತೋಷವನ್ನು ಅನುಭವಿಸ್ತೇನೆ. ಒಂದೊಮ್ಮೆ ಕಷ್ಟ ಆಯ್ತು ಅಂತಾದ್ರೆ ಏನು ಮಾಡುವುದಣ್ಣ? ಬೆಳಿಗ್ಗೆ ಬೇಗ ಎದ್ದೋಡ್ಬೇಕಾ? ಇಲ್ಲ, ತಂಗಿಯನ್ನು ಮದುವೆ ಮಾಡಿಸಿ ಓಡ್ಬಾ ಅಂತೇನ ಸುಡುಗಾಡ. ಇರುವುದಾ? ಸ್ವಲ್ಪ ಸುಮ್ಮನೆ ಇರ್ತೇನೆ. ಎಂತ ಕಷ್ಟ ಆದ್ರೂ ಗಂಡನ ಮನೆ ಬಿಟ್ಟು ತವರಿಗೆ ಬರಬಾರದು. ಇನ್ನು ಹೆಚ್ಚು ಹೊತ್ತು ಮಾತಾಡಿದ್ರೆ ಬೇರೆ ಬೇರೆ ಮಾತಾಡ್ತಾನೆ. ಆದ್ರಿಂದ ಮುಂದೆ ಭಟ್ರೆ, ನಾನು ಮುಂದೆ ಬರ್ತದೆ ಅಂತ ಹೇಳಿದೆ. ಏನು? ನನ್ನ ಮದುವೆಗೂ ನೀವೇ ಬರ್ಬೇಕು. ದೇವರಾಣೆ ನಾವು ಬರುವುದಿಲ್ಲ. ಯಾಕೆ ಭಟ್ರೆ? ಈಗಲೇ ಇಷ್ಟು ರಾಮಾಯಣ ಮಾಡಿ ಹಾಕಿದ್ವಿ. ನಿನ್ನ ಮದುವೆಯಲ್ಲಿ ಕೊನೆಗೆ ನಂಗೆ ಮಾಲೆ ಹಾಕಿದ್ರು ಹಾಕದೆ. ಹಾಗಂತೂ ಮಾಡುವುದಿಲ್ಲ. ಒಳಿತಾಗಲಿ, ಒಳ್ಳೆ ರೀತಿಯಲ್ಲಿ ಬದುಕು. ಬಹಳ ಉಪಕಾರ ಆಯ್ತು, ಹೋಗಿ ಬನ್ನಿ. ಗಡಿಬಿಡಿಯಲ್ಲಿ ಮದುವೆ ಮಾಡಿಸಿದ್ರು. ಸಂಪೂರ್ಣವಾಗಿ ಕ್ರಮದಂತೆ ಮದುವೆ ಮಾಡಿಸಿದ್ದೇವೆ. ಹೌದಲ್ವಾ? ಎಲ್ಲರಿಗೂ ಊಟದ ವ್ಯವಸ್ಥೆ ಮಾತ್ರ ಅಲ್ಲ, ದಕ್ಷಿಣೆ ಕೊಡಬೇಕಲ್ಲ. ನಮ್ದು ಸಭಾ ಮರ್ಯಾದೆಗಳು. ನೀವು ಮರ್ಯಾದೆ ಇಲ್ವಾ? ಮರ್ಯಾದೆ ಇದ್ದದ್ದು ಬೇರೆ, ಕೊಡುವುದು ಬೇರೆ. ಆ ಬಗ್ಗೆ ಯೋಚನೆ ಮಾಡಬೇಡಿ. ಯಾರಲ್ಲಿ ಬ್ರಾಹ್ಮಣರು ಬರ್ತಾರೆ, ಮುಷ್ಟಿ ಬಾಚು ಕೊಡಿ. ನಮ್ಗೆ ಓಡ್ಲಿಕ್ಕೂ ಆಗುದಿಲ್ಲ ಪುಣ್ಯಾತ್ಮ ಈಗ. ಯಾಕೆ? ಆದ್ರಿಂದ ಮುಷ್ಟಿ ಕೊಟ್ಟುದು ಬೇಡ, ಮರ್ಯಾದೆ ಕೊಡು. ಹಾಗಲ್ಲ, ಬ್ರಾಹ್ಮಣರಿಗೆ ಲೆಕ್ಕ ಮಾಡುವುದು ಬೇಡ, ಮುಷ್ಟಿ ಬಾಚಿ ಕೊಡಿ ಅಂತ ಹೇಳಿದ್ರು. ಹಾಗಲ್ಲ. ಏನಂದ? ಮರಿದಾಯ್ತಾ? ಕಡಿಮೆ ಯೋಚನೆ ಮಾಡುವಂತ ಅಗತ್ಯವೇ ಇಲ್ಲ. ಆ ಕಡೆಯಲ್ಲಿ ಅಪ್ಪ ಹುಟ್ಟಿರುವಂತ ಕೊಪ್ಪರಿಗೆ ಉಂಟು, ಅದನ್ನ ಮೇಲೆತ್ತಿಸಿ ಬ್ರಾಹ್ಮಣರು ಬರ್ತಾರೆ, ಹೊಂಡ ಬೀಳ್ತದೆ, ಮಣ್ಣಕ್ಕೆ ಮುಚ್ಚಿ. ನೀ ಅಂತ ಹೇಳು, ನನ್ನನ್ನು ಜೀವಂತ ಸಮಾಧಿ ಮಾಡುದ ಬ್ರಾಹ್ಮಣ್ರೆ? ಹಾಗಲ್ಲ, ನಿಂಗೆ ಗೊತ್ತಿಲ್ಲ. ಈಗಿನ ಕೆಲಸಗಾರರಿಗೆ ಭಾಷೆ ಬರುವುದಿಲ್ಲ, ಅಂತವ್ರು ಮುಚ್ಚಿ ಹಾಕಿದ್ರು. ಹಾಗಲ್ಲ ಬ್ರಾಹ್ಮಣ್ರೆ, ಬ್ರಾಹ್ಮಣರು ಅದೇ ಮಾರ್ಗದಲ್ಲಿ ಬರ್ತಾರೆ, ಹೊಂಡ ಬೀಳ್ತದೆ, ಹೊಂಡವನ್ನು ಮುಚ್ಚಿ ಬ್ರಾಹ್ಮಣರು ಬರ್ತಾರೆ. ಏನಂದ? ಮತ್ತು ಕಡಿಮೆ ಯೋಚನೆ ಮಾಡಬೇಡಿ. ಆದ್ರಿಂದ ಕೊಪ್ಪರಿಗೆ ಏನೆಲ್ಲ ಕತ್ತರಿಸಿ ಕೊಡಿ. ಸಭಾ ಮರ್ಯಾದೆ ಆ ಕಡೆ ಚಂದ್ರಹಾಸನ ಹೊಗೆ ಹಾರಿರಬೇಕು. ಆ ಚಂದ ಕಾಣುವುದಕ್ಕಾಗಿ ನೀವಂತೂ ಗೊತ್ತಾಗ್ಲಿಲ್ಲ, ಕ್ಷಮಿಸಬೇಕು. ಹೇಳಿ ಸ್ವಾಮಿ, ತಪ್ಪಾಯ್ತು. ಸದ್ಯಕ್ಕೆ ನನಗೂ ಕೂಡುವುದಿಲ್ಲ, ಸ್ವಲ್ಪ ಸುಧಾರಿಸಿ. ನೀವಿಗೇನು ಅವಸರದ ಕೆಲಸ ಇತ್ತೇನೋ, ನನ್ನ ಹಾಗೆ ಗೊತ್ತಾಗ್ಲಿಲ್ಲ. ನೀವಂತ ತಪ್ಪಾಯ್ತು.
ಏನು ಸ್ವಾಮಿ ಈ ಕಡೆ ನಮ್ಮದ ಮನೆ ದಾರಿಯಿಂದ ಬರ್ತಾ ಇದ್ದೀರಿ? ಗಡಿಬಿಡಿಯಲ್ಲಿ ಬಂದೆ. ಗಡಿಬಿಡಿಯ? ಹೌದೌದು. ಏನು ಗಡಿಬಿಡಿ? ಹೋದ್ದಲ್ಲ, ನಿಮ್ಮ ಮನೆಗೆ ಹೋಗಿದ್ನ ಪುಣ್ಯಾತ್ಮ. ನಮ್ಮ ಮನೆಗ? ಹೌದು. ಏನು ಏನು ಮನೆಯಲ್ಲಿ ವಿಶೇಷ? ವಿಶೇಷ? ಏನು ವಿಶೇಷ? ಮದುವೆ. ಮದುವೆ? ಹೌದು. ನನ್ನ ಮಗ ಮದನನಿಗೂ ರಾಜಕುಮಾರಿ ಆದಂತಹ ಚಂಪಕ ಮಾಲಿನಿಗೆ ಮದುವೆ. ಅಲ್ಲ, ನೀನೇ ಕಳುವುಗಟ್ಟಿ ಅಲ್ಲ ಚಂದ್ರಹಾಸ? ಚಂದ್ರಹಾಸ ಅವನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಸಿದ ಮದನ. ಜಾತನೊಡನೆ ಬೇಡವೆಂದು ಮಾತನಾಲಿಸೀಗ, ಜಾತನೊಡನೆ ಬೇಡವೆಂದು ಮಾತನಾಡಿಸೀಗ, ಬರೆದ ರೀತಿಯಂತೆ ನಾಗೈದಿರುವೆ, ಬರೆದ ರೀತಿಯಂತೆ ನಾಗೈದಿರುವೆ, ಖಾತಿಗೊಳ್ಳುವುದೇಕೆ ತರವೇ? ಇಲ್ಲ, ನಗಾಡ್ತೇನೆ ಈ ಮಾಡಿದ ಕೆಲಸಕ್ಕೆ. ಏನು ಮಾಡಿದ್ಯೋ ಎನ್ನುವುದಾಗಿ ಕೇಳ್ತಾ ಇದ್ದೇನೆ. ಅಪ್ಪ, ನೀವು ಏನು ಮಾಡಬೇಕು ಎನ್ನುವುದಾಗಿ ಲೇಖನದಲ್ಲಿ ಬರೆದಿದ್ದೀರೋ ಅದೇ ರೀತಿಯಾಗಿ ಕಾರ್ಯವನ್ನು ಮಾಡಿದ್ದೇನಪ್ಪ. ಕುಲಮಾರಿಯ ನಿಲದಿರು ಕೋರಿ ಚಲಿಸೈ ಶಟನೇನು, ಕೋಡಿಗೆ ಚಲಿಸೈ ಶಟನೇನು, ಬಲು ದುರ್ಭೋಷಣಗಳು ನಿಂದಿಸಿ ಉಳಿಸಿನ ನಿಂದಿರಲು. ಅಪ್ಪ ಅಂತ ಹೇಳಿದ್ರೆ ಜಾಗ್ರತೆ. ನಿನಗೆ ನಾ ಅಪ್ಪನಲ್ಲ, ನನಗೆ ನೀ ಮಗನಲ್ಲ. ನಿನ್ನ ಹಾಳು ಮುಖ ತೋರಿಸಬೇಡ, ಎಲ್ಲಾದ್ರೂ ಹಾಳಾಗಿ ಹೋಗು. ಕೊಡುವುದಾಜ್ಞೆ ಈಗ ನನಗೆ ನಡೆವನೈಕ ನನಗೆ ಹೀಗೆ, ಕೊಡುವುದಾಜ್ಞೆ ಈಗ ನನಗೆ ನಡೆವನೈಕ ನನಗೆ ಹೀಗೆ, ಬಿಡದೆ ಜನಕ ಕೈದ ನೇಮ ಒಡನೆ ವನಕ್ಕೆ ಹೋದ ರಾಮ. ಒಂದು ಕ್ಷಣ ಮುಖವನ್ನು ತೋರಿಸಬೇಡ, ನಡೆ ಕಾಡಿಗೆ ಇರುವುದಾಗಿ. ನಿಮ್ಮ ಮಾತನ್ನು ನಾನು ಮೀರುವುದಿಲ್ಲ ಅಪ್ಪ. ಹಿಂದೆ ಅದೆಷ್ಟೋ ಮಂದಿಯ ಆದರ್ಶವನ್ನೇ ಹೊತ್ತು ಬದುಕಿದವನು ನಾನು. ಇನ್ನೊಂದು ಸಂದರ್ಭ ಕೇಳಿದ್ದೇನೆ. ಏನು? ಬೇತ್ರಿಯಲ್ಲಿ ಶ್ರೀರಾಮಚಂದ್ರ, ರಾಜಾರಾಮ ಅಲ್ಲ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ತನ್ನ ತಂದೆಯಾಗಿರುತ್ತ ದಶರಥ ಚಕ್ರವರ್ತಿಗಳ ಮಾತಿಗೋಸ್ಕರವಾಗಿ 41 ವರ್ಷಕ್ಕೆ ಪರ್ಯಂತರ ಕಾಡಿಗೆ ಹೋದಂತೆ. ಸತ್ತವನೇ ಬರೇ 14 ವರ್ಷ ಹೋದದ್ದು. ಒಂದು ನಾಲ್ಕು ಆಚೆ ಐತಪ್ಪಯ್ಯ, ಕತೆ ಆಚೆ ಈಚೆಗೆ ಮಾಡಬೇಡ, ಜಾಗ್ರತೆ. ಇಲ್ಲ ಅಪ್ಪಯ್ಯ, 14 ವರ್ಷ ವನವಾಸಕ್ಕೆ ಹೋದನಂತೆ. ಪಿತೃವಾಕ್ಯ ಪರಿಪಾಲಕ ಎಂದೆನಿಸಿಕೊಂಡ. ಇವತ್ತು ನಾನು ಹಾಗೆ ತಂದೆ, ನಿಮ್ಮ ಮಾತಿಗೋಸ್ಕರವಾಗಿ ಕಾಡಿಗೆ ಹೋಗ್ತೇನೆ, ಪಿತೃವಾಕ್ಯ ಪರಿಪಾಲಕ ಎಂದೆನಿಸಿಕೊಂಡು. ಮರ್ಯಾದಾ ಪುರುಷೋತ್ತಮ ಶ್ರೀರಾಮನಲ್ಲಿ ಮರ್ಯಾದೆ ಸತ್ತ ನೀನಲ್ಲಿ ಏನು ಲೇಖನದಲ್ಲಿ ಇದ್ದ ಹಾಗೆ ಮಾಡಿದ್ದೇನೆ. ತಗೊಂಡು ಬಾ ಲೇಖನ. ಬಾಯಿ ಮುಚ್ಚು. ಅಪ್ಪ ನಾನು ನೀನು ತಪ್ಪಿದ್ ಗೊತ್ತಾಗುವುದು ನನಗೋ ನಿನಗೋ? ಸರಿ, ಬಾಯಿ ಮುಚ್ಕೊಂಡು ಕೇಳು. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ನಮ್ಮ ಅಪ್ಪಯ್ಯ. ಅದು ನನಗೆ ಗೊತ್ತಿಲ್ವೋ? ಸುಪ್ರೇಮದಿಂದ ತನ್ನ ಸುತ್ತ ಮದನಂಗೆ ನಂಗಪ್ಪಯ್ಯ. ನಿನಗೆ ಬರ್ದದ್ದು, ನಾನೇ ಬರ್ದದ್ದು. ಮಿಗೆ ಪರಸಿ ನೇಮಿಸಿದ ಕಾರ್ಯ ಪರಂಚಿ. ಈ ಚಂದ್ರಹಾಸ ಮಹಾ ಅಹಿತ ನಮಗೆ, ಮಹಾಹಿತ ನಮಗೆ, ಮಹಾಹಿತ 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 ಮಹಾಹಿತ. ಇದು ಸಾವರ್ಣ ದೀರ್ಘ. ನಿಮ್ ಸಾವರ್ಣ ದೀರ್ಘ ಸಂಧಿಗಳು ನನ್ನ ಬೆನ್ ಸಂಧಿ ಎಲ್ಲ ಜಾರಿಸಿಲ್ಲ, ಎಲ್ಲ ಜಾರಿಸ್ಲಿಕ್ಕೆ. ಮುಂದೋಡು. ಒತ್ತುಗಳೆಯದೆ ಬಂದೀತನ ಕುಲ ವಿತ್ತ ವಿದ್ಯಾ ವಯೋ ವಿಕ್ರಮಗಳ ನೀ ನೋಡುತ್ತಿರದೆ ಕೊಡು ವಿಷವ ಮೋಹಿಸುವಂತೆ ಬಾಲಕಗೆ ಉತ್ತರ ಒಪ್ಪುದು. ಎಂತದ ಸರಿ ಉಂಟಲ್ಲ? ಒತ್ತುಗಳೆಯದೆ ಬಂದೀತನ ಕುಲ ವಿತ್ತ ವಿದ್ಯಾ ವಯೋ ವಿಕ್ರಮಗಳ ನೀ ನೋಡುತ್ತಿರದೆ ಕೊಡು ವಿಷವ ವಿಷಯ, ಕೊಡು ವಿಷವ ವಿಷಯ, ಕೊಡು ವಿಷವ ವಿಷಯ.
ವಿಷಯ 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 ಗಾಳಿ ಬೇಕಪ್ಪಯ್ಯ. ಸ್ವಲ್ಪ ತಲೆ ತಿರುಗಿದ ಹಾಗಾಯ್ತು ಮಗನೇ. ಗಾಳಿ ಹಾಕುವುದ ಅಪ್ಪಯ್ಯ? ಬೇಡವೇ ಬೇಡ, ಗಾಳಿಯಲ್ಲೇ ಬಂದದ್ದಲ್ವಾ, ಸ್ವಲ್ಪ ಗಾಳಿ ಹೆಚ್ಚಾಯ್ತಷ್ಟೇ. ನೀರು ಕೊಡುವುದ ಅಪ್ಪಯ್ಯ? ಬೇಡವೋ ಮಗನೇ ಬೇಡ. ಅಮ್ಮನ್ ಕರುವುದ? ಅವಳನ್ನೊಂದು ಕರೆದ್ರೆ ಅಗಳೆ ಮಾಡಬೇಡ. ಮೊದಲೇ ಅವಳಿಗೆ ಕೆಮ್ಮು ದಮ್ಮು, ಮತ್ತಿಲ್ಲಿ ಬಂದು ಅವಳು ಉಪದ್ರ ಕೊಡುವುದು ಬೇಡ. ಹಾಗಾದ್ರೆ ವೈದ್ಯರನ್ನು ಕರುವುದ? ಯಾರಾದ್ರೂ ಬೇಕು, ಅವರು ಸಹವಾಸವನ್ನು ಬೇಡವೋ. ಯಮ ಬಂದ್ರೆ ಹೆಣ ಮಾತ್ರ ತಗೊಂಡು ಹೋಗ್ತಾನೆ, ವೈದ್ಯರು ಬಂದ್ರೆ ಹಾಗಲ್ಲ, ಹಣ ಹೆಣ ಎರಡನ್ನೂ ತಗೊಂಡು ಹೋಗ್ತಾರೆ. ಇದೋ ದಣಿದಂತಹ ನನ್ನ ದೇಹಕ್ಕೆ ವಿಶ್ರಾಂತಿ ಬೇಕು, ಬೇಕಾದ್ರೂ ಕರೆಸಿಕೊಳ್ತೇನೆ ಆ ಕಡೆಯಲ್ಲಿ. ವಿಷವಮೋಹಿಸುವಂತೆ ಕೊಡುವುದೇ ನಲಿದಂಗೆ, ವಿಷವಮೋಹಿಸುವಂತೆ ಕೊಡುವುದೇ ನಲಿದಂಗೆ, ವಿಷಯ ಮೋಹಿಸುವಂತೆ ಕೊಡುವುದೆಂಬಿಲೇಖ, ವಿಷಯ ಮೋಹಿಸುವಂತೆ ಕೊಡುವುದೆಂಬಿಲೇಖ, ವಿಷಯವಿದು ವಿಧಿಕೃತವ ಎನ್ನ ಕರದೋಷವ, ವಿಷಯವಿದು ವಿಧಿಕೃತವೋ ಕರದೋಷವು, ಶಶಿಹಾಸನ ವಂಚನೆಗಳು, ವಿಷಯವಿದು ವಿಧಿಕೃತವು ಎನ್ನ ಕರದೋಷವು, ಶಶಿಹಾಸನ ವಂಚನೆಗಳೇ. ವಿಷವ ಮೋಹಿಸುವಂತೆ ಬರೆದಂತಹ ಲೇಖನ ಎನ್ನುವುದು ವಿಷಯ ಮೋಹಿಸುವ ಹಾಗೆ ಬದಲಾಗ್ತದಂತಾದ್ರೆ ಇದಕ್ಕೆ ಕಾರಣ ಏನು, ಯಾರು? ಬರೆದ ನನ್ನ ಕರದೋಷ ಆಗಿರಬಹುದೇ? ಸಾಧ್ಯವೇ ಇಲ್ಲ. ಒಮ್ಮೆ ಬರೆದದ್ದನ್ನ ಮತ್ತೊಮ್ಮೆ ಮಗದೊಮ್ಮೆ ನಾನೇ ಪರಿಶೀಲಿಸಿದವ. ನನ್ನ ಕಣ್ಣು ನನ್ನ ಮನಸ್ಸು ನನ್ನನ್ನು ವಂಚಿಸುವುದಕ್ಕೆ ಸಾಧ್ಯ ಇಲ್ಲ ತಾನೆ. ಬರೆದ ನನ್ನ ಕರದೋಷ ಅಲ್ಲ ಎನ್ನುವುದು ಸ್ಪಷ್ಟ. ವಿಧಿಕೃತವೇ ಅಥವಾ ಚಂದ್ರಹಾಸನ ವಂಚನೆ ಇರಬಹುದೇ? ಛೇ, ನನಗೆ ಚಂದ್ರಹಾಸನ ಮೇಲೆ ದ್ವೇಷ ಇರಬಹುದು, ಆದರೆ ಆ ಚಂದ್ರಹಾಸನಿಗೆ ನನ್ನ ಮೇಲೆ ಯಾವ ದ್ವೇಷವೂ ಇಲ್ವಲ್ಲ. ಆತ ಪ್ರಾಮಾಣಿಕ ಎನ್ನುವುದನ್ನ ಪರಿಶೀಲಿಸಿಯೇ ನಾನು ವಿಶ್ವಾಸದಿಂದ ಲೇಖನವನ್ನ ಕಳುಹಿಸಿಕೊಟ್ಟದ್ದು. ಬರೆದ ನನ್ನ ಕರದೋಷ ಅಲ್ಲ, ವಿಧಿಕೃತವಲ್ಲ, ಶಶಿಹಾಸನ ವಂಚನೆ ಸಾಧ್ಯ ಇಲ್ಲ. ನನ್ನ ಮಗನಾದಂತಹ ಮದನನೇ ನನ್ನನ್ನು ವಂಚಿಸುವುದಕ್ಕೆ ಸಾಧ್ಯವೇ? ಛೇ, ಯಾಕೆ ಮದನನ ಕುರಿತಾಗಿ ಅವಿಶ್ವಾಸವನ್ನ ನಾ ತಳೆಯಬೇಕು? ಮುಗ್ಧನಾಥ, ಅಮಾಯಕನಾಥ, ನಾ ಹೇಳಿದ್ದಷ್ಟನ್ನೇ ಮಾಡುತ್ತಾನೆ ಹೊರತು ನನ್ನ ಅಪ್ಪಣೆ ಇಲ್ಲದೆ ಮತ್ತೇನನ್ನೂ ಮಾಡಲಾರ. ಯಾಕೆ ಅವನನ್ನು ನಾ ದೂಷಿಸಬೇಕು? ಹಾಗಾದ್ರೆ ನನ್ನ ಯೋಜನೆಗಳೆಲ್ಲ ಈ ಹೊತ್ತಿನಲ್ಲಿ ತಲೆ ಕೆಳಗಾಗುವಂತಹ ಸ್ಥಿತಿ ಒದಗಿ ಬಂತೆ ಹೇಗೆ? ನನ್ನ ನಿರೀಕ್ಷೆಯ ಪಟ್ಟ ಎನ್ನುವುದು ಕೈಜಾರುವಂತಹ ಕಾಲ ಸನ್ನಿಹಿತವಾಯಿತೆ ಹೇಗೆ? ಏನ್ ಮಾಡ್ಲಿ? ಹೀಗೆಲ್ಲ ಆಯಿತು ಅಂತ ಕೈಕಟ್ಟಿ ಸುಮ್ಮನೆ ಕುಳಿತುಕೊಳ್ಳಲೆ? ದುಷ್ಟಾನಿಧನ ದುಷ್ಟಾಹಿತನ ಕೊಂಡು ಅಟ್ಟಿಶ
ಸುಮ್ಮನೆ ಕೈಕಟ್ಟಿ ನಾ ಕುಳಿತುಕೊಳ್ಳಲಿ? ಛೇ, ನಾ ಸುಮ್ಮನೆ ಉಳಿದೆ ಅಂತಾದರೆ ಇಷ್ಟು ಕಾಲ ನಾ ಪಟ್ಟ ಶ್ರಮಕ್ಕೆ ನಾ ಏನು ಫಲವನ್ನ ಪಡೆದ ಹಾಗಾಗುತ್ತದೆ. ನನ್ನ ಬದುಕಿನಲ್ಲಿ ನಾ ಏನನ್ನ ಸಾಧಿಸಿದ ಹಾಗಾಗುತ್ತದೆ. ಇಲ್ಲ ಇಲ್ಲ, ನನ್ನ ದಾರಿಗೆ ಅಡ್ಡವಾಗಿ ಬರುವಂತಹ ಆ ಚಂದ್ರಹಾಸ ಬದುಕಕೂಡದು. ಪ್ರಪಂಚಕ್ಕೆ ಚಂದ್ರಹಾಸ ಒಳ್ಳೆಯವನಾಗಿರಬಹುದು, ನನ್ನ ಕಾರ್ಯಕ್ಕೆ ಭಂಗವನ್ನ ತರುವಂತಹ ಚಂದ್ರಹಾಸ ನನಗೆ ಆತ ದುಷ್ಟನೇ ಹೌದು. ಆ ದುಷ್ಟನನ್ನ ಕೊಲ್ಲದೆ ಈ ಪೃಥ್ವಿಯಲ್ಲಿ ನಾ ಶ್ರೇಷ್ಠತ್ವವನ್ನ ಸ್ಥಾಪಿಸುವುದಕ್ಕೆ ಸಾಧ್ಯ ಇಲ್ಲ. ಹೌದು, ಅವನನ್ನ ಕೊಲ್ಲುವುದೊಂದೇ ನನಗೆ ದಾರಿ. ಕೊಲ್ಲಲೇ? ಛೇ, ಸಿಟ್ಟಿನ ಕೈಯಲ್ಲಿ ನಾ ಬುದ್ಧಿ ಕೊಟ್ಟದ್ದು ಹೌದು, ಆದರೆ ಭಾವನನ್ನ ಬಡಿದೆಬ್ಬಿಸುತ್ತಾ ಇದೆ. ಈಗ ಚಂದ್ರಹಾಸ ನಿನಗೇನಾಗಬೇಕು? ನಿನ್ನ ಮಗಳ ಗಂಡ ನಿನಗೆ ಅಳೆಯ ಚಂದ್ರಹಾಸ. ಎಲ್ಲಿಯಾದ್ರೂ ನೀನು ಅವನನ್ನ ಕೊಂದೆ ಅಂತಾದ್ರೆ ನಿನ್ನ ಮಗಳು ವಿಧವೆಯಾಗುತ್ತಾಳೆ. ನಿನ್ನ ಮಗಳು ಆಗುತ್ತಾಳೆ. ರಂಗೆಯಾದರೆ ಜೊತೆ ಉಳ್ದು ಬಿದ್ದಿರಲಿ, ರಂಡೆ ಆದರೆ ಜೊತೆ ಉಳ್ದು ಬಿದ್ದಿರಲಿ, ಜಾತೆ ಉಳ್ದು ಬಿದ್ದಿರಲಿ, ಮಂಡೆಯಾದರೆ ಕೈವಳ್ಕೊಂಡು ಕಾಮುದಳು. ನನ್ನನ್ನ ಬಡಿದೆಬ್ಬಿಸಿದ್ದು ಹೌದು. ಚಂದ್ರಹಾಸ ಸತ್ತರೆ ನಿನ್ನ ಮಗಳು ವಿಧವೆಯಾಗುತ್ತಾಳೆ ಎನ್ನುವ ಹಾಗೆ. ಆದರೆ ಅದಕ್ಕೆ ನನ್ನ ಬುದ್ಧಿ ಎನ್ನುವುದು ಉತ್ತರಿಸುತ್ತಾ ಇದೆಯಲ್ಲ. ಆದರೆ ಆಗಲಿ ನಿನ್ನ ಮಗಳು ವಿಧವೆ. ನೀ ಹಿಡಿದಂತಹ ಸಾಧನೆ ಮಾತ್ರ ಅರ್ಧಕ್ಕೆ ನಿಲ್ಲಿಸಬೇಡ. ಗಂಡನನ್ನ ಕಳಕೊಂಡಂತಹ ಮಗಳು 4 ದಿವಸ ಕಣ್ಣೀರನ್ನ ಸುರಿಸಿಯಾಳು. ಕಾಲ ಮರೆಸದ ನೋವು ಮತ್ತೊಂದಿಲ್ಲ. ಸಮಾಧಾನವನ್ನ ತಂದುಕೊಳ್ತಾಳೆ. ಹೊಟ್ಟೆ ತುಂಬ ಒಂದು ಕಡೆಯಲ್ಲಿ ಉಂಡು ಬಿದ್ದಿರ್ತಾಳೆ. ಆದರೆ ನಿನ್ನ ನಿರೀಕ್ಷೆಯ ಪಟ್ಟ ಮಾತ್ರ ಕೈ ತಪ್ಪಬಾರದು ಎನ್ನುವ ಹಾಗೆ ನನ್ನ ಬುದ್ಧಿ ನನ್ನನ್ನ ಪ್ರಚೋದಿಸುತ್ತಾ ಇದೆ. ಸಾರಿ ಮದ್ದರೆಯುತ್ತ ಬಡದ್ನೇನು ನಿನಗೆ ಬೈದ್ನೇನು? ಏನು ಮಾಡಿದ್ರು ಅದು ನಿನ್ನ ಒಳ್ಳೇದಕ್ಕಲ್ವೇನೋ? ಬೇಸರ ಮಾಡ್ಕೊಳ್ಬೇಡ. ಅದೆಂತದ್ದು ಹೇಳಿದೆಯಲ್ಲ, ಮದುವೆ ಆಗಿದೆ ಅಂತ. ಎಲ್ಲೋ ಮದುಮಕ್ಕಳು ಮಗಳಲ್ಲಿ ಅಳಿಯಲ್ಲಿ ಬರ್ಲಿಕ್ಕೆ ಹೇಳು. ಕುಲು 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 ನಾಗೆ ಅಲ್ಲ, ನಿನ್ನ ಬದುಕಿಗೊಂದು ಭದ್ರತೆ ಸಿಕ್ಕಿತಲ್ವಾ? ಹೌದಪ್ಪ. ಆದ್ರೆ ಅಪ್ಪನ ಹಣೆಯ ಬರಹ ನೋಡು ಮಗಳೇ. ಏನಾಯ್ತಪ್ಪ? ಇದ್ದವಳು ಒಬ್ಳು ಮಗಳು. ಆ ಮಗಳ ಮದುವೆಯನ್ನ ವೈಭವದಿಂದ ಮಾಡಬೇಕು ಅಂತ ನಾ ಭಾವಿಸಿದ್ದೆ. ಸರಿ, ಮದುವೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಯೋಗವು ಈ ಅಪ್ಪನಿಗಿಲ್ಲದೆ ಹೋಯ್ತಲ್ಲ ಮಗ. ಅಪ್ಪ, ಮದುವೆಯಲ್ಲಿ ನೀವಿಲ್ಲ ಎನ್ನುವ ವಿಚಾರ ಮನಸ್ಸಿಗೆ ನೋವು ತಂದದ್ದು ಸತ್ಯ. ಆದ್ರೆ ಒಂದು ಸಮಾಧಾನ, ಯಾವುದು? ಅಣ್ಣನ ಯಜಮಾನಿಕೆಯಲ್ಲಿ ಮದುವೆ ಸುಸಾಂಗವಾಗಿ ಸಾಗಿ ಹೋಯಿತಪ್ಪ. ಇವನ ಯಜಮಾನಿಕೆ ಎಲ್ಲ ಇವನದ್ದಿಯಾ? ಬರೇ ಯಜಮಾನಿಕೆ ಅಂತ ಹೇಳಿದ್ರಾಗ್ಲಿಕ್ಕಿಲ್ಲ, ವ್ಯವಸ್ಥೆ ಎಲ್ಲ ಸರಿಯಾಗಿ ಮಾಡಿದ್ದೀಯ ತಾನೆ? ಮದುವೆ ಅಂತ ಹೇಳಿದ್ರೆ ನೀ ದೊಡ್ಡ ಪ್ರೇತ. ನೀನು ನಭೂತೋ ನ ಭವಿಷ್ಯತಿ. ಅದೇ ಅಪ್ಪಯ್ಯ, ಹಿಂದಾಗ್ಲಿಕ್ಕಿಲ್ಲ, ಮುಂದಾಗುವುದಕ್ಕೂ ಸಾಧ್ಯ ಇಲ್ಲ. ಆಗುವುದೂ ಇಲ್ಲ. ಬರೇ ಮಾಯಿ ಮಾತಲ್ಲ. ಬಂದವರಿಗೆ ಊಟ, ಉಪಚಾರ, ದಕ್ಷಿಣೆ ವ್ಯವಸ್ಥೆ. ಅಂತ ಊಟ ಅಪ್ಪಯ್ಯ ಅಂದ್ರೆ ಬಾಯಿಗೆ ಹಾಕುದಲ್ವ? ಹಾಗಲ್ಲ, ಎಷ್ಟು ಊಟ ಮಾಡಿದ್ದಾರೋ ಅಷ್ಟು ಬಿಟ್ಟಿದ್ದಾರಪ್ಪಯ್ಯ. ಅಂದ್ರೆ ಬಾಯಿಗೆ ಹಾಕುದ, ನಾಯಿಗೆ ಹಾಕುದ, ಬಾಯಿಗೆ ಹಾಕುದ, ನಾಯಿಗೆ ಹಾಕುದಂತ ಪರಿಸ್ಥಿತಿಯ? ಬರೇ ತಪ್ಪು ತಿಳಿಯುವುದಪ್ಪಯ್ಯ. ಹೇಳು, ಸ್ವಲ್ಪ ಭಾವನೆ ಎಲ್ಲಾದ್ರೂ ಹೇಳೋದು. ಯಾವ ಭಾವ ಅಂತ ಗೊತ್ತಾಗುದಿಲ್ಲ. ಹಾಗಲ್ಲ ಅಪ್ಪಯ್ಯ, ಊಟ ಒಳ್ಳೆದುಂಟು ಅಂತ ಬೇಕು ಅಂತ ಹಾಕಿಸ್ಕೊಂಡಿದ್ದಾರೆ. ಆಮೇಲೆ ಹೊಟ್ಟೆ ತುಂಬ ಊಟ ಮಾಡೋದಕ್ಕಾಗದೆ ಬಿಟ್ಟಿದ್ದಾರಪ್ಪಯ್ಯ. ಓಹೋ, ಹಾಗಾದ್ರೆ ಉಂಡು ಮುಗಿಸುವುದಕ್ಕಾಗದೆ ಇದ್ದಷ್ಟು ನಿನ್ನಿಂದ ಸ್ವಲ್ಪ ಆಗ್ಲಿ ಆಗಲಿ. ಇದು ಬಂದವರಿಗೆ ಬ್ರಾಹ್ಮಣರಿಗೆ ದಾನ ದಕ್ಷಿಣೆ ಅಯ್ಯೋ ಹಚ್ಚಿ ಬಿಟ್ಟಿದ್ದೇನಪ್ಪ. ಎಂತದ್ದು ದಕ್ಷಿಣೆ?
ಸಾಕಾಯ್ತಾ? ಸಾಕಾಗಲಿಲ್ಲ ಅಪ್ಪ. ಕೊನೆಗೆ ನೀವು ಊಟಿಟ್ಟಿರೋ ಕೊಪ್ಪರಿಗೆ ಇದ್ದಿತ್ತಲ್ಲ, ಅದನ್ನೊಂದು ಮೇಲೆತ್ತಿಸಿದೆ ಅಪ್ಪ. ಅದರಲ್ಲಿದ್ದೆಲ್ಲ ತೆಗೆದುಕೊಟ್ಟೆ. ಆಮೇಲೆ ಸಾಕಾಯ್ತಾ? ಸಾಕಾಗಲಿಲ್ಲ ಅಪ್ಪ. ಇದು ಹಳೆ ಕೊಪ್ಪರಿಗೆ ಅಲ್ವಾ, ಆಳ್ತಲ್ಲ ಎಂತಕ್ಕಪ್ಪಯ್ಯ. ಸರಿ ಬುದ್ಧಿ ಮಾರಾಟ ಮಾಡಿದೆ ಅಪ್ಪಯ್ಯ. ತಾಮ್ರದ ಕೊಪ್ಪರಿಗೆ ಒಳ್ಳೆ ಬೆಲೆ ಹೋಯ್ತಪ್ಪ. ನಾ ಬದುಕಿದೆ ಮಗ. ಯಾಕಪ್ಪಯ್ಯ? ಮದುವೆಯ ಸಂದರ್ಭದಲ್ಲಿ ಹಳೆ ಅಪ್ಪು ಒಂದಿಲ್ಲದೆ ಇದ್ದದ್ದೇ ಒಳ್ಳೇದಾಯ್ತು. ಅದೇ ನೋಡಿ, ಹಳೆ ಕೊಪ್ಪರಿಗೆ ತಾಮ್ರದ್ದು ಒಳ್ಳೆ ಬೆಲೆ ಬಂತು ಅಂತ ಮಾರಾಟ ಮಾಡಿದ. ಇನ್ನೆಲ್ಲಿಯಾದ್ರೂ ಕಡಿಮೆ ಆಯ್ತು ಅಂತ ಆದ್ರೆ ಹಳೆ ಅಪ್ಪ ಒಳ್ಳೆ ಬೆಲೆ ಬಂತು ಅಂತ ನನ್ನನ್ನು ಮಾಡಿದ್ರೆ ಅಪ್ಪ ನಿಮ್ಮನ್ನೆಲ್ಲ ಯಾರು ತಗೊಳ್ತಾರೆ? ಬೆಲೆ ಇಲ್ಲ ಹೇಳುವುದ ನನಗೆ? ಹಾಗಲ್ಲ ಅಪ್ಪಯ್ಯ, ನಿಮ್ಮನ್ನ ಕೊಂಡುಕೊಳ್ಳುವವರು ಯಾರಿದ್ದಾರೆ? ಹಾಗೆ ಹೇಳು. ಆ ಧೈರ್ಯ ಯಾರಿಗುಂಟು ಅಂತ. ನನ್ನ ದುರಾದೃಷ್ಟ ನೋಡು ಮಗ. ಏನಪ್ಪ? ಬದುಕಿನಲ್ಲಿ ಬೇಕಾದಷ್ಟು ಸಂಪಾದಿಸಿದ್ದೇನೆ. ಇದುವರೆಗೆ ಸಂಪಾದಿಸಿದ್ದೆಲ್ಲ ನನ್ನ ಮಗಳ ಮದುವೆಗೆ ಅಂತಾಯ್ತು. ಇನ್ನೇನಾದ್ರೂ ನನ್ನ ಬದುಕಿನಲ್ಲಿ ಸಂಪಾದಿಸಿದ್ರೆ ಅದು ನನ್ನ ಮಗನ ಮದುವೆಗೆ ಅಂತ ಆಗುತ್ತದೆ. ಕೊನೆಯ ಕಾಲಕ್ಕೆ ನನ್ನದೊಂದು ವೈಕುಂಠ ಸಮಾರಾಧನೆಗೆ ನಾನು ಏನೂ ಖರ್ಚಿಗಿಲ್ಲದೆ ಹೋಗಬೇಕಲ್ಲ ಅಂತ ಬೇಸರ ಆಗ್ತಾವಪ್ಪ. ನಿಮ್ಮ ನೋವು ಏನಂತ ಗೊತ್ತಾಯ್ತಪ್ಪ. ಇಲ್ಲಿಯವರಿಗಾಗಿ ಗಳಿಸಿದ್ದಲ್ಲ ತಂಗಿ ಮದುವೆಗೆ ಆಯ್ತು. ಇನ್ನೇನಾದ್ರೂ ಗಳಿಸಿದ್ರೆ ನನ್ನ ಮದುವೆ ಆಯ್ತು. ನಿಮ್ಮ ಬೊಜ್ಜಕ್ಕೆ ಏನೂ ಇಲ್ಲ ಎನ್ನುವುದಾಗಿ ಅಲ್ವಾ? ನನ್ನ ಮದುವೆ 2 ವರ್ಷ ತಡ ಆದ್ರೂ ಅಡ್ಡಿಲ್ಲ, ನಿಮ್ ಮದುವೆ ಮಾಡ್ಕೊಳ್ಳಿ. ಇಂಥ ಮಗ ಬೇಕೇನೆ ನಮಗೆ. ನಿಮಗೆ ಕಡಿಮೆ ಆಗ್ಬಾರ್ದಪ್ಪ. ಅವ ಹಾಗೆ ಹೇಳಿದ್ದಲ್ಲ, ಅಪ್ಪನಿಗೆ ಯಾವ ಕೊರತೆಯಾಗಬಾರ್ದು ಅಂತ. ಅದೆಂತದ್ದು ಕರೆಯುವುದು ಯಾರದು? ಹೌದಾ? ಆಯ್ತಪ್ಪ, ಬರ್ತೇನೆ. ವಿಷಯ ಗೊತ್ತಿಲ್ವಾ? ಎಂತದ್ದು? ನಾವೀಗ ಮೊದ್ಲಿನ ಹಾಗೆಲ್ಲ ಅಲ್ವಾ? ಏನು ನಮಗೆ ಹೊಸತೇ ಇಲ್ಲ. ಯಾಕೆ? ಬಹಳ ಪ್ರಚಾರ ಈಗ. ಅಯ್ಯೋ, ಈಗ ಕರೆದದ್ದು ಬೇರೆ ಯಾರು ಅಲ್ಲ, ಮಹಾರಾಜರು ಸುಬುದ್ಧಿಗಳು. ಅವ್ರು ನಮ್ಮನ್ನು ಕರೆಯುವುದೇ ಯಾಕೆ? ವಾದಿಸುವುದಕ್ಕೆ, ವಿವಾದಿಸುವುದಕ್ಕೆ, ಚರ್ಚಿಸುವುದಕ್ಕೆ, ಮಾತನಾಡುವುದಕ್ಕೆ, ವಿಷಯ ಹೇಳುವುದಕ್ಕೆ. ನಿನಗೆಂತ ಮಾತಾಡು ಹುಚ್ಚುಂಟ? ಒಂದು ಶಬ್ದದಲ್ಲಿ ಹೇಳಿದ್ರೆ ಸಾಕಾಗ್ತದೆ. ಒಂದೇ ಅರ್ಥ ಬರುವ ಹಲವು ಶಬ್ದದ ಅವಶ್ಯಕತೆ ಉಂಟಾ? ಇರ್ಲಿಲ್ಲ ಅಪ್ಪಯ್ಯ, ಎಲ್ಲ ಹೇಳುವುದು. ಮದನರಾಯರು ಬೇರೆ ಎಲ್ಲ ವಿಭಾಗದಲ್ಲಿ ತೊಂದರೆ ಇಲ್ಲ, ಮಾತಿನ ವಿಭಾಗದಲ್ಲಿ ಸ್ವಲ್ಪ ಕೊರತೆ ಅಂತ ಹೇಳಿದ್ರು. ಅದಕ್ಕೆ ಒಂದೊಂದು ವಿಷಯಕ್ಕೆ ಶಬ್ದ ಹಾಕುದು. ಈಗ ಭಯಂಕರ ಪ್ರಚಾರದಲ್ಲಿ ಇದ್ದಾರೆ, ಒಳ್ಳೆ ಮಾತುಗಾರ. ಬಾಕಿ ಕೊರತೆ ಎಲ್ಲ ಗೊತ್ತಾಗ್ಲಿಲ್ಲ ಅಷ್ಟೇ ಅವರಿಗೆ. ಹೋಗಿ ಬರ್ತೇನೆ. ಇದೆಂತದ್ದು? ಹಳಗನ್ನಡ ಅದು ಬಿಡ್ಲಿಲ್ಲ, ಅದಕ್ಕೂ ಬಾಯಿ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದೆ. ಆಯ್ತು. ಕಾರ್ಯನಿಮಿತ್ತವಾಗಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಆಗಾಗ ಓಡಾಡ್ತಾ ಇದ್ದೀನಿ. ಹೌದು, ಹೋಗುವಾಗ ಸ್ವಲ್ಪ ಜಾಗ್ರತೆ, ವಿಶ್ರಾಂತಿ ನಿಮಗೆ ಅಗತ್ಯ ಇದೆ. ವಯಸ್ಸಾಗಿದೆಯಲ್ವಾ? ಕರೀತಾ ಇದ್ದಾರೆ, ಮಾತನಾಡೋದಕ್ಕಿದೆಯಂತೆ, ಬರ್ಬೇಕಂತೆ. ಏನು ಚಂದ್ರಹಾಸ? ಅವನನ್ನ ದೊರೆಗಳು ಕರೆದರು, ಹೆಂಡತಿಯನ್ನ ಸಖ್ಯರು ಕರೆದರು. ಈ ಊರಿನಲ್ಲಿ ನನ್ನನ್ನು ಕರೆಯುವವರು ಯಾರೂ ಇಲ್ಲ. ನಿನಗಾಗಿಯೇ ನಾನಿಲ್ವೇನೋ ಚಂದ್ರಹಾಸ? ಆಗಲಿ, ಯೋಚನೆ ಮಾಡಬೇಡ. ನನ್ನ ಮಗ ಏನೋ ಹೇಳಿದ, ಆದ್ರೂ ನನಗೆ ಸಮಾಧಾನ ಇಲ್ಲ. ನಿನ್ನ ಬಾಯಿಂದಲೇ ಕೇಳಬೇಕಂತ ಆಸೆ. ಚಂದ್ರಹಾಸ, ನಡೆಯಬೇಕಾದಂತಹ ವಿಧಾನಗಳೆಲ್ಲ ಅಚ್ಚುಕಟ್ಟಾಗಿ ಸಾಂಗವಾಗಿಯೇ ನಡೆದಿದೆ ತಾನೆ? ಯಾವುದಕ್ಕೂ ತೊಂದರೆ ಆಗಲಿಲ್ಲ. ಮದುವೆಯಾದ ನಂತರ ಹೋಗಬೇಕಾದಂತಹ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದಿದ್ದೀರಿ ತಾನೆ? ಕೆಲವು ಕಡೆ ಹೋಗಿದ್ದೇವೆ. ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದೇವೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಅಲ್ಲಿಗೆ ಹೋಗಿದ್ದೇವೆ, ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಂದವರಷ್ಟೇ. ಸ್ಮಶಾನ ಕಾಳಿಕಾಲಯಕ್ಕೆ ಅಲ್ಲಿಗೊಂದು ಹೋಗಿ ಯಾಕೆ ಮಾವ? ಮದುವೆಯಾಗಿ 4 ದಿವಸದ ಒಳಗಾಗಿ ಆ ತಾಯಿಗೆ ಪೂಜೆ ಕೊಟ್ಟು ಬರಲಿಲ್ಲ ಅಂತಾದ್ರೆ ಕೆಂಡದ ಮಳೆಯನ್ನೇ ಸುರಿಸುತ್ತಾಳೆ. ಅಯ್ಯೋ, ಬರಗಾಲವೇ ಬಂದಿತ್ತು. ಸರ್ವನಾಶ ಆಯ್ತಲ್ಲ. ಒಂದು 4ನೇ ದಿವಸ ಸೂರ್ಯಾಸ್ತಮಾನ ಆಗ್ಲಿಲ್ಲ, ಏನು ಸಮಯ ಉಂಟಲ್ಲ? ಇದೇ 4ನೇ ದಿವಸ. ಹೌದು. ಅಮ್ಮ ಜಗಜ್ಜನನಿ, ನಮ್ಮನ್ನ ಬದುಕಿಸಿದ ತಾಯಿ ಬದುಕಿಸಿದೆ. ಚಂದ್ರಹಾಸ, ಒಂದು ಕೆಲಸ ಮಾಡು. ಹೇಳಿ. ಈ ದಿವಸ ಮುಕ್ತಾಯ ಆಗುವುದರೊಳಗಾಗಿ ಸ್ಮಶಾನ ಕಾಳಿಕಾಲಯಕ್ಕೆ ಹೋಗಿ ಪೂಜೆಯನ್ನು ಕೊಟ್ಟು ಬಾ. ಏನು ವಿಷಯಕ್ಕೆ ಸಿದ್ಧರಾಗ. ಖಂಡಿತನೇ ಕರ್ಕೊಂಡು ಹೋಗ್ತೇನೆ. ಬೇಡ, ಮತ್ತೆ ಎಲ್ಲ ದೇವಸ್ಥಾನಕ್ಕೆ ಸತಿಪತಿಯರು ಒಂದಾಗಿ ಹೋಗುವುದು. ಈ ಒಂದು ದೇವಸ್ಥಾನಕ್ಕೆ ವರನೋರ್ವನೇ ಹೋಗಿ ಬರುವಂತದ್ದು. ಆ ಶಿಷ್ಟಾಚಾರ ಯಾಕೆ ಮಾಡಿದ್ದಾರೋ ಗೊತ್ತಿಲ್ಲ. ನನ್ನ ಮದುವೆಗೂ ನಾವೊಬ್ಬರೇ ಹೋಗಿ ಬಂದದ್ದು. ಹಾಗಾಗಿ ಪೂಜಾ ಸಾಮಗ್ರಿಗಳನ್ನು ಹಿಡಿದು ನೀವು ಸಂಜೆಯ ಹೊತ್ತಿಗೆ ಸ್ಮಶಾನ ಕಾಳಿಕಾಲಯಕ್ಕೆ ಒಬ್ಬಾತ ಬರುತ್ತಾನೆ. ಎಂದೋ ಮುಂದೋ ನೋಡದೆ ಅವನ ತಲೆಯನ್ನು
ಅದಕ್ಕೆ ಕಾಣಬೇಕಂತ ಬರ ಹೇಳಿದ್ದಾರೆ. ಅಲ್ಲ ಪೂಜೆ ಹೊರಟವ ನಾನು ಕಾಳಿಕಾ ದೇಗುಲಕ್ಕೆ. ಪೂಜೆ ಯಾರು ಮಾಡಿದ್ರು ಆಗ್ತದೆ, ನಾನು ಮಾಡಿಸ್ಕೊಂಡು ಬರ್ತೇನೆ. ಆಗ್ಲಿ. ಚಂದ್ರಹಾಸನ ಪ್ರೇತವೋ ಇದು. ಪರಶಿವೆಯನ್ನು ಪೂಜಿಸಲು ಪರಶಿವೆಯನ್ನು ಪೂಜಿಸಲು ನಾನು ಎನ್ನಲಿಲ್ಲಳು ಮೊದಲು ಮರೆಯುತ್ತ ಮೂಢತೆಯೊಳಗೆ ಎಂತರಗಿದೆ ಪೇಳುವುದೆನಗೆ. ನೀನು ಚಂದ್ರಹಾಸ ಪರಶಿವೆಯನ್ನು ಪೂಜಿಸುವುದಕ್ಕಾಗಿ ಹೋಗಲಿಲ್ಲವೇನೋ ನೀನು? ಹೊರಟವ ನಾನು. ಮತ್ತ್ಯಾಕೆ ಬಂದೆ? ಮಧ್ಯದಲ್ಲಿ ದೊರೆಗಳ ಕರೆ ಆಯಿತು. ಅಲ್ಲಿಗೆ ಹೋದ ತಕ್ಷಣ ಕುಂತಳದ ಪೀಠವನ್ನು ನನಗೆ ಕಟ್ಟಿದ್ರು. ಆಮೇಲೆ ಮಗಳಾದ ಚಂಪಕಾ ಮಾಲಿನಿಯೊಂದಿಗೆ ನನಗೆ ಮದುವೆ ಮಾಡಿಸಿದ್ರು. ಪೀಠ ರಾಜಕುಮಾರಿಯ ಜೊತೆಯಲ್ಲಿ ಮದುವೆ, ಹೆಣ್ಣಿಗಾಗಿ ಮಣ್ಣಿಗಾಗಿ ನನ್ನ ಆಜ್ಞೆಯನ್ನು ಮೀರಿದೆಯೇನು ಪಾಪಿ? ಇಲ್ಲ, ಪೂಜೆಗೆ ಭಾವ ಮದನರಾಯರ ಹೋಗಿದ್ದ ಮಗನೇ. ಮಗನೇ ಮದನ 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 ಮಗನೇ ನಿಲ್ಲನು ಮಲೋಹಿ ಜಗದೊಳು ಹಾಗೆಗೆ ಓಳಿಗನಾಗಿ ಜೀವಿಸಿ ಮಗನೇ ನಿಲ್ಲನು ಮಲೋಹಿ ಜಗದೊಳು ಹಾಗೆಗೆ ಓಳಿಗನಾಗಿ ಜೀವಿಸಿ ನಗಳ ಶಿವೆ ಮತಂಗರು ನಗಳ ಶಿವೆ ಮತಂಗರು ಸುಡಲಿ ದೇಗವಿದು ಸುಡಲಿ ದೇಗವಿದಿನುತ್ತ ಅಳಲಿದನು ಮಗನೇ ನಿನ್ನನು ಮಡುಹೇ ಮಗನೇ 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 ಎಂದು ಕರೆಯುವ ಈ ಅಪ್ಪನ ಬಾಯಿಗೆ ಮಣ್ಣು ಬಿತ್ತು. ಮಗ ಮಣ್ಣು ಬಿತ್ತು. ನಾ ಸತ್ತಾಗ ನನ್ನ ಹೆಣಕ್ಕೆ ಹೆಗಲಾಗಿ ಬರಬೇಕಾದವನು ನೀನು. ಆದರೆ ಇವತ್ತು ನಿನ್ನ ಹೆಣಕ್ಕೆ ನಾ ಹೆಗಲನ್ನು ಕೊಡುವ ಸ್ಥಿತಿ ಒದಗಿ ಬಂತಲ್ಲ ಮಗನೇ, ಒದಗಿ ಬಂತಲ್ಲ. ನನ್ನ ಈ ಹೀನ ಸ್ಥಿತಿಯನ್ನ ಕಂಡಂತಹ ಆ ಜಗನ್ಮಾತೆ ಮಹಾಕಾಳಿ ನಗದೆ ಉಳಿದಾಳಿಯೇ. ಅಂದೊಂದು ದಿವಸ ನನ್ನ ಕೈಯಲ್ಲಿಯೇ ಸತ್ತಂತಹ ಆಚಾಂಡಾಲರು ನನ್ನ ಈ ದುಸ್ಥಿತಿಯನ್ನ ಕಂಡು ಕೈ ತಟ್ಟಿ ನಗಾಡ್ಲಿಕ್ಕಿಲ್ವೇ?
ನಮ್ಮನ್ನ ಕೊಂದಂತ ನೀನು ಪ್ರಪಂಚದಲ್ಲಿ ಏನನ್ನ ಸಾಧಿಸಿದ್ಯಾ ಎನ್ನುವ ಹಾಗೆ. ಬೇಡ ಮಗ, ನಿನ್ನನ್ನ ಕಳಕೊಂಡು ನನ್ನ ಹಗೆಯಾದಂತಹ ಚಂದ್ರಹಾಸನಿಗೆ ಹೂಳಿಗದ ಆಳಾಗಿ ಬದುಕುವುದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ನೀನೆಲ್ಲಿಯೋ ನಾನಲ್ಲಿಯೇ ಕಂದ. ನೀನಿದ್ದಲ್ಲಿಗೆ ನಾನು ಶಿರವನಲಿದು ಮರುತಲೋ ದಿನ ಇಂದು ಹಾಸನು ಸರ್ವರಿಗೂ ಮದುವೆ ಶುಭಗಳಿಗೆಯಲ್ಲಿ ಇಂತ ಅನಾಹುತ ಆಗಿ ಹೋಯಿತು. ಇವರಿಬ್ಬರನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ನಾನು ಸಾಯಿದ್ದೇನೆ ಪ್ರಭು. ವಿಷಯ ಬದುಕು ನಿರ್ಧಾರ ಸರಿಯಲ್ಲ. ಜಗನ್ಮಾತೆಯ ಸನ್ನಿಧಿಯಲ್ಲೇ ಪ್ರಾಣವನ್ನು ಕಳೆದುಕೊಂಡವರು ಈ ಪ್ರಶ್ನೆಗೆ ಉತ್ತರ ಮಾತೆ ಅಲ್ಲದೆ ಅನ್ಯರ್ಯಾರಿಂದಲೂ ದೊರಕುವುದಕ್ಕೆ ಸಾಧ್ಯವೇ ಇಲ್ಲ. ಅವಳನ್ನೇ ಶಂಖಚಕ್ರಧಾರಿ ಸರ್ವಾಲಂಕಾರಿ ಉದಾರಿ ಸರ್ವಾಲಂಕಾರಿ ಉದಾರಿ ವರಬಿರಿದಾಗಿದೆ ಶಂಖಾಲಂಕೃತ ಸುದಿ ಪಂಕಜೋಕ್ಷಿ ಕುಂಕುಮಾಂಕಿತಾಧರ ಶ್ರೀ ಮೂಕಾಂಬಿಕೆ ಸಾಮಜಗಮನೆ ಸುತ್ರಾಮೋಚಿತ ಚರಣೇ ಜಗನ್ಮಾತೆ ಲೋಕರಕ್ಷಕಿ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಇಷ್ಟಾರ್ಥ ಪ್ರದಾಯಕಿ ಜಗದಾಂಬೆ ಒಲಿದು ಬಾಮ್ಮ ಒಲಿದು ಬಾ ತಾಯೇ. ಚಂದ್ರಹಾಸನ ಭಕ್ತಿ ಎನ್ನುವುದು ನಿನ್ನ ಮನಕ್ಕೆ ಮುಟ್ಟಲಿಲ್ಲವೇ ತಾಯೇ? ಭಕ್ತನ ಭಕ್ತಿಯಲ್ಲಿ ಕೊರತೆ ಕಂಡೇನಮ್ಮ? ಭಕ್ತಿಯಲ್ಲಿ ಕೊರತೆ ಉಂಟು ಅಂತ ಆದ್ರೆ ಭಕ್ತನಿಗೆ ಬದುಕುವ ಯಾವ ಅರ್ಹತೆ ಇರುವುದಿಲ್ಲ. ಈಗ ರಕ್ತ ಪಿಪಾಸಿನಿಯಾದ ನಿನ್ನ ಪಾಲಿಗೆ ಸಂತೃಪ್ತಿಯಾಗುವುದಕ್ಕೆ ನನ್ನ ರಕ್ತ ಧೀರ ಕಡಿಯದಿರು ಖಂಡವನಿಗ ಧೀರ ಕಡಿಯದಿರು ಧೀರ ನಿರ್ಣಯ ಭಾವ ಭಕ್ತಿಗೆ ಸೂರೆ ಹೋಗುತ್ತ ಅರಿಬಲ್ಲೆ ಪೋರ ಪ್ರಿಯದಿ ತೀರಿ ಪೋದನೆ ಕೂರಸಿಯ ನೀ ಸೇರಿಸಿರ್ಪೆಯ ಧೀರ ಓಹೋ ಧೀರ ಧೀರ ಕಡಿಯದಿರು ಕಂಡವನಿಗ ಧೀರ ಕಡಿಯದಿರು. ಚಂದ್ರಾಸ ಅಮ್ಮ ಹಿಡಿದಂತ ಖಡ್ಗದಿಂದ ನಿನ್ನ ಕಂಠವನ್ನ ಕತ್ತರಿಸುವುದಕ್ಕೆ ಮುಂದಾದವ ನೀನು. ತಾಯಿ ಆತ್ಮಹತ್ಯೆ ಎನ್ನುವುದು ಮಹಾಪಾಪ. ನಿನ್ನ ನಿಶ್ಚಲವಾದಂತಹ ಭಕ್ತಿಗೆ ಮೆಚ್ಚಿ ಮೈದೋರಿದ್ದೇನೆ. ಬೇಕಾದ ವರವನ್ನ ಕೇಳು, ಅನುಗ್ರಹಿಸುತ್ತೇನೆ. ಜಗದಂಬೆ ಚಿತ್ತಜಾಂತಕ್ಕೆ ಲಾಲಿಸದೊಡೆ ಚಿತ್ತಜಾಂತಕ್ಕೆ ಲಾಲಿಸದೊಡೆ ಸತ್ತವರ ಇರುವರನು ಎಬ್ಬಿಸು ಸತ್ತವರ ಇರುವರನು ಎಬ್ಬಿಸು ಚಿತ್ತ ಜನಪಿತ ಭಕ್ತಿ ಎನ್ನೊಳು ಸ್ಥಿರವಾಗಿ ನಿಲ್ಲಿಸು ಚಿತ್ತ ಜನಪಿತ ಭಕ್ತಿಯಲ್ಲೊಳು ಸ್ಥಿರವಾಗಿ ನಿಲ್ಲಿಸು ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ
ನಮೋಸ್ತುತೆ 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 ಧ್ಯಾನಿಸುವುದಕ್ಕೂ ಕಾರಣ ಉಂಟಮ್ಮ. ನಿನ್ನ ಸನ್ನಿಧಿಯಲ್ಲೇ ಪ್ರಾಣವನ್ನ ಕಳೆದುಕೊಂಡು ಬಿದ್ದವರು ನನ್ನ ಮಾವ ಹಾಗೂ ಭಾವ. ಸತ್ತ ಇವರ ಮುಂದೆ ಕುಳಿತು ದುಃಖಿಸುವಷ್ಟು ಶಕ್ತಿ ನಮಗಿಲ್ಲ. ಹಾಗಾಗಿ ಪ್ರಾಣವನ್ನ ಕಳೆದುಕೊಂಡ ಇವರ ಪ್ರಾಣವನ್ನ ಪುನರಪಿ ಅನುಗ್ರಹಿಸಿ ಬದುಕು ಹಾಗೆ ಮಾಡಬೇಕು ನೀನು. ಕೇವಲ ಅಷ್ಟು ಮಾತ್ರವಲ್ಲ, ನನ್ನ ಬದುಕನ್ನು ರೂಪಿಸಿ ಬದುಕಿಗೊಂದು ರೂವಾರಿಯಾದದ್ದು ಓಂ ನಮೋ ಭಗವತೇ ವಾಸುದೇವಾಯ ಎನ್ನುವಂತ ಮೂಲ ಮಂತ್ರ. ಆ ಶ್ರೀಮನ್ನಾರಾಯಣನ ಮಂತ್ರ ಎನ್ನುವುದು ಸದಾಕಾಲ ನನ್ನೊಳಗೆ ಸ್ಥಿರವಾಗಿ ಇರುವಂತೆ ನಮ್ಮನ್ನು ಹರಸಬೇಕು ತಾಯಿ. ಮಗು ಚಂದ್ರಹಾಸ, ನಿನ್ನ ಮಾವ ಒಬ್ಬ ದುಷ್ಟ ಲೋಕಕಂಟಕನಾಗಿ ಮೆರಿತಾ ಇದ್ದ. ಜೊತೆಯಲ್ಲಿ ನಿನ್ನನ್ನು ಕೊಲ್ಲಬೇಕೆನ್ನುವಂತಹ ಉದ್ದೇಶದಿಂದ ಅನೇಕ ಬಾರಿ ಪ್ರಯತ್ನಿಸಿದ. ಶ್ರೀಹರಿಯ ಅನುಗ್ರಹದಿಂದ ನೀನು ಬದುಕಿ ಉಳಿದೆ. ಮಗು, ಇಂಥವನನ್ನು ನಾನು ಬದುಕಿಸಬೇಕಾ? ಅಮ್ಮ, ನಿನ್ನ ಕಾರುಣ್ಯ ಎನ್ನುವ ಕೃಪಾ ಕಟಾಕ್ಷ ಇದ್ದದ್ದೇ ಹೌದು ಅಂತಾದ್ರೆ ದುಷ್ಟರಾದವರು ಶಾಂತ ಸ್ವರೂಪರಾಗಿ ಸಜ್ಜನರಾಗಿ ಬದುಕುತ್ತಾರೆ ತಾಯಿ. ಹೌದಾ? ನಿನ್ನ ಮನಸ್ಸಿನ ನೆಮ್ಮದಿಗಾಗಿ ನಿನ್ನ ಮಾವ ಹಾಗೂ ಭಾವನನ್ನ ಬದುಕಿಸಿದ್ದೇನೆ. ಜಯ ಜಯ, ಲೋಕಕ್ಕೆ ಮಂಗಲವಾಗಲಿ. ಮಗ ಸತ್ತು ಹೆಣವಾದದ್ದನ್ನು ನಾನು ಕಂಡಿದ್ದೆ. ನನಗೂ ಬದುಕು ಬೇಡ ಅಂತ ಕಾಣುವಂತಹ ಕಂಬಕ್ಕೆ ತಲೆಯನ್ನ ಅಪ್ಪಳಿಸಿದ್ದೆ. ಮುಂದೇನಾಯ್ತು ನನಗೆ ಅರ್ಥ ಆಗುದು ಕಂದ. ಕಾಳಿಕಾ ಮಾತೆಯ ಮಂದಿರದ ಮುಂಭಾಗದಲ್ಲಿ ನೀವಿರುವರು ಸತ್ತಿರುವ ವಿಚಾರ ಬ್ರಾಹ್ಮಣರ ಮುಖೇನ ನಮಗರಿವಾಯಿತು. ಬಂದು ನೋಡಿದೆವು, ಸತ್ತದ್ದು ಸತ್ಯ. ನೀವಿರುವರು ಬದುಕಬೇಕೆನ್ನುವ ಕಾರಣಕ್ಕಾಗಿ ನನ್ನವರು ಮಾತೆಯನ್ನು ಪೂಜಿಸಿದ್ರು, ಅರ್ಚಿಸಿದ್ರು. ಆದ್ರೆ ಮಾತೆ ಮೈದೋರ್ಲಿಲ್ಲ, ನಿಮ್ಮನ್ನು ಬದುಕಿಸ್ತಿಲ್ಲ. ಆ ಹೊತ್ತಿಗೆ ತನ್ನ ದೇಹದ ಹಂಗನ್ನೇ ತೊರೆದು ಹಿಡಿದ ಕೂರಸಿಯಿಂದ ತನ್ನ ಶಿರವನ್ನೇ ಛೇದಿಸುವುದಕ್ಕೆ ಮುಂದಾದಾಗ ಮಾತೆ ಪ್ರತ್ಯಕ್ಷಗೊಂಡು ನಿಮ್ಮಿಬ್ಬರನ್ನು ಬದುಕಿಸಿದ್ದಪ್ಪ. ನಮ್ಮನ್ನ ಬದುಕಿಸಿದ್ದು ನನ್ನಿನೆಯ ಚಂದ್ರಹಾಸ. ಚಂದ್ರಹಾಸ, ಚಂದ್ರಹಾಸ ಬೇಡ ಅಂತ ಹೇಳಬೇಡ. ಪ್ರಥಮ ಬಾರಿಗೆ ನಿನ್ನ ಕಾಲನ್ನ ಹಿಡಿದು ನಾನೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ. ನಾ ಹಿರಿಯವ ಅಂತ ನೀನು ಯೋಚಿಸುವುದು ಬೇಡ. ಹಿರಿತನ ಕಿರಿತನ ಎನ್ನುವುದು ವಯಸ್ಸಿನಿಂದ ಬರುವಂಥದ್ದಲ್ಲ, ತಮ್ಮ ವ್ಯಕ್ತಿತ್ವದಿಂದ ಬರುವಂಥದ್ದು ಎನ್ನುವುದು ನನಗೆ ಈಗ ಅರ್ಥ ಆಯ್ತು. ಬದುಕಿದ್ದವರನ್ನ ಕೊಲ್ಲುವವ ದೊಡ್ಡವನಲ್ವೋ, ಸಾಯುತ್ತಾ ಇದ್ದವರನ್ನ ಸತ್ತವರನ್ನ ಬದುಕಿಸುವವನೇ ನಿಜವಾಗಿಯೂ ದೊಡ್ಡವ ಎನ್ನುವುದು ನನಗೆ ಈಗ ಅರ್ಥವಾಯಿತು. ನಿಜವಾಗಿಯೂ ನೀನು ವ್ಯಕ್ತಿತ್ವದಲ್ಲಿ ದೊಡ್ಡವನಾಗಿ ಬಿಟ್ಟೆ. ಸಾಕು ಚಂದ್ರಹಾಸ. ರಾಜಕೀಯಕ್ಕೆ ನನ್ನಂತಹ ದುಷ್ಟಬುದ್ಧಿಗಳೇ ಬೇಕು ಅಂತ ನಾನು ಭಾವಿಸಿದ್ದೆ. ಆದರೆ ಈ ದುಷ್ಟಬುದ್ಧಿಯ ವಿಜೃಂಭಣೆ ಎನ್ನುವುದು ಕೇವಲ ಎಲ್ಲಿಯವರೆಗೆ? ಮುಪ್ಪು ಆವರಿಸುವವರೆಗೆ ಮಾತ್ರ. ದುಷ್ಟಬುದ್ಧಿಗೆ ಮುಪ್ಪು ಆವರಿಸಿದ ಮೇಲೆ ಮತ್ತೆ ಸುಬುದ್ಧಿಯೇ ವಿಜೃಂಭಿಸುತ್ತಾನೆ ಎನ್ನುವುದು ನನಗೆ ಈಗ ಸತ್ಯವಾದಂತಹ ವಿಷಯ. ಸಾಕು. ನನ್ನ ಬದುಕಿನಲ್ಲಿ ನಾನೊಬ್ಬ ಬ್ರಾಹ್ಮಣನಾಗಿದ್ದು ಯಾರಿಗೂ ಒಳ್ಳೆಯದನ್ನು ಮಾಡ್ಲಿಕ್ಕೆ ಹೋಗಲಿಲ್ಲ. ಮತ್ತೆ ನನ್ನ ಈ ಹಾಳು ಮುಖವನ್ನ ಕುಂತಳದ ಪ್ರಜೆಗಳಿಗೆ ತೋರಿಸಿದ್ರೆ ಕಲ್ಲು ಹೊಡೆದು ನನ್ನನ್ನು ಕೊಂದಾರು. ಆದ್ದರಿಂದ ವಾನಪ್ರಸ್ಥಕ್ಕೆ ನಾನು ಹೊರಟಿದ್ದೇನೆ. ನಾ ಹೋಗಿ ಬರ್ತೇನೆ. ಮಾವಯ್ಯ, ಇಲ್ಲಿಯವರೆಗೆ ನೀವು ದುಷ್ಟಬುದ್ಧಿ ಆಗಿರಬಹುದು, ನೀವು ಬದುಕಿದ್ದು ನಮ್ಮ ಪಾಲಿನ ಅದೃಷ್ಟ. ಆದ್ದರಿಂದ ನಮ್ಮ ಪಾಲಿಗೆ ನೀವು ಅದೃಷ್ಟ ಬುದ್ಧಿಗಳಾಗಿ ನಮ್ಮೊಂದಿಗೆ ಇದ್ದು ನಿಮ್ಮ ರಾಜಕೀಯ ಅನುಭವವನ್ನು ಹಂಚಿಕೊಳ್ಳಬೇಕು. ಹೌದಪ್ಪ, ನೀವು ರಾಜಕೀಯ ಮಾಡುವುದನ್ನು ಹೇಳಿಕೊಡ್ಬೇಕು. ಎಳೆಯ ತಲೆಗಳಾದಂತಹ ನಿಮಗೆ ಅನುಭವ ಹೊಂದಿದಂತಹ ನನ್ನ ಅನುಭವವನ್ನು ನಿಮಗೆ ದಾರಿ ಎರೆಯುವುದಕ್ಕೆ ನಾನು ಸರ್ವಕಾಲಕ್ಕೂ ಸಿದ್ಧನಿದ್ದೇನೆ. ಇನ್ನು ಮುಂದೆ ನಾ ದುಷ್ಟಬುದ್ಧಿಯಾಗಿ ಬದುಕುವುದಿಲ್ಲ, ಸುಬುದ್ಧಿಯಾಗಿಯೇ ಬದುಕುತ್ತೇನೆ. ನನ್ನ ಜ್ಞಾನದ ಕಣ್ಣನ್ನ ತೆರೆಸಿದಂತಹ ಮಹಾತಾಯಿಯನ್ನ ವಂದಿಸುತ್ತಾ, ಆ ತಾಯಿಯನ್ನ ಪ್ರಾರ್ಥಿಸುತ್ತಾ ಲೋಕಕ್ಕೆ ಮಂಗಲವಾಗಲಿ ಎನ್ನುವ ಹಾಗೆ ನಾವು ಬಯಸೋಣ. ಸರ್ವೇ ಜನಃ ಸುಖಿನೋ ಭವಂತು.
ಪಂಚಮಿ ಹಬ್ಬ ಸಾನುರಾಗದಿ ಜನರೆಲ್ಲ ಮೆರೆವರ ಪಬ್ಬ ನಾಗರ ಪಂಚಮಿ ಹಬ್ಬ ಸಾನುರಾಗದಿ ಜನರೆಲ್ಲ ಮೆರೆವರ ಪಬ್ಬ ನಾಗರ ಪಂಚಮಿ ಹಬ್ಬ ಸಾನುರಾಗದಿ ಜನರೆಲ್ಲ ಮೆರೆವರ ಪಬ್ಬ ಬೀಗಿತು ನಾಡಿಗೆ ನಾಡು ಬೀಗಿತು ನಾಡಿಗೆ ನಾಡು ಚೆಲ್ವನಾಗ ದೇವತೆಗೆ ಎಲ್ಲೆಡೆ ಭಕ್ತಿ ಹಾಡು ಚೆಲ್ವನಾಗ ದೇವತೆಗೆ ಎಲ್ಲೆಡೆ ಭಕ್ತಿ ಹಾಡು ಹಾಲೆರೆಯುವ ಸಡಗರವು ವರ ಕೇಳುವ ಪ್ರಾರ್ಥನೆ ಗೈವ ಸಂಭ್ರಮವು ಹಾಲೆರೆಯುವ ಸಡಗರವು ಹಾಲೆರೆಯುವ ಸಡಗರವು ವರ ಕೇಳುವ ಪ್ರಾರ್ಥನೆ ಗೈವ ಸಂಭ್ರಮವು ಸಾಲಾಗಿ ಪೊರಟಿಹರೆಲ್ಲ ಸಾಲಾಗಿ ಪೊರಟಿಹರೆಲ್ಲ ಸಲ್ಲೀಲೆ ಇದ್ದಲ್ಲಿ ನಾಗ ಬನಕೆ ಸುಳ್ಳಲ್ಲ ಸಲ್ಲೀಲೆ ಇದ್ದಲ್ಲಿ ನಾಗ ಬನಕೆ ಸುಳ್ಳಲ್ಲ ನಗರ ಪಂಚಮಿ ಹಬ್ಬ ಸಾನುರಾಗದಿ ಜನರೆಲ್ಲ ಮೆರೆವರ ಪಬ್ಬ ಬೀಗಿತು ನಾಡಿಗೆ ನಾಡು ಚೆಲ್ವನಾಗ ದೇವತೆಗೆ ಎಲ್ಲಿ ಭಕ್ತಿ ಹಾಡು ಹಾಲೆರೆಯುವ ಸಡಗರವು ವರ ಕೇಳುವ ಪ್ರಾರ್ಥನೆ ಗೈವ ಸಂಭ್ರಮ ಸಾಲಾಗಿ ಪೊರಟಿಯರೆಲ್ಲೋ ಸಲ್ಲೀಲೆಯಿಂದಲೇ ನಾಗ ಬನಕೆ ಸುಳ್ಳಲ್ಲ ನಗರ ಪಂಚಮಿ ಹಬ್ಬ ಸಾನುರಾಗದಿ ಜನರೆಲ್ಲ ಮೆರೆವರ ಪಬ್ಬ ನಗರ ಪಂಚಮಿ ಹಬ್ಬ ಹಬ್ಬ ಹಬ್ಬ